ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಮತ್ತು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಇವತ್ತಿನಿಂದ ಆರಂಭವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ಭಾರಿ ವೈಭವದ ಹೊರೆಕಾಣಿಕೆಗಳ ಶೋಭಾಯಾತ್ರೆ ಈಗಾಗಲೇ ಆರಂಭವಾಗಿದೆ. ಅತ್ಯಂತ ಸುದೀರ್ಘ ಮತ್ತು ಅತಿ ದೂರ ಅಥವಾ ಅತಿ ದೊಡ್ಡ ವ್ಯಾಪ್ತಿಯ ಈ ಒಂದು ಹೊರೆಕಾಣಿಕೆ ಮೆರವಣಿಗೆ ಬಹುಶಃ ಕರಾವಳಿ ಭಾಗದಲ್ಲಿ ಈ ರೀತಿಯ ಹೊರೆಕಾಣಿಕೆಯ ಒಂದು ಶೋಭಾಯಾತ್ರೆ ತೀರಾ ಅಪರೂಪ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಆಯಾ ದೇವಸ್ಥಾನದ ವ್ಯಾಪ್ತಿಯ ಒಳಗಡೆ ಅಥವಾ ಆಯಾ ಊರಿನ ಅಥವಾ ಆಯಾ ಗ್ರಾಮದ ಅಥವಾ ತುಳುವಿನಲ್ಲಿ ಹೇಳೋದಿದ್ರೆ ಆ ಒಂಜಿ ಮಾಗಣೆಗೆ ಸೇರಿನಂಚಿತ್ತನ ಭಾಗದ ಜನಕುಲು ಸೇರಿದು ಶೋಭಾಯಾತ್ರೆ ಮನ್ಪುನ ಅತ್ತಂಡ ಈ ರೀತಿದ ಒಂಜಿ ಹೊರೆಕಾಣಿಕೆ ಪುದೆ ಕೊನಪುನ ಒಪ್ಪುಂಡು. ಆದರೆ ಈಗ ನೀವು ಈ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರುವಂಥದ್ದು ಇದು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಮತ್ತು ಅಷ್ಟಬಂಧ ಬ್ರಹ್ಮಕಲಶೋತ್ಸವಕ್ಕಾಗಿ ನಡೀತಾ ಇರುವಂಥ ಹೊರೆಕಾಣಿಕೆಗಳ ಒಂದು ಶೋಭಾಯಾತ್ರೆ. ಇದು ಎಲ್ಲಿಂದ ಆರಂಭ ಆಗುತ್ತೆ ಅಂತ ಹೇಳಿದ್ರೆ ಅದೇ ನಾನು ಆರಂಭದಲ್ಲಿ ಹೇಳಿದಾಗೆ ಸಾಮಾನ್ಯವಾಗಿ ನಮ್ಮ ಊರಿನ ಅಥವಾ ನಮ್ಮ ಮಾಗಣೆಯ ದೇವಸ್ಥಾನಗಳಲ್ಲಿ ಆಯಾಯ ಮಾಗಣೆಯ ವ್ಯಾಪ್ತಿಯಿಂದ ಮಾತ್ರ ಏನು ಹೊರೆಕಾಣಿಕೆ ಹೋಗುವಂಥದ್ದು ಒಂದು ಹಬ್ಬ ಅಂತ ಹೇಳಿದ್ರೆ ಒಂದು 4-5 ಕಿಲೋಮೀಟರ್ ವ್ಯಾಪ್ತಿ. ಆದರೆ ಇವತ್ತಿನ ಈ ಕಾಪು ತಾಲೂಕಿನ ಉಚ್ಚಿಲದ ಮಹಾಲಕ್ಷ್ಮಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವಕ್ಕೆ ಹೊರೆಕಾಣಿಕೆ ಅದು 2 ಜಿಲ್ಲೆಗಳಿಂದ ಬರ್ತಾ ಉಂಟು. ಮಂಗಳೂರಿನ ಉಳ್ಳಾಳ ಸಮೀಪದ ಉಚ್ಚಿಲದಿಂದ ಆರಂಭಗೊಂಡು ಮಂಗಳೂರಿನ ಉಳ್ಳಾಳ ತಾಲೂಕು ವ್ಯಾಪ್ತಿಯ ಉಚ್ಚಿಲದಿಂದ ಆರಂಭಗೊಂಡು ಅಂದರೆ ನೀವು ಮಂಗಳೂರಿನ ಗಡಿಭಾಗ ಅಂತ ಹೇಳ್ಬೋದು. ಕಾಸರಗೋಡು ಮತ್ತು ಏನು ಮಂಗಳೂರಿನ ಗಡಿಭಾಗ ಅಥವಾ ಕೇರಳ ಅಥವಾ ಕರ್ನಾಟಕದ ಗಡಿಭಾಗ ತಲಪಾಡಿ ಏನಿದೆ, ತಲಪಾಡಿಗಿಂತ ಸ್ವಲ್ಪ ಮುಂದಕ್ಕೆ ಅಷ್ಟೇ ಅಥವಾ ತಲಪಾಡಿಗೆ ಅತ್ಯಂತ ಸನಿಯಾದಂತಲೇ ಹೇಳ್ಬೋದು. ಉಚ್ಚಿಲದಿಂದ ಆರಂಭವಾಗಿ ಉಡುಪಿ ಜಿಲ್ಲೆಯ ಉಚ್ಚಿಲ ತನಕ ಈ ಒಂದು ಏನು ಹೊರೆಕಾಣಿಕೆಗಳ ಯಾತ್ರೆ ಇವತ್ತು ನಡೀತಾ ಉಂಟು. ಅದಕ್ಕಾಗಿ ನಾನು ಹೇಳಿದ್ದು ಅದು ಅತ್ಯಂತ ಸುದೀರ್ಘ ವ್ಯಾಪ್ತಿಯ ಒಂದು ಹೊರೆಕಾಣಿಕೆ ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಒಂದು ಆರಾಧನಾ ವಿಚಾರ ಅಥವಾ ದೇವಸ್ಥಾನಗಳ ಈ ಒಂದು ಜಾತ್ರಾ ಮಹೋತ್ಸವ ಅಥವಾ ಬ್ರಹ್ಮಕಲಶೋತ್ಸವ ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಇದೊಂದು ಅಪರೂಪದ ಮತ್ತು ಒಂದು ವಿಶೇಷವಾದಂಥ ಸನ್ನಿವೇಶ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಇಷ್ಟು ಸುದೀರ್ಘವಾದಂಥ ಹೊರೆಕಾಣಿಕೆಗಳ ಯಾತ್ರೆ ನಮಗೆ ಎಲ್ಲೂ ಕಾಣಸಿಗುವುದಿಲ್ಲ ತೀರಾ ಅಪರೂಪದಲ್ಲಿ. ಇವತ್ತಿನ ಈ ಒಂದು ನೀವು ಈಗಾಗಲೇ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು ಮಗುವೀರ ಸಮುದಾಯದವರು ಮುಖ್ಯವಾಗಿ, ಜೊತೆಗೆ ಊರಿನ 10 ಸಮಸ್ತರು, ಮಗುವೀರ ಸಮುದಾಯದವರು ಜೊತೆಗೆ ಊರಿನ 10 ಸಮಸ್ತರು ಸೇರಿಕೊಂಡು ಈ ಒಂದು ಹೊರೆಕಾಣಿಕೆಯನ್ನು ತರ್ತಾ ಇದ್ದಾರೆ. ಇದು ನಾನು ಈಗಾಗಲೇ ಹೇಳಿದಾಗೆ ಮಂಗಳೂರಿನ ತಲಪಾಡಿ ಸಮೀಪದ ಉಚ್ಚಿಲದಿಂದ ಆರಂಭಗೊಂಡು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉಚ್ಚಿಲ ತನಕ ಈ ಒಂದು ಹೊರೆಕಾಣಿಕೆಗಳ ಯಾತ್ರೆ ನಡೀತಾ ಇರುವಂಥದ್ದು. ಸೊ ಇಲ್ಲಿ ಮಧ್ಯೆ ಬೇರೆ ಬೇರೆ ಭಾಗದ ಅಥವಾ ಆಯಾ ಪ್ರದೇಶದ ಮಗುವೀರ ಮಹಾಸಭಾದವರು ಬಂದು ಸೇರಿಕೊಳ್ತಾರೆ. ಜೊತೆಗೆ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಭಕ್ತರು ಈ ಒಂದು ಹೊರೆಕಾಣಿಕೆ ಯಾತ್ರೆಯಲ್ಲಿ ಬಂದು ಸೇರಿಕೊಳ್ತಾರೆ. ಇದು ಮುಖ್ಯ ಘಟ್ಟ. ಇದರ ಈ ಒಂದು ಹೊರೆಕಾಣಿಕೆಯ ಮುಖ್ಯ ಘಟ್ಟ ನಡೀಲಿಕ್ಕೆ ಇರುವಂಥದ್ದು ಅದು ಮಧ್ಯಾಹ್ನದ ವೇಳೆಗೆ ಅದು ಕಾಪುವಿನ ಮೂಳೂರಿನಿಂದ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಇದು ನಡೀಲಿಕ್ಕೆ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಈವಾಗಲೇ ಇವತ್ತಿನ ದಿನ ಬೆಳಿಗ್ಗೆಯಿಂದಲೇ ಈ ರೀತಿಯಾಗಿ ಹೊರೆಕಾಣಿಕೆಗಳು ಆರಂಭವಾಗಿದೆ. ಮಧ್ಯಾಹ್ನ 2:30 ವೇಳೆಗೆ ಭಾರಿ ವೈಭವದ ಹೊರೆಕಾಣಿಕೆ ಮತ್ತು ಶೋಭಾಯಾತ್ರೆ ಅದು ಕಾಪುವಿನ ಮೂಳೂರಿನಿಂದ
ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸಾಗಲಿಕ್ಕೆ ಉಂಟು. ಆ ಪ್ರಧಾನ ಹೊರೆಕಾಣಿಕೆ ಯಾತ್ರೆಗೆ ಸೇರಿಕೊಳ್ಳಲಿಕ್ಕೆ ಈಗಾಗಲೇ ಇವತ್ತು ಬೆಳಗಿನಿಂದಲೇ ಬೇರೆ ಬೇರೆ ಭಾಗಗಳಿಂದ ಈ ಒಂದು ಹೊರೆಕಾಣಿಕೆಗಳ ಯಾತ್ರೆ ಸಾಗ್ತಾ ಉಂಟು. ಅದು ಮಂಗಳೂರಿನ ಉಚ್ಚಿಲದಿಂದ ಆರಂಭವಾಗಿ ಅದು ಮಂಗಳೂರು, ಆಮೇಲೆ ಸುರತ್ಕಲ್, ಈ ರೀತಿಯಾಗಿ ಹೆದ್ದಾರಿಯ ಇಕ್ಕೆಲಗಳಿಂದಲೂ ಈ ಒಂದು ಹೊರೆಕಾಣಿಕೆಯ ಯಾತ್ರೆಗೆ ಬಂದು ಸದ್ಭಕ್ತರು, ಭಗವದ್ಭಕ್ತರು ಮತ್ತು ಮಹಾಲಕ್ಷ್ಮಿಯ ಭಕ್ತರು ಬಂದು ಸೇರಿಕೊಳ್ತಾ ಇದ್ದಾರೆ. ಆ ಮೂಲಕ ಯಾತ್ರೆಗೆ, ಈ ಒಂದು ಹೊರೆಕಾಣಿಕೆಯ ಯಾತ್ರೆಗೆ ಒಂದು ವಿಶೇಷವಾದಂಥ ಮೆರಗು ಮತ್ತು ಒಂದು ರೀತಿಯ ವೈಶಿಷ್ಟ್ಯತೆ. ಯಾಕಂತ ಹೇಳಿದ್ರೆ ಅತ್ಯಂತ ಸುದೀರ್ಘವಾಗಿರುವಂಥ ಮೈಲುಗಟ್ಟಲೆ, ನಾವು ಹೇಳ್ತೇವಲ್ಲ, ಮೈಲುಗಟ್ಟಲೆ ಅಥವಾ ಕಿಲೋಮೀಟರ್ ಗಟ್ಟಲೆ ವ್ಯಾಪ್ತಿಯ ಸರತಿ ಸಾಲು ಇತ್ತು ಅಂತ. ಆ ರೀತಿಯಾಗಿ ಈ ಒಂದು ಯಾತ್ರೆಯನ್ನು ನೀವು ಆ ರೀತಿಯ ಒಂದು ಸರಣಿಯಲ್ಲಿ ನೋಡೋದೇ ಆದರೆ ಇದು ಕಿಲೋಮೀಟರ್ ಗಟ್ಟಲೆ ವ್ಯಾಪ್ತಿಯಲ್ಲಿ ಸಾಗ್ತಾ ಇರುವಂಥ ಒಂದು ಹೊರೆಕಾಣಿಕೆಯ ಯಾತ್ರೆ. ಎಸ್, ಇವತ್ತಿನ ಈ ಒಂದು ಹೊರೆಕಾಣಿಕೆ ಆರಂಭವಾಗೋ ಸಂದರ್ಭದಲ್ಲಿ ಹೊರೆಕಾಣಿಕೆಯಲ್ಲಿ ಭಾಗವಹಿಸಿದವರು ಮಾತನಾಡಿದ್ದಾರೆ. ಈ ಒಂದು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಮತ್ತು ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಹೊರೆಕಾಣಿಕೆಯ ಸಂದರ್ಭದಲ್ಲಿ ಈ ಒಂದು ಹೊರೆಕಾಣಿಕೆಗೆ ಬಂದಂಥವರು ಮಾತನಾಡಿದ್ದಾರೆ. ಎಸ್, ಏನು ಮಾತಾಡಿದ್ದಾರೆ, ಏನು ಹೇಳಿದರು ನೋಡೋಣ. ನಮ್ಮ ನಿರ್ಮೂಲನೆ ಅಲ್ಪ ಸ್ವಾಗತ ಮತ್ತೊಂದು ಅಲ್ಪದ್ದು ಕೂಡ ಚಾಲನೆ ಕೊಡೆಯಲ್ಲ ಬೀದಿಗಳಿಗೆ ಶೋಭಾಯಾತ್ರೆ ಅಂಚೆನೆ ಉತ್ತರ ವಲಯದ ಬರಿಪಿನ ಹೆಚ್ಚಿನ ಭಟ್ಕಳ ಗ್ರಾಮೀಣ ಬರಿಪಿನ 1,120 ಗಾಡಿಗಳು ಆ ಹೋರಿಕಾಣಿಕೆ ಮೂಲ ಹಾಕುದ 300 ಬೈ 5 ಗಂಟೆಗೆ ಚಾಲನೆ ಕೊಡುವುದು. 3 ಗಂಟೆಗೆ ಅಂಚೆನೆ ವಿವಿಧ ಶಬ್ದ ಚಿತ್ರಗಳು, ಅಂಚೆನೆ ಹುಲಿವೇಷ, ಸಂಗೀತ ಕುರಿತ ಅಂಚೆನೆ ಭಜನಾ ತಂಡ, ಹಲವಾರು ಶಬ್ದ ಚಿತ್ರಗಳ ಐತದೆ. ಇನಿ ಮುಂಬೈನ ಮನ್ನಡೆ ಇನಿ ಆ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು, 7 ಪಟ್ಟದ ಅಧ್ಯಕ್ಷರು, ಮಾತಾ ಆಡಳಿತ ಟ್ರಸ್ಟಿ ಮಂಡಲದ 7 ಪಟ್ಟದ ಪ್ರತಿನಿಧಿಗಳ ನೇತೃತ್ವದ ಮಾತು ಈ ಭಾಗ ದಕ್ಷಿಣ ಭಾಗದ ಮಾತೃ ಬೆಂಬಲರು ಬರಲೊಂದು ವಿಧಾನದಿಂದ ಅಲ್ಪ ಅಂಚೆನೆ ಉಪ್ಪಳ ಮಂಜೇಶ್ವರ ಜಪ್ಪು ವೈದ್ಯ ಆ ಭಾಗೋಟ ಬರಲೊಂದು. ಈ ಮೇಟೆ ನಮ್ಮ ಕೂಳೂರು ಬ್ರಿಡ್ಜ್ ಕಡಕಿನ ಪಕ್ಕ ಬೆಂಗರೆ ಪೊಕ್ಕಪಟ್ಟಣ ಆ ಪರಿಸರದ ಸಾಧಾರಣ ಎಲ್ಪ ಗಾಡಿ ಆ ಮೀಟರ್ದು ಬರೋದೊಂದು. ಒಟ್ಟಿಗೆ ಬೈಕಂಪಾಡಿ, ಕೋಡಿಕಲ್, ಹೊಸಬೆಟ್ಟು, ತಣ್ಣೀರುಬಾವಿ, ಕಳಂಬೂರು, ಕೂಳೂರು, ಸುರತ್ಕಲ್ 4-5 ಪಟ್ಟಣ, ಅಂಚೆನೆ ಉದ್ಯಾವರ 14 ಪಟ್ಟಣ, ಒಟ್ಟಿಗೆ 1,000 ವಾಹನ ಈ ಭಾಗವರ್ಗಕ್ಕೆ ಹೋಗಿ ಗಡ್ಡು ಸಾರತ್ತ 110 ಗಾಡಿ ಕರ್ನಾಟಕ ಕರಾವಳಿಗೆ ಮಿನಿಮುಟ ನಮ್ಮ ತೂವಂದಿನ ಹೆಚ್ಚಿನ ಅಪೂರ್ವ ಒಂದು ಕ್ಷಣ ನಮ್ಮ ಕಣ್ಣಿಗೆ ಬರ್ತದೆ. ಅಂಚೆ ಭಕ್ತಾಭಿಮಾನಿ ಇಲ್ಲ ಸಾಗರೋಪಾಧ್ಯಾಯರು ಆ ಕ್ಷೇತ್ರಕ್ಕೆ ಭಕ್ತೊಂದು ಅಪ್ಪನ ಪುಣ್ಯ ಪ್ರಸಾದ ಸ್ವೀಕಾರ ಮತ್ತು ಪುಣ್ಯಕರಾವರು ಅಂಚೆನೆ ಈ ನಡೆದ ಹೊರೆಕಾಣಿಕೆ ಇಲ್ಲ. ಈ ಕ್ಷಣನು ನಮ್ಮ ಆನಂದ ಮಾಡ್ಕೊಂಡು ಅಂಚೆನೆ ಐತೊಟ್ಟಿಗೆ ನಮ್ಮ ಜೀವನದ ಶ್ರೇಷ್ಠ ಗಳಿಗೆ ನಮ್ಮ ಎದುರು ಸೂಚನೆ ಕೊಟ್ಟರು ಮಾತಿರಲ್ಲ ಈ ಕೊಟ್ಟರು. ಯಶವಂತ ಮೆಂಡನ್ ಅವರು ನೀಡಿದಂಥ ವಿವರಗಳಿದು. ಹೊರೆಕಾಣಿಕೆ ಶೋಭಾಯಾತ್ರೆ ಬಗ್ಗೆ ಯಶವಂತ ಮೆಂಡನ್ ಅವರು ನೀಡಿದಂಥ ವಿವರ ಇದು. ಸರಿಸುಮಾರು 2,000ದಷ್ಟು ಹೊರೆಕಾಣಿಕೆಯ ವಾಹನಗಳು ಈ ಒಂದು ಹೊರೆಕಾಣಿಕೆ ಯಾತ್ರೆಯಲ್ಲಿ ಭಾಗವಹಿಸಲಿಕ್ಕಿದ್ದಾವೆ. ಅದರಲ್ಲಿ ಕೂಡ ಸುಮಾರು 1,000ದಷ್ಟು ಈಚೆ ಮಂಗಳೂರು ಕಡೆಯಿಂದಲೇ ಭಾಗವಹಿಸ್ತಾ ಇರುವಂಥದ್ದು ಅನ್ನುವಂಥ ವಿವರವನ್ನು ಅವರು ನೀಡಿದರು. ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ಪ್ರದೇಶಗಳಿಂದ ಬಂದು ಈ ಒಂದು ಹೊರೆಕಾಣಿಕೆ ಯಾತ್ರೆಗೆ ಸೇರಿಕೊಳ್ತಾ ಇದ್ದಾರೆ. ಅದು ಮಕ್ಕಳು, ಮಹಿಳೆಯರು, ಪುರುಷರು, ವೃದ್ಧರು, ಅಬಾಲವೃದ್ಧರಾಗಿ ಎಲ್ಲರೂ ಬಂದು ಈ ಒಂದು ಶೋಭಾಯಾತ್ರೆಯಲ್ಲಿ ಸೇರಿಕೊಳ್ತಾ ಇದ್ದಾರೆ. ಹೊರೆಕಾಣಿಕೆಯ ಶೋಭಾಯಾತ್ರೆ ನೀವು ನೋಡ್ತಾ ಇದ್ದೀರಿ. ಎಷ್ಟೊಂದು ಮೆರಗಿನ, ಎಷ್ಟೊಂದು ಸೊಬಗಿನ, ಎಷ್ಟೊಂದು ಶಿಸ್ತುಬದ್ಧವಾಗಿ ಈ ಒಂದು ಹೊರೆಕಾಣಿಕೆ ಶೋಭಾಯಾತ್ರೆ ನಡೀತಾ ಉಂಟು ಅಂತ ಮಗುವೀರ ಸಮುದಾಯಗಳು ನೆಲೆಸಿರುವಂಥದ್ದು. ಸಾಮಾನ್ಯವಾಗಿ ಅದು ಕಡಲ ತೀರದ ಪ್ರದೇಶ, ಇಲ್ಲವೇ ಹಿನ್ನೀರು, ಬ್ಯಾಕ್ ವಾಟರ್ ಅಂತ ನದಿ ಹಿನ್ನೀರು ಪ್ರದೇಶಗಳಲ್ಲಿ. ಸೊ ನಾವು ಮಂಗಳೂರಿಗೆ ನೋಡೋದಾದರೆ ಅದು ಬೋಳಾರ ಇರ್ಬೋದು, ಬೋಳೂರು ಇರ್ಬೋದು, ಅಥವಾ ಬೊಕ್ಕಪಟ್ಟಣ ಇರ್ಬೋದು, ಶಶಿತ್ಲು ಇರ್ಬೋದು. ಸೊ ಈ ರೀತಿಯಾಗಿ ಇಂಥ ಪ್ರದೇಶಗಳಲ್ಲಿ ಮಗುವೀರ ಸಮುದಾಯದ ಮಂದಿರಗಳು,
ಭಜನಾ ಮಂದಿರಗಳು, ದೇವಸ್ಥಾನಗಳು, ದೈವಸ್ಥಾನಗಳು ಇರುವಂಥದ್ದು, ವ್ಯಾಯಾಮ ಶಾಲೆಗಳು, ಇಂದಿನ ಕಾಲದಲ್ಲೆಲ್ಲ ಗರಡಿ ಶಾಲೆಗಳು ಇರುವಂಥದ್ದು. ಅವರೆಲ್ಲ ಇವತ್ತು ಆಯಾಯ ತಮ್ಮ ದೇವಸ್ಥಾನ, ಭಜನಾ ಮಂದಿರ, ವ್ಯಾಯಾಮ ಶಾಲೆಯ ವತಿಯಿಂದ ಈ ಒಂದು ಹೊರೆಕಾಣಿಕೆ ಯಾತ್ರೆಯಲ್ಲಿ ಸೇರಿಕೊಂಡಿದ್ದಾರೆ. ಭಾರಿ ಸಂಭ್ರಮದಿಂದ, ಭಾರಿ ಶ್ರದ್ಧೆ, ಭಾರಿ ಭಕ್ತಿಯಿಂದ ಸೇರಿಕೊಂಡಿದ್ದಾರೆ. ಭಾರಿ ಚಾರಿತ್ರಿಕವಾದಂಥ ಒಂದು ಉತ್ಸವ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಅನ್ನುವಂಥದ್ದು ಅದು ಮಗುವೀರ ಸಮುದಾಯಕ್ಕೆ ಅದೊಂದು ಅಸ್ಮಿತೆಯ ವಿಚಾರ. ಅದು ಭಾರಿ ದೊಡ್ಡ ಶ್ರದ್ಧಾ ಭಕ್ತಿಯಿಂದ ಮಗುವೀರ ಸಮುದಾಯದವರು ನಡ್ಕೊಳ್ಳುವಂಥ ದೇವಸ್ಥಾನ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲ. ಮತ್ತು ಮಗುವೀರ ಸಮುದಾಯ ಅದು ಸಂಘಟನೆಗೊಳ್ಳಲಿಕ್ಕೆ ಮತ್ತು ಬೆಳವಣಿಗೆ ಕಾಣಲಿಕ್ಕೆ ಕೂಡ ಈ ಒಂದು ಕ್ಷೇತ್ರ ಭಾರಿ ದೊಡ್ಡ ಕೊಡುಗೆ ನೀಡಿರುವಂಥದ್ದು. ಈ ಕ್ಷೇತ್ರದ ಪುನರ್ ಪ್ರತಿಷ್ಠೆ ಮತ್ತು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಅದು ಇವತ್ತಿನಿಂದ ಅಂದರೆ ಏಪ್ರಿಲ್ 1ರಿಂದ ಆರಂಭಗೊಂಡು ಏಪ್ರಿಲ್ 15ನೇ ತಾರೀಕು ತನಕ ನಡೀಲಿಕ್ಕಿದೆ. ಪುನರ್ ಪ್ರತಿಷ್ಠೆ, ಬ್ರಹ್ಮಕಲಶ ಪುಣ್ಯೋತ್ಸವ, ರಥೋತ್ಸವ, ಚತ್ಪವಿತ್ರ ನಾಗಮಂಡಲೋತ್ಸವ ನಡೀಲಿಕ್ಕೆ ಇರುವಂಥದ್ದು. ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ನೇತೃತ್ವದಲ್ಲಿ ಅನೇಕ ಸಮಿತಿಗಳು ಈ ಒಂದು ಉತ್ಸವ, ಈ ಒಂದು ಪುನರ್ ಪ್ರತಿಷ್ಠೆ, ಈ ಒಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವ, ಈ ಒಂದು ನಾಗಮಂಡಲೋತ್ಸವಕ್ಕಾಗಿ ಹಗಲಿರುಳು ದುಡಿತಾ ಇದ್ದಾರೆ. ನಾಡೋಜ ಜಿ ಶಂಕರ್ ಅವರು ಬ್ರಹ್ಮಕಲಶ ಪುಣ್ಯೋತ್ಸವ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಜೊತೆಗೆ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾಗಿ ಕೂಡ ಶಂಕರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಜಯ ಸಿ ಕೋಟ್ಯಾನ್ ಬೆಳ್ಳಂಪಳ್ಳಿ ಅವರು ಈ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಗುಂಡು ಬಿ ಅಮೀನ್ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವಾಸುದೇವ ಸಾಲಿಯಾನ್ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸುಭಾಷ್ ಚಂದ್ರ ಕಾಂಚನ್ ಅವರು, ಶಂಕರ್ ಸಾಲಿಯಾನ್, ಆಮೇಲೆ ನಾರಾಯಣ ಸಿ ಕರ್ಕೇರ, ಸುಧಾಕರ ಕುಂದರ್, ವಿನಯ ಕರ್ಕೇರ ಮಲ್ಪೆ, ಭರತ್ ಎರ್ಮಾಳ್, ಮೋಹನ್ ಕರ್ಕೇರ ತೋನ್ಸೆ, ಶ್ರೀ ಬಿಜೆ ಶ್ರಿಯಾನ್ ಕೋಳೂರು, ಶ್ರೀಮತಿ ಅಪ್ಪಿ ಎಸ್ ಸಾಲಿಯಾನ್, ಇವರೆಲ್ಲರೂ ಬೇರೆ ಬೇರೆ ಸಮಿತಿಗಳ ಮೂಲಕ ಈ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕಾಗಿ ಕಾರ್ಯೋನ್ಮುಖರಾಗಿದ್ದಾರೆ. ಜೊತೆಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮಗುವೀರ ಸಂಘ ಸಂಸ್ಥೆಗಳು, ಅದು ಉಚ್ಚಿಲದ್ದೇ ಇರ್ಬೋದು, ಅಥವಾ ಮಂಗಳೂರದ್ದೇ ಇರಬಹುದು, ಅಥವಾ ಮುಂಬೈಯದ್ದೇ ಇರಬಹುದು. ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಮಗುವೀರ ಸಮುದಾಯದವರು ಮುಂಬೈಯಲ್ಲಿ ಕೂಡ ನೆಲೆಸಿದ್ದಾರೆ. ಮುಂಬೈಯಲ್ಲಿ ನೆಲೆಸಿದ್ದರೂ ಕೂಡ ಅಲ್ಲಿ ಬೇರೆ ಬೇರೆ ವ್ಯಾಪಾರ ವಹಿವಾಟು ಉದ್ಯಮಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರೂ ಕೂಡ ಊರಿನ ಮಹಾಲಕ್ಷ್ಮಿ, ಉಚ್ಚಿಲ ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಅವರು ಸದಾ ನೆನೆಯುವಂಥ, ಭಕ್ತಿ ಶ್ರದ್ಧೆಯಿಂದ ನಡ್ಕೊಳ್ಳುವಂಥ ಕ್ಷೇತ್ರ. ಅದು ಇವತ್ತು ಅಂತಲ್ಲ, ಅನಾದಿ ಕಾಲದಿಂದಲೂ ಮಗುವೀರ ಸಮುದಾಯದವರು ಎಲ್ಲೇ ಇರಲಿ, ಎಲ್ಲೇ ಹೋಗಿರಲಿ, ಅವರು ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ ಬಂದು ಭಕ್ತಿಯಿಂದ ಬೇಡಿಕೊಳ್ತಾರೆ. ನೀವು ನೋಡಿರ್ತೀರಿ, ಮೀನುಗಾರಿಕೆಯ ಋತು ಆರಂಭವಾಗುವಾಗ ಮಳೆಗಾಲದಲ್ಲಿ 2 ತಿಂಗಳು ಜೂನ್ ಜುಲೈ ಅಥವಾ ಜೂನ್ 15ರಿಂದ ಒಂದು ಆಗಸ್ಟ್ 15ರ ತನಕ ರಜೆ ಇರುತ್ತೆ, ಮೀನುಗಾರಿಕೆಗೆ ರಜೆ ಇರುತ್ತೆ. ಮೀನುಗಾರಿಕೆ ರಜೆ ಮುಗಿದು ಮತ್ತೆ ಮೀನುಗಾರಿಕೆ ಆರಂಭವಾಗುವ ಸಂದರ್ಭದಲ್ಲೂ ಕೂಡ ಮಗುವೀರ ಸಮುದಾಯದವರು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಲಿಕ್ಕುಂಟು. ಪ್ರಾರ್ಥನೆ ಮಾಡಿ ನಂತರ ಅವರು ಮೀನುಗಾರಿಕೆಯ ತಮ್ಮ ಕಸುಬಿಗೆ ಹೊರಡ್ತಾರೆ. ಹಾಗಾಗಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೂ ಮೀನುಗಾರರ ಸಮುದಾಯಕ್ಕೂ ಅದೊಂಥರ ಅವಿನಾಭಾವ ಸಂಬಂಧ, ಒಂಥರ ಕುಲಸ್ವಾಮಿ ಅಂತ ನಮ್ಮಲ್ಲಿ ಒಂದು ಆರಾಧನೆಯ ಒಂದು ಪರಂಪರೆ ಇದೆ. ಒಂದೊಂದು ಸಮುದಾಯದವರು ತಮ್ಮ ಸಮುದಾಯದ ಕುಲಸ್ವಾಮಿ ಅಂತ ನೆನೆದು ಭಕ್ತಿಯಿಂದ ನಡ್ಕೊಳ್ಳುವಷ್ಟು ಒಂದು ವಿಶೇಷತೆ ನಾವು ಅನೇಕ ದೇವಸ್ಥಾನಗಳಲ್ಲಿ ಮತ್ತು ಈ ಕರಾವಳಿಯ ಅನೇಕ ಸಮುದಾಯಗಳಲ್ಲಿ ನೋಡ್ತೇವೆ. ಅಂಥದ್ರಲ್ಲಿ ಮಗುವೀರ ಸಮುದಾಯ ಮತ್ತು ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲ ಇದಕ್ಕೆ ಇರುವಂಥ ಅವಿನಾಭಾವ ಸಂಬಂಧ ಇದು. ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಭಾರಿ ದೊಡ್ಡ ಪರಂಪರೆ, ಹಿನ್ನೆಲೆ, ಚರಿತ್ರೆ ಇರುವಂಥ ಒಂದು ಕ್ಷೇತ್ರ. ಇವತ್ತು ಅದನ್ನು ಪುನರ್ ಪ್ರತಿಷ್ಠೆ ಮತ್ತು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಮತ್ತೆ ಕೂಡ ಭಾರಿ ಚಂದವಾಗಿ ಮತ್ತು ಆಕರ್ಷಕವಾಗಿ ಅದನ್ನು
ಏನು ಸಜ್ಜುಗೊಳಿಸಲಾಗಿದೆ ಅಥವಾ ಪುನರ್ನಿರ್ಮಿಸಲಾಗಿದೆ. ಅತ್ಯಂತ ಆಕರ್ಷಣೀಯವಾದ ಮತ್ತು ಪರಿಪೂರ್ಣವಾದ ವಾಸ್ತುಶಿಲ್ಪ ಮತ್ತು ಕಾಷ್ಟಶಿಲ್ಪದ ಸೊಬಗಿನೊಂದಿಗೆ, ಅತ್ಯಂತ ಆಕರ್ಷಣೀಯವಾದ ಮತ್ತು ಪರಿಪೂರ್ಣವಾದ ವಾಸ್ತುಶಿಲ್ಪ ಮತ್ತು ಕಾಷ್ಟಶಿಲ್ಪದ ಸೊಬಗಿನೊಂದಿಗೆ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಕಂಗೊಳಿಸ್ತಾ ಉಂಟು. ಈ ದೇವಸ್ಥಾನಕ್ಕೆ ಇರುವ ಪರಂಪರೆ ಮತ್ತು ಮಗುವೀರ ಸಮುದಾಯ ಒಂದು ಪಾರಂಪರಿಕವಾಗಿ ಈ ಕ್ಷೇತ್ರದ ಜೊತೆಗೆ ಬೆಸೆದುಕೊಂಡಿರುವಂಥದ್ದು ಮತ್ತು ನಂಬಿದನ್ನು ಏನು ಈಡೇರಿಸುವಂಥ, ಕೇಳಿದನ್ನು ಕೊಡುವ ಮಹಾಲಕ್ಷ್ಮಿ ಅನ್ನುವಂಥ ಒಂದು ಭಕ್ತಿ ಅದು ಸಮುದಾಯದ ಜೊತೆಗೆ ಇರುವಂಥದ್ದು. ಜೊತೆಗೆ ನಾನು ಆರಂಭದಲ್ಲೇ ಹೇಳಿದಾಗೆ ಊರ್ದ 10 ಸಮಸ್ತರು ಅಂತ, ಊರಿನ 10 ಸಮಸ್ತರು ಮಗುವೀರ ಸಮುದಾಯದ ಆಚೆಗೆ ಕೂಡ ಎಲ್ಲ ಸಮುದಾಯದವರು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನವನ್ನು ಭಾರಿ ಭಯ ಭಕ್ತಿಯಿಂದ ನಡ್ಕೊಳ್ತಾರೆ. ಎಲ್ಲ ಉತ್ಸವ, ಜಾತ್ರೆ ಅಥವಾ ಬೇರೆ ಬೇರೆ ವಿಶೇಷ ದಿನಗಳಂದು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಈಗಂತೂ ಭಾರಿ ದೊಡ್ಡ ಇದೊಂದು ಪರ್ವಕಾಲ ಅಂತ ಹೇಳ್ಬೋದು. ಭಾರಿ ದೊಡ್ಡ ಮಟ್ಟಿಗೆ ಈ ಕ್ಷೇತ್ರವನ್ನು ಪುನರ್ ಪ್ರತಿಷ್ಠೆ ಮಾಡುವಂಥದ್ದು ಅಥವಾ ಬ್ರಹ್ಮಕಲಶೋತ್ಸವ ನಡೆಸ್ತಾ ಇರುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಹೊರೆಕಾಣಿಕೆಯ ಶೋಭಾಯಾತ್ರೆ ನಡೀತಾ ಇರುವಂಥದ್ದು. ಇವು ಸಂಜೆ 5 ಗಂಟೆಗೆ ನವೀಕೃತ ಶ್ರೀ ಲಕ್ಷ್ಮೀ ತೀರ್ಥ ಸರೋವರದ ಉದ್ಘಾಟನೆ ಕೂಡ ನಡೀಲಿಕ್ಕೆ ಉಂಟು. ಶ್ರೀ ಲಕ್ಷ್ಮೀ ತೀರ್ಥ ಸರೋವರದ ಉದ್ಘಾಟನೆ ಕೂಡ ನಡೀಲಿಕ್ಕೆ ಉಂಟು. ಉಡುಪಿ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರು ಈ ಲಕ್ಷ್ಮೀ ತೀರ್ಥ ಸರೋವರವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಸಂಜೆ ನಡೀಲಿಕ್ಕೆ ಇರುವಂಥದ್ದು. ರಾಜಗೋಪುರದ ಸಮರ್ಪಣೆ ಸಂಜೆ 5:30ಕ್ಕೆ ನಡೀಲಿಕ್ಕೆ ಇರುವಂಥದ್ದು. ಇವತ್ತು ನಡೀಲಿಕ್ಕೆ ಇದೆ. ಮೊದಲ ದಿನದ ಏನು ನಾನು ವಿಚಾರವನ್ನು ಮುಂದಕ್ಕೆ ಕೊಂಡೋಗ್ತೇನೆ. ಈ ನಡುವೆ ನಮ್ಮ ಜೊತೆಗೆ ಅಶೋಕ್ ಗುರಿಕಾರ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಇವತ್ತಿನ ಈ ಒಂದು ಹೊರೆಕಾಣಿಕೆಯ ವಿಚಾರವಾಗಿ ಮತ್ತು ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ನಂಬಿಕೆಗಳ ಬಗ್ಗೆ ಮತ್ತು ಮಗುವೀರ ಸಮುದಾಯಕ್ಕೆ ಮತ್ತು ಈ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಇರುವಂಥ ಒಂದು ಅವಿನಾಭಾವ ಸಂಬಂಧದ ಬಗ್ಗೆ ಮತ್ತು ಈ ಒಂದು ಉತ್ಸವದ ಬಗ್ಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಏನು ಸಿದ್ಧತೆಗಳ ಬಗ್ಗೆ ಎಲ್ಲ ಅಶೋಕ್ ಗುರಿಕಾರ ಅವರ ಜೊತೆಗೆ ನಾನೀಗ ಮಾತಾಡಲಿಕ್ಕಿದ್ದೇನೆ. ನಮಸ್ಕಾರ ಸರ್. ಹಲೋ ಎಸ್, ಲೈನ್ ಕಟ್ ಆಗಿದೆ. ನಾನು ಮತ್ತೆ ಮಾತಾಡ್ತೇನೆ. ಅದೇ ಇವತ್ತು ಸಂಜೆ ಲಕ್ಷ್ಮೀ ತೀರ್ಥ ಸರೋವರದ ಉದ್ಘಾಟನೆ ನಡೀಲಿಕ್ಕೆ ಉಂಟು. ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರು, ಉಡುಪಿ ಕಾಣಿಯೂರು ಮಠದ ಸ್ವಾಮೀಜಿಯವರವರು ಈ ಒಂದು ಲಕ್ಷ್ಮೀ ತೀರ್ಥ ಸರೋವರವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ಸಂಜೆ ವೇಳೆಗೆ ನೂತನ ರಾಜಗೋಪುರದ ಸಮರ್ಪಣೆ ಅಥವಾ ಅದರ ಉದ್ಘಾಟನೆ ಕೂಡ ನಡೀಲಿಕ್ಕೆ ಉಂಟು. ಈ ಒಂದು ಉದ್ಘಾಟನೆಯನ್ನು ವೇದಪ್ರಕಾಶಂ ಶ್ರೇಯಾನ್ ಅವರು, ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಮುಂಬೈ ಸಮಿತಿ, ಬಾಂಬೆಯ ವೇದಪ್ರಕಾಶ್ ಅವರು ಈ ಒಂದು ರಾಜಗೋಪುರವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಸಂಜೆ 5:30ಕ್ಕೆ ಉಗ್ರಾಣ ಮುಹೂರ್ತ ನಡೀಲಿಕ್ಕುಂಟು. ಉಡುಪಿಯ ಪ್ರಸಿದ್ಧ ಕಿದಿಯೂರು ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾಗಿರುವಂಥ ಭುವನೇಂದ್ರ ಕಿದಿಯೂರವರು ಈ ಒಂದು ಉಗ್ರಾಣ ಮುಹೂರ್ತವನ್ನು ನೆರವೇರಿಸಲಿದ್ದಾರೆ. ಉಗ್ರಾಣ ದೇವಸ್ಥಾನದ ವಿಚಾರಕ್ಕೆ ಬರುವಾಗ ದೇವಸ್ಥಾನದ ಜಾತ್ರೆ, ಉತ್ಸವ ಜೊತೆಗೆ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಉಗ್ರಾಣಕ್ಕೆಂದು ವಿಶೇಷವಾದಂಥ ಮಹತ್ವ ಉಂಟು. ಭಕ್ತರು, ಊರ ಜನರು ಕೊಟ್ಟಂಥ ಎಲ್ಲ ಕಾಣಿಕೆಗಳು, ಎಲ್ಲ ಸೊತ್ತುಗಳು ಅದು ಈ ಉಗ್ರಾಣಕ್ಕೆ ಬಂದು ಸೇರುತ್ತೆ. ಸೊ ಅದಕ್ಕೆ ಕೂಡ ಒಂದು ವಿಶೇಷವಾದಂಥ ಮಹತ್ವ, ಜೊತೆಗೆ ಒಂದು ಪಾವಿತ್ರ್ಯತೆ ಇರುತ್ತೆ. ಎಲ್ಲವೂ ಕೂಡ ಒಂದು ಕಾಣಿಕೆಯ ರೂಪದಲ್ಲಿ ಭಕ್ತರಿಂದ ಬಂದು ಸೇರುವಂಥದ್ದು. ಹಾಗಾಗಿ ಅದನ್ನು ಅಲ್ಲಿ ಯದ್ವಾತದ್ವಾಗಿ ಜೋಡಿಸಿಡುವ ಹಾಗೆ ಕೂಡ ಇಲ್ಲ. ಇಡಬೇಕಾದ ಜಾಗದಲ್ಲಿ, ಇಡಬೇಕಾದ ಸ್ಥಳದಲ್ಲಿ, ಉಗ್ರಾಣದಲ್ಲೇ ದೇವಸ್ಥಾನಕ್ಕೆ ಆ ಜಾತ್ರೆಯ ಸಂದರ್ಭದಲ್ಲಿ
ಆ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನಿರ್ಮಿಸಲಾಗಿರುವಂಥ ಉಗ್ರಾಣದಲ್ಲೇ ಈ ಹೊರೆಕಾಣಿಕೆಯ ಸ್ವರೂಪದಲ್ಲಿ ಬಂದಿರುವಂಥ ಸುತ್ತುಗಳನ್ನು ಇಡುವಂಥದ್ದು. ಹಾಗಾಗಿ ಉಗ್ರಾಣಕ್ಕೆ ಒಂದು ವಿಶೇಷವಾದಂಥ ಮಹತ್ವ ಮತ್ತು ಪಾವಿತ್ರ್ಯ. ಹಾಗಾಗಿ ಉಗ್ರಾಣ ಮುಹೂರ್ತ ಅನ್ನೋದು ಕೂಡ ಭಾರಿ ವಿಶೇಷವಾಗಿರುವಂಥದ್ದು. ಮುಹೂರ್ತದ ನಂತರ ಅಲ್ಲಿ ಯಾರು ಕೂಡ ಬೇಕಂದಾಗಿ ಎಲ್ಲ ಹೋಗಿ ಬರುವ ಹಾಗೆ ಇರುವುದಿಲ್ಲ. ಒಂದಷ್ಟು ಶಾಸ್ತ್ರೋಕ್ತವಾದಂಥ ನಿಯಮಾವಳಿಗಳು, ಕಟ್ಟುಕಟ್ಟಳೆಗಳನ್ನು ಪಾಲಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯ ದಿನದ ವಿಚಾರವೂ ಬೇರೆ, ಅಥವಾ ಉತ್ಸವ ಜಾತ್ರೆ ನೇಮ ಅಂತ ಬರುವಾಗ ಆವತ್ತಿನ ದಿನದ ಉಗ್ರಾಣ ಬೇರೆ. ಅದಕ್ಕೆ ಇರುವಂಥ ಮಹತ್ವ, ಅದಕ್ಕೆ ಇರುವಂಥ ಒಂದು ಪಾವಿತ್ರ್ಯತೆ ಅದು ಆಗಮಶಾಸ್ತ್ರದಲ್ಲಿರ್ಬೋದು, ಅಥವಾ ಒಟ್ಟು ಒಂದು ನಂಬಿಕೆಯ ದ್ರಾವಿಡ ಪರಂಪರೆಯಲ್ಲೂ ಇರಬಹುದು, ಸ್ಥಳೀಯ ತುಳುನಾಡ ಪರಂಪರೆಯಲ್ಲಿ ಕೂಡ ಇರಬಹುದು. ಒಂದು ವಿಶೇಷವಾದಂಥ ಒಂದು ಗೌರವದ ಮತ್ತು ಭಕ್ತಿಯ ಸ್ಥಾನಮಾನ. ಹಾಗಾಗಿ ಉಗ್ರಾಣ ಮುಹೂರ್ತ ಇವತ್ತು ಸಂಜೆ 5:30 ಗಂಟೆಗೆ ನಡೀಲಿಕ್ಕಿದೆ. ಆಮೇಲೆ ಮೊದಲ ದಿವಸದ ಧಾರ್ಮಿಕ ಸಭಾ ಕಾರ್ಯಕ್ರಮ ಸಂಜೆ 6 ಗಂಟೆಗೆ ನಡೀಲಿಕ್ಕೆ ಇರುವಂಥದ್ದು. ಸಂಜೆ 6 ಗಂಟೆಗೆ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅನುವಂಶಿಕ ಮುಕ್ತೇಶ್ವರರು ಕಟೀಲು ಶ್ರೀ ವಾಸುದೇವ ಅಸರಣ್ಣರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಮಾಹೆ ಕುಲಪತಿ ಮಣಿಪಾಲ ಮಾಹೆ ಕುಲಾಧಿಪತಿ ಡಾಕ್ಟರ್ HS ಬಳ್ಳಾಳ್ ಅವರು ಈ ಒಂದು ಸಂದರ್ಭದಲ್ಲಿ ಗೌರವ ಉಪಸ್ಥಿತಲ್ಲಿರ್ತಾರೆ. ಮತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾಡೋಜ ಡಾಕ್ಟರ್ G ಶಂಕರ್ ಅವರು, ಅಧ್ಯಕ್ಷರು ಬ್ರಹ್ಮಕಲಶ ಪುಣ್ಯೋತ್ಸವ ಸಮಿತಿ ಮತ್ತು ಗೌರವಾಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲ, ಇವರು ನಾಡೋಜ G ಶಂಕರ್ ಅವರು ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಅನೇಕ ಮಂದಿ ಗಣ್ಯರು ಇವತ್ತಿನ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಪಡುತ್ತಾರೆ. ಮುಖ್ಯ ಅತಿಥಿಗಳಾಗಿ ಕಾಪು ಕ್ಷೇತ್ರದ ಎಮ್.ಎಲ್.ಎ. ಲಾಲಾಜಿ ಆರ್ ಮೆಂಡನ್ ಅವರು ಮಗುವೀರ ಸಮುದಾಯವನ್ನು ಪ್ರತಿನಿಧಿಸ್ತಾ ಇರುವಂಥ ಒಬ್ಬ ಶಾಸಕರು. ನಮ್ಮ ಜೊತೆಗೆ ವಸಂತ ಅಮೀನ್ ಅವರು ಎಸ್ ಸರ್ ನಮಸ್ಕಾರ. ನಾನು ಎರಡು ವಿಚಾರಗಳನ್ನು ನಿಮ್ಮ ಹತ್ರ ಮಾತನಾಡಬೇಕಾಗಿದೆ. ಒಂದು, ಇವತ್ತು ನಡೀತಾ ಇರುವಂಥ ಹೊರೆಕಾಣಿಕೆ ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಚಾರಗಳು, ಜೊತೆಗೆ ಮಹಾಲಕ್ಷ್ಮಿ ದೇವಸ್ಥಾನ ಮತ್ತು ಮಗುವೀರ ಸಮುದಾಯದ ನಡುವಿನ ಒಂದು ಅವಿನಾಭಾವ ಸಂಬಂಧ, ಈ ಎರಡು ವಿಚಾರಗಳನ್ನು ನಾನು ನಿಮ್ಮ ಹತ್ರ ಮಾತಾಡಬೇಕಾಗಿದೆ. ಸ್ವಲ್ಪ ನೀವು ಸೈಲೆಂಟ್ ಇರುವಂತ ಒಂದು ಪ್ರದೇಶಕ್ಕೆ ಬಂದು ನಿಂತುಕೊಳ್ಳಿ. ಆಯ್ತು. ಓಕೆ. ಎನಿಯೋ ಈಗ ಇದು ವಸಂತ್ ಅವರೇ, ಹೊರೆಕಾಣಿಕೆ ನೀವು ಈಗ ಎಲ್ಲಿಂದ ಆರಂಭಿಸಿದ್ರಿ? ನೀವು ನಿಮ್ಮ ವಾಹನ ಅಥವಾ ನಿಮ್ಮ ಮೆರವಣಿಗೆ ಎಲ್ಲಿಂದ ಆರಂಭವಾಯಿತು ಅಂತ ನೀವು ಈಗ ಸೇರಿಕೊಂಡಿರುವ? ಮಗುವೀರ ಮಹಾಸಭದ್ದು ಹೊರೆಕಾಣಿಕೆ ಬೈಕಂಪಾಡಿ ಗೋಪಾಲಕೃಷ್ಣ ಭಜನಾ ಮಂದಿರದಿಂದ ಬೈಕಂಪಾಡಿ ಮಗುವೀರ ಮಹಾಸಭದ ಎಲ್ಲಾ ಅಂಗಸಂಸ್ಥೆಗಳ ಮುಖಾಂತರ ಎಲ್ಲರೂ ಸೇರ್ಕೊಂಡು ನಾವು ಹೊರೆಕಾಣಿಕೆಯನ್ನ ಹಚ್ಚಿಸ್ತಾ ಇದ್ದೇವೆ ನಮ್ಮ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಹೌದು, ಈಗಲೂ ನಾವು ಹೊರೆಕಾಣಿಕೆಯಲ್ಲಿ ನಾವು ಪಾಲ್ಗೊಂಡಿದ್ದೇವೆ, ಮೆರವಣಿಗೆಯಲ್ಲಿ ಇದ್ದೇವೆ ನಾವು ಇವಾಗ. ಹೌದು, ಇದು ವಸಂತ್ ಅವರೇ ಭಾರಿ ವಿಶಿಷ್ಟವಾದಂತ ಮತ್ತು ಭಾರಿ ಅಪರೂಪವಾದಂತ ಒಂದು ಹೊರೆಕಾಣಿಕೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಉಡುಪಿ ಜಿಲ್ಲೆಯ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಈಚೆ ತಲಪಾಡಿ ಉಚ್ಚಿಲದಿಂದ ತನಕ ಏನು ಈ ಒಂದು ಹೊರೆಕಾಣಿಕೆ ಯಾತ್ರೆ ನಡೀತಾ ಉಂಟು. ಉಪ್ಪಳದಿಂದ ಶಿರೂರು, ಕಾಸರಗೋಡು ಜಿಲ್ಲೆಯ ಉಪ್ಪಳದಿಂದ 62 ಗ್ರಾಮ ಸಭೆಗಳು ಇದರಲ್ಲಿ ಮಗುವೀರ ಗ್ರಾಮ ಸಭೆಗಳು ಇದರಲ್ಲಿ ಪಾಲ್ಗೊಳ್ತವೆ. ಎಲ್ಲ 262 ಗ್ರಾಮ ಸಭೆಯವರು ಭಾಗವಹಿಸ್ತಾ ಇದ್ದೀರಿ. ಹೌದೌದು. ಬಹುಶಃ ಇಡೀ ನಮ್ಮ ಕರಾವಳಿಯಲ್ಲೇ ಬಾರಿ ಒಂದು ಅಪರೂಪದ ಈ ಒಂದು ಹೊರೆಕಾಣಿಕೆ ಯಾತ್ರೆ ಅಂತ ಹೇಳಿಬಹುದು ಅಲ್ವಾ? ಹೌದು, ಅಭೂತಪೂರ್ವ ಒಂದು ಕಾರ್ಯಕ್ರಮ ಇದು, ಒಂದು ಹೊರೆಕಾಣಿಕೆ. ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಇಷ್ಟು ದೊಡ್ಡ ವ್ಯಾಪ್ತಿಯಲ್ಲಿ ಅಥವಾ ಇಷ್ಟು ದೊಡ್ಡ ಸಾಲಿನಲ್ಲಿ ಹೊರೆಕಾಣಿಕೆಯನ್ನು ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಹೌದೌದೌದು.
ಬಹುಶಃ ನೀವು ಹೇಳಿದಾಗ 262 ಗ್ರಾಮ ಸಭೆಯ ಮೊಗವೀರ ಸಮುದಾಯದವರು ಕೂಡ ಇವತ್ತು ಈ ಒಂದು ಹೊರೆ ಕಾಣಿಕೆಯಲ್ಲಿ ಪಾಲ್ಪಡಿತಾ ಇದ್ದಾರೆ. ಸಾಧಾರಣ ಒಂದು 2000 ಗಾಡಿ ಇದೆ ಹೊರೆ ಕಾಣಿಕೆದು. ಓಕೆ. ಅದರ ಒಟ್ಟಿಗೆ ನಮ್ದು ಬೇರೆ ಜನಗಳನ್ನ ಕರ್ಕೊಂಡು ಹೋಗುವಂತ ವೆಹಿಕಲ್ ಕೂಡ ಇದೆ, ಬಸ್ ಮತ್ತೆ ಪ್ರೈವೇಟ್ ವೆಹಿಕಲ್ಸ್ ಎಲ್ಲ ಇದೆ ನಮ್ಮ ಕೆಲವು. ಸುಮಾರು 2000ದಷ್ಟು ಹೊರೆ ಕಾಣಿಕೆಯ ಗಾಡಿಗಳು. ಓಹೋ 2000ದಷ್ಟು ಗಾಡಿಗಳು ಇವತ್ತು ಪಾಲ್ಗೊಳ್ತಾ ಹೌದು. ಅಂದ್ರೆ ಅದರಲ್ಲಿ ಇದರಲ್ಲಿ ನಾವು ಅಂದ್ರೆ ಉತ್ತರ ವಿಭಾಗ ಮತ್ತು ದಕ್ಷಿಣ ವಿಭಾಗ ಅಂತ 2 ವಿಭಾಗ ಮಾಡ್ಕೊಂಡಿದ್ದೇವೆ. ಸರಿ. ಇಂದು ಶಿರೂರಿಂದ ಉಚ್ಚಿಲ ತನಕ ಉತ್ತರ ವಿಭಾಗ, ಕಾಪುವಿನಿಂದ ಇಲ್ಲಿ ನಮ್ದು ಉಪ್ಪಳ ತನಕ ದಕ್ಷಿಣ ವಿಭಾಗ. 2 ವಿಭಾಗದಿಂದ 2 ಕಡೆಯಿಂದ ಹೊರ ಕಾಣಿಕೆ ಬರ್ತಾ ಉಂಟು. ಆ ಕಡೆಯಿಂದ 1000 ಗಾಡಿ, ಈ ಕಡೆಯಿಂದ 1000 ಗಾಡಿ ಹೊರ ಕಾಣಿಕೆದು. ಅದರ ಜೊತೆಗೆ ಇನ್ನಿತರ ಗಾಡಿ ಸೇರಿದ್ರೆ ಸಾಧಾರಣ ಬಹಳಷ್ಟು ಗಾಡಿಗಳು ಇವೆ ಇದರಲ್ಲಿ. ಹೌದು. ನಾವು ಮತ್ತೆ ಇಲ್ಲಿ ಯಜಮಾಡಿಯಲ್ಲಿ ನಾವು ಎಲ್ಲರೂ ಬಂದು ಇವಾಗ ಅಲ್ಲಿ ಮಧ್ಯಾಹ್ನದ ಭೋಜನ ಎಲ್ಲ ಸ್ವೀಕರಿಸಿಕೊಂಡು 3 ಗಂಟೆಗೆ ಪಡುಬಿದ್ರಿಯಿಂದ ನಡ್ಕೊಂಡು ಪ್ರೊಸಿಷನ್ ಮೂಲಕ ನಡ್ಕೊಂಡು ನಾವು ದೇವಸ್ಥಾನಕ್ಕೆ ತಲುಪ್ತೇವೆ. ಭಾರಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುವಂತಹ ಒಂದು ಕಾರ್ಯಕ್ರಮ ಇದು. ಹೌದೌದು. ಈ ಮೊಗವೀರ ಸಮುದಾಯ ಮತ್ತು ಮಹಾಲಕ್ಷ್ಮಿ ದೇವಸ್ಥಾನದ ಇರುವಂತ ಒಂದು ಸಂಬಂಧ, ನಂಬಿಕೆ, ನಡ್ಕೊಳ್ಳುವ ವಿಚಾರದ ಬಗ್ಗೆ ಒಂದೆರಡು ಮಾಹಿತಿಗಳನ್ನು ಸ್ವಲ್ಪ ನೀವು ಹಂಚಿಕೊಳ್ಬೇಕು. ಅಂದ್ರೆ ಉಚ್ಚಿಲ ಮಹಾಲಕ್ಷ್ಮಿ ಅಂದ್ರೆ ನಮ್ದು ಮೊಗವೀರ ಸಮಾಜದ ಒಂದು ದೇವಸ್ಥಾನ. ಬಹಳ ಹಿಂದಿನ ಕಾಲದಿಂದ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಂತ ದೇವಸ್ಥಾನ, ಆರಾಧಿಸ್ಕೊಂಡು ಬಂದಂತ ಒಂದು ದೇವರು. ಸರಿ. ನಮ್ದು ಮುಖ್ಯವಾಗಿ ನಮ್ದು ಉದ್ಯೋಗ ಕುಲಕಸಬು ನಮ್ದು ಮೀನುಗಾರಿಕೆ. ಹೌದು. ನಾವು ಆ ದೇವರ ಹತ್ರ ಏನನ್ನು ಬೇಡ್ಕೊಂಡು ಹೋದ್ರು ಕೂಡ ದೇವರು ನಮ್ಗೆ ಎಲ್ಲರೂ ನಮ್ಗೆ ಕೊಟ್ಟಿದ್ದಾರೆ, ಇನ್ನು ಕೊಡ್ತಾರೆ ಅನ್ನೋಂತ ನಮ್ಗೆ ನಂಬಿಕೆ ಇದೆ ನಮ್ಗೆಲ್ರಿ, ನಮ್ಮ ಸಮಾಜಕ್ಕೆ. ಆಗಿರುವಾಗ ಆ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡ್ಬೇಕು. ಹಾಗೆ ನಮ್ಗೆ ಸಂಬಂಧಪಟ್ಟ ಇನ್ನೊಂದು ದೇವಸ್ಥಾನ ಬೆನ್ನಕೂತ್ರ ಕುಲಮಾಸಿ ಎಂಬ ದೇವಸ್ಥಾನ ಇದೆ. ಆ ದೇವಸ್ಥಾನ ಕೂಡ ನಮ್ದು ಜೀರ್ಣೋದ್ಧಾರ ಆಗಿದೆ. ಆ ನಂತರ ನಾವು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡ್ತಾ ಇದ್ದೇವೆ. ಇವಾಗ ಜೀರ್ಣೋದ್ಧಾರ ಕಾರ್ಯಕ್ರಮಗಳೆಲ್ಲ ಆಗಿ ಇವಾಗ ಬ್ರಹ್ಮಕಲಶದ ಹಂತಕ್ಕೆ ಬಂದಿದ್ದೇವೆ ನಾವು. ಇವತ್ತಿಂದ 15 ತಾರೀಕು ತನಕ ಎಲ್ಲ ಬ್ರಹ್ಮಕಲಶೋತ್ಸವದ ಜೀರ್ಣೋದ್ಧಾರ ಎಲ್ಲ ಆಗಿ ಎಲ್ಲ ಕಾರ್ಯಕ್ರಮ, ಪ್ರತಿಷ್ಠಾಪನಾ ಕಾರ್ಯಕ್ರಮ, ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ, ಹೊರೆ ಕಾಣಿಕೆ ಕಾರ್ಯಕ್ರಮ, ನಾಗಮಂಡಲೋತ್ಸವ ಕಾರ್ಯಕ್ರಮ, ಎಲ್ಲಾ ಕಾರ್ಯಕ್ರಮಗಳು 15 ದಿನಗಳಲ್ಲಿ ನಿರಂತರ ನಡೀತಾ ಇದೆ. ಒಂದು ಅಭೂತಪೂರ್ವವಾದಂತ ಕಾರ್ಯಕ್ರಮ. ಹೌದೌದೌದೌದು. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಪಾಲ್ ಪಡೆಯುವುದೇ ಬಾರಿ ಒಂದು ಪುಣ್ಯ ಯೋಗ ಭಾಗ್ಯ ಅಂತ. ಪುಣ್ಯ ಯೋಗ್ಯ ಭಾಗ್ಯ ಅಂತ ಹೇಳ್ಬೇಕು. ನಮ್ಗೆ ಕೊಟ್ಟಿದ್ದ ಭಾಗ್ಯ. ಮಹಾಲಕ್ಷ್ಮಿ ದೇವರ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದೇ ನಮ್ಗೆ ಒಂದು ದೊಡ್ಡ ಪುಣ್ಯ ಭಾಗ್ಯ, ಸಂತೋಷದ ವಿಚಾರ ಸಮಾಜಕ್ಕೆ. ಹೌದು, ಖಂಡಿತ. ಹೌದು. ವಸಂತ ಮೀನವರೇ, ಎಸ್, ನೀವು ಏನು ಈ ಒಂದು ಕಾರ್ಯಕ್ರಮದಲ್ಲಿ ಬಾರಿ ಉತ್ಸಾಹದಿಂದ ಮತ್ತು ಭಾರಿ ಉಮೇದಿನಿಂದ ಮತ್ತು ತುಂಬಾ ಬಿಸಿ ಇದ್ದೀರಿ. ಈ ನಡುವೆ ಕೂಡ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು. ಎಸ್, ವಸಂತ ಮೀನವರು ಈ ಒಂದು ಹೊರೆಕಾಣಿಕೆಯ ಸರತಿ ಸಾಲಿನಲ್ಲೇ ಇದ್ದಾರೆ. ನಡುವೆ ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಸುಮಾರು 2000ದಷ್ಟು ವಾಹನಗಳು, 2000ದಷ್ಟು ಲೆಕ್ಕ ಮಾಡಿ, 100 ಅಲ್ಲ, ನಮಗೊಂದು 100 ಗಾಡಿಗಳು ಹೈವೇನಲ್ಲಿ ಸಾಲಾಗಿ ನಿಂತ್ಕೊಂಡ್ರೆ ಅದು ಕಿಲೋಮೀಟರ್ ಗಟ್ಟಲೆ ಕಾಣುತ್ತೆ. 100-150 ಗಾಡಿಗಳು ಸಾಲಾಗಿ ನಿಂತುಬಿಟ್ರೆ ಕಿಲೋಮೀಟರ್ ಮೈಲುದ್ದ ಕಾಣಿಸುತ್ತೆ. ಅಂಥದ್ರಲ್ಲಿ 2000 ಗಾಡಿಗಳು ಇವತ್ತಿನ ಹೊರೆ ಕಾಣಿಕೆಯಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಇದೇನೋ ಸಣ್ಣ ವಿಚಾರ ಅಲ್ಲ. ಯಾವತ್ತೂ ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಯಾವ ಬ್ರಹ್ಮಕಲಶೋತ್ಸವ, ಯಾವ ಏನು ಜಾತ್ರೆ ಉತ್ಸವಕ್ಕೂ ಕೂಡ ಕರಾವಳಿ ಭಾಗದಲ್ಲಿ ಭಾಗಿಯಾದದ್ದು ಇಲ್ಲ. ಮತ್ತು ಎಸ್, ಅವರು ನೀಡಿರುವ ವಿವರಗಳ ಪ್ರಕಾರ ಸುಮಾರು 2-3 ಜಿಲ್ಲೆ, ಅದು ಕಾಸರಗೋಡಿನ ಉಪ್ಪಳದಿಂದ ಆರಂಭವಾಗಿ ಶಿರೂರು ತನಕದ 262 ಮೊಗವೀರ ಗ್ರಾಮ ಸಭೆಗಳವರು ಈ ಒಂದು ಹೊರೆಕಾಣಿಕೆಯ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. 262 ಮೊಗವೀರ ಗ್ರಾಮ ಸಭೆದವರು ಶಿರೂರಿನಿಂದ ಕಾಪು ತನಕ ಸುಮಾರು ಉತ್ತರ ವಲಯ ಅಂತ ಅವರು ಅಂದಾಜು ಮಾಡಿಕೊಂಡಿದ್ದಾರೆ. ಶಿರೂರಿನಿಂದ ಕಾಪು ತನಕ 1000 ವಾಹನಗಳು, ಹೊರೆಕಾಣಿಕೆಯ ವಾಹನಗಳು ಬರುವಂಥದ್ದು. ಈಚೆ ಕಡೆ ದಕ್ಷಿಣದ ಕಡೆಯಿಂದ ಅದು ಕಾಸರಗೋಡಿನ ಉಪ್ಪಳದಿಂದ ಕಾಪು ತನಕ ಮತ್ತೆ 1000 ವಾಹನಗಳು, ಹೊರೆಕಾಣಿಕೆಯ ವಾಹನಗಳು ಈ ಒಂದು
ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಅಂದರೆ ಸುಮಾರು 2,000 ವಾಹನಗಳು ಈ ಒಂದು ಹೊರೆಕಾಣಿಕೆಯ ಮೆರವಣಿಗೆಯಲ್ಲಿ ಶೋಭಾಯಾತ್ರೆಯಲ್ಲಿ ಇರುತ್ತೆ. ಪ್ರತಿಯೊಂದು ವಾಹನದಲ್ಲಿ ಕೂಡ ಜನ ಭಕ್ತಿಯಿಂದ ಮಗುವೀರ ಸಮುದಾಯದವರು ಊರ 10 ಸಮಸ್ತ ಏನು ಎಲ್ಲ ಸಮುದಾಯ ವರ್ಗದವರು ಕೊಟ್ಟಿರುವಂಥ ಕಾಣಿಕೆಗಳು ಆ ಹೊರೆಕಾಣಿಕೆಯಲ್ಲಿರುತ್ತೆ. ಅದು ರೈತರಾಗಿದ್ದರೆ ಅವರೇ ಬೆಳೆದಿರುವಂಥ ಫಸಲುಗಳನ್ನು ತಂದು ಕೊಟ್ಟಿರ್ತಾರೆ. ಅದು ತರಕಾರಿ ಇರ್ಬೋದು ಅಥವಾ ಇತರ ಹಣ್ಣು ಹಂಪಲು ಇರ್ಬೋದು ಅಥವಾ ಏನು ಅವರೇ ಬೆಳೆದಿರುವಂಥ ಅಕ್ಕಿಗಳನ್ನು ತಂದು ಕೊಡ್ತಾರೆ. ಇತರ ಭಕ್ತರು ಅದು ಅಂಗಡಿಯಿಂದ ಖರೀದಿಸಿದ ದವಸ ಧಾನ್ಯ, ಬೆಲ್ಲ, ಸಕ್ಕರೆ, ಉಪ್ಪು, ತೆಂಗಿನಕಾಯಿ ಇತ್ಯಾದಿಯಾಗಿ ಭಕ್ತಿಯಿಂದ ತಂದು ಕೊಡ್ತಾರೆ. ದೇವಸ್ಥಾನದ ಪೂಜಾ ಕೈಂಕರ್ಯಕ್ಕೆ, ಜೊತೆಗೆ ದೇವಸ್ಥಾನದ ಈ 15 ದಿವಸಗಳ ಅನ್ನದಾನದ ಕಾರ್ಯಕ್ರಮಕ್ಕೆ, ಅನ್ನಪ್ರಸಾದಕ್ಕಾಗಿ ಇವೆಲ್ಲವೂ ಬಳಕೆ ಆಗುತ್ತೆ. ಭಾರಿ ದೊಡ್ಡ ಮಟ್ಟದಲ್ಲಿ ಶೋಭಾಯಾತ್ರೆ, ರಥೋತ್ಸವ, ಇದು ಈ ಒಂದು ಹೊರೆಕಾಣಿಕೆಯ ಮೆರವಣಿಗೆ ನಡೆಯುವಂಥದ್ದು. ಅದು 262 ಮಗುವೀರ ಗ್ರಾಮ ಸಭಾದವರು ಜೊತೆಯಾಗಿ ಒಂದೇ ಸಾಲಿನಲ್ಲಿ ಬಂದು ಒಂದೇ ಕ್ಷಣದಲ್ಲಿ ಏಕಕಾಲದಲ್ಲಿ ಬಂದು ನಿಲ್ಲುವಂಥ ಈ ಗಳಿಗೆ ಇದೆಲ್ಲ, ಇದು ಒಂದು ಐತಿಹಾಸಿಕವಾದಂಥ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲೂ ಕೂಡ ಒಂದು ಐತಿಹಾಸಿಕವಾದಂಥ ಒಂದು ನಡವಳಿ ಇದು. ಈ 262 ಗ್ರಾಮ ಸಭಾದವರು ಕೂಡ ಬೇರೆ ಇಂಥ ಅವಕಾಶಗಳು ಒಟ್ಟೊಟ್ಟಿಗೆ ಬಂದು ನಿಲ್ಲೋದು ಸ್ವಲ್ಪ ಕಡಿಮೆ. ಎಲ್ಲರಿಗೂ ಆಯಾ ಊರಿನ ಅಥವಾ ಅವರವರ ಕಸುಬಿನ ಕಾರ್ಯಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಈ 262 ಮಗುವೀರ ಗ್ರಾಮ ಸಭಾದವರು ಕೂಡ ಇವತ್ತು ಒಂದೇ ಸರತಿ ಸಾಲಿನಲ್ಲಿ, ಅದು ಶಿರೂರಿನಿಂದ ಕಾಸರಗೋಡಿನ ಉಪ್ಪಳದಿಂದ ಕಾಪು ತನಕ ಒಂದು ಹಂತದಲ್ಲಿ, ಆಚೆ ಶಿರೂರಿನಿಂದ ಅದು ಉಚ್ಚಿಲ ತನಕ ಇನ್ನೊಂದು ಹಂತದಲ್ಲಿ ಬಂದು ನಿಲ್ಲುವಂಥದ್ದಿದ್ದಲ್ಲ, ಇದೇ ಭಾರಿ ದೊಡ್ಡ ಒಂದು ಕಣ್ತುಂಬಿಸಿಕೊಳ್ಳುವಂಥ ಅಥವಾ ಕಣ್ತುಂಬಿಸಿಕೊಳ್ಳಬೇಕಾದಂಥ ಒಂದು ಶೋಭಾಯಾತ್ರೆ. ಅದು ಸಹಸ್ರ ಸಂಖ್ಯೆಯಲ್ಲಿ ಜನ ಭಾಗವಹಿಸುವಂಥದ್ದು. ವಾಹನಗಳೇ 2,000 ಇರುತ್ತೆ ಮತ್ತು ಇನ್ನು ಸಾವಿರಾರು ಜನ ಇರ್ತಾರೆ. ಸಂಜೆ ವೇಳೆಗೆ ಎಲ್ಲರೂ ನಮ್ಮ ಪಡುಬಿದ್ರೆಯಿಂದ ಹೊರಟು ಅವರು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸಾಗಲಿಕ್ಕಿದ್ದಾರೆ. ನಮ್ಮ ಜೊತೆಗೆ ಗೌತಮ್ ಕೋಡಿಕಲ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಗೌತಮ್ ಅವರೇ. ಹಲೋ, ನಮಸ್ತೆ. ಇವತ್ತಿನ ಒಂದು ಬಾರಿ ಅಭೂತಪೂರ್ವವಾದಂಥ ಹೊರೆಕಾಣಿಕೆಯ ಮೆರವಣಿಗೆ ಏನು ಹೇಳಲಿಕ್ಕೆ, ಹೌದು, ಯಾವ ರೀತಿ ನಡೀತಾ ಉಂಟು, ಯಾವ ರೀತಿ ಆರಂಭವಾಗಿದೆ? ಇದೊಂದು ಮೊಗರ ಸಮಾಜದ ಒಂದು ಹಿಸ್ಟ್ರಿ ಅಂತ ಹೇಳಿಕೆ, ಇಷ್ಟೇ ಪುಟದಲ್ಲಿ ಒಂದು ಸೇರ್ತದೆ ಹೇಳಲಿಕ್ಕೆ ಏನು ತಪ್ಪಾಗಲಿಕ್ಕಿಲ್ಲ. ಖಂಡಿತ. ಯಾಕೆಂದ್ರೆ 2,000 ವಾಹನಗಳ ಬೃಹತ್ ಶೋಭಾಯಾತ್ರೆ, ಹೊರೆಕಾಣಿಕೆಯ ಶೋಭಾಯಾತ್ರೆ ಹೊರಟಿದೆ. ಉತ್ತರ ವಲಯ ಅಂದ್ರೆ ಶಿರೂರಿನಿಂದ ಕಾಪು ತನಕ 1,000 ವಾಹನಗಳು. ಅದೇ ರೀತಿ ಕಾಪುನಿಂದ ಉಪ್ಪಳ ತನಕ 1,000 ವಾಹನಗಳ ಬೃಹತ್ ಶೋಭಾಯಾತ್ರೆ. ಈ ವಾಹನದೊಂದಿಗೆ ಹಲವಾರು ವಿವಿಧ ವಿನೋದಾವಳಿ, ಟ್ಯಾಬ್ಲೋಗಳು, ಹುಲಿವೇಷ ತಂಡ, ವಾದ್ಯಗೋಷ್ಠಿ ಎಲ್ಲ ಇರುತ್ತದೆ. ಏನು ವಿಶೇಷ ಅಂದ್ರೆ ಕರೆಕ್ಟ್ ಆಗಿ 3 ಗಂಟೆಗೆ ಮಧ್ಯಾಹ್ನ ಎರ್ಮಲ್ ಪಡುಬಿದ್ರೆ ಜಂಕ್ಷನ್ ಇಂದ ಈ ಹೊರೆಕಾಣಿಕೆ ಮೆರವಣಿಗೆ ಚಾಲನೆ ಕೊಟ್ಟಿದ್ದಾರೆ. ನಮ್ಮ ಸಮಾಜದ ಮುಂದಾಡು ನವನಿರ್ಮಾಣದ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ನವನಿರ್ಮಾಣದ ರೂವಾರಿ ಡಾಕ್ಟರ್ ಜಿ ಶಂಕರ್ ಅವರು ನಮ್ಮ ದಕ್ಷಿಣ ವಲಯದ ಹೊರೆಕಾಣಿಕೆ ಮೆರವಣಿಗೆಯನ್ನು 3 ಗಂಟೆಗೆ ಸರಿಯಾಗಿ ನಮ್ಮ ಎರ್ಮಾಲ್ ನಲ್ಲಿ ಚಾಲನೆ ಕೊಡ್ಲಿಕ್ಕಿದ್ದಾರೆ. ಅದೇ ರೀತಿ 3 ಕಾಲಕ್ಕೆ ಮೂಳೂರು ಕಾಪಿನಲ್ಲಿ ಒಂದು 15 ಮಿನಿಟ್ಸ್ ಬಿಟ್ಟು ಉತ್ತರ ವಲಯದ ಮೆರವಣಿಗೆಗೆ ಚಾಲನೆ ಕೊಡಲಿಕ್ಕಿದ್ದಾರೆ. ಅಟ್ ಎ ಟೈಮ್ 2 ಸೈಡ್ ಅಲ್ಲಿ ಕೂಡ ಒಂದು ಬೃಹತ್ ಶೋಭಾಯಾತ್ರೆ ಮೆರವಣಿಗೆ ಇವತ್ತು ನಡಲಿಕ್ಕಿದೆ. ಇದು ಗೌತಮ್ ಅವರೇ, ನೀವು ಎಲ್ಲಿಂದ ಸೇರ್ಪಡೆಗೊಂಡ್ರಿ ಈ ಒಂದು? ನಾವೀಗ ನಮ್ಮ ಮಂಗಳೂರಿಂದ ಸಾಧಾರಣ ಒಂದು ಆಲ್ಮೋಸ್ಟ್
ಒಂದು 600 to 700 ವೆಹಿಕಲ್ಸ್ ಆಲ್ರೆಡಿ ನಮ್ಮ ಮಂಗಳೂರು ವಲಯದಿಂದ ಅಂದ್ರೆ ಕೂಲೂರು ತನಕ ಉಪ್ಪಳದಿಂದ ಕೂಲೂರು ತನಕ ಆಲ್ಮೋಸ್ಟ್ ಒಂದು 700 ವೆಹಿಕಲ್ಸ್ ಈಗ ಜಾಯಿನ್ ಆಗಿದೆ. ನಾವು ಉರ್ವ ಮಾರಿಯಮ್ಮ ದೇವಸ್ಥಾನದಿಂದ ಅರೌಂಡ್ 100 ವೆಹಿಕಲ್ಸ್ ಹೊರಟಿದೆ. ಅಲ್ಲಿ ಉರ್ವ ಮಾರಿಯಮ್ಮ ದೇವಸ್ಥಾನದ ಅಕ್ಕಪಕ್ಕ ಗ್ರಾಮಗಳಿಂದ ಕುದ್ರೋಡಿ, ಬೊಕ್ಕಪಟ್ಟಣ, ಬೋಳೂರು, ಹಾಗೆ ನಮ್ಮ ಬಂದರು ಮೀನುಗಾರಿಕಾ ಬಂದರಿನಿಂದ 200 ವೆಹಿಕಲ್ಸ್, ಈಗ ಎಲ್ಲ ನಾವು ಒಟ್ಟಾಗಿ ಸೇರ್ಕೊಂಡು ಯಜಮಾಡಿ ಗ್ರೌಂಡ್ ಅಲ್ಲಿ ಈಗ ಸೇರಿ ಮತ್ತೆ ಪಡುಬಿದ್ರೆ ಬ್ರಿಡ್ಜ್ ನಂತರ ಈ ಹೊರೆಕಾಣಿಕೆ ಮೆರವಣಿಗೆಗೆ ಚಾಲನೆ. ಈಗ ಮಗುವೀರ ಸಮಾಜದ ಇದರಲ್ಲಿ ನಮ್ಮ ಮಗುವೀರ ಸಮಾಜದ ಗುರುಗಳು ಮಾಧವಮಂಗಳ ಗುರುಗಳ ಸ್ತಬ್ಧಚಿತ್ರ, ಮತ್ತೆ ನಮ್ಮ ಆರತಿ ದೇವ ಬಬ್ಬರಿಯ ದೈವದ ಸ್ತಬ್ಧಚಿತ್ರ, ನಮ್ಮ ಉರ್ವ ಮಾರಿಯಮ್ಮ ದೇವಸ್ಥಾನದ ಸ್ತಬ್ಧಚಿತ್ರ, ಉಳ್ಳಾಲ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಸ್ತಬ್ಧಚಿತ್ರ, ಹಾಗೇನೆ ದಕ್ಷಿಣ ವಲಯದಲ್ಲಿ, ಉತ್ತರ ವಲಯದಲ್ಲಿ ಪಕ್ವಾಡಿ ಮಹಿಷಾಮರ್ದಿನಿಯ ಸ್ತಬ್ಧಚಿತ್ರ, ಬಾರ್ತೂರು ಕುಲಮಾಸ್ತ್ರಮ್ಮನವರ ಸ್ತಬ್ಧಚಿತ್ರ, ಮತ್ತೆ ಇದರೊಂದಿಗೆ ನಮ್ಮ ತುಳು ಸಂಸ್ಕೃತಿಗೆ ಸಂಬಂಧಪಟ್ಟ ಏನೆಲ್ಲ ಹುಲಿವೇಷ ಆಗಿರ್ಬೋದು, ಇಂಥದೆಲ್ಲ ಇತ್ಯಾದಿಗಳು ಈ ಸ್ತಬ್ಧಚಿತ್ರದಲ್ಲಿ ನೋಡ್ಲಿಕ್ಕೆ ಸಿಗ್ಬಹುದು. ಇದು ಮೆರವಣಿಗೆಯಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ಬಹುದು. ಒಂದು ಎಲ್ಲಾ ರೀತಿಯ ಇದು ಅಂದಾಜು ಒಂದು ಅರೌಂಡ್ 46 ಐಟಮ್ಸ್ ನಾವು ಕೊಂಬು, ಬ್ಯಾಂಡ್, ವಾದ್ಯ, ಟ್ಯಾಬ್ಲೋ ಇದೆಲ್ಲ ಸೇರಿ ಒಂದು ಮಂಗಳೂರು ವಲಯದಿಂದ ಒಂದು 46 ಐಟಮ್ಸ್ ಇದರಲ್ಲಿದೆ. ಜೊತೆಗೆ ಹೊರೆಕಾಣಿಕೆಯ ವಾಹನಗಳು 1000. ಆದರೆ ತುಂಬಾ ವರ್ಣಮಯವಾದಂತ ಒಂದು ಸಂಭ್ರಮದ ಮೆರವಣಿಗೆ ಇದು. ಏನೋ 46 ವಿವಿಧ ರೀತಿಯ ಕಲಾ ಪ್ರಕಾರಗಳು. ಇದು ಬರೀ ಮಂಗಳೂರು ವಲಯ, ಇದು ಉಡುಪಿ ವಲಯದು ಹೀಗೇನೆ ಅವರದು ಇಷ್ಟೇ ಇದೆ. ಬಾರಿ ಇದು ಗೌತಮ್ ಅವರೇ, ಬಾರಿ ಒಂದು ಅಭೂತಪೂರ್ವವಾದ ಮೆರವಣಿಗೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಡೀ ನಾವು ಕರಾವಳಿಯ ಭಾಗದಲ್ಲಿ ಯಾವತ್ತೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಈ ರೀತಿಯ ಇಷ್ಟು ದೊಡ್ಡ ವ್ಯಾಪ್ತಿಯಲ್ಲಿ, ಸುದೀರ್ಘ ವ್ಯಾಪ್ತಿಯಲ್ಲಿ ಮತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿಕೊಂಡು ಹೊರೆ ಕಾಣಿಕೆ ಮಾಡುವುದನ್ನೇ ನಾವು ನೋಡಿರಲಿಲ್ಲ. ಇದು ಪ್ರಥಮ ಬಾರಿಗೆ. ಯಾಕಂತ ಹೇಳಿದ್ರೆ ನಾವು 3 ಜಿಲ್ಲೆಯ ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೇರವಾಗಿ ಏಕಕಾಲಕ್ಕೆ ಒಂದು ನೇರ ಸಾಲಿನ ಸಮಾಜದ ಶಕ್ತಿ ಪ್ರದರ್ಶನ ಅಂತ ಹೇಳಲಿಕ್ಕೆ ತಪ್ಪಲ್ಲ. ಖಂಡಿತವಾಗಿ ಒಂದು ಐಕ್ಯತೆಯ ಪ್ರದರ್ಶನ. ಹೌದು, ಖಂಡಿತವಾಗಿಯೂ ಮಹಾಲಕ್ಷ್ಮಿ ದೇವರನ್ನು ನಂಬಿಕೊಂಡು ಬಂದವರು. ಇದು ಅನಾದಿ ಕಾಲದಿಂದಲೂ ಕೂಡ ಒಂದು ಕುಲಸ್ವಾಮಿ ಅಂತ ನೀವು ನಂಬಿಕೊಂಡು ಬಂದವರಲ್ವಾ? ಹೌದು, ಮಾಧವಮಂಗಳ ಗುರುಗಳು ನಮ್ಮ ಕುಲಗುರುಗಳು. ಈಗ ಡಾಕ್ಟರ್ ನಾಡೋಜ ಜಿ ಶಂಕರ್ ಇವರ ಮುಂದಾಳುತ್ವದಲ್ಲಿ ನಮ್ಮ ಸಂಪೂರ್ಣ 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ನವ ನಿರ್ಮಾಣಗೊಂಡಿದೆ. ಅದೇ ರೀತಿ ಒಂದು ಸುಮಾರು 14 ಕೋಟಿ ರೂಪಾಯಿಯಲ್ಲಿ ಮಗುವೀರ ಭವನ ರಾಷ್ಟ್ರೀಯ ಹೆದ್ದಾರಿ ಎದ್ದು ನಿಂತಿದೆ. ದಿಸ್ ಹಸ್ ಬಿಕಮ್ ದ ಲ್ಯಾಂಡ್ ಮಾರ್ಕ್. ಖಂಡಿತವಾಗಿಯೂ ಒಂದು ಸಮುದಾಯದ ಒಂದು ಏನು ಭಾರಿ ದೊಡ್ಡ ಒಂದು ಮೈಲುಗಲ್ಲು. ಎಸ್ ಗೌತಮ್ ಅವರೇ, ಥ್ಯಾಂಕ್ ಯು. ಇವತ್ತಿನ ಈ ಒಂದು ಹೊರೆಕಾಣಿಕೆಯ ಶೋಭಾಯಾತ್ರೆ ಅದು ಎಷ್ಟೊಂದು ವರ್ಣಮಯವಾಗಿ ಮತ್ತೊಂದು ಕಲರ್ಫುಲ್ ಅಂತ ನಾವು ಹೇಳ್ತೇವೆ. ಶ್ರದ್ಧಾಭಕ್ತಿಯ ಜೊತೆಗೆ ತುಂಬ ವರ್ಣಮಯ ಮತ್ತು ಸಂಭ್ರಮದಿಂದ ನಡೀತಾ ಉಂಟು. ಇಡೀ ಕರಾವಳಿಯ ಜನಪದ ಬದುಕನ್ನು ಬಿಂಬಿಸುವಂಥ ಕಲಾ ಪ್ರಕಾರಗಳು ಒಂದೆಡೆ, ಜೊತೆಗೆ ಅಷ್ಟೇ ಶಿಸ್ತಿನಿಂದ ಸಾಲಾಗಿ ಸಾಗ್ತಾ ಇರುವಂಥ ಮಗುವೀರ ಸಮುದಾಯದ ಬಂಧುಗಳು. ಇಡೀ ಒಂದು ಮೆರವಣಿಗೆಯ ಸಂದರ್ಭದಲ್ಲಿ ನಾವು ಗೌತಮ್ ಅವರು ಇಲ್ಲಿಗೆ ಒಂದು ಕೊಟ್ಟ ವಿವರ ಪ್ರಕಾರ ಸುಮಾರು 46 ವಿವಿಧ ಕಲಾ ಪ್ರಕಾರಗಳು ಈ ಒಂದು ಮೆರವಣಿಗೆಗೆ ಕಳೆ ತಂದಿರುವಂಥದ್ದು. ಈ ಒಂದು ಶೋಭಾಯಾತ್ರೆಗೆ ಒಂದು ಆ ಕಿರೀಟಕ್ಕೆ ಒಂದು ಗರಿ ಅಂತ ಹೇಳ್ತೇವಲ್ಲ, ಆ ರೀತಿಯ ಒಂದು ಗರಿಯನ್ನು ತಂದುಕೊಟ್ಟಿರುವಂಥದ್ದು. ಒಟ್ಟು ಇಡೀ ಮಗುವೀರ ಸಮುದಾಯದ ಒಂದು ಅಸ್ಮಿತೆ ಅಂತ ನಾವೇನು ಹೇಳ್ತೇವೆ, ಐಡೆಂಟಿಟಿ. ಪ್ರತಿ ಸಮುದಾಯಕ್ಕೂ ತನ್ನದೇ ಆದಂಥ ಒಂದು ಐಡೆಂಟಿಟಿ ಇರುತ್ತೆ. ಒಂದು ಚಹರೆ ಮತ್ತು ಚರಿಯೆ ಅಂತ ಇರುತ್ತೆ ಪ್ರತಿಯೊಂದು ಸಮುದಾಯಕ್ಕೂ. ನಾವು ಸೋಷಿಯಲಾಜಿಕಲ್ ಹಿನ್ನೆಲೆಯಲ್ಲಿ, ಸಮಾಜಶಾಸ್ತ್ರೀಯ ಹಿನ್ನೆಲೆಯ ಒಳಗಡೆ ಮಾತನಾಡುವ ಸಂದರ್ಭದಲ್ಲಿ ಪ್ರತಿಯೊಂದು ಸಮುದಾಯಕ್ಕೂ ತನ್ನದೇ ಆದಂಥ ಒಂದು ಐಡೆಂಟಿಟಿ ಇರುತ್ತೆ, ಒಂದು ಗುರುತು ಇರುತ್ತೆ, ಒಂದು ಚರ್ಯೆ ಇರುತ್ತೆ. ಇದು ನಾವು ಮಗುವೀರ ಸಮುದಾಯದಲ್ಲಿ ಕೂಡ ನೋಡಿಕೊಂಡು ಬಂದವರು.
ಮಾಡಿಕೊಂಡು ಬಂದವರು. ಮೊಗವೀರ ಸಮುದಾಯದವರು ಅಂತ ಹೇಳಿದ್ರೆ ಅವರು ಐಕ್ಯತೆಗೆ ಅವರೊಂದು ಸಂಕೇತ, ಯೂನಿಟಿ. ಮೊಗವೀರ ಸಮುದಾಯದವರು ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟ ಆಚಾರ ವಿಚಾರ, ನಡೆ ನುಡಿ, ರಾಜಕೀಯ ಅಥವಾ ಏನೇ ವಿಚಾರಗಳು ಬಂದಾಗ ಒಟ್ಟಾಗಿ ಬಂದು ಏಕಧ್ವನಿಯ ಅಲ್ಲಿ ಅವರು ಒಂದಾಗ್ತಾರೆ. ಇದು ಮೊಗವೀರ ಸಮುದಾಯದ ಒಂದು ವಿಶಿಷ್ಟತೆ. ನಾವು ಅನೇಕ ಸಮುದಾಯಗಳನ್ನ ನಡುವೆ ಮೊಗವೀರ ಸಮುದಾಯಕ್ಕೆ ಇರುವಂಥ ಒಂದು ಯೂನಿಟಿ ಮತ್ತು ಒಂದು ಅದರ ಎಕ್ಸ್ಕ್ಲೂಸಿವ್ ಆದಂಥ ಇದು ಗುಣ, ಅದು ಅವರ ಐಡೆಂಟಿಟಿ. ಅದು ಮೊಗವೀರರು ಯಾವತ್ತೂ ಕೂಡ ಒಗ್ಗಟ್ಟಾಗಿ ಮತ್ತು ಒಂದು ನಿರ್ಣಯದ ಅಡಿ ಅವರು ಕೆಲಸ ಮಾಡ್ತಾರೆ. ಮತ್ತು ಅವರ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಧೈರ್ಯ, ತಂಕ. ತುಳುವಿನಲ್ಲಿ ತಂಕ ಅಂತ ಹೇಳ್ತೇವೆ. ನೀವು ಅದು ಚಾರಿತ್ರಿಕವಾಗಿ ಕೂಡ ಗಮನಿಸಬಹುದು. ಉಳ್ಳಾಳದ ರಾಣಿ ಅಬ್ಬಕ್ಕನ ಏನು ಸೈನ್ಯದಲ್ಲಿ ಮೊಗವೀರರಿಗೆ ವಿಶೇಷವಾದಂಥ ಸ್ಥಾನಮಾನ ಇತ್ತು. ಉಳ್ಳಾಳದ ರಾಣಿ ಅಬ್ಬಕ್ಕನ ಸೈನ್ಯದಲ್ಲಿ ಮೊಗವೀರರಿಗೆ ವಿಶೇಷವಾದ ಸ್ಥಾನಮಾನವಿತ್ತು. ಮತ್ತು ಆ ಸೈನ್ಯದ ಒಂದು ಮುಂಚೂಣಿಯಲ್ಲಿ ಇದ್ದವರು ಕೂಡ ಅವತ್ತಿನ ಕಾಲದ ಮೊಗವೀರ ಸಮುದಾಯದವರೇ. ರಾಣಿ ಅಬ್ಬಕ್ಕ ಅವತ್ತು 1500ರ ಆಸುಪಾಸಿನಲ್ಲಿ ಬ್ರಿಟಿಷ್ ಪೋರ್ಚುಗೀಸರ ಜೊತೆಗೆ ಕಾಳಗ ಯುದ್ಧ ಆಗತ್ತೆ. ಆ ಯುದ್ಧದ ಸಂದರ್ಭದಲ್ಲಿ ಅಬ್ಬಕ್ಕನ ಸೈನ್ಯದ ಮುಂಚೂಣಿಯ ಕಾಳಾಳುಗಳು ಯಾರು ಅಂತ ಇದ್ದರೆ ಅದು ಮೊಗವೀರರು. ಸೊ ಆ ಮೊಗವೀರರು ಎದುರು ನಿಂತು ಹೋರಾಟ ಮಾಡ್ತಾರೆ ಅಬ್ಬಕ್ಕನ ಸೈನ್ಯದಲ್ಲಿ. ಅಂದರೆ ವಿಶೇಷವಾದಂಥ ಒಂದು ಸ್ಥೈರ್ಯ ಇರುವವರು ಮೊಗವೀರರು. ಮತ್ತು ನೀವು ಗಮನಿಸಿ, ಅವರ ದೇಹದಾಢ್ಯ ಕೂಡ, ಅದು ಆ ಬಾಡಿ ಅಥವಾ ಫಿಸಿಕಲ್ ಸ್ಟ್ರಕ್ಚರ್ ಅಂತ ನಾವೇನು ಹೇಳ್ತೇವೆ, ಅದು ಕೂಡ ತುಂಬ ವೆಲ್ ಬಿಲ್ಟ್ ಬಾಡಿ ಅಂತ ನಾವೇನು ಹೇಳ್ತೇವೆ, ಆ ಥರದ್ದು ತುಂಬ ಸಮತೂಕದ ಒಂದು ದೇಹ ಪ್ರಕೃತಿ ಮೊಗವೀರ ಸಮುದಾಯದ ಜನರದ್ದು. ಅಂದರೆ ಶ್ರಮಜೀವಿಗಳು. ಇದಕ್ಕೆಲ್ಲ ಕಾರಣ ಶ್ರಮಜೀವಿಗಳು, ಕಡಲ ತಡಿಯಲ್ಲಿ ಬದುಕ್ತಾ ಇರುವವರು. ಸ್ವಾಭಾವಿಕವಾಗಿ ಪ್ರತಿನಿತ್ಯವೂ ಕಡಲಿನ ಜೊತೆಗೆ ಒಂದು ಅನುಸಂಧಾನ ಮಾಡುವವರು. ಅವರ ವೃತ್ತಿ ಅಂತ ಹೇಳಿದರೆ ನಾವು ನೀವೇನೋ AC ರೂಮ್ನಲ್ಲಿ ಕುಳಿತು ಕೆಲಸ ಕಾರ್ಯ ಮಾಡಬಹುದು, ಅಥವಾ ಇತರ ಕಚೇರಿಗಳಲ್ಲಿ ಕೆಲಸ ಅಥವಾ ಇತರ ಇದನ್ನು ವ್ಯವಸ್ಥೆಗಳಲ್ಲಿ ಕುಳಿತುಕೊಂಡು ಕೆಲಸ ಮಾಡಬಹುದು. ಆದರೆ ಮೊಗವೀರ ಜನ ಏನಂತ ಹೇಳಿದ್ರೆ ಅವರು ಈ ಮರಳಿನ ಜೊತೆಗೆ ಓಡಾಡ್ತಾ ಇರುವವರು, ಈ ದೋಣಿಗಳ ಜೊತೆಗೆ ಓಡಾಡ್ತಾ ಇರುವವರು, ಮತ್ತು ಸಮುದ್ರದಲ್ಲೇ ಓಡಾಡ್ತಾ ಇರುವವರು, ಅಥವಾ ಸಮುದ್ರ ಪಕ್ಕದ ನದಿಗಳಲ್ಲಿ ಹಿನ್ನೀರು, ಬ್ಯಾಕ್ ವಾಟರ್ ಅಂತ ನಾವು ಹೇಳ್ತೇವೆ, ಅದರ ಜೊತೆಗೆ ಪ್ರತಿನಿತ್ಯವೂ ಅನುಸಂಧಾನ ಮಾಡಿರೋರು. ಹಾಗಾಗಿ ಅವರ ಇಡೀ ಫಿಸಿಕಲ್ ಸ್ಟ್ರಕ್ಚರ್ ಇದೆ ಅಲ್ಲ, ಅವರ ದೇಹದಾಢ್ಯತೆ ಅದು ಅಷ್ಟು ಸಮತೂಕದ್ದು ಮತ್ತು ಅಷ್ಟು ಶಕ್ತಿಶಾಲಿಯಾಗಿರುವಂಥದ್ದು. ಆ ಕಾರಣಕ್ಕಾಗಿಯೇ ಅಬ್ಬಕ್ಕರಾಣಿಯ ಸೈನ್ಯದಲ್ಲಿ ಮೊಗವೀರರು ಮುಂಚೂಣಿಯ ಕಾಳಾಳುಗಳಾಗಿರುವಂಥದ್ದು ಆ ಕಾರಣಕ್ಕಾಗಿ. ಮತ್ತು ಅಷ್ಟೇ ನಂಬಿಕೆಯ ಜನರು, ಮಾತು ಕೊಟ್ಟರೆ ಅವರು ತಪ್ಪುವುದಿಲ್ಲ. ಮೊಗವೀರರ ಒಂದು ಆಚಾರ ವಿಚಾರದಲ್ಲಿ ಇವರ ಪ್ರಧಾನ ಮಾತು. ಒಮ್ಮೆ ಮಾತು ಕೊಟ್ಟರೆ ಅವರು ಮಾತಿಗೆ ತಪ್ಪುವ ಜನರೇ ಅಲ್ಲ. ಮತ್ತು ಇತ್ತೀಚಿನ ಕಾಲ ತನಕ ಕೂಡ ಮೊಗವೀರ ಸಮುದಾಯದ ಒಳಗಡೆ ಆಚಾರ ವಿಚಾರ, ನಂಬಿಕೆ, ವ್ಯವಹಾರ, ಮೀನಿನ ವ್ಯವಹಾರ ಎಲ್ಲವೂ ಕೂಡ ಬರೀ ಬಾಯಿ ಮಾತಿನ ಒಂದು ವಿಶ್ವಾಸದಲ್ಲೇ ನಡೀತಾ ಇದ್ದದ್ದು. ಕರಾರು ಅಗ್ರಿಮೆಂಟ್ ಅನ್ನುವಂಥದ್ದು ಇರೋದಿಲ್ಲ. ಇವತ್ತಿನ ಕಾಲದ ಪ್ರಕಾರದ ಟಸೆ ಪೇಪರು ಅಥವಾ ಕಾಗದ ಪತ್ರ ತುಂಬ ಮಾನ್ಯತೆ ಇರಲಿಲ್ಲ. ಕೇವಲ ಬಾಯಿ ಮಾತು, ಈ ನಾಲಿಗೆ ಮೂಲಕ ಹೇಳಿದಂಥ ಮಾತೆ ಅದು ಇಸ್ ಅ ಫೈನಲ್ ವರ್ಡಿಕ್ಟ್. ಅಷ್ಟರ ಮಟ್ಟಿಗೆ ಮೊಗವೀರ ಸಮುದಾಯ ಪರಸ್ಪರ ಒಂದು ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಇವತ್ತಿಗೆ ಕೂಡ ನಡೆಸಿಕೊಂಡು ಬಂದಿರುವಂಥ ಒಂದು ಸಮುದಾಯ. ನಾನು ಅಬ್ಬಕ್ಕರಾಣಿಯ ವಿಚಾರವನ್ನು ಹೇಳಿದಾಗೇನೆ ಇನ್ನೊಂದು ಹೋರಾಟವನ್ನು ನಾವು ನೆನಪಿಸಿಕೊಳ್ಳೋದಾದರೆ ಅದು ವೇಬ್ಯಾಕ್ 1836ರ ಅವಧಿಯಲ್ಲಿ 1837ರ ಅವಧಿಯಲ್ಲಿ ಕೊಡಗು ರೈತ ಬಂಡಾಯ ಅಂತ ನಡೀತದೆ. ಕೊಡಗು ರೈತ ಬಂಡಾಯ ಅಂತ ಬ್ರಿಟಿಷ್ ಸರ್ಕಾರದ, ಆವತ್ತಿನ ಕಾಲದ ಬ್ರಿಟಿಷ್ ಸರ್ಕಾರದ ವಿರುದ್ಧ ಈ ಕೊಡಗು ಮತ್ತು ದಕ್ಷಿಣ ಕನ್ನಡ ಪ್ರಾಂತ್ಯದ, ಅವತ್ತು ದಕ್ಷಿಣ ಕನ್ನಡ ಅದು ಉಡುಪಿ ಕಾಸರಗೋಡೆಲ್ಲ ಒಟ್ಟಾಗಿ ಇದ್ದಂಥ ಸನ್ನಿವೇಶ. ಕೊಡಗು ಮತ್ತು ಈ ಘಟ್ಟದ ಕೆಳಗಡೆ ಈ ಒಂದು ಪ್ರದೇಶದ ಜನ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಸಂಘಟಿಸ್ತಾರೆ. ಅದು 1837ರಲ್ಲಿ. ಆವತ್ತು ಇದೇ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ 5ನೇ ತಾರೀಕಿಗೆ ಅವರು ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಬ್ರಿಟಿಷರನ್ನು ಸೋಲಿಸಿ
ಬ್ರಿಟಿಷರ ಧ್ವಜವನ್ನು ಕೆಳಗೆ ಇಳಿಸಿ ತುಳುನಾಡಿನ ಧ್ವಜವನ್ನು ಏರಿಸ್ತಾರೆ. ಬ್ರಿಟಿಷರ ಧ್ವಜವನ್ನು ಇಳಿಸಿ ಅವರು ಈ ತುಳುನಾಡಿನ ಧ್ವಜವನ್ನು ಏರಿಸ್ತಾರೆ. ಸುಮಾರು 13 ದಿವಸಗಳ ಕಾಲ ಅವರು ಬ್ರಿಟಿಷರನ್ನು ಈ ಮಂಗಳೂರು ಪ್ರಾಂತ್ಯದಿಂದ ಅಟ್ಟಾಡಿಸಿ ಹೊರಗಡೆ ಓಡಿಸಿರ್ತಾರೆ. ಇದು 1837ರಲ್ಲಿ ನಡೆಯುವಂಥದ್ದು. ಕೊಡಗಿನಿಂದ ರೈತರು, ಅಲ್ಲಿ ಸ್ಥಳೀಯ ಜನರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಸಂಘಟಿಸಿಕೊಂಡು ಕಾಲ್ನಡಿಗೆ ಅಲ್ಲಿ ಬರ್ತಾರೆ. ಕೆಳಗೆ ಬರ್ತಾ ಇದ್ದಂಗೆ ಸುಳ್ಯ, ಸಂಪಾಜೆ, ಆಮೇಲೆ ಪುತ್ತೂರು, ಬಂಟ್ವಾಳ, ಮಂಗಳೂರಿನ ಜನ ಎಲ್ಲದರ ಸೇರಿಕೊಳ್ತಾರೆ. ಮಂಗಳೂರಿಗೆ ಬಂದು ಅಂದರೆ ಸಾಲು ಸಾಲು ಜನ ಅವರು ಬರ್ತಾ ಇರ್ತಾರೆ. ಆಯಾಯ ಊರಿನ ಜನ, ಊರಿನ ರೈತರು ಈ ಒಂದು ಹೋರಾಟದಲ್ಲಿ, ರೈತ ಹೋರಾಟದಲ್ಲಿ ಅದನ್ನು ಐತಿಹಾಸಿಕ ನೆಲೆಯಲ್ಲಿ ಕೊಡಗು ಕೆನರಾ ಅಥವಾ ಕೆನರಾ ಕೊಡಗು ರೈತ ಬಂಡಾಯ ಅಂತ ಹೇಳಲಾಗ್ತಾ ಇದೆ. ಒಟ್ಟು ಆಶಯ ಏನಿತ್ತು? ಬ್ರಿಟಿಷರ ವಿರುದ್ಧದ ಹೋರಾಟ. ಆ ಹೋರಾಟ ಆರಂಭವಾಗುವ ಸಂದರ್ಭದಲ್ಲಿ ಕೊಡಗಿನಿಂದ ಜನ ಸಾಲು ಸಾಲಾಗಿ ಬರುವಂಥದ್ದು, ನಂತರ ಅವರಿಗೆ ಸುಳ್ಯದಲ್ಲಿ ಜನ ಸೇರಿಕೊಳ್ಳುವಂಥದ್ದು, ಪುತ್ತೂರಿನಲ್ಲಿ ಜನ ಸೇರಿಕೊಳ್ಳುವಂಥದ್ದು, ಬಂಟ್ವಾಳದಲ್ಲಿ ಜನ ಸೇರಿಕೊಳ್ಳುವಂಥದ್ದು, ಮಂಗಳೂರಿನಲ್ಲಿ ಜನ ಸೇರಿಕೊಳ್ಳುವಂಥದ್ದು. ಈ ಮಂಗಳೂರಿನಲ್ಲಿ ಬಂದು ದೊಡ್ಡ ಸಂಖ್ಯೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಅಂತ ಸಿದ್ಧರಾಗುವಾಗ ಮಂಗಳೂರಿನಲ್ಲಿ ಸೇರಿಕೊಂಡ ಜನರಲ್ಲಿ ನೂರಾರು ಜನ ಮೊಗವೀರರು ಇರ್ತಾರೆ. ನೂರಾರು ಜನ ಆವತ್ತಿನ ಕಾಲದ ಮೊಗವೀರರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಏನು ಅಬ್ಬಕ್ಕನ ಕಾಲದಲ್ಲಿ, ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡುವಾಗ ಅಬ್ಬಕ್ಕನ ಕಾಲದಲ್ಲಿ ಅದು 1540, 1560, 1570 ಈ ಒಂದು ಆಸುಪಾಸಿನ ಸಂದರ್ಭಗಳು. ಆವತ್ತಿನ ಸಂದರ್ಭದಲ್ಲೂ ಕೂಡ ಉಳ್ಳಾಳದ ರಾಣಿ ಅಬ್ಬಕ್ಕನ ಜೊತೆಗೆ, ಅಬ್ಬಕ್ಕ ಪೋರ್ಚುಗೀಸರ ಜೊತೆಗೆ ಹೋರಾಟ ಮಾಡುವಾಗ ಮುಂಚೂಣಿಯ ಕಾಳಾಳುಗಳಾಗಿರುವವರು ಮೊಗವೀರರು. ನಂತರದ ಭಾರಿ ದೊಡ್ಡ ಹೋರಾಟ ಅದು. ಅಷ್ಟೊತ್ತಿಗೆ ಏನು ಪೋರ್ಚುಗೀಸರು ಹೊರಟು ಹೋಗಿರ್ತಾರೆ. ಬ್ರಿಟಿಷ್ ಆಧಿಪತ್ಯ ಭಾರತದಲ್ಲಿ ಆರಂಭವಾಗಿರುತ್ತೆ. ಬ್ರಿಟಿಷರದೇ ಸರ್ಕಾರ ಈ ಕರಾವಳಿಯಲ್ಲಿ ಕೂಡ ಇರುತ್ತೆ. ಮಂಗಳೂರಿನಲ್ಲಿ ಕೇಂದ್ರವಾಗಿಟ್ಕೊಂಡು ಅವರು ಈ ಒಂದು ಪ್ರಾಂತ್ಯದ ಆಡಳಿತೆಯನ್ನು ನಡೆಸ್ತಾ ಇರ್ತಾರೆ. ಇಂಥ ಬ್ರಿಟಿಷರನ್ನು, ಮಂಗಳೂರಿನಲ್ಲಿ ಆಡಳಿತ ನಡೆಸ್ತಾ ಇರುವಂಥ ಬ್ರಿಟಿಷರನ್ನು ಓಡಿಸಲಿಕ್ಕೆ ಅಥವಾ ಅವರ ವಿರುದ್ಧ ಯುದ್ಧ ಸಾರಲಿಕ್ಕೆ ಕೊಡಗಿನಿಂದ ಬಂದಂಥ ಒಂದು ರೈತರ ಜೊತೆಗೆ ಮಂಗಳೂರಿನಗೆ ಬಂದಾಗ ಕಡಲಿನ ರೈತರು ಸೇರಿಕೊಳ್ತಾರೆ. ಅದು ಈ ಮೊಗವೀರ ಸಮುದಾಯದವರು. ಹಾಗಾಗಿ ಆ ಹೋರಾಟಕ್ಕೆ ಮತ್ತಷ್ಟು ಬಲ ಬರುತ್ತೆ, ಶಕ್ತಿ ಬರುತ್ತೆ. ಸೇರಿದ ಜನರನ್ನು ನೋಡಿ ಬ್ರಿಟಿಷರು ಕಂಗಾಲಾಗಿ ಬಿಡ್ತಾರೆ. ಯಾಕಂದರೆ ಎಲ್ಲಿ ನೋಡಿದರೂ ಕೂಡ ಮಂಗಳೂರು ಪೇಟೆ ಅವತ್ತಿನ ಕಾಲದ 1837 ಆವಾಗ ಇನ್ನು ಭಾರತದಲ್ಲಿ ಎಲ್ಲೂ ಕೂಡ ಸ್ವಾತಂತ್ರ್ಯ ಹೋರಾಟದ ಏನು ಒಂದು ಕಲ್ಪನೆ ಆರಂಭವಾಗಿರಲಿಲ್ಲ. ನಾವು ಹೇಳುವಂಥ ಈ ದೇಶದ ಮೊದಲ ಸ್ವಾತಂತ್ರ್ಯ ಹೋರಾಟ 1857ರಲ್ಲಿ ಬ್ರಿಟಿಷರದನ್ನು ಸಿಪಾಯಿ ದಂಗೆ ಅಂತ ಕರೀತಾರೆ. ಆ ಸಿಪಾಯಿ ದಂಗೆಯೇ ಭಾರತೀಯರ ಪ್ರಕಾರ ಮೊದಲ ಸ್ವಾತಂತ್ರ್ಯ ಹೋರಾಟ. ಅದು 1857ರಲ್ಲಿ ನಡೆಯುವಂಥದ್ದು. ಅದಕ್ಕಿಂತಲೂ ಪೂರ್ವಭಾವಿಯಾಗಿ 1837ರಲ್ಲೇ ಈ ರೀತಿಯ ಒಂದು ಹೋರಾಟ ಈ ನಮ್ಮ ಕರಾವಳಿ ಭಾಗದಲ್ಲಿ ನಡೆದಿತ್ತು. ಅದು ಬ್ರಿಟಿಷರ ವಿರುದ್ಧ ನಡೆದಂಥ ಹೋರಾಟವಾಗಿತ್ತು. ಆ ಹೋರಾಟಕ್ಕೆ ಜನ ಸೇರಿಕೊಂಡು ಮಂಗಳೂರಿಗೆ ಬಂದು ಮಂಗಳೂರಿನಲ್ಲಿ ಬ್ರಿಟಿಷರನ್ನು ಓಡಿಸಲಿಕ್ಕೆ ಅಂತ ನೋಡುವಾಗ ಬ್ರಿಟಿಷರು ಕಂಗಾಲಾಗಿ ಬಿಡ್ತಾರೆ. ಇಲ್ಲಿ ನೋಡಿದರೂ ಜನಸಾಗರ ಸೇರಿರುತ್ತೆ. ಆವತ್ತಿನ ಸಂದರ್ಭದಲ್ಲಿ ಮೊಗವೀರರು ಕೂಡ ಆ ಹೋರಾಟದ ಮುಂಚೂಣಿಯಲ್ಲಿ ಇರ್ತಾರೆ. ಈ ಜನ ಮತ್ತು ಈ ಜನರ ಆಕ್ರೋಶವನ್ನು ನೋಡಿ ಬ್ರಿಟಿಷರು ದಿಕ್ಕಾಪಾಲಾಗಿ ಓಡಿ ಹೋಗ್ತಾರೆ. ಸುಮಾರು 13 ದಿವಸಗಳ ಕಾಲ ಅವರು ಈಚೆ ಬರೋದಿಲ್ಲ. ಯಾಕಂದರೆ ಅವ್ರ ಹತ್ರ ಅವರು ಟೋಟಲಿ ಏನು ವಾರ್ ಫೀಲ್ಡಲ್ಲಿ, ಯುದ್ಧ ಭೂಮಿಯಲ್ಲಿ ಶರಣಾಗತಿ ಅಂತ ಹೇಳ್ತೇವಲ್ಲ, ಅದರ ಶರಣಾಗತರಾಗೋದಿಲ್ಲ. ಅವರು ತಪ್ಪಿಸ್ಕೊಂಡು ಓಡಿ ಹೋಗ್ತಾರೆ, ಕಣ್ಣೂರಿಗೆ ಹೋಗ್ತಾರೆ. ಮಲಬಾರ್ ಕಣ್ಣೂರಿಗೆ ಹೋಗ್ತಾರೆ. 13 ದಿವಸಗಳ ಕಾಲ ಇಲ್ಲಿ ಸ್ಥಳೀಯರ ಆಡಳಿತ ಇರುತ್ತೆ. ಆನಂತರದು ಟರ್ನ್ ತೆಕ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಜನರಲ್ಲಿ ಆವತ್ತಿನ ಆಯುಧಗಳು ಬ್ರಿಟಿಷರಲ್ಲಿದ್ದಷ್ಟು ಆಯುಧಗಳು, ವೆಪನ್ಸ್ ಅಂತ ನಾವೇನು ಹೇಳ್ತೇವೆ, ಯುದ್ಧ ಸಾಮಗ್ರಿಗಳು ನಮ್ಮ ಜನರ ಕೈಯಲ್ಲಿ ಇರಲಿಲ್ಲ. ಅವರು ಆಮೇಲೆ ಮಲಬಾರ್, ಕೇರಳದ ಕಣ್ಣೂರಿಗೆ ಹೋಗಿ ಅಲ್ಲಿ ಅವರ ಬ್ರಿಟಿಷರ ಸೈನ್ಯದ ತುಕಡಿ ಇರುತ್ತೆ. ಅದನ್ನು ಕರ್ಕೊಂಡು ಬಂದು ದೊಡ್ಡ ಸಂಖ್ಯೆಯಲ್ಲಿ ಕರ್ಕೊಂಡು ಬಂದು ಇಲ್ಲಿ ಮತ್ತೆ ಯುದ್ಧ ಮಾಡ್ತಾರೆ. ನಮ್ಮವರನ್ನು ಸೋಲಿಸ್ತಾರೆ. ಅದು ಸೋಲು ವೀರೋಚಿತವಾದಂಥ ಸೋಲದು. ಸೋಲೆನ್ನೋದು ಕೂಡ ವೀರೋಚಿತವಾದಂಥ ಸೋಲೆ ಆಗಿರುತ್ತೆ. ಆದರೆ ಗಮನಿಸಬೇಕಾದದ್ದು 13 ದಿವಸಗಳ ಕಾಲ ನಮ್ಮವರು ಅವತ್ತು 1837ರ ಅವಧಿಯಲ್ಲಿ ಹೋರಾಟವನ್ನು ಸಂಘಟಿಸಿ ಎಲ್ಲ ಜನಸಮುದಾಯದ ವರ್ಗದವರು ಸೇರಿ ಬ್ರಿಟಿಷರನ್ನು ಓಡಿಸಿರ್ತಾರಲ್ಲ, ಆ ಹೋರಾಟದಲ್ಲಿ
ಈ ಮೊಗವೀರ ಸಮುದಾಯದ ಜನ ಭಾಗಿಗಳಾಗಿರ್ತಾರೆ. ನಾನು ಯಾಕೆ ಈ ಘಟನಾವಳಿಗಳನ್ನು ಹೇಳ್ತಾ ಹೋದೆ ಅಂತ ಹೇಳಿದ್ರೆ, ಮೊಗವೀರ ಸಮುದಾಯದ ಮೊಗವೀರ ಜನರ ಅವರ ಶಕ್ತಿ, ಧೈರ್ಯ, ಇದು ಅವರನ್ನು ಮುಂಚೂಣಿಯ ಈ ವಾರ್ಫೀಲ್ಡ್ನಲ್ಲಿ ಅವತ್ತಿನ ಕಾಲದ ಯುದ್ಧಗಳಲ್ಲಿ, ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ಲಲಿಕ್ಕೆ ಏನು ಅವ್ರು ಯಾಕೆ ಇರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರ ದೇಹದಾಢ್ಯತೆ ಮತ್ತು ಅವರ ಶಕ್ತಿ ಮತ್ತು ಅವರ ಧೈರ್ಯ. ಅದು ಇವತ್ತಿಗೆ ಕೂಡ, ಯಾಕಂದರೆ ಕಡಲಿಗೆ ಹೋಗಿ ಕಡಲಿನಲ್ಲಿ ವ್ಯವಹಾರ ಮಾಡೋದು ಅಷ್ಟು ಸುಲಭ ಅಲ್ಲ. ಸಣ್ಣ ಎಕ್ಸಾಂಪಲ್ ನೋಡಿ, ನೀವು ಅರ್ಲಿ ಮಾರ್ನಿಂಗ್ ಬೆಳಗಿನ ಹೊತ್ತು, ಕೆಲವೊಮ್ಮೆ ಸಂಜೆ ಕೂಡ ನೀವು ಕಡಲ ತೀರದಲ್ಲಿ ನೋಡಿ, ಅಷ್ಟು ದೊಡ್ಡ ದೋಣಿಯನ್ನು ಆ ಕಡಲಿನಿಂದ ಅದು ಮೀನುಗಾರಿಕೆ ಮುಗಿಸಿಕೊಂಡು ಬರುತ್ತೆ ಅಲ್ಲ, ಆ ಸಂದರ್ಭದಲ್ಲಿ ಆ ದೋಣಿಯನ್ನು ಕೇವಲ 4 ಜನ ಎತ್ತಿಕೊಂಡು ಭಾರಿ ನಾಜೂಕಿನಿಂದ, ಭಾರಿ ಒಂಥರ ನ್ಯಾಕ್ ಅಂತ ಹೇಳ್ತಾರೆ, ಟ್ರಿಕ್ಸ್, ಆ ರೀತಿ ಅದನ್ನು 4 ಜನ ಸೇರಿ ಎತ್ತಿಕೊಂಡು ತಂದು ದಡದಲ್ಲಿ ತಂದು ನಿಲ್ಲಿಸಿಬಿಡ್ತಾರೆ. ಸುಮಾರು 50-100 ಮೀಟರ್ನಷ್ಟು ಡಿಸ್ಟೆನ್ಸ್ ಕೆಲವು ಸಂದರ್ಭದಲ್ಲಿ, ಕೆಲವೊಮ್ಮೆ ಸ್ವಲ್ಪ ಕಡಿಮೆ ಕೂಡ ಇರಬಹುದು. ಆದರೂ ಕೂಡ ಆ ಸಮುದ್ರದಿಂದ ಎತ್ತಿಕೊಂಡು ಅಷ್ಟು ದೊಡ್ಡ ದೋಣಿಯನ್ನು, ಯಾಕಂದರೆ ಏನು ಸಣ್ಣ ಗಾತ್ರದ ದೋಣಿಯೇ ಅಲ್ಲ ಅದು, ಮೀನುಗಾರಿಕೆಗೆ ಹೋಗುವಂಥ ದೋಣಿ. ಅಂದರೆ ಅಂಥ ಒಂದು ಧೈರ್ಯ ಮತ್ತು ಸ್ಥೈರ್ಯ ಮತ್ತು ಶಕ್ತಿ ಅದು ಇವತ್ತಿಗೆ ಕೂಡ ಜೆನೆಟಿಕಲ್ ಆಗಿ ಅವರ ಜೊತೆಗೆ ಬಂದಿರುವಂಥದ್ದು. ಹಾಗಾಗಿ ಮೊಗವೀರರು ಇವತ್ತಿಗೆ ಕೂಡ ಆ ಒಂದು ಏನು ಅವರ ಒಂದು ದೇಹದಾಢ್ಯತೆ ಜೊತೆಗೆ ಆ ಶಕ್ತಿ ಜೊತೆಗೆ ಆ ಒಂದು ಪರಿಶ್ರಮದ ಬದುಕು, ಮೊಗವೀರರ ಬದುಕು ಅಂತ ಹೇಳಿದ್ರೆ ಅದು ಪರಿಶ್ರಮದ ಬದುಕು. ನೀವು ಒಟ್ಟು ನಮ್ಮ ನಡುವಿನ ಸಮುದಾಯಗಳ ನಡುವೆ ನೀವು ಅತ್ಯಂತ ಪರಿಶ್ರಮದ ಜೀವಿಗಳು, ವ್ಯಕ್ತಿಗಳು, ಸಮುದಾಯ ಯಾರು ಅಂತ ನೋಡಿದರೆ ಅದು ಕಡಲಿಗೆ ಹೋಗುವಂಥ ಮೊಗವೀರರು. ಹೋದರೆ, ಸಣ್ಣ ಬೋಟ್ನಲ್ಲಿ ಹೋದರೆ ಕೂಡ 3-4 ದಿವಸ ಕಡಲಲ್ಲೇ ಇರ್ತಾರೆ. ಅತ್ಯಂತ ಬ್ಯಾಲೆನ್ಸಿಂಗ್ ಅಥವಾ ಅತ್ಯಂತ ರಿಸ್ಕ್ ತೆಗೆದುಕೊಂಡು ಮಾಡುವಂಥ ಕೆಲಸ ಇದು. ನೀವು ಬೇರೆ ಯಾವ ವೃತ್ತಿಯಲ್ಲೂ ಕೂಡ ಇಷ್ಟೊಂದು ನಿಮಗೆ ರಿಸ್ಕ್ ಇರುವುದಿಲ್ಲ. ಇದು ಒಂದು ಕಡೆ ಅವರ ಕುಲಕಸಬು. ಮನೆಯಲ್ಲಿ ಆ ಸಂಸಾರ ಅಥವಾ ಪತ್ನಿ ಮಕ್ಕಳು ಇವತ್ತು ಮಧ್ಯಾಹ್ನ, ಇವತ್ತು ರಾತ್ರಿ ಹೊತ್ತು ಊಟ ಮಾಡಬೇಕಂತ ಇದ್ದರೆ ಈ ಗಂಡಸು ಮೀನುಗಾರಿಕೆಗೆ, ಕಡಲಿಗೆ ಇಳಿಲೇಬೇಕು. ಇವತ್ತಿನ ಕಾಲಕ್ಕೆ ಸ್ವಲ್ಪ ಉದ್ಯೋಗಗಳು ಬೇರೆ ತೆರೆದುಕೊಂಡಿರಬಹುದು, ಆದರೆ ಅವತ್ತಿನ ಕಾಲದಲ್ಲಿ ಮೊಗವೀರರಿಗೆ ವೃತ್ತಿ ಅಂತ ಹೇಳಿದರೆ ಅದು ಮೀನುಗಾರಿಕೆ ಮಾತ್ರ ಇತ್ತು. ಇವತ್ತಿಗೆ ಕೂಡ ಬಹುತೇಕ ಮಂದಿ ಮೊಗವೀರರು ಮೀನುಗಾರಿಕೆಯಲ್ಲೇ ತೊಡಗಿಸಿಕೊಂಡಿದ್ದಾರೆ. ಕಡಲಿಗೆ ಹೋಗುವವರು ಬೋಟಿನಲ್ಲಿ ನಿಮಗೆ ವಿಶಿಷ್ಟ ಅನಿಸ್ಬೋದು. ನಮ್ಮಲ್ಲಿರುವಂಥ ಒಂದು ಆ ಸೌಹಾರ್ದ ಪರಂಪರೆ, ಆ ಸೌಹಾರ್ದತೆ, ಅವರು ನಂಬುವ ಬಬ್ಬರಿಯ ಕೂಡ ತುಳುನಾಡಿನ ಒಂದು ಸೌಹಾರ್ದತೆಯ ಒಂದು ಪ್ರತೀಕ. ಬಬ್ಬರಿಯ ಅನ್ನೋದೇ ಒಂದು ತುಳುನಾಡಿನ ಸೌಹಾರ್ದ ಪ್ರತೀಕ. ನೀವು ಇವತ್ತು ಕೂಡ ನೋಡಿ, ಮೀನುಗಾರಿಕೆಯಲ್ಲಿ ನೀವು ಇಡೀ ಉದ್ದಕ್ಕೆ, ಕರಾವಳಿ ಉದ್ದಕ್ಕೆ ಒಂದು ಕಡೆ ಮುಸ್ಲಿಂ ಸಮುದಾಯದವರು ಆಕ್ಷನ್ನಲ್ಲಿ, ಏಲಂನಲ್ಲಿ ಭಾಗವಹಿಸ್ತಾರೆ. ಆದರೆ ಒಂದಷ್ಟು ಮಂದಿ ಬೋಟ್ನ ಮಾಲೀಕರು ಕೂಡ ಮುಸ್ಲಿಮರು ಇರ್ತಾರೆ. ಆದರೆ ಮೀನುಗಾರಿಕೆಗೆ ಕಡಲ್ನಾಳಕ್ಕೆ ಇಳಿದು ಮೀನುಗಾರಿಕೆ ಮಾಡುವವರು ಅದು ಯಾರು? ಮೊಗವೀರ ಸಮುದಾಯದವರು. ಸೊ ಮೊಗವೀರ ಸಮುದಾಯ ಎಲ್ಲ ರೀತಿಯ ಐಕ್ಯತೆ, ಸೌಹಾರ್ದತೆ ಜೊತೆಗೆ ತಮ್ಮ ಈ ಒಂದು ಕುಲಕಸಬನ್ನು ಇವತ್ತಿಗೆ ಕೂಡ ನಡೆಸಿಕೊಂಡು ಬಂದಿದೆ. ಸೊ ಹಾಗಾಗಿ ತುಳುನಾಡಿನ ಒಂದು ಸೌಹಾರ್ದತೆಯನ್ನು ಉಳಿಸಿಕೊಂಡು ಬಂದದ್ದು ಮತ್ತು ಇವತ್ತಿಗೆ ಕೂಡ ಅದನ್ನು ಉಳಿಸಿಕೊಂಡು ಮತ್ತು ಬೆಳೆಸ್ತಾ ಇರುವಂಥ ಒಂದು ಸಮುದಾಯ ಇದ್ದರೆ ಅದು ಮೊಗವೀರ ಸಮುದಾಯದವರು. ಎಸ್, ಈ ನೋಡಿ ನಮ್ಮ ಜೊತೆಗೆ ದಾಮೋದರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹಲೋ ಹೇಳಿ. ಎಸ್, ನಮಸ್ತೆ. ಇದು ಎಸ್, ಇವತ್ತಿನ ಈ ಒಂದು ಹೊರೆಕಾಣಿಕೆ ಅತ್ಯಂತ ವೈಭವೋಪೇತವಾಗಿ ನಡೀತಾ ಉಂಟು. ಭಾರಿ ವಿಶಿಷ್ಟವಾದದ್ದು, ಭಾರಿ ಸುದೀರ್ಘ ಮೈಲುದ್ದದ ಯಾತ್ರೆ ಅಂತ ಹೇಳ್ಬೋದು. ಬಹುಶಃ ಕರಾವಳಿಯ ಒಂದು ದೇವಸ್ಥಾನಗಳ ಪರಂಪರೆಯಲ್ಲೇ ಅಥವಾ ಬ್ರಹ್ಮಕಲಶೋತ್ಸವದ ಒಂದು ನಾವು ಹಿನ್ನೆಲೆಯಲ್ಲೇ ನೋಡೋದಿದ್ರೆ ಇಷ್ಟೊಂದು ಸುದೀರ್ಘವಾದಂಥ ಹೊರೆಕಾಣಿಕೆ ಯಾತ್ರೆ ಯಾವತ್ತೂ ನಡೆದಿರಲಿಲ್ಲ. ಎಸ್, ದಾಮೋದರ್ ಅವರೇ, ತಾವು ಎಲ್ಲಿ ಯಾವ ಭಾಗದಲ್ಲಿ ಪಾಲ್ಗೊಂಡ್ರಿ? ಯಾವ ಏರಿಯಾದಲ್ಲಿ?
ಎರ್ಮಾಳ್ ತೆಂಕ. ಹೌದು. ಯಾವ 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 ರೀತಿಯಾಗಿ ಅಲ್ಲಿ ನಡೀತಾ ಉಂಟು? ನಮ್ದು ಎರ್ಮಾಳ್ ತೆಂಕದಿಂದ ಒಂದು ಈಗಾಗಲೇ ಒಂದು ಮೀಟಿಂಗ್ ಎಲ್ಲ ಮಾಡಿ ಒಂದು ಇನ್ನೊಂದಿನ ಭಾಗವಹಿಸ್ತೇವೆ. ಓಕೆ ಓಕೆ. ಮತ್ತು 10 ಟೆಂಪೋಗಳಲ್ಲಿ ಈಗಾಗಲೇ ಅಕ್ಕಿ, ಆಮೇಲೆ ಸಕ್ಕರೆ, ಬೆಲ್ಲ ಅಂತ ಒಂದು ತೆಂಗಿನಕಾಯಿ, ಹಾಗೆ ಒಂದು 10 ಟೆಂಪೋಗಳು ಕೇವಲ ನಮ್ಮ ಎರ್ಮಾಳ್ ತೆಂಕ ಮೊಗವೀರ ಸಭಾ ಗ್ರಾಮದಿಂದ ಅದರಲ್ಲಿ ಪಾಲ್ಗೊಳ್ತೇವೆ. ಅಂದ್ರೆ ಈ ರೀತಿಯಾಗಿ ಈಗ ನಿಮ್ಮ ಒಂದು ಗ್ರಾಮ ಸಭಾ ಬಹುಶಃ 262 ಗ್ರಾಮ ಸಭಾದವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಹೌದು, ಅದು ಉಪ್ಪಳದಿಂದ ಶಿರೂರ್ವರೆಗೆ ಅದರಲ್ಲಿ 2 ವಿಭಾಗ ಮಾಡಿದ್ದೇವೆ. ದಕ್ಷಿಣ ವಲಯ ಅಂತ ಮಾಡಿದ್ದೇವೆ. ಮಂಗಳೂರಿನ ಅಲ್ಲಿ ಗಡಿ ಭಾಗದಿಂದ ಇಲ್ಲಿ ಉಚ್ಚಿಲದವರೆಗೆ ಅದರಲ್ಲಿ ಇರುವಂತಹ ಎಲ್ಲ ಗ್ರಾಮ ಸಭೆಗಳು ಭಾಗವಹಿಸ್ತವೆ. ಮತ್ತು ಉತ್ತರದಲ್ಲಿ ಉಚ್ಚಿಲದಿಂದ ಉತ್ತರಕ್ಕೆ ಶಿರೂರ್ವರೆಗೆ, ಬೈಂದೂರು ಶಿರೂರ್ವರೆಗೆ ಇನ್ನೊಂದು ಉತ್ತರ ಭಾಗ ಅಂತ, ಉತ್ತರ ವಲಯ ಅಂತ ಮಾಡಿಕೊಂಡು 2 ಕಡೆಯವರು ಅದು ಬಂದು ಒಟ್ಟಿಗೆ ಸೇರುವಂತದ್ದು 5 ಗಂಟೆಗೆ ಅಂತ ಆಗಿದೆ. ಈಗಾಗಲೇ ಬೆಳಿಗ್ಗೆ 9 ಗಂಟೆಗೆ ಉಪ್ಪಳದಿಂದ ಹೊರಟಿದ್ದಾರೆ, ಮಂಗಳೂರಿನವರು ಹೊರಟಿದ್ದಾರೆ, ಸುರತ್ಕಲ್ವರೆಗೆ ಬಂದಿದ್ದಾರೆ. 1:30 ಗಂಟೆಗೆ ಅವರಿಗೆ ಹೆಜಮಾಡಿಯಲ್ಲಿ ಊಟದ ವ್ಯವಸ್ಥೆ ಇದೆ. ಆನಂತರ ಎರ್ಮಾಳ್ ತೆಂಕದಲ್ಲಿ 2:30ಯಿಂದ 3 ಗಂಟೆಗೆ ಸೇರಿಕೊಂಡು 3:00ವರೆಗೆ ಅಲ್ಲಿಂದ ಹೊರಟು ಕಾಲ್ನಡಿಗೆಯಲ್ಲಿ ಉಚ್ಚಿಲ ಬಂದು ಸೇರ್ತೇವೆ. ಎಲ್ಲ ಹೊರೆ ಕಾಣಿಕೆಗಳು, ಮೆರವಣಿಗೆ ಕಾಲ್ನಡಿಗೆಯಲ್ಲಿ ಹೊರೆ ಕಾಣಿಕೆಗಳೆಲ್ಲ ಹಿಂದಿನಿಂದ ಬರ್ತದೆ ಒಟ್ಟಿಗೆ. ಇದು ದಾಮೋದರ್ ಅವರೇ, ಬಹುಶಃ ಇಡೀ ಸಮುದಾಯದ ಎಲ್ಲ ಪ್ರದೇಶ ಎಲ್ಲೆಲ್ಲಿ ಈ ಒಂದು ಮೊಗವೀರ ಸಮುದಾಯದವರು ನಿಮ್ಮ ಇದ್ದಾರೆ, ಆ ಎಲ್ಲ ಪ್ರದೇಶಗಳಿಂದ ಇವತ್ತು ಬರ್ತಾ ಇದ್ದಾರೆ. ಹೌದು. ಬಹುಶಃ ಇಡೀ ಒಂದು ಅದೇ ಗ್ರಾಮಗಳಿವೆ, ಆಯಾಯ ಗ್ರಾಮಗಳಿಗೆ ನಿರ್ದೇಶನ ಕೊಟ್ಟಿದ್ದಾರೆ, ಎಷ್ಟೆಷ್ಟು 10 ಗಾಡಿ 5 ಗಾಡಿ ಹೊರೆ ಕಾಣಿಕೆ ಮಾಡ್ಬೇಕಂತ. ಅಷ್ಟನ್ನೆಲ್ಲ ಮಾಡಿಕೊಂಡು ಬಂದಿದ್ದಾರೆ. ಸಾಧಾರಣ 1,000 ವೆಹಿಕಲ್ಗಳು ದಕ್ಷಿಣ ವಲಯದಿಂದ ಬರ್ತದೆ. ಹೌದು, ಈಗ ನೀವು ಹೇಳಿದ ಪ್ರಕಾರನೇ 10 ಗಾಡಿಗಳು ಒಂದೊಂದು ಗ್ರಾಮ ಸಭಾದಿಂದ ಬಂದರೂ ಕೂಡ 2,000 ಗಾಡಿ ದಾಟ್ತದೆ. ಹೌದು, 262 ಸಣ್ಣ ಗ್ರಾಮ ಸಭೆಗಳಲ್ಲಿ 10 ಗಾಡಿ ಮಾಡುವಾಗ ಇರುವುದಿಲ್ಲ, 2 ಗಾಡಿ 3 ಗಾಡಿ ಮಾಡ್ತಾರೆ. ಮತ್ತೆ ನಮ್ಗೆ ದಕ್ಷಿಣ ವಲಯಕ್ಕೆ ಸಾಧಾರಣ ಒಂದು 50ರಿಂದ 55 ಗ್ರಾಮಗಳು ಮಾತ್ರ ಸಿಗುತ್ತವೆ. ನಮ್ಗೆ ಜಾಸ್ತಿ ಬರುದಿಲ್ಲ ಈ ದಕ್ಷಿಣ ವಲಯಕ್ಕೆ. ಉತ್ತರ ವಲಯಕ್ಕೆ ಜಾಸ್ತಿ ಇರುತ್ತೆ. ಉತ್ತರ ವಲಯಕ್ಕೆ ಜಾಸ್ತಿ ಇದೆ, ಅದು ಶಿರೂರ್ವರೆಗಿದೆ. ಅದು ಸಾಧಾರಣ ಒಂದು 100-150 ಜಾಸ್ತಿ ಇರ್ಬೋದು, ಅದು ಸರಿಯಾದ ಲೆಕ್ಕ ಇಲ್ಲ. ಇದು ದಾಮೋದರ್ ಅವರೇ ನೀವು ಬಹುಶಃ ಇಡೀ ನಿಮ್ಮ ಸಮುದಾಯದ ಮೊಗವೀರ ಸಮುದಾಯದ ಒಂದು ಐಕ್ಯತೆಯ ಒಂದು ಏನು ಮೆರವಣಿಗೆ ಅಂತಲೇ ಹೇಳ್ಬೋದು ಇವತ್ತಿನದ್ದು. ಅದಕ್ಕೆ ಪ್ರತೀಕವಾಗಿದೆ. ಯಾಕಂದ್ರೆ ನಮ್ಗೆ ಇಷ್ಟರವರೆಗೆ ಇಂಥ ಒಂದು ಆಪರ್ಚುನಿಟಿ ನಮ್ಗೆ ಸಿಗ್ಲಿಲ್ಲ. ಎಲ್ರೂ ಒಟ್ಟಾಗಿ ಒಂದೇ ಕಡೆ ಸೇರುವುದು ಮತ್ತು ನಮ್ಮ ಏನೇ ಚಟುವಟಿಕೆಗಳಿದೆ ಅದನ್ನು ಮಾಡುವಂತ ಒಂದು ದೊಡ್ಡ ಒಂದು ನಮಗೆ ಒಂದು ಈಗ ಸಿಕ್ಕಿದೆ, ಅದು ಲಭ್ಯವಾಗಿದೆ. ಯಾಕಂದ್ರೆ ಇನ್ನು ಯಾವ ವರ್ಷದಲ್ಲಿ ಹೀಗೆ ಒಟ್ಟ ಮಾಡಬಹುದು ಅಂತ ಗೊತ್ತಾಗುದಿಲ್ಲ. ಆದ್ರೆ ಹಿಂದಿನಿಂದಲೂ ಈ ರೀತಿ ಆದದ್ದಿಲ್ಲ. ಆದ್ರಿಂದ ಇದೊಂದು ದೊಡ್ಡ ವಿಶೇಷ ಕಾರ್ಯಕ್ರಮವಾಗಿದೆ. ನಮ್ಗೆಲ್ಲರಿಗೂ ಅದರಿಂದ ತೃಪ್ತಿಯೂ ಇದೆ. ಯಾಕಂದ್ರೆ ಯುನಿಟಿ, ಒಗ್ಗಟ್ಟಾಗುವುದಕ್ಕೆ ಇಂಥದ್ದು ಕೆಲವು ಧಾರ್ಮಿಕ ಸಂಸ್ಥೆಗಳಿಂದ ಮಾತ್ರ ಆಗ್ತದೆ, ಇಲ್ಲಾಂದ್ರೆ ದುಡಿಮೆಯಲ್ಲಿ ಯಾವತ್ತೂ ಒಗ್ಗಟ್ಟು ಬರುವುದು ಇಲ್ಲ. ಹಾಗಾಗಿ ಇದು ಒಂದು ಒಳ್ಳೆ ಸಮಯ, ಆಪರ್ಚುನಿಟಿ ಅಂತ ಅನ್ಸುತ್ತೆ. ಹಾಗೆ ಒಂದು ಐಕ್ಯತೆ ಒಂದು ನಾಂದಿಯಾಗಿದೆ. ಒಂದು ಸಮಭಾವದಿಂದ ನೇತೃತ್ವದಲ್ಲಿ ಎಲ್ಲರನ್ನು ಒಟ್ಟು ಮಾಡಿಕೊಂಡು ಎಲ್ಲರಿಗೂ ನಿರ್ದೇಶನ ಕೊಟ್ಟು ಇದೊಂದು ಒಳ್ಳೆ ರೀತಿಯ ಕಾರ್ಯಕ್ರಮ ಆಗ್ಬೇಕು ಮತ್ತು ಮೀನುಗಾರ ಮೊಗವೀರರ ಒಂದು ಸಂಘಟನೆಯನ್ನು ತೋರಿಸ್ಬೇಕು ಎನ್ನುವಂತದ್ದು ಒಂದು ಉದ್ದೇಶವೂ ಇದೆ. ಮತ್ತೆ ಇದರಲ್ಲಿ ನಮ್ಮ ಕೇವಲ ಮೊಗವೀರರು ಅಲ್ಲದೆ ಗಂಗಾ ಮತಸ್ಥರು ಮತ್ತೆ ಬೇರೆ ಬೇರೆ ನಮ್ಮ ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟವರಿದೆ ಅವರು ಇದರಲ್ಲಿ ಸೇರ್ಕೊಂಡಿದ್ದಾರೆ. ಅವರು ಹೊರೆ ಕಾಣಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಡ್ಕೊಳ್ಳುವವರು, ಅಲ್ಲಿಯ ಭಕ್ತರು. ಹೌದೌದು, ನಮ್ಮ ಕೇವಲ ಮೊಗವೀರರೇ ಅಂತ ಇಲ್ಲ, ಎಲ್ಲಾ ಜಾತಿಯವರು, ಅನ್ಯ ಧರ್ಮೀಯರು ಕೂಡ ಇದಕ್ಕೆ ಅವರವರ ಹೊರೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಬಂದು ದೇವಸ್ಥಾನವನ್ನು ಸೇರಿದೆ. ಅದರ ಅಲ್ಲದೆ ಇವತ್ತು ಹೊರಡುವಂತ ಮೆರವಣಿಗೆಯಲ್ಲಿ ಕೂಡ ಅವರವರ ಇಷ್ಟಾರ್ಥದಷ್ಟು ಅವರು ಅವರವರ ಸಾಹಿತ್ಯಗಳನ್ನ ಕಳಿಸಿಕೊಟ್ಟಿದ್ದಾರೆ. ಅಂದ್ರೆ ದಾಮೋದರ್ ಅವರ, ಈಗ ನಾವು ಮೊಗವೀರ ಸಮುದಾಯವನ್ನು ನೋಡುವಾಗ ಮೊಗವೀರರದ್ದು ಕುಲಕಸುಬು ಮೀನುಗಾರಿಕೆ ನಾವು ಇಡೀ ಕರಾವಳಿಯಲ್ಲಿ ನೋಡ್ತೇವೆ. ಒಂದು ಮೀನುಗಾರಿಕೆಯಲ್ಲಿ ಕೂಡ ಒಂದು ಐಕ್ಯತೆ ಇರುತ್ತೆ.
ನಿಮ್ಮ ಮೀನುಗಾರಿಕೆ ತೆರಳುವುದು, ಬೋಟ್ ಮಾಲೀಕರು, ಆಮೇಲೆ ಆಕ್ಷನ್ ಮಾಡುವುದು ಎಲ್ಲ ನೀವು ಜೊತೆಗೆ ನಿಂತು ಮಾಡ್ತೀರಿ ಅಲ್ವಾ? ಈಗ ಅದರಲ್ಲಿ ಕೇವಲ ಮೊಗವೀರರದ್ದು ಮಾತ್ರ ಅಂತಲ್ಲ. ಸೊ ನೀವು ಈ ಒಂದು ಸನ್ನಿವೇಶದಲ್ಲಿ ಇಂಥ ಒಂದು ಮಹಾಲಕ್ಷ್ಮಿಯ ಜೀರ್ಣೋದ್ಧಾರ ಅಂದ್ರೆ ಇದು ಕೇವಲ ಸಾಮಾನ್ಯರಿಂದ ನಡೆಯುವಂತದ್ದಲ್ಲ, ಇದು ಎಲ್ಲರನ್ನೂ ಸೇರಿಸಿಕೊಂಡು ಮಾಡುವಂತದ್ದು. ಅದರಲ್ಲಿ ನಮ್ಗೆ ಜಾತಿಯ ಪ್ರಶ್ನೆ ಬರುವುದಿಲ್ಲ. ಆದ್ರೆ ನಮ್ಮವರು ಎನ್ನುವ ನಮ್ಮದೇ ಒಂದು ದೇವಸ್ಥಾನ ಎನ್ನುವುದರಿಂದ ನಾವೊಂದು ಸಂಘಟಿತರಾಗಿದ್ದೇವೆ. ಮತ್ತೆ ಎಲ್ಲ ಇತರರನ್ನು ನಾವು ಇದರಲ್ಲಿ ಸೇರಿಸಿಕೊಳ್ಳುತ್ತೇವೆ. ಎಷ್ಟೋ ನಮ್ಮ ಮೊಗವೀರರು ಅಲ್ಲದೆ ಅಲ್ಲಿ ಬಂದು ಬೇರೆ ಬೇರೆ ಸಂಘಟನೆಗಳು ಬಂದು ಅಲ್ಲಿ ಬೇಕಾದ ಹಾಗೆ ಅವರವರ ಏನು ಧನ ಸಹಾಯ ಇದೆ ಕೊಟ್ಟಿದ್ದಾರೆ. 35 ಕೋಟಿ ರೂಪಾಯಿ ಒಂದು ಎಸ್ಟಿಮೇಟ್ ಆಗಿದೆ. 25 ಆಗಿತ್ತು, ಆದ್ರೆ ಈಗ 35 ಕೋಟಿ ಆಯ್ತು ದೇವಸ್ಥಾನದ್ದು. ಆಮೇಲೆ ಒಂದು ಹಾಲ್ ಮಾಡಿದ್ದೇವೆ, ಅದಕ್ಕೆ 7 ಅಂತ ಇತ್ತು, ಈಗ 14 ಕೋಟಿ ಆಯ್ತು. ಹಾಗೆ ಒಂದು ಜನರ ಸಂಘಟನೆ ಮತ್ತು ಐಕ್ಯತಾ ಭಾವನೆಯಿಂದ ಸ್ವಲ್ಪ ಎಲ್ಲರೂ ಉತ್ಸಾಹದಿಂದ ಹೆಚ್ಚೆಚ್ಚು ಕೊಡ್ತಾ ಇದ್ದಾರೆ. ಅದೊಂದು ಒಳ್ಳೆ ಒಂದು ವಾತಾವರಣ ಕಾಣ್ತಾ ಇದೆ. ಅವರಿಗೆ 100 ರೂಪಾಯಿ ಕೊಡುವ ತಾಕತ್ತಿದ್ರೆ ಅವರು ಒಂದು 1000 ರೂಪಾಯಿ ಕೊಡುವ ಹಾಗೆ ಅವರ ಮನಸ್ಸಿಗೆ ಆ ದೇವಿ ಮಹಾಲಕ್ಷ್ಮಿ ಪ್ರಚೋದನೆ ಕೊಟ್ಟದ್ರಿಂದ ಇದೊಂದು ಇಷ್ಟು ದೊಡ್ಡ ಒಂದು ದೇವಸ್ಥಾನ ಮತ್ತು ಇಷ್ಟು ದೊಡ್ಡ ಹಣ ಒಟ್ಟು ಮಾಡ್ಲಿಕ್ಕೆ ಅದು ಸಾಧ್ಯತೆ ಆಯ್ತು. ಮತ್ತು ಜಿ ಶಂಕರ್ ರವರು ನೇತೃತ್ವ ಇದಕ್ಕೆಲ್ಲ. ಹೌದು, 35 ಕೋಟಿ ಆ ಒಂದು ಜೀರ್ಣೋದ್ಧಾರ ಅಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ಲ ಅದು. ಮತ್ತೆ 14 ಕೋಟಿಯ ವೆಚ್ಚದ ಸಭಾಭವನ ಆಗುತ್ತೆ ಅಂತ ಹೇಳಿದ್ರೆ ಅದು ಕೂಡ ಏನು ಸಣ್ಣ ವಿಚಾರ ಅಲ್ಲ, ಸಣ್ಣ ಲೆಕ್ಕಾಚಾರ ಅಲ್ಲ. ಅದರಲ್ಲಿ ಬೇರೆ ಬೇರೆ ಕಂಪನಿಗಳು ಕೂಡ ಅದಕ್ಕೆ ಸಹಾಯ ನೀಡಿದೆ. MRP ಇರ್ಬಹುದು, BSF ಇರ್ಬಹುದು, ಅವರದ್ದು ಕೂಡ ಇದಕ್ಕೆ ಬೇಕಾದ ಸಹಕಾರ ಬಂದಿದೆ. ಬಟ್ ಎಲ್ಲ 262 ಮೊಗವೀರ ಗ್ರಾಮ ಸಭೆಗಳದ್ದು ಕೂಡ ಒಂದು ಕೊಡುಗೆ ಇದೆ ಅಲ್ವಾ? ಇದೆ. ಪ್ರತಿಯೊಂದು ಮನೆಯಿಂದಲೂ ಅದರಲ್ಲಿ ಯಾರಿಗೂ ಕಡ್ಡಾಯ ಅಂತಿಲ್ಲ. ಆದ್ರೆ ಮನೆಯಿಂದ ಕನಿಷ್ಠ ಒಂದು 10 kg ಅಕ್ಕಿ ಮತ್ತೊಂದು 10 ತೆಂಗಿನಕಾಯಿ ಎನ್ನುವಂತ ರೀತಿಯಲ್ಲಿ ನಮ್ಮ ಈ ಏರಿಯಾದಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಒಂದು ಮನೆಗೆ ಕನಿಷ್ಠ, ಹೆಚ್ಚಂದ್ರೆ 5 ಲಕ್ಷ ಕೊಟ್ಟವರು ಇದ್ದಾರೆ, 3 ಲಕ್ಷ ಕೊಟ್ಟವರು ಇದ್ದಾರೆ, 1 ಲಕ್ಷ ಕೊಟ್ಟವರು ಇದ್ದಾರೆ. ಅವರವರ ಕೆಪಾಸಿಟಿಗೆ ತಕ್ಕಂತೆ ಕೊಟ್ಟಿದ್ದಾರೆ. ಆದ್ರೆ ಪ್ರತಿ ಮನೆಯಿಂದ ಕನಿಷ್ಠ 10 ತೆಂಗಿನಕಾಯಿ ಮತ್ತು 10 kg ಅಕ್ಕಿ ನಮ್ಮ ಒಂದು ಕೊಡ್ಬೇಕೆನ್ನುವಂತ ನಿರ್ಧಾರವನ್ನು ಮಾಡಿಕೊಂಡು ನಮ್ಮ ಈ ಹೆರ್ಮಾಳು ಏರಿಯಾ ಅದು ಮಾಡಿಕೊಂಡಿದ್ದೇವೆ. ಹೌದು, ಒಟ್ಟಿನಲ್ಲಿ ಇಡೀ ಒಂದು ಮೊಗವೀರ ಸಮುದಾಯಕ್ಕೆ, ಮೊಗವೀರ ಸಮುದಾಯಕ್ಕೆ ಒಂದು ವಿಶೇಷವಾದೊಂದು ಅಸ್ಮಿತೆ ಇದೆ, ಒಂದು ವಿಶೇಷವಾದಂತ ಐಡೆಂಟಿಟಿ ಕರಾವಳಿ ಭಾಗದಲ್ಲಿ. ನಾವು ಬೇರೆ ಯಾವುದೇ ವಿಚಾರದಲ್ಲಿ ನಮ್ಗೆ ಅದನ್ನೊಂದು ಐಕ್ಯತೆಯನ್ನು ತೋರಿಸುವಂತ ಸಮಯವೂ ಇರುವುದಿಲ್ಲ. ಯಾಕಂದ್ರೆ ಎಲ್ಲ ಹೆಚ್ಚಿನವರು ಸಮುದ್ರದಲ್ಲಿ ದುಡಿಯುವವರು, ಅವರು ಸಿಗುವುದು ಕಷ್ಟ ಆಗ್ತದೆ. ಒಂದು ರಜೆ ಇದ್ರೆ ಅವರವರ ಮನೆಯಂತ ಇರ್ತೇವೆ. ಆದ್ರೆ ಇದನ್ನು ರಜೆ ಕೂಡ ಇಟ್ಟಿದ್ದೇವೆ ನಾವು. 5-10 ದಿವಸ ಎಲ್ಲ ರಜೆ ಹಾಕಿಕೊಂಡು ಸಮುದ್ರದಲ್ಲಿ ಕೂಡ ಒಂದು 6 ದಿವಸದ ರಜೆ ಇದೆ. ಅದು 1ನೇ ತಾರೀಕಿಗೆ ಇವತ್ತು ರಜೆ, ಆಮೇಲೆ 6ನೇ ತಾರೀಕಿಗೆ ರಜೆ, 9ನೇ ತಾರೀಕಿಗೆ ರಜೆ, 13ನೇ ತಾರೀಕಿಗೆ ರಜೆ. ಇಷ್ಟು ಪೂರ್ಣ ರಜೆ. ಯಾವುದೇ ನಮ್ಮ ಮೀನುಗಾರಿಕಾ ಕಸಬ್ ಮಾಡುತ್ತಿಲ್ಲ. ಇನ್ನೊಮ್ಮೆ ಹೇಳಿ ಡೇಟ್. 1ನೇ ತಾರೀಕು ಇವತ್ತು ಎಲ್ಲ ಸಮಾಜದ ನಮ್ಮ ಮೀನುಗಾರರು ಎಲ್ಲರೂ ರಜೆ ಹಾಕಿದ್ದಾರೆ. ಎಲ್ಲ ಈ ಒಂದು ನಮ್ಮ ಇದರಲ್ಲಿ ಶೋಭಾಯಾತ್ರೆಯಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ, ಹೊರೆ ಕಾಣಿಕೆ ಮೆರವಣಿಗೆ. ಆಮೇಲೆ 6ನೇ ತಾರೀಕು ಅದು ನಮ್ಮ ಪ್ರತಿಷ್ಠೆ ಆಗುವಂತಹ ದಿನ, ಪುನರ್ ಪ್ರತಿಷ್ಠೆ. ಆ ದಿವಸ ಇಡೀ ನಮ್ಮ ಮೊಗವೀರ ಸಮಾಜ ನಮ್ಮ ಕಸುಬಿಗೆ ಬಂದ್ರಿಗೆ ಕರೆ ಕೊಟ್ಟಿದೆ. ಆಮೇಲೆ 9ನೇ ತಾರೀಕು ಬ್ರಹ್ಮಕಲಶೋತ್ಸವ. ಆ ದಿವಸ ಕೂಡ ಎಲ್ಲ ಪೂರ್ಣವಾಗಿ ಬಂದ್ರಿಗೆ ಕರೆ ಕೊಟ್ಟು ಎಲ್ಲರೂ ನಾವು ಇಲ್ಲಿ ಸೇರ್ತೇವೆ. ಆಮೇಲೆ 13ನೇ ತಾರೀಕು ವರ್ಷಂಪ್ರತಿ ನಡೆಯುವ ರಥೋತ್ಸವ. ಈ ಸಲ ಪುನರ್ ಪ್ರತಿಷ್ಠೆ ಪರವಾಗಿ ಸ್ವಲ್ಪ ಹೆಚ್ಚು ನಾವು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಆದ್ರಿಂದ ಎಲ್ಲರೂ ಆ ದಿವಸ ರಜೆ ಹಾಕಿ ಈ ಒಂದು ಕಾರ್ಯಕ್ರಮ ಅಂದ್ರೆ ಈ ಒಂದು ಕಾರಣಕ್ಕಾಗಿ ಮಹಾಲಕ್ಷ್ಮಿ ದೇವಸ್ಥಾನದ ಈ ಒಂದು ಬ್ರಹ್ಮಕಲಶೋತ್ಸವದ ಕಾರಣಕ್ಕಾಗಿ 4 ದಿವಸಗಳ ಮೀನುಗಾರಿಕೆಯ ರಜೆ ಅಂದ್ರೆ ನಾವು ಹೆಣ್ಮಕ್ಳು ಕೂಡ ಮೀನು ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ. ದುಡಿಯುವುದಕ್ಕೂ ಬೋಟುಗಳಾಗ್ಲಿ ಅಥವಾ ಇಲ್ಲಿ ಮೀನುಗಾರಿಕೆ ಆಗ್ಲಿ ಯಾವುದೂ ಇಲ್ಲ. 4 ದಿವಸ ಅದು ಕಡ್ಡಾಯ. ಇಷ್ಟೊಂದು ಸಮಾಜದವರು ಯಾರಾದ್ರೂ ಬೋಟ್ಗಳಿದ್ರೆ ಅಥವಾ ಬೇರೆ ವ್ಯಾಪಾರ ಮಾಡುದಾದ್ರೆ ಮಾಡ್ಬೋದು. ಆದ್ರೆ ನಮ್ಮ ಸಮಾಜದವರು ಯಾರು
ಹೌದೌದು, ಅಂದ್ರೆ ಈಗ ಎಲ್ಲರಿಗೂ ಮೀನು ಬಿಟ್ಟು ಇಡ್ಲಿಕ್ಕೆ ಆಗುದಿಲ್ಲಲ್ಲ. ಇದು ಬಹುಶಃ ವಿಶೇಷ ಅಂತಲೇ ಅನಿಸ್ಬೋದು, ಯಾಕಂದ್ರೆ ಒಂದೇ ತಿಂಗಳಲ್ಲಿ 4 ದಿವಸಗಳ ಆ ಒಂದು ರಜೆಯನ್ನು ತಕೊಂಡು ಮಗುವಿನ ಸಮುದಾಯದವರು ಅಂತ ಒಂದು ವ್ಯವಸ್ಥೆ ಆಗ್ಲಿಲ್ಲ. ಯಾಕಂದ್ರೆ ಇದೊಂದು ಇದರಲ್ಲಿ ಭಾಗಿಯಾಗುವುದು ನಮ್ಮ ಪುಣ್ಯ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಇಷ್ಟು ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ಮೀನುಗಾರರಲ್ಲಿ ಆಗ್ಲಿಲ್ಲ. ಇನ್ನು ಮುಂದೆ ಆಗುವಂತಹ ಯಾವುದೇ ಸ್ಥಿತಿ ಇಲ್ಲ. ಒಟ್ಟಾಗಿ ಮಾಡುವಂತ ಕೆಲಸ ನಮ್ಮ ಜೀವನದಲ್ಲಿ ಇದು ಒಂದು ನಮ್ಗೆ ಶ್ರೇಷ್ಠ ಇದೆ. ಯಾಕಂದ್ರೆ ಇನ್ನೂ ಅದು 300 ವರ್ಷ ಹೋಗ್ಬೋದು, 500 ವರ್ಷ ಹೋಗ್ಬೋದು, ಕಡಿಮೆ ಅಂದ್ರೆ 100 ವರ್ಷವೂ ಹೋಗ್ಬೋದು. ಆದ್ರೆ ನಮ್ಮ ಜೀವನದಲ್ಲಿ ಇದೇ ಒಂದು ನಮ್ಗೆ ವಿಶೇಷತೆ. ನಿಮ್ಮ ಒಂದು ಯೋಗ ಭಾಗ್ಯ ಅಂತ ತುಳುವಿನಲ್ಲಿ ಮಾತು. ಅದೇ ದೇವರ ಅನುಗ್ರಹ ಅಂತ ಹೇಳ್ಬೋದು. ಈಗ ಇವತ್ತಿನ ಈ ಒಂದು ನಾವು ನೋಡ್ತಾ ಇರುವಂತ ಈ ನಿಮ್ಮ ಹೊರೆಕಾಣಿಕೆ ಬಾರಿ ಶಿಸ್ತುಬದ್ಧವಾಗಿ ಬಾರಿ ಕ್ರಮ ಪ್ರಕಾರವಾಗಿ ನಡೀತಾ ಉಂಟು, ನೋಡ್ತಾ ಇದ್ದೇವೆ ಬೆಳಿಗ್ಗೆಯಿಂದಲೂ. ಬಹುಶಃ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಾಗೆ ಉಂಟು. ಹೌದೌದು, ಇದಕ್ಕಾಗಿ ನಾವು ಪೂರ್ವಭಾವಿಯಾಗಿ ಒಂದು 10-15 ಸಭೆಗಳಾಗಿದೆ, ಒಟ್ಟಿಗೂ ಆಗಿದೆ. ಮತ್ತೆ ಬೇರೆ ಬೇರೆ ಗ್ರಾಮದವರೇ ಮಾಡಿಕೊಂಡಿದ್ದಾರೆ, ಮಗುವೀರ ಸಮಾಜದವರು. ಅದರಂತೆ ನಮ್ದು ಕೆಲವು ಸಂಯುಕ್ತ ಸಭೆಗಳಿವೆ, ಅವುಗಳು ಕೂಡ ಕಾಪು 4 ವರ್ಷ, ಒಂದು ಮುಗಿ 4 ವರ್ಷ ಅಂತ ಒಂದು ಸಂಯುಕ್ತ ಸಭೆ ಇದೆ, 5-6 ಊರು ಒಟ್ಟಾಗಿ ಮಾಡುವಂತ ಅಂತಹ ಸಭೆಗಳು ಕೂಡ ಆಗಿದೆ. ಅದರಿಂದ ಪೂರ್ವಭಾವಿಯಾಗಿ ಬಹಳಷ್ಟು ಇದಕ್ಕೆ ಸಿದ್ಧತೆ ಆಗಿದೆ. ಇವತ್ತೊಂದು ಶಿಸ್ತುಬದ್ಧ ಕಾರ್ಯಕ್ರಮ ಆಗ್ಬೇಕು ಮತ್ತು ಮಗುವೀರ ಒಂದು ಐಕ್ಯತೆಯನ್ನು ತೋರಿಸುವಂತಹ ಒಂದು ದಿನವೂ ಆಗಿದೆ. ಖಂಡಿತ ಇದು ನಿಜಕ್ಕೂ ಒಂದು ಐಕ್ಯತೆಯನ್ನು, ಶಕ್ತಿಯನ್ನು ಸಾರಿ ತೋರಿಸ್ತಾ ಇದ್ದೀರಿ, ನೀವು ತೋರಿಸಿದ್ದೀರಿ. ಶಿರೂರಿನಿಂದ ಉಪ್ಪಳ ತನಕ ಮಗುವೀರರು ಒಂದೇ ಸಾಲಿನಲ್ಲಿ ನಿಂತು ಇವತ್ತು ನೀವು ಏನು ಮಾಡ್ತಾ ಇರುವಂತಹ ಶೋಭಾಯಾತ್ರೆ ನಿಜಕ್ಕೂ ಮಗುವೀರ ಸಮುದಾಯದ ಒಂದು ಐಕ್ಯತೆಯ ಮತ್ತೊಂದು ಶಕ್ತಿಯ ಪ್ರತೀಕವೇ. ಮತ್ತೊಂದು ಏನಂದ್ರೆ ನಮ್ಗೆ ಒಂದು ವೇಯನ್ನ ಬಿಟ್ಟುಕೊಡುವುದಕ್ಕೂ ವ್ಯವಸ್ಥೆ ಆಗಿದೆ ಯಜಮಾನಿಂದ ಉಜ್ಜಲದವರೆಗೆ. ಯಾಕಂದ್ರೆ ಇವತ್ತು ಸ್ವಲ್ಪ ಟ್ರಾಫಿಕ್ ಗೆ ತೊಂದರೆ ಆಗ್ಬಹುದು, ಏನು ಗೊತ್ತಿಲ್ಲ. 2 ಬದಿಯದ್ದು ಒಂದೇ ಲೈನ್ ಅಲ್ಲಿ ಹೋಗ್ತದೆ. ಮತ್ತೊಂದು ಬದಿ ಪೂರ್ಣವಾಗಿ ನಮ್ಮ ಯಾವುದೆಲ್ಲ ನಮ್ಮ ಸಾಹಿತ್ಯ ಇದೆ, ಯಾವ್ದು ಹೊರೆಕಾಣಿಕೆ ಇದೆ, ಅದಕ್ಕಾಗಿ ಬಿಟ್ಟುಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲ ಕಡೆ ಮಾತಾಡಿ ಶಿವಶಂಕರ್ ಅವರ ನೇತೃತ್ವದಲ್ಲಿ ಅದಕ್ಕೆ ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದೇವೆ. ಆದ್ರೆ ಸ್ವಲ್ಪ ಜನರಿಗೆ ಸ್ವಲ್ಪ ತೊಂದರೆ ಆಗ್ಬಹುದು. ಅದರಿಂದ ಇದೊಂದು ದೊಡ್ಡ ಕಾರ್ಯಕ್ರಮ ಆದ್ರಿಂದ ಜನರಲ್ಲಿ ಕೂಡ ನನ್ನ ಅದು ಕ್ಷಮೆಯನ್ನು ಕೇಳಲಿಕ್ಕೆ ನಾವು ಸಿದ್ಧರಿದ್ದೇವೆ. ಮತ್ತೆ ಒಂದಷ್ಟು ಶಾಲೆಗಳಿಗೆಲ್ಲ ಇವತ್ತಿನಿಂದ ರಜೆ ಕೂಡ, ನಿಮಗೆ ಅದು ಕೂಡ ಸ್ವಲ್ಪ ಅನುಕೂಲ ಆಗಿರಬಹುದು. ಅದು ಆಗಿದೆ. ಯಾಕಂತ ಹೇಳಿದ್ರೆ ಇವತ್ತಿನ ಈ ಒಂದು ಶೋಭಾಯಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ ಮನೆ ಮಂದಿಯ ಎಲ್ಲರೂ ಬರಬೇಕಂತ ಇದ್ರೆ ಬಹುಶಃ ಈ ಒಂದು ಮಕ್ಕಳ ಶಾಲಾ ಅವಧಿ ಕೂಡ ಕೆಲವು ನಮ್ಮ ಮೊಗವೀರ ಪ್ರೈವೇಟ್ ಸ್ಕೂಲ್ಗಳು, ಮೊಗವೀರ ಸಂಸ್ಥೆಯವರ ಆಡಳಿತದಲ್ಲಿರುವಂತಹ ಶಾಲೆಗಳಿಗೆ ನಾವು ರಜೆಯನ್ನ ಕೊಟ್ಟಿದ್ದೇವೆ ಮತ್ತು ಅದಕ್ಕಾಗಿ PO ಅವರಿಂದ ಪರ್ಮಿಷನ್ ಅನ್ನು ತಗೊಂಡಿದ್ದೇವೆ. ಅದರಿಂದ ಈಗ 10 ತಾರೀಕಿಗೆ ಮುಗಿಯುವಂತ ಕೆಲವು ಶಾಲೆಗಳು ನಾವು 1 ತಾರೀಕಿನಿಂದಲೇ ನಮ್ಗೆ ಪರ್ಮಿಷನ್ ಕೊಡ್ಬೇಕಂತ ಹೇಳಿದ್ದೇವೆ. ಕೊಟ್ಟಿದ್ದಾರೆ ಪರ್ಮಿಷನ್. 7th ವರೆಗೆ ಕೊಟ್ಟಿದ್ದಾರೆ. ಹೈಸ್ಕೂಲ್ಗೆ ಸ್ವಲ್ಪ ಅಂದ್ರೆ ನೆಕ್ಸ್ಟ್ SSLC ಎಕ್ಸಾಮ್ ನೆಕ್ಸ್ಟ್ ಇಯರ್ಗೆಲ್ಲ ಇರುವವರು. ಆದ್ರೂ ಯಾವುದೆಲ್ಲ ವಿಶೇಷ ಕಾರ್ಯಕ್ರಮ ಇದೆ ಆ ದಿವಸ ರಜೆ ಕೊಡ್ತೇವೆ. ಈ ಉಚ್ಚಿಲ ಮಹಾಲಕ್ಷ್ಮಿ ಮತ್ತು ಮಗುವೀರ ಸಮುದಾಯ ಬಾರಿ ತಲೆತಲಾಂತರದಿಂದ ಅಥವಾ ಅನಾದಿ ಕಾಲದಿಂದಲೂ ಮಗುವೀರ ಸಮುದಾಯ ಉಚ್ಚಿಲ ಮಹಾಲಕ್ಷ್ಮಿಯನ್ನು ನಂಬಿಕೊಂಡು ಬೇಡಿಕೊಂಡು ಭಕ್ತಿಯಿಂದ ನಡ್ಕೊಂಡು ಬಂದಿರುವಂತಹ ಒಂದು ಕ್ಷೇತ್ರ. ಹೌದು, ನಿಮ್ಮ ಒಂದು ಏನೋ ಒಂದು ಪರಂಪರೆ, ಅದಕ್ಕೊಂದು ಹಿನ್ನೆಲೆ ಇದೆ, ಜೊತೆಗೆ ಒಂದು ಪರಂಪರೆ ಇದೆ, ಜೊತೆಗೆ ನೀವೊಂಥರ ಕುಲಸ್ವಾಮಿಯ ತರ ಅದನ್ನು ಕುಲದೇವರ ತರ ನಂಬಿಕೊಂಡು. ಹೌದು, ಕುಲದೇವತೆ ಸಮುದ್ರದಲ್ಲಿಯೇ ಉದ್ಭವ ಆದವಳು. ಅದರಿಂದ ಮಹಾಲಕ್ಷ್ಮಿಯನ್ನು ನಾವು ನಂಬಲಿಕ್ಕೆ ಮೂಲ ಕಾರಣ ಅದು. ನಮ್ಮ ಪುರಾಣ ಏನ್ ಹೇಳ್ತಾರೆ, ಮಹಾಲಕ್ಷ್ಮಿ ಒಲಿದು ಬಂದದ್ದೇ ಸಮುದ್ರದಿಂದ. ಆದ್ರಿಂದ ನಾವು ಮಹಾಲಕ್ಷ್ಮಿಯೇ ನಮ್ಮ ಅಧಿದೇವತೆ ಅಂತ ನಾವು ಅದನ್ನು ಮಹಾಲಕ್ಷ್ಮಿಯನ್ನೇ ಪ್ರಾರಂಭ ಮಾಡಿದ್ದೇವೆ. ಹೌದು, ನಿಮ್ಮ ಸಮುದಾಯದ ಕುಲ ಕಸುಬು ಕೂಡ ನೀವು ಸಮುದ್ರದಲ್ಲಿ ಕುಲ ಕಸುಬು ಸಮುದ್ರದಲ್ಲಿ ಮಾಡುವುದರಿಂದ ಸಮುದ್ರದಿಂದ ಉದ್ಭವಿಸುವಂತ ಮಹಾಲಕ್ಷ್ಮಿಯನ್ನೇ ನಾವು ನಮ್ಮ ಕುಲ ದೇವತೆಯಾಗಿ ಸ್ವೀಕಾರ ಮಾಡಿದ್ದೇವೆ. ಅದೇ ಸಮುದ್ರದಿಂದ ಬಂದ ಬಬ್ಬರಿಯ ನಿಮ್ಮ ದೈವ, ಆರಾಧ್ಯ ದೈವ. ಹಾಗೆ ಅವರು ಸಮುದ್ರದಲ್ಲಿ ಬಂದ್ರಿಂದ ಸಮುದ್ರದ ಒಂದು ನಮ್ಮ ಹಿರಿಯರ ಹೇಳಿಕೆ ಪ್ರಕಾರ ನೀವು ನಂಬಬೇಕು ಅನ್ನೋಂತ ಒಂದು ನುಡಿ ಆದ್ರಿಂದ ಅದನ್ನು ಬೊಬ್ಬರಿಯರನ್ನು ನಾವು ನಂಬ್ತೇವೆ. ನಮ್ಮ ಇದರಲ್ಲಿ ಮೊಗವೀರ ಸಮಾಜದ ಒಂದು ಹಲವಾರು ಊರುಗಳಲ್ಲಿ ಆ ಬೊಬ್ಬರಿಯನ ದೇವಸ್ಥಾನ ಇದೆ.
ಈಗ ನಾನು ಇನ್ನೊಂದು ವಿಶೇಷ ನಿಮ್ಮ ಸಮುದಾಯದಲ್ಲಿ ಗಮನಿಸುವಂಥದ್ದು, ಮೊಗವೀರ ಸಮುದಾಯದಲ್ಲಿ ಭಾರಿ ಒಂದು ಪ್ರಾಮಾಣಿಕವಾದಂಥ ಒಂದು ವಿಶ್ವಾಸಾರ್ಹವಾದಂಥ ಪರಂಪರೆ ನಿಮ್ಮ ವೃತ್ತಿ ವ್ಯವಹಾರ ಇದರಲ್ಲೆಲ್ಲ ನಾವು ಕಾಣುವಂಥದ್ದು. ಜೊತೆಗೆ ಐಕ್ಯತೆ ಮೊಗವೀರ ಸಮುದಾಯದವರು ಅವರ ಗ್ರಾಮ ಸಭಾ ಅಥವಾ ಅವರ ಗುರಿಕಾರರು ಹೇಳಿದಂಥ ಒಂದು ನಿರ್ದೇಶನದ ಪ್ರಕಾರ ನಡ್ಕೊಂಡು ಬರ್ತಾರೆ ಅಂತ. ಅದು ನಮ್ಮ ಇಂಡಿಯಾದಿಂದ ಬಂದದ್ದು, ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೇವೆ. ಈಗ ಆಧುನಿಕ ಕೆಲವು ಬದಲಾವಣೆಗಳು ಆಗುವುದರಿಂದ ನಾವು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಆದ್ರೆ ಅಷ್ಟು ಮತ್ತು ನಾವು ಒಗ್ಗಟ್ಟಾಗಿರುವಂತದ್ದನ್ನ ಅದು ಮಾಮೂಲಿಯಾಗಿ ಗ್ರಾಮ ಸಭೆಗಳು ಅದು ಮುಂದುವರಿಸ್ತಾ ಹೋಗ್ತಾ ಇದೆ. ಯಾವುದೇ ನ್ಯಾಯ ಇದ್ರೂ ಕೂಡ ನಮ್ಮೊಳಗೆ ಅದನ್ನು ವಿಧವಾಗಿ ಮಾಡುವಂತ ಒಂದು ಕ್ರಮ ಪದ್ಧತಿ ಹಿಂದಿನಿಂದ ಬಂದಿದೆ. ಹೆಚ್ಚು ಕೋರ್ಟ್ಗಳಿಗೆ ಹೋಗುವುದನ್ನು ನಿಲ್ಲಿಸ್ತೇವೆ ಇಲ್ಲಿ. ಅದು ಕೆಲವು ಸಲ ಅದು ನಮ್ಮ ಕೈ ಮೀರಿ ಹೋಗುವುದರಿಂದ ಅದನ್ನು ನಾವು ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಬಟ್ ಸ್ವಲ್ಪ ನಾವು ಒಂದು 10-20 ವರ್ಷದ ಹಿಂದೆ ಕೂಡ ನೋಡುವಾಗ ಗ್ರಾಮ ಸಭಾದ ಒಳಗಡೆನೆ ಎಲ್ಲ ಏನು ವ್ಯಾಜ್ಯಗಳು ತೀರ್ಮಾನ ಆಗ್ತಾ ಇತ್ತು. ಒಂದು 25-30 ವರ್ಷಗಳ ಹಿಂದೆ 100% ಗ್ರಾಮ ಸಭೆಯಲ್ಲೇ ಮುಗಿಸ್ತಿದ್ರು ಯಾವುದೇ ನ್ಯಾಯ ಬಂದು. ಆದ್ರೆ ಈಗ ಕ್ರಿಮಿನಲ್ಗಳ ಆಗುದ್ರಿಂದ ಅದನ್ನ ನಮ್ಗೆ ನಿಲ್ಲಿಸಬೇಕಾಗುದಿಲ್ಲ. ಮತ್ತೆ ಅದರಲ್ಲಿ ಇತರ ಜನಗಳು ಸೇರಿಕೊಂಡು ಏನಾದ್ರು ಗಲಭೆ ಆದ್ರೆ ಅದನ್ನು ನಾವು ನಮ್ಮವರಲ್ಲಿ ಅದನ್ನು ನಿಯಂತ್ರಿಸಲಿಕ್ಕೆ ಆಗುದಿಲ್ಲ. ಹೀಗಾಗಿ ಸ್ವಲ್ಪ ನ್ಯಾಯಗಳು ಒಂದು ಕೋರ್ಟಿಗೆ ಹೋಗಿರ್ಬೋದು. ಆದ್ರೂ ಸಣ್ಣ ಪುಟ್ಟ ಜಗಳಗಳನ್ನ ನಾವು ಇಲ್ಲೇ ತಯಾರಿ ಮಾಡ್ಕೊಂಡು ಹೋಗ್ತೇವೆ. ಮತ್ತೆ ಒಂದು ಪ್ರಕೃತಿ ದತ್ತವಾಗಿ ಪ್ರಕೃತಿ ಸಹಜವಾಗಿ ನಿಮಗೆ ಬಂದಿರುವಂತಹ ಒಂದು ವಿಶೇಷವಾದಂಥ ಧೈರ್ಯ, ಶಕ್ತಿ ಮತ್ತು ನಿಮ್ಮ ಸಮುದಾಯದ ದೇಹದಾಢ್ಯತೆ. ಯಾಕಂದ್ರೆ ಕಡಲಿನಲ್ಲಿ ದುಡಿಯುವ ಜನರು ಮೊಗವೀರ ಸಮುದಾಯದವರು. ಆ ಒಂದು ಮೈಕಟ್ಟಿದೆ ಅಲ್ವಾ ಮೊಗವೀರರದ್ದು. ನಾವು ಸಾಮಾನ್ಯವಾಗಿ ಮೀನುಗಾರಿಕೆಗೆ ಹೋಗುವಂತ ಮೊಗವೀರರ ಯುವಕರನ್ನು ನೋಡಿದಾಗ ಅದು ಗೊತ್ತಾಗುತ್ತೆ. ಅದೆಲ್ಲ ಹೇಳಿ. ಅಂದ್ರೆ ಸಮುದ್ರದಲ್ಲಿ ಹೋದ್ರೆ ಕೆಲವು ಸಲ ನಮ್ಗೆ ಅನ್ನ ನೀರು ಸಿಗದಂತ ಪರಿಸ್ಥಿತಿ ಕೂಡ ಬರ್ತದೆ. ಯಾವುದೇ ಸ್ವಲ್ಪ ಮೀನು ಜಾಸ್ತಿ ಬಿದ್ರೆ ಊಟ ಮಾಡುವಂತ ಸಮಯ ಇರುದಿಲ್ಲ. ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಮತ್ತೆ ಕೆಲಸ ಮುಗಿದ ಮೇಲೆ ನಾವು ತಿನ್ನುವಂತ ಆಹಾರ ಸ್ವಲ್ಪ ಜಾಸ್ತಿ ಇರ್ತದೆ. ಆದ್ರಿಂದ ಅದೊಂದು ಮೈಕಟ್ಟು ನಾವು ಮಾಡುವ ಕೆಲಸದ್ದು ಅದಕ್ಕೆ ಒಂದು ಪೂರಕವಾಗಿ ಇರ್ತದೆ. ಕೆಲವೊಮ್ಮೆ ನೀವು ಮೀನುಗಾರಿಕೆಗೆ ಹೋದಾಗ 3-4 ದಿವಸ ಅದರಲ್ಲೇ ಏನು ಬೋಟ್ನಲ್ಲೇ ಇರ್ತೀರಿ. ಹೌದು, ಅದು ಅಂದ್ರೆ ಈಗ ಯಾಂತ್ರಿಕದ ದೋಣಿಗಳ ಮುಂಚೆ ಎಲ್ಲ ಹಾಗೆ ಇರ್ಲಿಲ್ಲ. ಈಗಂದ್ರೆ ಎಂಜಿನ್ಗಳು ದೊಡ್ಡ ಎಂಜಿನ್ಗಳನ್ನ ಹಾಕಿ 4-5 ದಿವಸ ಹೋದ್ರೆ ಈಗ ಅಲ್ಲಿ ಆಹಾರದ ವ್ಯವಸ್ಥೆ ಮಾಡಿಕೊಳ್ತೇವೆ. ಅದೇನೋ ಪ್ರಾಬ್ಲಮ್ ಇಲ್ಲ. ಈಗ ಎಲ್ಲ ಟೆಕ್ನಿಕಲಿ ಮುಂದುವರೆದಿದೆ. ಅದರಲ್ಲೇ ಅಡಿಗೆ ಮಾಡುದು, ಅದರಲ್ಲೇ ಬೇಯಿಸುದು, ಅದರಲ್ಲೇ ಮೀನು ಪದಾರ್ಥ ಮಾಡಿ ತಿನ್ನೋದು ಎಲ್ಲ ನಡೀತದೆ. ಅದರಿಂದ 3-4 ದಿವಸ ಅಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತದೆ ಮೀನು ಹಿಡಿ. ಹೌದು, ಆದ್ರೂ ಕೂಡ ಈ 3-4 ದಿವಸ ಕಂಟಿನ್ಯೂಸ್ ಆಗಿ ಕಡಲಲ್ಲೇ ಇರ್ತೀರಿ ನೋಡಿ. ಹೌದು, ಅದು ವಿಶೇಷ ಅಲ್ವಾ? ಈಗ ನಾವೆಲ್ಲ ಅಥವಾ ಬೇರೆ ಇತರ ಸಮುದಾಯದ ಜನರ ಅವರ ಕುಲಕಸುಬು ಅಥವಾ ಅವರ ವೃತ್ತಿ ಅಥವಾ ಆಧುನಿಕ ಕಾಲದ ವೃತ್ತಿಯನ್ನೇ ನೋಡಿದಾಗ, ಪ್ರೊಫೆಷನ್ ಅನ್ನೇ ನೋಡಿದಾಗ, ಒಂದು ಯಾವುದೋ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಲ್ಲಿ ಅಥವಾ AC ರೂಮ್ಗಳಲ್ಲಿ ಅಥವಾ ಇತರ ಇದರಲ್ಲಿ ಉದ್ಯೋಗದಲ್ಲಿ ತೊಡಗಿಕೊಂಡಿರೋರು. ಅದೇ ಮೊಗವೀರ ಸಮುದಾಯ ಒಂದು ಭಾರಿ ರಿಸ್ಕ್, ಭಾರಿ ಒಂದು ಸವಾಲನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತ ಒಂದು ಅಲ್ವಾ ಇದು ಕಡಲ್ ಅಂತ ಹೇಳಿದ್ರೆ? ಕಾರಣ ಏನಂದ್ರೆ ಎಲ್ಲಾ ಸಮುದಾಯದ ಯಾವುದೇ ಕಾರ್ಯಕ್ರಮ ಇರ್ಲಿ ಅದಕ್ಕೊಂದು ಸಮಯ ನಿಗದಿ ಇರ್ತದೆ. ಆದ್ರೆ ನಮ್ಮದಕ್ಕೆ ಸಮಯ ನಿಗದಿ ಇಲ್ಲ. ಒಂದು ಬೇಸಾಯ ಮಾಡೋದಾದ್ರೂ ಅದೊಂದು ಸಾಯಂಕಾಲ ಆಗುವಾಗ ಒಂದು 5 ಗಂಟೆಗೆ ಬಿಟ್ಟು ಮನೆಗೆ ಹೋಗುವಂತದ್ದು. ಫ್ಯಾಕ್ಟರಿಯಲ್ಲಿದ್ರೆ ಒಂದು 8 ಗಂಟೆ ಕೆಲಸ ಮಾಡುವಂತ ಯಾವುದೇ. ಆದ್ರೆ ಮೊಗವೀರರ ಹಾಗೆಲ್ಲ ನಾವು ಆ ಸಮಯದಲ್ಲಿ ದುಡಿದ್ರೆ ಮಾತ್ರ ನಮ್ಗೆ ಬರ್ತದೆ. ಹಸಿವಾಯ್ತು ಅಂತ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಅದರಿಂದ ಆ ಕೆಲಸವನ್ನು ಮುಗಿಸಿ ಹೋಗ್ಬೇಕಾಗ್ತದೆ. ಅವಾಗ ಆ ಸಮಯದಲ್ಲಿ ನಮ್ಗೆ ಸ್ವಲ್ಪ ಸಮಯದ ಪರಿಜ್ಞಾನ ಇಲ್ಲದೆ ನಾವು ರಾತ್ರಿ ಇಡೀ ಕೆಲಸ ಮಾಡಿದ್ದು ಉಂಟು. ಮತ್ತೆ ದಾಮೋದರ್ ಅವರೇ, ತುಂಬಾ ಒಂಥರ ರಿಸ್ಕ್ ಅಲ್ವಾ ಕಡಲಿನ ಕೆಲಸ ಅನ್ನುವಂಥದ್ದು? ಯಾಕಂದರೆ ಬೇರೆ ಕೆಲಸದಷ್ಟು ಏನು ಒಂಥರ ಕಂಫರ್ಟ್ ಆದ ಝೋನ್ ಅಂತ ನಾವೇನು ಹೇಳ್ತೇವೆ, ಒಂದು ಅನುಕೂಲಕರವಾದಂಥ ಒಂದು ಜಾಗದಲ್ಲಿ ಕುಳಿತು ಮಾಡುವ ಕೆಲಸಕ್ಕೂ ಇದು ತೆರೆಯ ಅಬ್ಬರದ ನಡುವೆ ಯಾವಾಗ ಪ್ರಕೃತಿ ಯಾವ ರೀತಿ ಮುನಿತದೆ ಅಂತ ಹೇಳಲಿಕ್ಕಾಗುದಿಲ್ಲ. ಅದೆಲ್ಲ ಆ ಧೈರ್ಯದ ಮೇಲೆ ಇದೆ. ನಾವು ಹೋಗುವಾಗಲೂ ಬರುವಾಗಲೂ ಒಂದು ದೇವರ ಮೇಲೆ ಭಾರ ಹಾಕಿ ಹೋಗ್ತೇವೆ.
ಇನ್ನೊಂದು ಏನಂದ್ರೆ ಯಾವುದೇ ರೀತಿಯಾದ ಸ್ವಲ್ಪ ಅದನ್ನ ಎದುರಿಸಿಕೊಳ್ಳುವಂತ ಧೈರ್ಯ ಇರ್ತದೆ ನಮ್ಗೆ ಸಮುದ್ರ ಜೋರ ಆದ್ರೂ ಅಂತದ್ದು. ಆದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋದ್ಮೇಲೆ ನಮಗೂ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಏನೋ ಒಂಥರ ಧೈರ್ಯವನ್ನು ದೇವರು ಕೊಟ್ಟಿದ್ದಾರೆ, ಅದ್ರಿಂದ ಕೆಲಸ ನಾವು ಮಾಡ್ತೇವೆ. ಒಂದು ಧೈರ್ಯ ಇದೆ. ಸಮಯ ಆಯ್ತು, ಮುಗಿಸ್ಬಹುದಾ? ಖಂಡಿತ. ತುಂಬಾ ವಿಚಾರಗಳನ್ನು ನೀವು ಹಂಚಿಕೊಂಡ್ರಿ ದಾಮೋದರ್ ಅವರೇ. ಈ ಒಂದು ಐತಿಹಾಸಿಕ ದಿನದಂದು ಅನೇಕ ವಿಚಾರಗಳನ್ನು ನೀವು ಹಂಚಿಕೊಂಡ್ರಿ ನಮ್ಮ ಜೊತೆಗೆ. ಬಾರಿ ಖುಷಿ ಆಯ್ತು. ಧನ್ಯವಾದಗಳು. ಥ್ಯಾಂಕ್ ಯು. ದಾಮೋದರ್ ಅವರು ಈ ಒಂದು ಏನು ಹೊರೆಕಾಣಿಕೆಯ ಶೋಭಾಯಾತ್ರೆಯ ಒಂದು ಬ್ಯುಸಿ ಗಡಿಬಿಡಿಯ ನಡುವೆ ಕೂಡ ನಮ್ಮ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಅನೇಕ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು. ಅನೇಕ ಮಾಹಿತಿಗಳಿತ್ತು, ಒಳ್ಳೆಯ ಮಾಹಿತಿಗಳು ಮೊಗವೀರ ಸಮುದಾಯದ ಕುಲಕಸುಬಿನ ಮತ್ತು ಮೊಗವೀರ ಸಮುದಾಯದ ನಂಬಿಕೆ, ಆಚಾರ, ವಿಚಾರ, ಪರಂಪರೆಗಳ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ದಾಮೋದರ್ ಅವರು ನಮ್ಮ ಜೊತೆಗೆ ಹಂಚಿಕೊಂಡ್ರು. ನಾನು ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ನ ಬಳಿಕ ಈ ಒಂದು ಉಚ್ಚಿಲ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಡೀತಾ ಇರುವಂಥ ಹೊರೆಕಾಣಿಕೆಯ ಶೋಭಾಯಾತ್ರೆದ ಹಿನ್ನೆಲೆಯ ಒಂದಷ್ಟು ವಿಚಾರಗಳನ್ನು ಬ್ರೇಕ್ನ ನಂತರ ನಾನು ಮತ್ತೆ ನಿಮ್ಮ ಮುಂದಕ್ಕೆ ತರ್ತೇನೆ. ಈಗ ಒಂದು ಸಣ್ಣ ಬ್ರೇಕ್. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.
ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಡ್ಸ್. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಇವತ್ತು ನಡೀತಾ ಇರುವಂಥ ಅತ್ಯಂತ ಅಭೂತಪೂರ್ವವಾದಂಥ ಜೊತೆಗೆ ಒಂದು ಚಾರಿತ್ರಿಕವಾದಂಥ ಹೊರೆಕಾಣಿಕೆಯ ಮೆರವಣಿಗೆ, ಹೊರೆಕಾಣಿಕೆಯ ಶೋಭಾಯಾತ್ರೆ. ಸುಮಾರು 2,000 ಹೊರೆಕಾಣಿಕೆಯ ಗಾಡಿಗಳು, ವಾಹನಗಳು ಭಾಗವಹಿಸ್ತಾ ಇದೆ. ಬಹುಶಃ ಯಾವತ್ತೂ ಕೂಡ ಇಷ್ಟೊಂದು ದೊಡ್ಡ ಸರತಿ ಸಾಲಿನಲ್ಲಿ ಹೊರೆಕಾಣಿಕೆಯ ವಾಹನಗಳನ್ನು ಈ ಕರಾವಳಿಯ, ಈ ತುಳುನಾಡಿನ ಜನ ನೋಡಿದ್ದೇ ಇಲ್ಲ. ಅಷ್ಟರ ಮಟ್ಟಕ್ಕೆ, ಅಥವಾ ವಾಸ್ತವ ಇದೊಂದು, ಇಟ್ಸ್ ಅ ಫ್ಯಾಕ್ಟ್. ಸುಮಾರು 2,000 ವಾಹನಗಳು ಹೊರೆಕಾಣಿಕೆಯ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಉಂಟು ಅಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ಲ. ಮತ್ತು ಆ ವ್ಯಾಪ್ತಿ ಕೂಡ ಸುಮಾರು 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ಹೊರೆಕಾಣಿಕೆಯ ವಾಹನಗಳು ಸಾಗ್ತಾ ಇರುವಂಥದ್ದು. ದಕ್ಷಿಣದ ಕಡೆಗೆ ನಾವು ಕಾಸರಗೋಡು ಜಿಲ್ಲೆಯ ಉಪ್ಪಳದಿಂದ ಈಚೆ ಉತ್ತರ ಕಡೆಗೆ ಬಂದಾಗ ಬೈಂದೂರಿನ ಶಿರೂರು ತನಕ ಈ ಒಂದು ಹೊರೆಕಾಣಿಕೆಯ ವ್ಯಾಪ್ತಿ ಸಾಗ್ತಾ ಉಂಟು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅದನ್ನೊಂದು ಅನುಕೂಲಕ್ಕಾಗಿ ಮೊಗವೀರ ಸಂಘಟಕರು ಅದನ್ನು 2 ವಿಭಾಗಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಒಂದು ಉತ್ತರ ವಲಯ ಮತ್ತು ದಕ್ಷಿಣ ವಲಯ ಅಂತ. ದಕ್ಷಿಣ ವಲಯ ಯಾವುದಂತ ಹೇಳಿದ್ರೆ ಅದೇ ಕಾಸರಗೋಡಿನ ಉಪ್ಪಳದಿಂದ ಕಾಪು ಉಚ್ಚಿಲ ತನಕ, ಅದು ದಕ್ಷಿಣ ವಲಯ ಅಂತ. ಜೊತೆಗೆ ಅದೇ ಕಾಪು ಉಚ್ಚಿಲದಿಂದ ಬೈಂದೂರಿನ ಶಿರೂರು ತನಕ ಉತ್ತರ ವಲಯ ಅಂತ. ಸೊ ಈ 2 ಕಡೆಯಿಂದಲೂ 1,000 ತಲಾ 1,000 ವಾಹನಗಳು, ಹೊರೆಕಾಣಿಕೆಯ ವಾಹನಗಳು ಇವತ್ತಿನ ಈ ಒಂದು ಹೊರೆಕಾಣಿಕೆಯ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾ ಉಂಟು. 262 ಮೊಗವೀರ ಗ್ರಾಮ ಸಭೆಗಳು, ಕರಾವಳಿ ಭಾಗದ 262 ಮೊಗವೀರ ಗ್ರಾಮ ಸಭೆಗಳು ಇವತ್ತಿನ ಈ ಒಂದು ಶೋಭಾಯಾತ್ರೆಯಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಅಂದರೆ ಸಂಪೂರ್ಣವಾಗಿ ಮೊಗವೀರ ಸಮುದಾಯ ಇವತ್ತಿನ ಈ ಒಂದು ಶೋಭಾಯಾತ್ರೆಯಲ್ಲಿ, ಹೊರೆಕಾಣಿಕೆಯ ಶೋಭಾಯಾತ್ರೆಯಲ್ಲಿ ಭಾಗಿಗಳಾಗಿದ್ದಾರೆ. ಸಂಪೂರ್ಣವಾಗಿ ಅಂತ ಹೇಳುವಾಗ ಇವತ್ತು ಅವರ ಕುಲಕಸಬು ವೃತ್ತಿ ಮೀನುಗಾರಿಕೆಗೆ ಕೂಡ ರಜೆ. ಇವತ್ತು ಮೊಗವೀರ ಸಮುದಾಯದವರು ಮೀನುಗಾರಿಕೆಗೆ ರಜೆ ಸಾರಿದ್ದಾರೆ. ಇನ್ನೊಂದು ಕಡೆ ಮೊಗವೀರ ಸಮುದಾಯದವರು ನಡೆಸ್ತಾ ಇರುವಂಥ ಉದ್ಯಮ ಸಂಸ್ಥೆಗಳು, ಶಾಲಾ ಕಾಲೇಜುಗಳು, ಇತರ ಉದ್ಯೋಗ ಸಂಸ್ಥೆಗಳಿಗೆಲ್ಲ ಇವತ್ತು ರಜೆ ಸಾರಲಾಗಿದೆ. ಸೊ ಹಾಗಾಗಿ ಐಕ್ಯ ಮತದಿಂದ ಅಥವಾ ಒಮ್ಮನಸ್ಸಿನಿಂದ, ಏಕಮನಸ್ಸಿನಿಂದ, ಏಕರಸ್ತೆಯಲ್ಲಿ ಇವತ್ತಿನ ಈ ಒಂದು ಹೊರೆಕಾಣಿಕೆಯ ಕಾರ್ಯಕ್ರಮದಲ್ಲಿ ಮೊಗವೀರ ಸಮುದಾಯದವರು ಭಾಗಿಯಾಗ್ತಾ ಇದ್ದಾರೆ. ಏಕರಸ್ತೆ ಅಂತ ಹೇಳಿದ್ರೆ ಅದೇ ನಾನು ಹೇಳಿದಲ್ಲ, ಹೆದ್ದಾರಿ ಕಾಸರಗೋಡಿನ ಉಪ್ಪಳದಿಂದ ಈ ಒಂದು ಉಚ್ಚಿಲ ತನಕ, ಉಚ್ಚಿಲದ ಕಾಪು ಉಚ್ಚಿಲ ತನಕ, ಮತ್ತು ಕಾಪು ಉಚ್ಚಿಲದಿಂದ ಆಚೆ ಶಿರೂರಿನ ತನಕ ಇವತ್ತು ಹೆದ್ದಾರಿ ಪೂರ್ತಿಯಾಗಿ ನೀವು ಮೊಗವೀರ ಸಮುದಾಯದ ಜನ ತರ್ತಾ ಇರುವಂಥ ಹೊರೆಕಾಣಿಕೆಯ ವಾಹನಗಳನ್ನೇ ನೋಡ್ತೀರಿ. ಒಂದಷ್ಟು ಇತರ ಸಮುದಾಯದವರು ಕೂಡ ಭಾಗಿಗಳಾಗಿದ್ದಾರೆ. ಆದರೆ ಪೂರ್ಣ ಪ್ರಮಾಣದಲ್ಲಿ 100% ಅಟೆಂಡೆನ್ಸ್ ಅಂತ ಒಂದು ಉಂಟಲ್ಲ, ಆ ಪ್ರಕಾರ 100ಕ್ಕೆ 100 ಹಾಜರಾತಿ. ಅದು ಈ 262 ಗ್ರಾಮ ಸಭೆಗಳು, ಮೊಗವೀರ ಗ್ರಾಮ ಸಭೆಗಳ ಜನ ಪಾಲ್ಪಡಿತಾ ಇದ್ದಾರೆ. ಅದು ಈ ಒಂದು ಹೊರೆಕಾಣಿಕೆಯ ವಿಶೇಷ ಮತ್ತು ಒಂದು ಐತಿಹಾಸಿಕವಾದಂಥ ನಡೆ. ನಾವು ಯಾವತ್ತೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಇಷ್ಟು ಪೂರ್ಣ ಪ್ರಮಾಣದಲ್ಲಿ ಮೊಗವೀರ ಸಮುದಾಯದ 262 ಗ್ರಾಮ ಸಭದವರು ಏಕಮನಸ್ಸಿನಿಂದ ಈ ರೀತಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಗಮನಿಸಬೇಕಾದದ್ದು, ಇಷ್ಟು ಪೂರ್ಣ ಪ್ರಮಾಣದಲ್ಲಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾಗಿಯಾಗುವುದನ್ನು ನಾವು ಕಾಣುವುದಿಲ್ಲ. ಇದೇ ಇತ್ತೀಚಿನ ವರ್ಷಗಳಲ್ಲೇ ಇದು ಅಂಥ ಒಂದು ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮ, ಒಂದು ಅಭೂತಪೂರ್ವವಾದಂಥ ಒಂದು ನಡವಳಿ ಇದು. ಎಸ್, ನಾನು ಅನೇಕ ವಿಚಾರಗಳನ್ನು ಈ ಹಿನ್ನೆಲೆಯಲ್ಲಿ ಮಾತಾಡಲಿಕ್ಕಿದ್ದೇನೆ. ಅನೇಕ ಮಂದಿ ಇಷ್ಟೊತ್ತಿಗೆ ನಮ್ಮ ಜೊತೆಗೆ ವಿಚಾರಗಳನ್ನು ಕೂಡ ಹಂಚಿಕೊಂಡ್ರು. ಈಗ ನಮ್ಮ ಜೊತೆಗೆ ಕೇಶವ ಅವರಿದ್ದಾರೆ. ಕೇಶವ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹಲೋ, ನಮಸ್ಕಾರ ಕೇಶವ ಅವರೇ, ನಮಸ್ಕಾರ.
ಹಲೋ ಅಂದೆ. ಓಕೆ 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 ತೂಕ ಬೊಕ್ಕ ಬತ್ತೇರ್ಗ ಎಸ್ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಇವತ್ತು ಏಪ್ರಿಲ್ 1ಕ್ಕೆ ಆರಂಭವಾಗುವಂಥ ಕಾರ್ಯಕ್ರಮ ಏಪ್ರಿಲ್ 15ರ ತನಕ ನಡೀತಾ ಇರುವಂಥದ್ದು. ವಿವಿಧ ಕಾರ್ಯಕ್ರಮಗಳು, ವಿವಿಧ ಆರಾಧನಾ ವಿಚಾರಗಳು, ಅದು ಪುನರ್ಪ್ರತಿಷ್ಠೆ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ, ಪವಿತ್ರ ನಾಗಮಂಡಲೋತ್ಸವ ಆದಿಯಾಗಿ ಅನೇಕ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನಡೀಲಿಕ್ಕೆ ಇರುವಂಥದ್ದು ಇಲ್ಲಿ ಗಮನಿಸಬೇಕಾದದ್ದು, ಸಾರ್ವಜನಿಕರು ಕೂಡ ಗಮನಿಸಬೇಕಾದದ್ದು, ವೀಕ್ಷಕರು ಕೂಡ ಗಮನಿಸಬೇಕಾದದ್ದು. ಈ ಒಂದು ವಿಶೇಷ ಕಾರ್ಯಕ್ರಮದ ನಿಮಿತ್ತ ಮೀನುಗಾರಿಕೆಗೆ ಏಪ್ರಿಲ್ 1ರಂದು ರಜೆ ಇರುತ್ತೆ. ಮೊಗವೀರ ಸಮುದಾಯದವರು ಮೀನುಗಾರಿಕೆಗೆ ತೆರಳುವುದಿಲ್ಲ, ಕಡಲಿಗೆ ಇಳಿಯುವುದಿಲ್ಲ. ಅವರ ಕುಲ ಕಸುಬಿಗೆ ರಜೆ. ಮೀನು ಪ್ರಿಯರು ಸ್ವಲ್ಪ ಗಮನಿಸಬೇಕಾದ ವಿಚಾರ ಇದು ಮತ್ತು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇನ್ನು 3 ದಿನಗಳನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಅವರು ರಜೆ ಸಾರಿರುವಂಥ 3 ದಿನಗಳು ಏಪ್ರಿಲ್ 6ರಂದು, ಏಪ್ರಿಲ್ 9ರಂದು, ಏಪ್ರಿಲ್ 13ರಂದು ಕೂಡ ಮೊಗವೀರ ಸಮುದಾಯದವರು ಮೀನುಗಾರಿಕೆಗೆ ತೆರಳುವುದಿಲ್ಲ, ರಜೆ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಏಪ್ರಿಲ್ 1ರಂದು ಮೀನುಗಾರಿಕೆಗೆ ರಜೆ, ಜೊತೆಗೆ ಮುಂಬರುವ ಏಪ್ರಿಲ್ 6ರಂದು, ಏಪ್ರಿಲ್ 9ರಂದು ಮತ್ತು ಏಪ್ರಿಲ್ 13ರಂದು ಮೀನುಗಾರಿಕೆಗೆ ಮೊಗವೀರ ಸಮುದಾಯದವರು ರಜೆ ಘೋಷಣೆ ಮಾಡಿದ್ದಾರೆ. ಮೀನುಗಾರಿಕೆಗೆ ತೆರಳ್ತಾ ಇರುವಂಥ ಪುರುಷರು, ಜೊತೆಗೆ ಮೀನು ಮಾರಾಟ ಮಾಡ್ತಾ ಇರುವಂಥ ಮಹಿಳೆಯರು ಎಲ್ಲರೂ ಕೂಡ ರಜೆಯಲ್ಲಿರ್ತಾರೆ ಮತ್ತು ಅವರೆಲ್ಲರೂ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಿಕ್ಕಿದ್ದಾರೆ. ಆ ಕಾರಣಕ್ಕಾಗಿ ಬಹುಶಃ ನೀವು ಅಪರೂಪದಲ್ಲೇ ಅಪರೂಪ, ಯಾಕಂತ ಹೇಳಿದ್ರೆ ಒಂದೇ ತಿಂಗಳ ಅವಧಿಯಲ್ಲಿ 4 ದಿವಸ ಮೀನುಗಾರಿಕೆಗೆ ರಜೆ ಸಾರಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು, ಪಾಲ್ಗೊಳ್ತಾ ಇರುವಂಥದ್ದು ಅಪರೂಪದಲ್ಲೇ ಅಪರೂಪದ ನಡೆ ಅಂತ ಹೇಳ್ಬೋದು. ಮೀನುಗಾರಿಕಾ ವೃತ್ತಿ, ಮೀನುಗಾರಿಕೆಯೇ ಬದುಕು, ಮೀನುಗಾರಿಕೆಯಲ್ಲೇ ದಿನದ 24 ತಾಸುಗಳನ್ನು ತೊಡಗಿಸಿಕೊಂಡಿರುವಂಥ ಮೊಗವೀರ ಸಮುದಾಯ ಇದೇ ಮೊದಲ ಬಾರಿಗೆ ಒಂದೇ ತಿಂಗಳ ಅವಧಿಯಲ್ಲಿ 4 ದಿವಸಗಳ ರಜೆಯನ್ನು ತಮ್ಮ ಕುಲಸ್ವಾಮಿಯ ಕುಲದೇವತೆಯ ಆರಾಧನೆಗಾಗಿ, ಕುಲದೇವತೆಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಲುವಾಗಿ, ಆ ಒಂದು ಪುಣ್ಯ ಭಕ್ತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಲುವಾಗಿ ರಜೆ ಘೋಷಣೆ ಮಾಡಿಕೊಂಡಿರುವಂಥದ್ದು. ಏಪ್ರಿಲ್ 1, ಏಪ್ರಿಲ್ 6, ಏಪ್ರಿಲ್ 9, ಏಪ್ರಿಲ್ 13ರಂದು ಅವರೆಲ್ಲರೂ ಸಂಪೂರ್ಣವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಇವತ್ತಿನ ಬೆಳಗಿನಿಂದಲೇ ನಾವು ನೋಡ್ತಾ ಇದ್ದೇವೆ, ಕಾಸರಗೋಡು ಜಿಲ್ಲೆಯ ಉಪ್ಪಳದಿಂದ ಆರಂಭವಾಗಿ ಅತ್ತ ಕಡೆ ಬೈಂದೂರಿನ ಶಿರೂರಿನಿಂದ ಆರಂಭವಾಗಿರುವಂಥ ಹೊರೆಕಾಣಿಕೆಯ ಮೆರವಣಿಗೆಗಳು, ಸಾಲು ಮೆರವಣಿಗೆಗಳು ಇಡೀ ಹೆದ್ದಾರಿಯುದ್ದಕ್ಕೂ ಸಾಗ್ತಾ ಉಂಟು. ಇದನ್ನು ಕಣ್ತುಂಬಿಸಿಕೊಳ್ಳುವುದೇ ಒಂದು ಸಂಭ್ರಮ. ಇಷ್ಟು ದೊಡ್ಡ ಸಾಲು, ಯಾಕಂದರೆ ರಸ್ತೆಯಲ್ಲಿ ಹೋಗುವವರಿಗೆ, ರಸ್ತೆಯಲ್ಲಿ ಓಡಾಟ ಮಾಡುವವರಿಗೆ, ರಸ್ತೆಯಲ್ಲಿ ಓಡಾಟ ಮಾಡ್ತಾ ಇರುವಂಥ ವಾಹನದವರಿಗೆ ಒಂದಷ್ಟು ಸಮಸ್ಯೆ ಖಂಡಿತ. ಯಾಕಂದರೆ ಟ್ರಾಫಿಕ್ ಸಮಸ್ಯೆ ಇಷ್ಟು ಸಾವಿರ ಸಂಖ್ಯೆಯಲ್ಲಿ ಬರುವಾಗ ಆಗುವಂಥದ್ದೇ ಸ್ವಾಭಾವಿಕ, ಸಹಜ. ಆದರೆ ಇಷ್ಟು ದೊಡ್ಡ ಸರತಿ ಸಾಲಿನಲ್ಲಿ ವಾಹನಗಳು, ಹೊರೆಕಾಣಿಕೆ ವಾಹನಗಳು ಸಾಲಾಗಿ ಹೋಗುವುದನ್ನು ನೋಡುವುದುಂಟಲ್ಲ, ಅದನ್ನು ಕಣ್ತುಂಬಿಸಿಕೊಳ್ಳುವುದೇ ಒಂದು ಸಂಭ್ರಮ. ಈ ಎಲ್ಲ ತ್ರಾಸಗಳ ನಡುವೆ ಕೂಡ ಹೆದ್ದಾರಿಯಲ್ಲಿ ನಿಂತುಕೊಂಡು ಇಷ್ಟು ಸಾಲು, ಜನ ನೋಡಿದವರಿಗೊಮ್ಮೆ ನಮ್ಮಲ್ಲಿ ಒಂದು ಮಾತುಂಟಲ್ಲ, ಬೆಕ್ಕಸಾಗುವುದಂತ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಷ್ಟು ದೊಡ್ಡ ಸಾಲು, ಮೈಲುದ್ದದ ನಾವೊಂದು 100 ವೆಹಿಕಲ್ಗಳೊಮ್ಮೆ ಸರತಿಯಲ್ಲಿ ನಿಂತು ಬಿಟ್ಟರೆ ಅದು ಕಿಲೋಮೀಟರ್ ಗಟ್ಟಲೆ ನಮಗೆ ಕಾಣುತ್ತೆ. ಅಂಥದ್ರಲ್ಲಿ ನೀವು ಆಲೋಚನೆ ಮಾಡಿಕೊಳ್ಳಿ, 2000 ವೆಹಿಕಲ್ಗಳು ಇವತ್ತಿನ ಈ ಒಂದು ಹೊರೆಕಾಣಿಕೆಯ ಕಾರ್ಯಕ್ರಮದಲ್ಲಿ ಶೋಭಾಯಾತ್ರೆಯಲ್ಲಿ ಪಾಲ್ಪಡಿತಾ ಉಂಟು. ದಕ್ಷಿಣ ಅಂದರೆ ಉಪ್ಪಳದಿಂದ ಕಾಪು ಉಚ್ಚಿಲ ತನಕದ್ದು ದಕ್ಷಿಣ ವ್ಯಾಪ್ತಿಗೆ, ಕಾಪು ಉಚ್ಚಿಲದಿಂದ ಬೈಂದೂರು ಶಿರೂರು ತನಕದ್ದು ಉತ್ತರ ವ್ಯಾಪ್ತಿಗೆ, ಈ 2 ವ್ಯಾಪ್ತಿಯವರು ಸೇರಿ ತಲಾ 1,000 ವಾಹನಗಳನ್ನು ಮಾಡಿಕೊಂಡು ಅಥವಾ ವಾಹನಗಳ ಮೂಲಕ ಅವರು ಈ ಹೊರೆಕಾಣಿಕೆಯನ್ನು ತರ್ತಾ ಇದ್ದಾರೆ. ಜೊತೆಗೆ ಸಮುದಾಯದ ಭಕ್ತರು ಬರಲಿಕ್ಕೆ ಪ್ರತ್ಯೇಕ ವಾಹನಗಳು. ಸೊ ಹಾಗಾಗಿ ಇಲ್ಲಿ ಕನಿಷ್ಠ ಅಂತ ಹೇಳಿದ್ರು 2,000 ವಾಹನಗಳು ಇವತ್ತು ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕೇ ಪಾಲ್ಪಡಿತಾ ಇರುವಂಥದ್ದು. ಅದು ಇವತ್ತಿನ ವಿಶೇಷ. ಸಂಪೂರ್ಣವಾಗಿ ಮೊಗವೀರ ಸಮುದಾಯ ಜೊತೆಗೆ ಮಹಾಲಕ್ಷ್ಮಿಯ ಭಕ್ತರು, ಇತರ ಸಮುದಾಯದವರು ಕೂಡ ಭಾರಿ ಶ್ರದ್ಧೆ ಭಕ್ತಿಯಿಂದ ಹೊರೆಕಾಣಿಕೆಯನ್ನು ಅರ್ಪಿಸಿದ್ದಾರೆ. ಅವರು ಕೂಡ ಇದರಲ್ಲಿ ಸೇರಿಕೊಂಡಿದ್ದಾರೆ. 262 ಮೊಗವೀರ ಗ್ರಾಮ ಸಭೆಗಳು ಅಂತ ಹೇಳಿದ್ರೆ ಅದು
ಸಣ್ಣ ಸಣ್ಣ ಗ್ರಾಮಗಳಿಂದ, ಗ್ರಾಮ ವ್ಯಾಪ್ತಿಯಿಂದ ಬಂದು ಸೇರಿಕೊಳ್ಳುವಂಥದ್ದು. ಅವರೆಲ್ಲರೂ ಅವರವರ ಪ್ರದೇಶದಿಂದ 5 ವಾಹನಗಳಲ್ಲಿ 10 ವಾಹನಗಳಲ್ಲಿ ತಮ್ಮ ಹೊರೆ ಕಾಣಿಕೆಯನ್ನು ಮತ್ತು 1-2 ವಾಹನಗಳಲ್ಲಿ ಅವರ ಜನರನ್ನು ಸೇರಿಸಿಕೊಂಡು ಬಂದು ಮುಖ್ಯ ರಸ್ತೆಗೆ ಸೇರ್ತಾರೆ. ಮತ್ತು ಇಡೀ ಈ ಒಂದು ಶೋಭಾಯಾತ್ರೆಗೆ, ಹೊರೆ ಕಾಣಿಕೆಗೆ ಒಂದು ಸಂಭ್ರಮವನ್ನು ತಂದುಕೊಡುವಂಥದ್ದು ಕಲಾ ಪ್ರಕಾರಗಳು. ಅದು ತುಳುನಾಡಿನ ಜಾನಪದ ಕಲೆಗಳಿರ್ಬೋದು ಅಥವಾ ಕುಣಿತಗಳಿರ್ಬೋದು, ಇವೆಲ್ಲದರ ಸಾಕ್ಷ್ಯಚಿತ್ರಗಳು, ಟ್ಯಾಬ್ಲೋ ಇವತ್ತಿನ ಈ ಒಂದು ಹೊರೆ ಕಾಣಿಕೆಯ ಮೆರವಣಿಗೆಯಲ್ಲಿ ಪಾಲ್ಪಡಿತಾ ಇದೆ. ಸುಮಾರು 40ರಷ್ಟು ಕಲಾ ಪ್ರಕಾರಗಳು ಇವತ್ತಿನ ಈ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಪಡಿತಾ ಇದೆ. ಅದು ಕೊಂಬು ಇರ್ಬೋದು, ಚೆಂಡೆ ಇರ್ಬೋದು, ವಾದನದವರು ಇರ್ಬೋದು, ಹುಲಿವೇಷ ಇರ್ಬೋದು, ಕರಡಿವೇಷ ಇರ್ಬೋದು, ಅಥವಾ ಬೇರೆ ಬೇರೆ ಕುಣಿತಗಳಿರ್ಬೋದು, ಕಂಗಿಲು ಇರ್ಬೋದು, ಆಟಿಕಳಂಜ ಇರ್ಬೋದು. ಈ ರೀತಿಯಾಗಿ ಇಡೀ ಕರಾವಳಿಯ ತುಳುನಾಡಿನ ಒಂದು ಜನಪದ ಬದುಕನ್ನು ಬಿಂಬಿಸುವಂಥ ಕಲಾ ಪ್ರಕಾರಗಳು ಇವತ್ತಿನ ಈ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಪಡೆಯುವಂಥದ್ದು. ಒಟ್ಟಿನಲ್ಲಿ ಇದೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ ಇದು. ಅಂದರೆ ಇಷ್ಟು ದೊಡ್ಡದು ಮತ್ತು ಇಷ್ಟು ದೊಡ್ಡ ಸರಪಳಿಯ ಸರಣಿ ವ್ಯಾಪ್ತಿಯಲ್ಲಿ ಒಂದು ದೇವಸ್ಥಾನದ ಕಾರ್ಯಕ್ರಮಕ್ಕಾಗಿ, ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕಾಗಿ ಯಾರೂ ಕೂಡ ಯಾವತ್ತೂ ಕೂಡ ಇಷ್ಟು ದೊಡ್ಡ ಹೊರೆ ಕಾಣಿಕೆಯ ಮೆರವಣಿಗೆಯನ್ನು ಮಾಡಿದ್ದಿಲ್ಲ. ನಾವು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನೋಡಿದ್ದೇವೆ. ಆದರೆ ಅಲ್ಲಿ ಪಾಲು ಪಡೆದ ಹೊರೆ ಕಾಣಿಕೆಯ ಯಾತ್ರೆಗೂ ಇಲ್ಲಿ ನಡೀತಾ ಇರುವಂಥ ಹೊರೆ ಕಾಣಿಕೆಯ ಶೋಭಾಯಾತ್ರೆಗೂ ತುಂಬ ಭಿನ್ನತೆ ಇದೆ. ಇದು ಏಕಕಾಲದಲ್ಲಿ ಒಂದೇ ರಸ್ತೆಯಲ್ಲಿ 2,000 ವಾಹನಗಳು ಸಾಲು ಸಾಲಾಗಿ ಬಂದು ನಿಂತು, ಆಮೇಲೆ ಸಂಜೆ ಹೊತ್ತಿಗೆ ಪಡುಬಿದ್ರೆಯಿಂದ ಕಾಪು ಮುಳೂರಿನಿಂದ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ತನಕ ಮತ್ತೆ ಪಾದಯಾತ್ರೆ ಮೂಲಕ ಸಾಗ್ತಾ ಇರುವಂಥ ಒಂದು ವೈಭವ ಇದೆಯಲ್ಲ, ಅದು ಭಾರಿ ವಿಶಿಷ್ಟವಾದದ್ದು. ಎಸ್, ನಮ್ಮ ಜೊತೆಗೆ ರೋಹಿತಾಕ್ಷ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ, ನಮಸ್ತೆ. ಹಲೋ, ಒಂಜಿ ನಮ್ಮ ಎಂಚಿನವನ್ಪ ಹೊರೆ ಕಾಣಿಕೆದ ಗಾಡಿದ ಒಟ್ಟಿಗೆ ಉಳ್ಳೇರು ಅಂಚೂರು ಫೋನ್ ದೆಪ್ಪರೆಲ್ಲ ಚೂರು ಭಂಗ ಹಾಕೊಂಡು ಕೆಲವು ಟೈಮ್ ಮತ್ತಿರಲ್ಲ ಗಾಡಿ ಭಾರಿ ಗಡಿಬಿಡಿ ಬೊಕ್ಕ ಭಾರಿ ಶಿಸ್ತುಬದ್ಧವಾದ ನಡಪಡತ್ತ ಯಾತ್ರೆ ಅಂಚ ನಡೆದಾದ್ರ ಕೆಲವು ಸಂದರ್ಭ ಪಾತ್ರರೆಲ್ಲ ಆಪುಜಿ ಎಸ್ ಎಂಕಲ ಪ್ರಯತ್ನ ಮನ್ಪೋನಿ ಜಾತಿ ಜನ ಒಟ್ಟಿಗೆ ಅಕಲ್ನ ಒಂಜಿ ಸಂಭ್ರಮನ ನಮ್ಮೊಟ್ಟಿಗೆ ಪಟ್ಟ ನೋಡು ಪಂಡದು ದಿನತ ಆ ಒಂಜಿ ಸಂಭ್ರಮ, ಭಕ್ತಿ ಬೊಕ್ಕ ಸಂಭ್ರಮ, ಶ್ರದ್ಧೆ ಭಕ್ತಿ ಬೊಕ್ಕ ಸಂಭ್ರಮ ನಮ್ಮೊಟ್ಟಿಗೆ ಪಟ್ಟ ನೋಡು ಪಂಡದು. ಎಸ್ ನಾವು ಮತ್ತೆ ಪ್ರಯತ್ನ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ 2,000 ವಾಹನಗಳು ಸರತಿ ಸಾಲಲ್ಲಿ ಬಂದು ನಿಂತುಕೊಳ್ಳೋದು ಅದೇನೋ ಅಷ್ಟು ಸಣ್ಣ ವಿಚಾರ ಅಲ್ಲ. ಇಟ್ಸ್ ವೆರಿ ಸೀರಿಯಸ್ ಮ್ಯಾಟರ್ ಅದು. ಯಾಕಂತ ಹೇಳಿದ್ರೆ ಆಗ ಮಾತನಾಡುವ ಅನೇಕ ಮಂದಿ ಹೇಳಿದರು, ನಾವು 15 ದಿವಸಗಳಿಂದ ನಾವು ಸಿದ್ಧತೆ ಮಾಡಿಕೊಂಡಿದ್ದೇವೆ ಅಂತ. ಇದಕ್ಕೆ ಬೇಕಾದ ಸಿದ್ಧತೆಗಳನ್ನು 15 ದಿವಸಗಳಿಂದ ನಾವು ಮಾಡಿಕೊಂಡು ಬಂದಿದ್ದೇವೆ ಅಂತ. ಯಾಕಂತ ಹೇಳಿದ್ರೆ ನಮಗೆ ಸಾಮಾನ್ಯ ಸಂದರ್ಭದಲ್ಲೇ ರಸ್ತೆಯಲ್ಲಿ ಒಂದು 10 ವಾಹನಗಳಲ್ಲೂ ಸಾಲಾಗಿ ಕಳಿಸಲಿಕ್ಕೆ ಎಷ್ಟು ತ್ರಾಸ ಪಡ್ತೇವೆ. ನಮ್ಮ ಮಂಗಳೂರಲ್ಲೇ ನೀವು ಸಂಜೆ ಹೊತ್ತಿಗೆ ನೀವು ನಂತೂರು ಅಥವಾ KPT ಹತ್ರ ನೋಡಿ ಟ್ರಾಫಿಕ್ ಪೊಲೀಸರು ಎಷ್ಟು ಕಷ್ಟಪಡ್ತಾರೆ. ಅಂಥದ್ರಲ್ಲಿ ಇವತ್ತು ಇವರು ಈಚೆ ಕಡೆಯಿಂದ 1,000 ವೆಹಿಕಲ್, ಆಚೆ ಕಡೆಯಿಂದ 1,000 ವೆಹಿಕಲ್ಗಳನ್ನು ಸಾಲಾಗಿ ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಇತರ ವಾಹನಗಳಿಗೆ, ರಸ್ತೆಯಲ್ಲಿ ಓಡಾಡುವ ಇತರೆ ವಾಹನಗಳಿಗೆ, ರಸ್ತೆಯಲ್ಲಿ ಓಡಾಡುವ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಕಳುಹಿಸಿಕೊಡಬೇಕಂತ ಹೇಳಿದರೆ ಅದು ಸಾಮಾನ್ಯದ ಕೆಲಸ ಅಲ್ಲ, ಸಾಮಾನ್ಯವಾದಂಥ ಕೆಲಸ ಅದು. ಅಂಥ ಕೆಲಸದಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಭಾರಿ ಯಶಸ್ವಿಯಾಗಿ ನಡೀತಾ ಉಂಟು. ಇವತ್ತಿನ ಈ ಒಂದು ಕಾರ್ಯಕ್ರಮ ಮತ್ತು ನಾನು ಆರಂಭದಲ್ಲಿ ಕೂಡ ಹೇಳಿದ್ದೆ, ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಒಂದು ನೇತೃತ್ವ ಇಡೀ ಅವಿಭಜಿತ ಜಿಲ್ಲೆಯ ಮತ್ತು ಅದರಾಚೆಗೂ ಗಡಿನಾಡಿನ ಕಾಸರಗೋಡಿನ ಜಿಲ್ಲೆಯ ಮಗುವೀರ ಗ್ರಾಮ ಸಭೆಗಳಿಗೂ ಸೇರಿದಂತೆ ಡಾಕ್ಟರ್ ಜಿ ಶಂಕರ್ ಅವರ ಒಂದು ನೇತೃತ್ವ ಅಂದರೆ ಒಂದು ಸಮುದಾಯ ಯಾವುದೇ ಸಂದರ್ಭದಲ್ಲೂ ಕೂಡ ಮುನ್ನಡೆಯುವ ಸಂದರ್ಭದಲ್ಲಿ ಅಥವಾ ಪ್ರಗತಿಯ ಸಂದರ್ಭದಲ್ಲಿ ಅಥವಾ ಒಂದು ದೊಡ್ಡ
ಕಾರ್ಯಕ್ರಮವನ್ನು ರೂಪಿಸುವ ಸಂದರ್ಭದಲ್ಲಿ ಒಬ್ಬ ಸಮರ್ಥ ಮುಂದಾಳು, ಒಬ್ಬ ಸಮರ್ಥ ನಾಯಕ ಬೇಕಾಗತ್ತೆ. ಒಬ್ಬ ಸಮರ್ಥ ನಾಯಕನಿದ್ದ ಮಾತ್ರ ಇಷ್ಟು ಸಾವಿರ ಜನರನ್ನು, ಇಷ್ಟು ಸಾವಿರ ಕೂಟಗಳನ್ನು ಏಕಮನಸ್ಸಿನಿಂದ, ಐಕ್ಯತೆಯಿಂದ ಮುಂದೆ ಕೊಂಡೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ಕೆಲಸವನ್ನು ಡಾಕ್ಟರ್ ಜಿ ಶಂಕರ್ ಅವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಸ್ವಾಭಾವಿಕವಾಗಿ ಅವರ ಉದ್ದಿಮೆ, ಅವರ ವ್ಯವಹಾರ ಅವರನ್ನು ಇಂಥ ಒಂದು ದೊಡ್ಡ ಒಂದು ಸ್ಥಾನಮಾನಕ್ಕೆ ತಂದಿದೆ. ಆದರೆ ಅದರ ಜೊತೆಗೇನೆ ಅವರು ತನ್ನ ಗಳಿಕೆಯಲ್ಲಿ ತನ್ನ ಸಮುದಾಯಕ್ಕಾಗಿ ಅವರು ಕೊಡ್ತಾ ಇರುವ ಕೊಡುಗೆ ಇದೆಯಲ್ಲ, ಅದು ಅಪಾರವಾದದ್ದು. ಡಾಕ್ಟರ್ ಜಿ ಶಂಕರ್ ಅವರು ಮಗುವೀರ ಸಮುದಾಯಕ್ಕೆ ನೀಡ್ತಾ ಇರುವಂಥ ದೇಣಿಗೆ, ಕೊಡುಗೆ, ಸಲಹೆ ಮತ್ತು ಇಡೀ ಆ ಸಮುದಾಯವನ್ನು ನಾವು ಅಪ್ಲಿಪ್ಮೆಂಟ್ ಅಂತ ಹೇಳ್ತೇವೆ. ಒಂದು ಸಮುದಾಯವನ್ನು ಮೇಲ್ಮಟ್ಟಕ್ಕೆ ತರುವ ನಿಟ್ಟಿನಲ್ಲಿ ಆಗಬೇಕಾದ ಕೆಲಸ ಕಾರ್ಯಗಳಿದೆಲ್ಲ, ಅದಕ್ಕೆ ಡಾಕ್ಟರ್ ಜಿ ಶಂಕರ್ ಅವರು ನೀಡ್ತಾ ಇರುವಂಥ ನಾಯಕತ್ವ ಭಾರಿ ವಿಶೇಷವಾದದ್ದು. ಮತ್ತು ಅವರ ಮುತುವರ್ಜಿ ಅದು ಒಂದು ಇಡೀ ಒಟ್ಟಂದದಲ್ಲಿ ಸಮಾಜ ಅವರನ್ನು ಅಭಿನಂದಿಸಬೇಕಾದಂಥದ್ದು. ಎಸ್, ಈ ನಡುವೆ ನಮ್ಮ ಜೊತೆಗೆ ಗಣೇಶ್ ಹೊಸಬೆಟ್ಟು ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ಎಸ್ ಗಣೇಶ್ ಹೊಸಬೆಟ್ಟು ಅವರೇ, ಇವತ್ತಿನ ಈ ಒಂದು ಬಾರಿ ಚಾರಿತ್ರಿಕವಾಗಿ ನಡೀತಾ ಇರುವಂತಹ ಹೊರೆಕಾಣಿಕೆಯ ಯಾತ್ರೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನೀವು ಹಂಚಿಕೊಳ್ಳಬೇಕು. ಈಗ ಯಾವ ಭಾಗದಲ್ಲಿ ಇದ್ದೀರಿ ನೀವು ಈಗ ರೈಟ್ ನಾವು? ಎಸ್ ಎಲ್ಲಿದ್ದೀರಿ ಸರ್ ಈಗ ರೈಟ್ ನಾವು? ಹಲೋ. ಎಸ್ ಸರ್. ಎಸ್ ಸರ್, ಈಗ ಈ ಒಂದು ಶೋಭಾಯಾತ್ರೆಯಲ್ಲಿ ನೀವು ಯಾವ ಭಾಗದಲ್ಲಿ ಇದ್ದೇನೆ ಅಂತ ಕೇಳಿದೆ ನಾನು. ಕೇಳಿಸ್ತಾ ಇಲ್ವಾ ಸರ್? ಓಕೆ. ಹಲೋ ಹೊಸಬೆಟ್ಟವರೇ. ಎಸ್ ಸ್ವಲ್ಪ ಸೈಲೆಂಟ್ ಜಾಗಕ್ಕೆ ಒಂದು ಕ್ಷಣ ನಿಲ್ಬಹುದಾ? ಒಂದು ಕ್ಷಣ. ಯಾಕಂತ ಹೇಳಿದ್ರೆ ಬಾರಿ ಚಾರಿತ್ರಿಕವಾಗಿ ಮತ್ತು ಬಾರಿ ಅಭೂತಪೂರ್ವವಾಗಿ ನಡೀತಾ ಇರುವಂತಹ ಹೊರೆಕಾಣಿಕೆ ಮೆರವಣಿಗೆ ಕಾಸರಗೋಡಿನ ಉಪ್ಪಳದಿಂದ ಆರಂಭವಾಗಿದೆ. ಆಚೆ ಕಡೆ ಬೈಂದೂರಿನ ಶಿರೂರಿನಿಂದ ಬರ್ತಾ ಉಂಟು. ನೀವು ಈಗ ಎಟ್ ದ ಮೂಮೆಂಟ್ ಎಲ್ಲಿದ್ದೀರಿ ಸರ್? ಓಹೋ. ಎಸ್, ಎಲ್ಲಿಂದ ಬಂದ್ರೆ ಯಾವ ಇದು ಗಣೇಶ್ ಹೊಸಬೆಟ್ಟವರೇ, ಬಹುಶಃ ಇಡೀ ಮಗುವೀರ ಸಮುದಾಯದ ಒಂದು ಇತಿಹಾಸದಲ್ಲೇ ಆಧುನಿಕ ಇತಿಹಾಸದಲ್ಲೇ ನಾವು ಬಾರಿ ದೊಡ್ಡ ಒಂದು ಮತ್ತು ಬಾರಿ ಒಂದು ಐಕ್ಯತೆಯಿಂದ ಈ ಒಂದು ಹೊರೆಕಾಣಿಕೆಯಲ್ಲಿ, ಯಾಕಂತ ಹೇಳಿದ್ರೆ ಆಚೆ ಕಡೆ ಕಾಸರಗೋಡಿನಿಂದ ಈಚೆ ಕಡೆ ಬೈಂದೂರಿನ ತನಕದ್ದು ನಿಮ್ಮ ಗ್ರಾಮ ಸಭೆಗಳು ಸೇರ್ತಾ ಇರುವುದನ್ನು ನಾವು ನೋಡ್ತಾ ಇರುವಂತದ್ದು. ಬಹುಶಃ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಹುಶಃ ಇತ್ತೀಚಿನ ದಿನಗಳಲ್ಲೇ ಇದೊಂದು ಅಪರೂಪದ ಕಾರ್ಯಕ್ರಮ ಅಂತ ಹೇಳ್ಬೋದು. ಏನ್ ಹೇಳ್ತೀರಿ? ಅಪರೂಪದ ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ಸಮಾಜಕ್ಕೆ ಇಷ್ಟಪಟ್ಟ ಕಾರ್ಯಕ್ರಮ ಆಗಿಲ್ಲ. ಜಿ ಶಂಕರ್ ಅವರ ನೇತೃತ್ವದಲ್ಲಿ ನಡೆಯುವಂತ ದೊಡ್ಡ ಕಾರ್ಯಕ್ರಮ. ಈಗಾಗಲೇ 30 ವೆಚ್ಚದ ಒಂದು ದೊಡ್ಡ ನಮ್ಮ ದೇವಸ್ಥಾನ 6ನೇ ತಾರೀಕಿಗೆ ಅದರ ಪ್ರತಿಷ್ಠೆ ಇದೆ. ಅದರ ಪೂರ್ವಭಾವಿಯಾಗಿ ಉಪ್ಪಳದಿಂದ ಉಚ್ಚಲದವರೆಗೆ ನಾವು ಹೊರೆಕಾಣಿಕೆಯನ್ನು ತಂದು ಇವತ್ತದ್ದು ನಮ್ಮ ಟಾರ್ಗೆಟ್ 1,001 ಗಾಡಿ ಆಗ್ಬೇಕು. ಇವಾಗಲೇ ಯಜಮಾನಿಯವರಿಗೆ ಒಂದು 500-600 ಗಾಡಿ. ಇದು ಗಣೇಶ್ ಹೊಸಬೆಟ್ಟವರೇ, ಬಹುಶಃ ನಿಮ್ಮ ಈ ಮಹಾಲಕ್ಷ್ಮಿ ದೇವಸ್ಥಾನದ ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಇಡೀ ಸಮುದಾಯದ ನಡುವೆ ಒಂದು ಹೊಸ ಚೈತನ್ಯವನ್ನು ತಂದುಕೊಟ್ಟಿದೆ, ಅಥವಾ ಅಂತ ಒಂದು ಹೊಸ ಚೈತನ್ಯವನ್ನು ರೂಪಿಸಿದೆ ಅಂತ ಹೇಳ್ಬೋದು. ಏನ್ ಹೇಳ್ತೀರಿ? ಖಂಡಿತವಾಗ್ಲೂ ನಮ್ಮ ಯುವಕರು ಮೀನುಗಾರಿಕೆಗೆ ಸಂಪೂರ್ಣವಾಗಿ ಬಂದು ಮಾಡಿ ಮೀನುಗಾರಿಕೆ ಮತ್ತು ಮೀನುಗಾರಿಕೆ ಮಹಿಳೆಯರು ಕೂಡ ಬಂದು ಮಾಡಿ ಸಂಪೂರ್ಣವಾಗಿ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮ್ಮ ಮೀನುಗಾರ ಸಮಾಜಕ್ಕೆ ಇಡೀ ನಮ್ಮ ಸಾಗರ ಸಂಪೂರ್ಣ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಪ್ರಾಣ್ ಬೋಟ್ ಮೀನುಗಾರರು, ಸಾಂಪ್ರದಾಯ ಮೀನುಗಾರರು, ಅದೇ ರೀತಿ ಬೇರೆ ಬೇರೆ ಕಡೆಯಲ್ಲಿ ಸಂಪೂರ್ಣ ಎಲ್ಲರೂ ಕೂಡ ಇವತ್ತು ರಜೆ ಹಾಕಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಡೀ ನಿಮ್ಮ ಕುಲ ಕಸುಬಿಗೆ ಇವತ್ತು ರಜೆ.
ನಿಮ್ಮ ಕುಲ ಕಸುಬು ಮೀನುಗಾರಿಕೆಯ ಕಸುಬಿಗೆ ಇವತ್ತು ರಜೆ ಘೋಷಣೆ ಮಾಡಿ ಇವತ್ತು ನೀವು ಭಾಗವಹಿಸ್ತಾ ಇದ್ದೀರಿ. ಹೌದು. ಇದು ಹೊಸಬೆಟ್ಟವರೇ, ಈಗ ಈ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಮತ್ತು ಮಗುವೀರ ಸಮುದಾಯದ ನಡುವಿನ ಒಂದು ಅವಿನಾಭಾವ ಸಂಬಂಧ ಉಂಟಲ್ಲ, ಪರಂಪರೆ, ನಂಬಿಕೆ, ಆರಾಧನೆ, ಒಬ್ಬ ಹಿರಿಯರಾಗಿ ಒಂದು ಎರಡು ಮಾತು ಏನ್ ಹೇಳಲಿಕ್ಕೆ ಬಯಸ್ತೀರಿ? ಹಲೋ, ಮಹಾಲಕ್ಷ್ಮಿ ದೇವಸ್ಥಾನ ಮತ್ತು ಮಗುವೀರ ಸಮುದಾಯದ ಒಂದು ನಡುವಿನ ಒಂದು ಅವಿನಾಭಾವ ಸಂಬಂಧದ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ನೋಡಿ, ನಮ್ಮ ಸಮುದಾಯದ ದೊಡ್ಡ ಸಂಘಟನೆ ಅಂತ ಹೇಳಿದ್ರೆ ಮಗುವೀರ ಮೋಹನ ಸಂಘ. ಸರಿ. ಮೋಹನ ಸಂಘದ ವತಿಯಿಂದ ನಮ್ಮ ಅಧ್ಯಕ್ಷರ ನಮ್ಮ ಶಾಸಕನ ಜೊತೆಗೆ ನಮ್ಮ ಜೀಶಂಕರ್ ಅವರ ನೇತೃತ್ವ, ನೇತೃತ್ವವನ್ನು ಕೊಟ್ಟಿದ್ದಾರೆ. ಅವರ ನೇತೃತ್ವದಲ್ಲಿ ನಡೆಯುವಂತ ಈ ಕಾರ್ಯಕ್ರಮ ಅಂದ್ರೆ ನಮ್ಮ ಮೀನುಗಾರ ಸಮಾಜದ ಎಲ್ಲರೂ ಗ್ರಹಿಸಿಕೊಂಡಿದ್ದಾರೆ. ಬೇರೆ ಬೇರೆ ಸಂಘಟನೆಗಳು ಎಲ್ಲರೂ ಬಂದು ಸೇರ್ತಾ ಇದ್ದಾರೆ. ಎಸ್ ಥ್ಯಾಂಕ್ ಯು. ಎಸ್ ಹೊಸಬೆಟ್ಟು ಅವರಿಗೆ ಧನ್ಯವಾದಗಳು. ಗಣೇಶ್ ಹೊಸಬೆಟ್ಟು ಅವರು ಎಸ್ ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘ ಗಣೇಶ್ ಹೊಸಬೆಟ್ಟು ಅವರು ಕೂಡ ಉಲ್ಲೇಖ ಮಾಡಿದರು ಅವರ ಮುಂದಿನ ಯೋಜನೆಗಳು ಒಂದಷ್ಟು ಹೊಸತಾದ ಮತ್ತು ಅಗತ್ಯವಾದಂಥ ಯೋಜನೆಗಳನ್ನು ಈ ಮಗುವೀರ ಮಹಾಜನ ಸಂಘ ರೂಪಿಸಿಕೊಂಡಿದೆ. ಅದು ಏನು ಈ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಮುಂಭಾಗದಲ್ಲಿ ಇತ್ತೀಚೆಗೆ ಪ್ರಸಕ್ತವಾಗಿ ಖರೀದಿ ಮಾಡಿದಂಥ 3 ಎಕರೆ ಜಾಗ ಸೇರಿದಂತೆ ಒಟ್ಟು 6 ಎಕರೆ ಜಾಗದಲ್ಲಿ ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಕೇಂದ್ರವನ್ನಾಗಿಸುವ ಹಾಗೂ ಮೀನುಗಾರಿಕೆ ಸಲಕರಣೆಗಳ ವಸ್ತು ಸಂಗ್ರಹಾಲಯ ಮತ್ತು ಉದ್ಯಾನವನವನ್ನು ನಿರ್ಮಿಸುವಂಥ ಒಂದು ಮಹತ್ತರವಾದಂಥ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಭಾರಿ ತುಂಬ ಒಳ್ಳೆಯ ವಿಚಾರ ಕೂಡ. ಯಾಕಂತ ಹೇಳಿದ್ರೆ ಒಂದು ಕಡೆ ಶೈಕ್ಷಣಿಕ ವಿಚಾರ, ಒಂದು ಸಮುದಾಯ, ಒಂದು ಸಣ್ಣ ಸಮುದಾಯ ಅಥವಾ ಒಂದು ಹಿಂದುಳಿದ ಸಮುದಾಯ, ಈಗ ಮಗುವೀರ ಸಮುದಾಯ ಅನ್ನೋದು ಕೂಡ ಹಿಂದುಳಿದ ಸಮುದಾಯದನೇ. ಇತ್ತೀಚೆಗೆ ಶಿಕ್ಷಣ, ಉದ್ಯೋಗದಲ್ಲಿ ಒಂದು ಪ್ರವರ್ಧಮಾನಕ್ಕೆ ಬರ್ತಾ ಇರುವಂಥ ಸಮುದಾಯ. ಈಗ ಅವರು ಹಾಕಿಕೊಂಡಿರುವಂಥ ಯೋಜನೆಯಲ್ಲಿ ಕೂಡ ಭಾರಿ ಇಂಪಾರ್ಟೆಂಟ್ ಆಗಿ ಅವರು ಉಲ್ಲೇಖ ಮಾಡಿರುವಂಥದ್ದು ದೇವಸ್ಥಾನದ ಮುಂಭಾಗದಲ್ಲಿ ಖರೀದಿಸಿರುವಂಥ 3 ಎಕರೆ ಜೊತೆಗೆ ಒಟ್ಟು ಸೇರಿದರೆ 6 ಎಕರೆ ಜಾಗದಲ್ಲಿ ಹೊಸತಾಗಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಯೋಜನೆಗಳನ್ನು ರೂಪಿಸುವಂಥದ್ದು. ಖಂಡಿತ ಶೈಕ್ಷಣಿಕ ಅಂತ ಹೇಳುವಾಗ ಅಲ್ಲಿ ಶಾಲೆ, ಕಾಲೇಜುಗಳು ಬರುತ್ತೆ. ಆಮೇಲೆ ಮೀನುಗಾರಿಕೆ ಸಲಕರಣೆಗಳ ವಸ್ತು ಸಂಗ್ರಹಾಲಯ ಖಂಡಿತಕ್ಕೂ ಭಾರಿ ಅಗತ್ಯವಾದದ್ದು. ಯಾಕಂತ ಹೇಳಿದ್ರೆ ಹಳೆ ಕಾಲದಲ್ಲಿ ಮೀನುಗಾರಿಕೆ ಯಾವ ರೀತಿ ಇತ್ತು, ಕರಾವಳಿಯಲ್ಲೇ ಯಾವೆಲ್ಲ ರೀತಿಯ ಬಲೆಗಳಿತ್ತು ಮತ್ತು ಯಾವ ರೀತಿಯ ದೋಣಿಗಳಿತ್ತು ಮತ್ತು ಯಾವ ರೀತಿಯ ಪ್ರಕಾರಗಳು ಅಲ್ಲಿ ಮೀನುಗಾರಿಕೆ ಮಾಡ್ತಾ ಇದ್ದರು, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ನಾವು ಹಿರಿಯರಲ್ಲಿ ಕೇಳಿದರೆ ಮಾತ್ರ ನಮಗೊಂದಷ್ಟು ಅನುಭವಜನ್ಯ ಅವರ ಅನುಭವದ ಮೂಸೆಗಳಿಂದ ಅವರು ಮಾತುಗಳನ್ನು ಹೇಳ್ತಾರೆ. ಆದರೆ ಒಂದು ವಸ್ತು ಸಂಗ್ರಹಾಲಯ ಇದ್ದಿದ್ದರೆ ಖಂಡಿತವಾಗಿ ಕೂಡ ಇದನ್ನು ಒಂದು ಗ್ಲ್ಯಾನ್ಸ್ ಮಾಡಿ ಹೋಗ್ಬೋದಿತ್ತು, ಒಮ್ಮೆ ನೋಡಿಕೊಂಡು ಹೋಗುವಂಥದ್ದು. ನಾವೀಗ ಮೈಸೂರಿಗೆ ಹೋದಾಗ ವಸ್ತು ಸಂಗ್ರಹಾಲಯ ನೋಡ್ತೇವೆ, ಬೆಂಗಳೂರಿಗೆ ಹೋದಾಗ ಅಥವಾ ಬೇರೆ ಬೇರೆ ಪಟ್ಟಣಗಳಿಗೆ ಹೋದಾಗ ಅಲ್ಲಿಯ ಸ್ಥಳೀಯ ಪರಂಪರೆ, ಚರಿತ್ರೆಯನ್ನು ಬಿಂಬಿಸುವಂಥ ಅಲ್ಲಿ ಆ ವಸ್ತು ಸಂಗ್ರಹಾಲಯ ನಮಗೆ ಇಡೀ ಒಂದು ಚರಿತ್ರೆಯನ್ನು ಕಟ್ಟಿ ನಮ್ಮ ಮುಂದೆ ತಂದು ನಿಲ್ಲುತ್ತೆ. ನೀವು ಇದೆ ಬಂಟ್ವಾಳಕ್ಕೆ ಹೋದರೆ ಅಲ್ಲಿ ಪ್ರೊಫೆಸರ್ ತುಕಾರಾಮ್ ಪೂಜಾರಿ ಅವರು ಏಕವ್ಯಕ್ತಿಯಾಗಿ ಅವರಲ್ಲಿ ರೂಪಿಸಿರುವಂಥ ರಾಣಿ ಅಬ್ಬಕ್ಕ ವಸ್ತು ಸಂಗ್ರಹಾಲಯ ಅಂತ ಇದೆ. ಆ ವಸ್ತು ಸಂಗ್ರಹಾಲಯಕ್ಕೆ ಹೋಗಿ ಬಂದರೆ ಸಂಪೂರ್ಣವಾಗಿ ತುಳುನಾಡಿನ ಹಳೇ ಕಾಲದ ಒಂದು ಚರಿತ್ರೆ ನಮ್ಮ ಕಣ್ಣ ಮುಂದೆ ಬಂದು ನಿಲ್ಲುತ್ತೆ. ಆದರೆ ನಾವು ಮಂಗಳೂರಿನಲ್ಲಿ ಕೂಡ ಒಂದು ವಸ್ತು ಸಂಗ್ರಹಾಲಯವನ್ನು ನೋಡ್ತೇವೆ. ಮಂಗಳೂರಿನ ಬಿಜೆಯಲ್ಲಿ ಸಿಮಂತಿಬಾಯಿ ಮ್ಯೂಸಿಯಂ ಅನ್ನೋದಿದೆ. ಆಮೇಲೆ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಒಂದು ವಸ್ತು ಸಂಗ್ರಹಾಲಯವನ್ನು ನೋಡ್ತೇವೆ. ಆದರೆ ಒಂದು ಪೂರ್ಣ ಪ್ರಮಾಣದ ಅಥವಾ ಪರಿಪೂರ್ಣ ಅಂತ ನಾವು ಹೇಳಬಹುದಾದಂಥ ಮೀನುಗಾರಿಕಾ ಸಮುದಾಯ, ಮೀನುಗಾರರನ್ನೇ ಕಾನ್ಸಂಟ್ರೇಟ್ ಮಾಡಿ ಉದ್ದೇಶವಾಗಿ ಇರಿಸಿಕೊಂಡು ಇರುವಂಥ ವಸ್ತು ಸಂಗ್ರಹಾಲಯಗಳು ಈ ನಮ್ಮ ಕರಾವಳಿ ಭಾಗದಲ್ಲಿ ಇಲ್ಲ. ಅತ್ಯಂತ
ಅಗತ್ಯ ಕೂಡ. ಎಸ್, ಅಂಥ ಒಂದು ಯೋಜನೆಯನ್ನು ಮಗುವೀರ ಮಹಾಜನ ಸಂಘದವರು ರೂಪಿಸಿಕೊಂಡಿದ್ದಾರೆ. ಖಂಡಿತವಾಗಿ ಕೂಡ ಅದು ಮುಂದಿನ ಭವಿಷ್ಯದ ಪೀಳಿಗೆಗೆ, ಜೊತೆಗೆ ಆಧುನಿಕ ಇವತ್ತಿನ ಸಂದರ್ಭದಲ್ಲೂ ಕೂಡ, ಮತ್ತು ದೇಶ ವಿದೇಶಗಳಿಂದ ಈ ಪ್ರದೇಶಕ್ಕೆ ಬರುವವರಿಗೆ ಕೂಡ ಈ ಒಂದು ಮಗುವೀರ ಸಮುದಾಯದ ಚರಿತ್ರೆಯನ್ನು, ಈ ಮಗುವೀರ ಸಮುದಾಯದ ಪರಂಪರೆಯನ್ನು, ಜೊತೆಗೆ ಈ ಮಗುವೀರ ಸಮುದಾಯದ ಕುಲಕಸುಬು ಅಂದರೆ ಅವ್ರು ಮಾಡ್ತಾ ಇರೋ ವೃತ್ತಿ, ಎಸ್, ಆ ಸಾಹಸದ ವೃತ್ತಿ, ಆ ವೃತ್ತಿಯಲ್ಲಿ ಇದ್ದಂಥ ಸಲಕರಣೆಗಳು. ಈಗ ನಾವು ಕೃಷಿ ಅಂತ ಹೇಳುವಾಗ ಕೃಷಿಯಲ್ಲಿ ಒಂದಷ್ಟು ಪರಿಕರಗಳು ಬರುತ್ತೆ. ನೀವು ಉಳುಮೆ ಮಾಡುವಾಗ ಬಳಸುವಂಥ ಪರಿಕರಗಳು, ನೀವು ಆಮೇಲೆ ಕೊಯ್ಲು ಮಾಡುವಾಗ ಬಳಸುವಂಥ ಪರಿಕರಗಳು, ಆಮೇಲೆ ನೀವು ಭತ್ತವನ್ನು ಮತ್ತೆ ಅಂಗಳಕ್ಕೆ ತಂದು ಅಲ್ಲಿ ಆ ಭತ್ತವನ್ನು ಬೈಹುಲ್ಲಿನಿಂದ ಬೇರ್ಪಡಿಸುವಾಗ ಬಳಸುವಂಥ ಪರಿಕರಗಳು, ಆಮೇಲೆ ಆ ಭತ್ತವನ್ನು ಜೋಡಿಸಿಡುವಂಥ ಪರಿಕರಗಳು, ಆಮೇಲೆ ಅಕ್ಕಿಯನ್ನು ಜೋಡಿಸಿಡುವಂಥ ಪರಿಕರಗಳು, ಅದನ್ನು ಅಳತೆ ಮಾಡುವಂಥ ಮಾಪನಗಳು ಬೇರೆ ಬೇರೆಯದ್ದು, ಅಕ್ಕಿ ಮುಡಿ ಕಟ್ಟುವಂಥ ವಿಧಿವಿಧಾನಗಳು, ಅದಕ್ಕೆ ಬಳಸುವಂಥ ಪರಿಕರಗಳು, ಇವೆಲ್ಲ ಒಂದು ಕೃಷಿ ಪರಿಕರಗಳು ನೋಡಿ. ಅದೇ ರೀತಿ ಮೀನುಗಾರರು ಸ್ಥಳೀಯವಾಗಿ ಅವರು ಬಳಸ್ತಾ ಇದ್ದಂಥ ಮೀನುಗಾರಿಕೆಗೆ ಬಳಸ್ತಾ ಇದ್ದಂಥ ಪರಿಕರಗಳು ಯಾವುದು? ಇವತ್ತು ಸಡನ್ ಆಗಿ ಕೇಳಿದರೆ ಯಾರಿಗೂ ಅದನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಅದನ್ನು ನೋಡುವ ಅಂತ ಹೇಳಿದರೆ ನೋಡಲಿಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಏನು ಮಗುವೀರ ಮಹಾಸಮಾಜದವರು ನಾವೊಂದು ಮ್ಯೂಸಿಯಂ ಮಾಡ್ತೇವೆ, ಮೀನುಗಾರಿಕಾ ಸಮುದಾಯದ ಕುಲವೃತ್ತಿಯನ್ನು ತೋರಿಸುವ ಮತ್ತು ಅದರ ಪರಿಕರಗಳನ್ನು ಪರಿಚಯಿಸುವಂಥ ಒಂದು ಮ್ಯೂಸಿಯಂ ಮಾಡ್ತೇವೆ ಅಂತ, ನಿಜಕ್ಕೂ ಅದೊಂದು ಯಶಸ್ವಿಯಾಗಿ ಮತ್ತೊಂದು ತುಂಬ ಸಿಸ್ಟಮ್ಯಾಟಿಕ್ ಆಗಿ ಅದು ರೂಪುಗೊಂಡರೆ ಅದು ಈ ಕರಾವಳಿಯಲ್ಲಿ ಖಂಡಿತಕ್ಕೂ ಒಂದು ಒಳ್ಳೆಯ ಪ್ರವಾಸೋದ್ಯಮ ತಾಣ ಆಗುತ್ತೆ. ಅದು ಪ್ರವಾಸೋದ್ಯಮ ಅಂದ ತಕ್ಷಣ ಏನು ದೇಶ ವಿದೇಶದವರಿಗೆ ಅಂತಲ್ಲ, ಮೊದಲಿಗೆ ನಮ್ಮದೇ ಊರಿನ ಜನರಿಗೆ ನೋಡಲಿಕ್ಕೆ. ನಮಗೇನೆ ಪರಿಚಯ ಇರುವುದಿಲ್ಲ. ಈಗ ಮಗುವೀರ ಹತ್ರ ಮಾತಾಡಿದರೆ ಒಂದು 7-8 ಬಲೆಗಳ ಬಗ್ಗೆ ಮಾತಾಡ್ತಾರೆ, ಒಂದು 100 ಮೀನಿನ ಹೆಸರು ಹೇಳ್ತಾರೆ, ಪಟ ಅಂತ. ಸೊ ಅದ್ಯಾವುದು ನಾವು ನೋಡಿರುವುದಿಲ್ಲ, ನಾವು ಕಂಡಿರುವುದಿಲ್ಲ. ಸೊ ಹಾಗಾಗಿ ಅದು ಈ ರೀತಿಯ ಮ್ಯೂಸಿಯಂನಲ್ಲಿ ಬಂದರೆ ಅದನ್ನು ಮೊದಲು ನಾವು ನಮ್ಮ ಊರಿನವರು ನೋಡಬೇಕಾಗತ್ತೆ, ನಮ್ಮ ಶಾಲೆ ಮಕ್ಕಳು ನೋಡ್ತಾರೆ ಖಂಡಿತವಾಗಿ, ಮತ್ತೆ ಹೊರಗಡೆಯಿಂದ ಬರುವವರಿಗೆ ಕೂಡ ಅದೊಂದು ಭಾರಿ ಕುತೂಹಲದ, ಭಾರಿ ಆಸಕ್ತಿಯ, ಮತ್ತು ಮಗುವೀರ ಮಹಾಜನ ಸಂಘದವರು ಹೇಳುವಾಗೆ ಅದೊಂದು ಒಳ್ಳೆಯ ಪ್ರವಾಸೋದ್ಯಮ ಕೇಂದ್ರವಾಗಿ ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಭಾರಿ ಒಳ್ಳೆಯ ಒಂದು ದೃಷ್ಟಿಕೋನ. ಯಾರು ಇತಿಹಾಸವನ್ನು ಅರಿತಿರ್ತಾನೋ, ಯಾರು ಇತಿಹಾಸವನ್ನು ನೆನಪಿಟ್ಟುಕೊಳ್ತಾನೋ ಅವನು ಮಾತ್ರ ಹೊಸ ಇತಿಹಾಸವನ್ನು ರೂಪಿಸುತ್ತಾನೆ ಅಂತ ಶತಶತಮಾನಗಳಿಂದ ತತ್ವಜ್ಞಾನಿಗಳು ಹೇಳಿಕೊಂಡು ಬಂದಂಥ ಮಾತು. ಖಂಡಿತಕ್ಕೂ ಮಗುವೀರ ಮಹಾಜನ ಸಂಘ ಭಾರಿ ಒಂದು ಒಳ್ಳೆಯ ಧ್ಯೇಯವನ್ನು ಇಟ್ಟುಕೊಂಡಿದೆ. ಮೀನುಗಾರಿಕಾ ಪರಿಕರಗಳ ಬಗ್ಗೆ ಪರಿಚಯ ಮಾಡುವಂಥ ಒಂದು ಮ್ಯೂಸಿಯಂ-ಅನ್ನು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಮುಂಭಾಗದಲ್ಲಿ ಮಾಡುವಂಥದ್ದು. ಅದು ಯಶಸ್ವಿಯಾಗಲಿ. ನಮ್ಮ ಜೊತೆಗೆ ಚೇತನ್ ಬೇಂಗ್ರೆ ಅವರು ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಚೇತನ್ ಅವರೇ. ಇವತ್ತಿನ ಈ ಒಂದು ವಿಶೇಷವಾದಂಥ ಮತ್ತೊಂದು ಚಾರಿತ್ರಿಕವಾದಂಥ ಈ ಒಂದು ಹೊರೆಕಾಣಿಕೆ ಮೆರವಣಿಗೆಯ ಸಂದರ್ಭದಲ್ಲಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಯಾವ ಹಂತದಲ್ಲಿ ಉಂಟು ಇವಾಗ ಈ ಒಂದು ಮೆರವಣಿಗೆ? ಇವಾಗ ನಾವು ಪಡುಬಿದ್ರೆ ರೀಚ್ ಆಗಿದ್ದೀವಿ. ಪಡುಬಿದ್ರೆಯಲ್ಲಿ? ಪಡುಬಿದ್ರೆಯಿಂದ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಮುಗಿಸಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಚಾಲನೆ ಕೊಡ್ತೀವಿ ಸರ್. ಇದು ನೀವು ಮಂಗಳೂರಿಂದ ಬರುವಾಗ ನೀವು ಬಹುಶಃ ಆಚೆ ಕಡೆ ಉಪ್ಪಳ, ಮಂಜೇಶ್ವರ, ಉಚ್ಚಿಲ, ತಲಪಾಡಿ, ಬಹುಶಃ ಇವರೆಲ್ಲರೂ ನೀವು ಸಾಲಾಗಿ ಬಂದರೆ ಅಂತ ಕಾಣಿಸುತ್ತೆ. ಹಲೋ, ಮಂಜೇಶ್ವರ ಅಲ್ಲಿಂದ ಬಿಡ್ತೀವಿ, ಬಿಟ್ಟಿದ್ದಾರೆ. ಮಾರಿಯಮ್ಮ ಮತ್ತೆ ಬೋಲೂರು, ಚಪ್ಪು, ಬೆಗೆ ಬಾಜಾರ್ ಇಂತ ಒಂದು ಸುವ್ಯವಸ್ಥೆ ಮಾಡಿಕೊಂಡು ಕ್ರಮದಲ್ಲಿ ಉದ್ದಕ್ಕೆ ಬಂದು ಒಂದೇ. ಇದು ಚೇತನ್ ಅವರೇ ಸ್ವಲ್ಪ ನೆಟ್ವರ್ಕ್ ಡಿಸ್ಟರ್ಬೆನ್ಸ್ ಉಂಟು. ಹಲೋ, ಎಸ್ ತಾಂತ್ರಿಕ ಎಲ್ಲ ಬ್ಯುಸಿ ಮತ್ತು ನೂರಾರು ಜನರ ನಡುವೆ ಓಡಾಡ್ಕೊಂಡಿರ್ತಾರೆ ಇವತ್ತು. ಸೊ ಹಾಗಾಗಿ ಕೆಲವೊಮ್ಮೆ ಗೌಜಿ ಗದ್ದಲದ ನಡುವೆ ಮಾತಾಡಲಿಕ್ಕೆ ಆಗೋದಿಲ್ಲ. ನಾನು ಮಗುವೀರ ಮಹಾಜನ ಸಂಘದ ಮುಂದಿನ ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ದೆ. ಒಂದು ಒಳ್ಳೆಯ
ಮ್ಯೂಸಿಯಮನ್ನು ರೂಪಿಸುವ ಬಗ್ಗೆ ಕೂಡ ಅವರು ಆಲೋಚನೆಯನ್ನು ಮಾಡಿಕೊಂಡಿದ್ದಾರಂತೆ. ಅದೇ ರೀತಿಯಾಗಿ ಮಗುವೀರ ಭವನದ ಎದುರಿನಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನದ ಪಕ್ಕದ ಮಗುವೀರದ ಭವನದ ಎದುರಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಮಹಾಜನ ಸಂಘದ ಅಧೀನದಲ್ಲಿರುವ 40 ಸೆಂಟ್ಸ್ ಜಾಗವನ್ನು ಅಭಿವೃದ್ಧಿಪಡಿಸಿ ಒಂದು ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಬರುವ ಆದಾಯವನ್ನು ಸಮಾಜದ ಅಭಿವೃದ್ಧಿ ಕೆಲಸಗಳಿಗೆ ಉಪಯೋಗಿಸುವ ಬಗ್ಗೆ ಕೂಡ ಆಲೋಚನೆ ಮಾಡಿದ್ದಾರೆ. ಖಂಡಿತ ಸೇವೆ ಮಾಡುವಾಗ, ಸೇವಾ ಚಟುವಟಿಕೆಗಳು ಮಾಡುವಾಗ ದುಡ್ಡು ಬೇಕಾಗುತ್ತೆ. ಸೇವಾ ಚಟುವಟಿಕೆಗಳನ್ನು ಮಾಡುವಾಗ ದುಡ್ಡು ಬೇಕಾಗುತ್ತೆ. ಅದಕ್ಕೆ ಒಂದು ಪ್ರತಿ ಬಾರಿಯೂ ನಾವು ಜನರ ಬಳಿಗೆ ಹೋಗುವುದಕ್ಕಿಂತಲೂ ಒಂದು ನಿರಂತರವಾಗಿ ಆದಾಯ ಬರ್ತಾ ಇರುವ ಆದಾಯ ಮೂಲ ಇದ್ದರೆ ಕೂಡ ಒಳ್ಳೆಯದು ನೋಡಿ. ಅದಕ್ಕಾಗಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ರೂಪಿಸಿ ಆ ಮೂಲಕ ಬರುವಂಥ ದುಡ್ಡನ್ನು ಸಮಾಜದ ಅಭಿವೃದ್ಧಿಗೆ ಬಳಸುವ ಬಗ್ಗೆ ಕೂಡ ಮಗುವೀರ ಮಹಾಜನ ಸಂಘ ಯೋಜನೆಯನ್ನು ರೂಪಿಸಿಕೊಂಡಿದೆ. ಜೊತೆಗೆ ಉನ್ನತ ವ್ಯಾಸಂಗ ಮಾಡುವವರಿಗೆ ಹಾಸ್ಟೆಲ್ ನಿರ್ಮಾಣ ಮಾಡುವಂಥ ಗುರಿಯನ್ನು ಕೂಡ, ಉನ್ನತ ಅಧ್ಯಯನಕ್ಕೆ ಹೋಗುವವರಿಗೆ ಒಂದು ಹಾಸ್ಟೆಲನ್ನು ರೂಪಿಸೋ ಬಗ್ಗೆ ಕೂಡ ಆಲೋಚನೆ ಮಾಡಿರುವಂಥದ್ದು. ಸೊ ಈ ರೀತಿಯಾಗಿ ಒಂದು ಒಳ್ಳೆಯ ವಿಷನ್ ಅಂತ ನಾವು ಹೇಳ್ತೇವೆ, ಒಂದು ಒಳ್ಳೆಯ ಮುನ್ನೋಟವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಮಗುವೀರ ಮಹಾಜನ ಸಂಘ ಇರಿಸಿಕೊಂಡಿದೆ. ಇವತ್ತಿನ ನಾವು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಸಂದರ್ಭದಲ್ಲಿ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ದೇವಸ್ಥಾನದ ಹಿನ್ನೆಲೆ ಬಗ್ಗೆ ಅನೇಕ ಮಂದಿ ನಮ್ಮ ಜೊತೆಗೆ ಮಗುವೀರ ಸಮುದಾಯದ ಕಾರ್ಯಕರ್ತರು, ಮುಖಂಡರು ಮಾತನಾಡಿದರು. ಮಗುವೀರರ ಕುಲಮಾತೆ ನೆಲೆಸಿರುವಂಥ ಬೆಣ್ಣೆಕುದುರು ದ್ವೀಪವು ಸುತ್ತಲೂ ನದಿಯಿಂದ ಆವೃತಗೊಂಡಿದ್ದು ಸಮರ್ಪಕವಾದ ಸಾರಿಗೆ ಸಂಪರ್ಕ ಇಲ್ಲದ ಕಾರಣ ಮತ್ತು ಮಳೆಗಾಲದಲ್ಲಿ ಉಕ್ಕಿ ಹರಿಯುತ್ತಿರುವ ನದಿಗಳನ್ನು ದಾಟಲು ಕಷ್ಟ ಸಾಧ್ಯವಾಗಿರುವುದರಿಂದ ಅಂದಿನ ಮಗುವೀರ ಮುಂದಾಳುಗಳು ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯ ಮಧ್ಯಭಾಗದಲ್ಲಿ ಮಗುವೀರ ಸಮಾಜದ ಧಾರ್ಮಿಕ ಕೇಂದ್ರವನ್ನು ಸ್ಥಾಪಿಸುವ ಅಗತ್ಯತೆಯನ್ನು ಆ ಬಗ್ಗೆ ಸಮಾಲೋಚನೆ ನಡೆಸಿ ಅದರಂತೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮಧ್ಯಭಾಗದಲ್ಲಿರುವ ಉಚ್ಚಿಲ ಗ್ರಾಮದಲ್ಲಿ ಮೀನುಗಾರಿಕಾ ಉದ್ಯಮಿಗಳಾಗಿದ್ದ ಸಾವುಕಾರ್ ಸಂಘಕ್ಕೆ ದಾನವಾಗಿ ದಿವಂಗತ ಸದಿಯಾ ಸಾವುಕಾರ್ ಅವರು ಮಹಾಜನ ಸಂಘಕ್ಕೆ ನೀಡಿದಂಥ ಜಾಗದಲ್ಲಿ ದೇವಸ್ಥಾನವನ್ನು ನಿರ್ಮಿಸಲು ಸಂಕಲ್ಪ ಮಾಡ್ತಾರೆ. ಆ ಸಂಕಲ್ಪದಂತೆ ಸಮಾಜದ ಗುರು ಪರಂಪರೆಯ 9ನೇ ಗುರುಗಳಾದ ಕೀರ್ತಿಶೇಷ ಮಾಧವಮಂಗಳ 9ನೇ ಗುರುಗಳಾದಂಥ ಕೀರ್ತಿಶೇಷ ಮಾಧವಮಂಗಳ ಅವರ ಒಂದು ಮಾರ್ಗದರ್ಶನದಲ್ಲಿ ದಿವಂಗತ KP ರಾಮಕೃಷ್ಣ ತಂತ್ರಿಯವರ ಕಾಳು ತಂತ್ರಿ ಅಂತವರ ಇನ್ನೊಂದು ಹೆಸರು, ಅವರ ಪ್ರಧಾನ ಪೌರೋಹಿತ್ಯದಲ್ಲಿ ಉಚ್ಚಿಲದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ನಿರ್ಮಾಣಗೊಂಡದ್ದು. ಭಾರಿ ಒಂದು ಪರಂಪರೆ ಇದೆ ನೋಡಿ. ಒಬ್ಬರು ಸಮುದಾಯದ ಸಂಘಕ್ಕೆ ಅಂತ ಜಾಗವನ್ನು ದಾನ ಮಾಡ್ತಾರೆ. ಆ ದಾನದ ಸ್ವರೂಪದಲ್ಲಿ ಸ್ವೀಕಾರ ಮಾಡಿದ ಜಾಗದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗುತ್ತೆ. ದಿವಂಗತ ಸದಿಯಾ ಸಾವುಕಾರ್ ಅವರು ಮಗುವೀರ ಸಂಘಕ್ಕೆ ನೀಡಿದಂಥ ಒಂದು ಜಾಗ, ಆ ಜಾಗದಲ್ಲಿ ಕೀರ್ತಿಶೇಷ ಮಾಧವಮಂಗಳ ಅವರ ಒಂದು ಪೂಜ್ಯರ ನೇತೃತ್ವದಲ್ಲಿ ದೇವಸ್ಥಾನ ನಿರ್ಮಾಣವಾಗಿರುವಂಥದ್ದು. ಆಗಮಶಾಸ್ತ್ರದಂತೆ ಕುಲಗುರುಗಳಾದ ಮಾಧವಮಂಗಳ ಅವರ ನೇತೃತ್ವದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಆಯಿತು. ಅವರೇ ಅದರ ಪ್ರತಿಷ್ಠಾಪನೆಯನ್ನು ಕೂಡ ಮಾಡ್ತಾರೆ. ಸ್ವಾಮಿ ಮಾಧವಮಂಗಳರು ಈ ಒಂದು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಅನಂತರದ ದಿನಗಳಲ್ಲಿ ಶಕ್ತಿ ಸ್ವರೂಪಿಣಿಯಾದ ಶ್ರೀ ಭದ್ರಕಾಳಿ ಸಾನ್ನಿಧ್ಯ ಮತ್ತು ನಾಗ ಸಾನ್ನಿಧ್ಯವನ್ನು ನಿರ್ಮಾಣ ಮಾಡಲಾಗುತ್ತೆ. ನಿರಂತರವಾಗಿ ಶಾಸ್ತ್ರೋಕ್ತವಾಗಿ ಪೂಜೆ ವಿಧಿವಿಧಾನಗಳು ನಡೆಯುತ್ತಾ ಬಂದಿರುವಂಥದ್ದು. 1957ರಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನವು ಕರಾವಳಿ ಜಿಲ್ಲೆಗಳ ಪ್ರಸಿದ್ಧ ದೇವಾಲಯವಾಗಿ ಕಂಗೊಳಿಸ್ತಾ ಇರುವಂಥದ್ದು. ಖಂಡಿತ ನಿಜ ಕೂಡ. 1957ರಲ್ಲಿ ನಿರ್ಮಾಣಗೊಂಡಂಥ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನವು ಇವತ್ತು ಇಡೀ ಕರಾವಳಿ ಅಂತ ಹೇಳಿದ್ರೆ, ತುಳುನಾಡು ಅಂತ ಹೇಳಿದ್ರೆ ದೇವಸ್ಥಾನಗಳದೇ ನಾಡು, ದೇವಸ್ಥಾನಗಳದೇ ಊರು. ನಮ್ಮಲ್ಲಿ ಹೆಜ್ಜೆಗೊಂದು, ಗ್ರಾಮಕ್ಕೊಂದು, ಮಾಗಣೆಗೊಂದು ದೇವಸ್ಥಾನಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಕೂಡ ತುಂಬ ವೈಭವತವಾಗಿ ಮತ್ತು ಶ್ರದ್ಧಾಭಕ್ತಿಯಿಂದ ನಡೆದುಕೊಳ್ಳುವ ಒಂದು ಪರಂಪರೆ ಯನ್ನು ಬೆಳೆಸಿಕೊಂಡು ಬಂದಿರುವಂಥದ್ದು. ಸೊ ಮಹಾಲಕ್ಷ್ಮಿ ಯಾರು ಅಂತ ಒಂದು ಪ್ರಶ್ನೆ. ಅದು ಮಗುವೀರ ಸಮುದಾಯದವರೆಗೆ ಅವರ ಕುಲಮಾತೆ ಒಂದು ಪೌರಾಣಿಕ ಹಿನ್ನೆಲೆಯ ಅಲ್ಲಿ ಕೂಡ ನಾವು ನೋಡುವುದಿದ್ದರೆ ಸಮುದ್ರ ಮಥನದಲ್ಲಿ ಉದ್ಭವಿಸುವುದರಿಂದ ಶ್ರೀ ಮಹಾಲಕ್ಷ್ಮೀ ದೇವಿಯು ಸಮುದ್ರ ರಾಜನ ಮಗಳೆಂದು ಪ್ರತೀತಿ. ಈ ಮಹಾಲಕ್ಷ್ಮಿ
ಸಮುದ್ರ ಮಥನದಲ್ಲಿ ಉದ್ಭವಿಸಿದ ಕಾರಣಕ್ಕಾಗಿ ಸಮುದ್ರ ರಾಜನ ಮಗಳು ಅನ್ನುವಂಥ ಒಂದು ಪ್ರತೀತಿ. ಆದ್ದರಿಂದಲೇ ಅವರು ಏನು ನೀವು ಗಮನಿಸಿರಬಹುದು ಮಗುವೀರ ಸಮುದಾಯದವರು ಮೀನುಗಾರಿಕೆ ಋತು ಆರಂಭವಾಗುವಾಗ ಸಮುದ್ರಕ್ಕೆ ವಿಶೇಷವಾದಂಥ ಪೂಜೆ ಮಾಡಿ ಹಾಲಿನ ಒಂದು ಅಭಿಷೇಕ ಮಾಡುವಂಥದ್ದು ಅಥವಾ ಹಾಲೆರೆಯುವಂಥದ್ದು ನಾವು ನೋಡ್ತೇವೆ. ಹಾಗಾಗಿ ಜೊತೆಗೇನೆ ಮೀನುಗಾರರು ಅಂತ ಹೇಳಿದರೆ ಕಡಲ ಮಕ್ಕಳು ಅಂತ ನಾವು ಕರೆಯುವಂಥದ್ದು ನೋಡುವಂಥದ್ದು ಮೀನುಗಾರಿಕೆಯನ್ನೇ ಮುಖ್ಯ ಕುಲ ಕಸುಬನ್ನಾಗಿ ಮಾಡಿಕೊಂಡಿರುವಂಥ ಮೀನುಗಾರ ಸಮುದಾಯ. ಮತ್ತು ನಾವು ಬೇರೆ ರೀತಿಯ ಕ್ಷಾಮಗಳನ್ನು ಬರ ಅಂತ ನಾವೇನು ಹೇಳ್ತೇವೆ, ಅದು ಮಳೆ ಇಲ್ಲದೆ ಬರುವಂಥ ಬರ ಒಂದು ಕಡೆ. ಅದೇ ಸಮುದ್ರದಲ್ಲಿ ಸಾಕಷ್ಟು ನೀರು ಇದ್ದಾಗ್ಯೂ ಸಮುದ್ರದಲ್ಲಿ ಸಾಕಷ್ಟು ನೀರು ಇದ್ದರೂ ಕೂಡ ಸಮುದ್ರದ ನೀರು ಒಂದು ಬಿಂದು ಕೂಡ ಕಡಿಮೆ ಆಗುವುದಿಲ್ಲ. ಇದ್ದರೂ ಕೂಡ ಒಂದು ಸಂದರ್ಭದಲ್ಲಿ ಮೀನಿನ ಕ್ಷಾಮ ಬರುತ್ತೆ, ಅಪರೂಪಕ್ಕೆ ಒಮ್ಮೊಮ್ಮೆ ಮೀನಿನ ಕ್ಷಾಮ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಮಗುವೀರ ಸಮುದಾಯದವರೆಲ್ಲರೂ ಜೊತೆಯಾಗಿ ನಿಂತು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ಮಹಾಲಕ್ಷ್ಮೀ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ತಾಯಿಯ ಅನುಗ್ರಹದಿಂದ ಮತ್ತೆ ಯಥೇಷ್ಟವಾಗಿ ಅವರಿಗೆ ಮೀನು ಲಭಿಸುವಂಥದ್ದನ್ನು ಅವರು ಧನ್ಯತೆಯಿಂದ ನೆನಪಿಸಿಕೊಳ್ತಾರೆ. ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಹೊರೆಕಾಣಿಕೆಯಲ್ಲಿ ಸಾಗ್ತಾ ಇರುವಂಥ ಹೊರೆಕಾಣಿಕೆಗಳು, ಬೇರೆ ಬೇರೆ ದೃಶ್ಯ ವೈಭವಗಳು, ಟ್ಯಾಬ್ಲೋಗಳು ಮತ್ತು ರಸ್ತೆಯ ಸುಡು ಬಿಸಿಲು ಕರಾವಳಿಯ ಸುಡು ಬಿಸಿಲಿನ ನಡುವೆ ಮಹಿಳೆಯರು ಮತ್ತು ವಿವಿಧ ಮಗುವೀರ ಸಂಘಗಳ ಕಾರ್ಯಕರ್ತರುಗಳು ತಂಪಾಗಲಿಕ್ಕೆ ಈ ಸುಡು ಬಿಸಿಲಿನ ನಡುವೆ ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು ಬಾಯಾರಿಕೆಯನ್ನು ನೀಗಿಸುವ ಸಲುವಾಗಿ ಅಲ್ಲಲ್ಲಿ ಪಾನಕದ ಬಾಯಾರಿಕೆಯ ಶರಬತ್ತಿನ ವ್ಯವಸ್ಥೆಯನ್ನು ಮಾಡಿರೋದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಒಂದು ತುಂಬ ಶಿಸ್ತುಬದ್ಧವಾಗಿ ಮತ್ತು ಭಾರಿ ವ್ಯವಸ್ಥಿತವಾಗಿ ಈ ಒಂದು ಮೆರವಣಿಗೆ ಸಾಗ್ತಾ ಉಂಟು. ಮತ್ತು ಇಟ್ಸ್ ಅ ವಂಡರ್ಫುಲ್ ಈವೆಂಟ್. ಯಾಕೆಂತ ಹೇಳಿದ್ರೆ ಒಂದು ಬೆಳಿಗ್ಗೆಯಿಂದ ಆರಂಭವಾಗಿ ಒಂದು ಸಂಜೆಯ ತನಕ ನೋಡಿ, ನೀವು ಯಾವುದೋ ಒಂದು ಸಭಾಂಗಣದ ಒಳಗಡೆ ಬೆಳಗ್ಗೆಯಿಂದ ಸಂಜೆ ತನಕ ಕಾರ್ಯಕ್ರಮ ಆಯೋಜಿಸುವುದು ಬೇರೆ, ಒಂದು ಮೈದಾನದಲ್ಲಿ ಒಂದು ಸ್ಟೇಡಿಯಂನಲ್ಲಿ ಒಂದು ಬೆಳಗ್ಗೆಯಿಂದ ಸಂಜೆ ತನಕ ಒಂದು ಕಾರ್ಯಕ್ರಮ ಆಯೋಜಿಸುವುದು ಬೇರೆ. ಆದರೆ ಇಡೀ ಒಂದು ಹೆದ್ದಾರಿಯಲ್ಲಿ ಸರಿಸುಮಾರು 100 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಬೆಳಗ್ಗೆಯಿಂದ ಸಂಜೆ ತನಕ ಸಾಲಾಗಿ ಹೊರೆಕಾಣಿಕೆಯ ವಾಹನಗಳು ಸಾಗುವಂಥದ್ದು ಮತ್ತು ಅದರ ನಿರ್ವಹಣೆ ಅದು ಭಾರಿ ದೊಡ್ಡ ಸವಾಲಿನ ಕೆಲಸ. ಒಂದು ಸಣ್ಣ ವ್ಯಾಪ್ತಿಯ 1 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆದರೆ ಏನಾಗುತ್ತೆ ಅಂತ ನೀವು ಪ್ರತಿನಿತ್ಯ ಅನುಭವಿಸಿರ್ತೇವೆ. ಅಂಥದರಲ್ಲಿ 2,000 ವಾಹನಗಳು ಸಾಲಾಗಿ 2 ದಿಕ್ಕಿನಿಂದ ಬರ್ತಾ ಉಂಟು ಉಚ್ಚಿಲ ಮಹಾಲಕ್ಷ್ಮಿ ಕ್ಷೇತ್ರದತ್ತ. ಅದು ಬೆಳಗ್ಗೆ ಆರಂಭವಾದದ್ದು, ಸಮಾಪನ ಆಗೋದು ಸಂಜೆ ತನಕ. ಸೊ ನಾನು ಬೆಳಗ್ಗೆಯಿಂದ ಈ ತನಕ ನಡೀತಾ ಇರುವಂಥ ದೃಶ್ಯಗಳನ್ನು, ವೈಭವದ ಮೆರವಣಿಗೆಯನ್ನೊಮ್ಮೆ ನೀವು ನೋಡ್ತಾ ಹೋಗಿ, ಒಂದು ಅಭೂತಪೂರ್ವವಾದಂಥ ಮೆರವಣಿಗೆಗೆ ಇವತ್ತು ಈ ಕರಾವಳಿ ಸಾಕ್ಷಿಯಾಗಿದೆ. ಅಂಥ ಸಾಕ್ಷಿಗೆ ಮೂಲ ಕಾರಣಕರ್ತರಾದವರು ಮಗುವೀರ ಸಮುದಾಯದವರು. ನೀವು ನೋಡ್ತಾ ಬನ್ನಿ ಒಂದು ಕ್ಷಣ ಇವತ್ತಿನ ಈ ಒಂದು ಹೊರೆಕಾಣಿಕೆಯ ಬೆಳವಣಿಗೆಯನ್ನು.
ಎಸ್, ನಾವು ಬೆಳಗಿನಿಂದ ನಡೀತಾ ಇರುವಂಥ ಈ ಒಂದು ಶ್ರೀ ಕ್ಷೇತ್ರ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಸಂಬಂಧಪಟ್ಟಂಥ ಈ ಒಂದು ವೈಭವದ ಹೊರೆಕಾಣಿಕೆಯ ಯಾತ್ರೆಯನ್ನು ನೋಡ್ತಾ ಇದ್ದೇವೆ. ಎಸ್, ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸುಭಾಷ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಭಾರಿ ವೈಭವದಿಂದ, ಭಾರಿ ಸಂಭ್ರಮದಿಂದ, ಭಾರಿ ಶಿಸ್ತುಬದ್ಧವಾಗಿ ಇವತ್ತಿನ ಹೊರೆಕಾಣಿಕೆಯ ಯಾತ್ರೆ ಸಾಗ್ತಾ ಉಂಟು. ಎಸ್ ಸುಭಾಷ್ ಅವರೇ, ರೈಟ್ ನಾವು ನೀವು ಎಲ್ಲಿ ತಲುಪಿದ್ದೀರಿ? ಹಲೋ, ತಾವು ಇವಾಗ ಎಲ್ಲಿ ತಲುಪಿದ್ದೀರಿ? ನಾನು ಆಕ್ಚುಲಿ ಊರಲ್ಲಿಲ್ಲ, ನಾನು ಮುಂಬೈಲಿ ಇರೋದು. ಓ ಗ್ರೇಟ್. ನೀವು ಟಿವಿಯಲ್ಲಿ ನೋಡ್ತಾ ಇದ್ದೀರಿ ಕಾರ್ಯಕ್ರಮ? ಓಕೆ, ಬರೀ ಖುಷಿ ನೋಡ್ತಾ ಇದ್ದೇನೆ. ತುಂಬಾ ವೈಭವ ನಡ್ತಾ ಉಂಟು. ಇದು ಸುಭಾಷ್ ಅವರೇ, ಈಗ ಈ ಬೆಳಗಿನಿಂದ ನಡೀತಾ ಇರುವಂತ ಈ ಒಂದು ಹೊರೆಕಾಣಿಕೆಯ ಶೋಭಾಯಾತ್ರೆಯನ್ನು ನೋಡುವಾಗ ಇಡೀ ಕರಾವಳಿಯ ಮಗುವೀರ ಸಮುದಾಯ ತಮ್ಮ ಒಂದು ಐಕ್ಯತೆಯನ್ನು, ತಮ್ಮ ಒಂದು ಶಕ್ತಿಯನ್ನು ಮತ್ತು ತಮ್ಮ ಒಂದು ಭಕ್ತಿಯನ್ನು ಸಾಕ್ಷಾತ್ಕಾರ ಮಾಡಿದಂತ ಒಂದು ಕಾರ್ಯಕ್ರಮವಾಗಿ ಕಾಣಿಸ್ತಾ ಉಂಟು. ತಾವು ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಮಗುವಿನ ಸಮುದಾಯ ಅಂದ್ರೆ ಒಗ್ಗಟ್ಟಿಗೆ ಇರುವ ಇನ್ನೊಂದು ಹೆಸರು. ಮುಂಚಿನಿಂದಲೂ ಯಾವ ರೀತಿ ಯಾವ ಒಂದು ಕಾರ್ಯಕ್ರಮದಲ್ಲೂ ಕೂಡ ಐಕ್ಯಮತ್ಯದಿಂದ ಅವರು ಭಾಗವಹಿಸ್ತಾ ಇದ್ದಾರೆ. ಕೇವಲ ಅವರ ಸಮುದಾಯದಷ್ಟೇ ಅಲ್ಲ, ಬೇರೆ ಸಮುದಾಯದವರನ್ನು ಒಂದುಗೂಡಿಸಿ ಒಂದು ಹಿಂದುತ್ವ ಅಂತ, ಒಂದು RSS ಹಿಂದುತ್ವ ಅಂತ ಏನುಂಟು ಅದನ್ನ ಬೆಳವಣಿಗೆ ಮಾಡುವಲ್ಲಿ ಮಗುವಿನ ಸಮುದಾಯ ತುಂಬಾ ಮಹತ್ವದ ಪಾತ್ರ ವಹಿಸಿದೆ. ಈಗ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನೇ ನಾವು ನೋಡಿದಾಗ ಬೆಳಗಿನಿಂದ ಇವತ್ತಿನ ತನಕ ಮತ್ತು ಇವತ್ತಿನ ಸಂಜೆ ತನಕ ಭಾರಿ ದೊಡ್ಡ ಮಟ್ಟದಲ್ಲಿ ಸಮುದಾಯದ ಜನ ಎಲ್ಲ ತಮ್ಮ ಕೆಲಸಗಳಿಗೆ ರಜೆ ಕೊಟ್ಟು ಕುಲ ಕಸುಬಿಗೆ ರಜೆ ಕೊಟ್ಟು ಇವತ್ತು ಭಾಗವಹಿಸ್ತಾ ಇದ್ದಾರೆ. ಬಹುಶಃ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಹೊರೆಕಾಣಿಕೆ ಮೆರವಣಿಗೆ ಯಾವತ್ತೂ ಈ ಕರಾವಳಿಯಲ್ಲಿ ನಡೆದಿರಲಿಲ್ಲ. ಅಷ್ಟೊಂದು ವೈಭವದಿಂದ ನಡೀತಾ ಉಂಟು. ನೀವು ಮುಂಬೈಯಲ್ಲಿ ನಾನು ಕೇಳಿದ್ದೇನೆ ಸಾಕಷ್ಟು ಸಂಖ್ಯೆಯಲ್ಲಿ ಮಗುವೀರ ಸಮುದಾಯದವರು ದೊಡ್ಡ ಸಂಖ್ಯೆಯಲ್ಲಿ ಎಸ್, ಮುಂಬೈಯವರ ಭಾಗಿದಾರಿಕೆ ಈ ಮಹಾಲಕ್ಷ್ಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಮತ್ತು ಈ ಹೊರೆಕಾಣಿಕೆಯ ಸಂದರ್ಭದಲ್ಲಿ ಏನು ಅಂತ? ತುಂಬಾ ಜನರು ಊರಿಗೆ ಬಂದು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಓಕೆ, ನಮ್ಗೆ ಬರ್ಲಿಕ್ಕಾಗಿಲ್ಲ, ಆದ್ರೂ ನಮ್ ಮನೋಭಾವದಿಂದ ಯಾವಾಗ್ಲೂ ಸಹಕಾರ ಇದ್ದದ್ದೇ ನಮ್ದು. ಪ್ರತಿಯೊಬ್ಬ ಮಗುವಿನ ಕುಟುಂಬದವರು ಕೂಡ ಆ ಮಹಾಲಕ್ಷ್ಮಿ ತಾಯಿಗೆ ತಮ್ಮ ಒಂದು ಕಿಂಚಿತ್ ಕಾಣಿಕೆ, ಕಿಂಚಿತ್ ಅರ್ಪಣೆಯನ್ನ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ನೀವು ಊರಿಗೆ ಬಂದಾಗ ಒಮ್ಮೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು? ಹೌದೌದು, ಊರಿಗೆ ಬಂದಾಗ ಮಹಾಲಕ್ಷ್ಮಿ ನಾವು ಎರ್ಮಾಳಿನವರು, ಎರ್ಮಾಳು ತೆಂಕ, ಎರ್ಮಾಳು ತೆಂಕ ಜನಾರ್ದನ ಸ್ವಾಮಿ ಹಾಗೂ ಮಹಾಲಕ್ಷ್ಮಿ ಉಚ್ಚಿಲ, ಈ ಎರಡು ಮಂದಿರಕ್ಕೆ ಹೋಗುವುದನ್ನು ಯಾವತ್ತೂ ತಪ್ಪಿಸುವುದಿಲ್ಲ. ಇದು ಸುಭಾಷ್ ಸರ್, ನೀವು ಎಷ್ಟು ವರ್ಷ ಆಯ್ತು ಮುಂಬೈಯಲ್ಲಿ ನೆಲೆಸಿ? ನಾನು 33 ವರ್ಷ ಆಯ್ತು ಸರ್. 33 ವರ್ಷ ಆಯ್ತು. ಕುಲಮಾತೆಯನ್ನು ನೀವು ಸದಾ ಸ್ಮರಣೆ ಮಾಡ್ತಾ ಇರ್ತೀರಿ? ಹೌದೌದು, ನಮ್ಗೆ ಉಚ್ಚಿಲ ಮಹಾಲಕ್ಷ್ಮಿ ಅಂದ್ರೆ ಅವಳಂದ್ರೆ ತುಂಬಾ ಭಕ್ತಿ, ಭಯ, ಅಷ್ಟೇ ಒಂದು ಪ್ರೀತಿ ವಾತ್ಸಲ್ಯ ಕೂಡ ಆ ತಾಯಿ ಹತ್ರ. ಆ ತಾಯಿಯ ರಕ್ಷಣೆಯ ನಮ್ಗೆ ನಮ್ಮನ್ನ ಮುಂದುವರಿಸುವಲ್ಲಿ ತುಂಬಾ ಸಹಕಾರ ಮಾಡ್ತಾ ಇದೆ. ಇವತ್ತಿನ ಸಂದರ್ಭದಲ್ಲಿ ಅನೇಕ ಮಂದಿ ಮಗುವೀರ ಸಮುದಾಯದವರು ಮುಂಬೈಯಲ್ಲಿ ನೆಲೆಸಿದ್ದಾರೆ. ಬಹುಶಃ ನೀವು 30 ವರ್ಷಗಳ ಹಿಂದೆ ಹೋದಾಗ ಮತ್ತು ಇವತ್ತಿಗೆ ಕಂಪೇರ್ ಮಾಡಿದಾಗ ಮಗುವೀರ ಸಮುದಾಯದ ಒಂದು ಬೆಳವಣಿಗೆ ಮುಂಬೈಯಲ್ಲಿ ಯಾವ ರೀತಿ ಅಂತ ಸ್ವಲ್ಪ ಹೇಳ್ಬಹುದಾ? ನಿಜವಾಗಿ ಹೇಳುವುದಾದ್ರೆ ದಕ್ಷಿಣ ಕನ್ನಡದಿಂದ ಮುಂಬೈಗೆ ಬರುವವರಲ್ಲಿ ಮಗುವೀರರೇ ಮೊದಲಿಗರು. ಸುಮಾರು 120 ವರ್ಷದ ಹಿಂದಿನ ಇತಿಹಾಸ ಇದು. ಸರಿ. ಸಮುದ್ರ ಮಾರ್ಗವಾಗಿ ಅವರು ಮುಂಬೈ ತಲುಪಿದ್ರು. ಅನಂತರ ಈ ಬನ್ಸ್, ಬಿಲ್ಲವಾಸ್ ಎಲ್ಲ ಫಾಲೋ ಮಾಡಿದ್ರು. ಪ್ರತಿಯೊಂದು ವಿಧ ಜಾತಿ ಧರ್ಮದವರು ಎಲ್ಲರೂ ಇದ್ದಾರೆ ಈಗ ನಮ್ಮ ದಕ್ಷಿಣ ಕನ್ನಡದವರು. ಆದ್ರೆ ಮೊದಲು ಬಂದ ಹೆಗ್ಗಳಿಕೆ ಮಗುವರಿಗೆ ಸಲ್ತದೆ. ಇಲ್ಲಿಗೆ ಬಂದು ನೆಲೆಸಿ
ಈಗ ಕಷ್ಟಪಟ್ಟು ತುಂಬಾ ಶ್ರಮಪಟ್ಟು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಮುಂದುವರೆದಿದ್ದಾರೆ ನಮ್ಮ ಜನಾಂಗ ಮುಂಬೈಯಲ್ಲಿ. ಇವತ್ತು ಯಾವ ಫೀಲ್ಡ್ಗೆ ಹೋದ್ರು, ಯಾವ ಕ್ಷೇತ್ರಕ್ಕೆ ಹೋದ್ರು, ವೈದ್ಯಕೀಯ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು ಅಥವಾ ಇನ್ನಿತರ ಕ್ಷೇತ್ರದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ತುಂಬಾ ಸಾಧನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಆ ಒಂದು ಏನು ಈ ಕರಾವಳಿಯ ನಂಟು ನೆನಪು, ಆ ಏನು ಒಂದು ಐಡೆಂಟಿಟಿ ಅಂತ ಉಂಟಲ್ಲ, ಅವನ್ನೆಲ್ಲ ಜಾರಿಯಲ್ಲಿ ಇಟ್ಕೊಳ್ಳುವ ಸಲುವಾಗಿ ಮೊಗವೀರ ಸಂಘಗಳು ಕೂಡ ಮುಂಬೈಯಲ್ಲಿದ್ದಾವೆ. ನೀವೆಲ್ಲ ಒಟ್ಟು ಸೇರಿ ಮೊಗವೀರ ಸಂಘವನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಎಸ್ ಸುಭಾಷ್ ಅವರೇ, ತುಂಬ ಖುಷಿ ಆಯಿತು. ನೀವು ಮುಂಬೈಯಿಂದ ಈ ಸಂದರ್ಭದಲ್ಲಿ ಈ ಒಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನೀವು ನೇರ ಸಂಪರ್ಕದಲ್ಲಿ ಮಾತನಾಡಿದ್ದಕ್ಕಾಗಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಎಸ್, ಇದು ಸುಭಾಷ್ ಅವರು ಮುಂಬೈಯಿಂದ ಮಾತನಾಡಿದಾಗ ಹೇಳಿದಂಥ ಒಂದು ವಿಚಾರ. ಮುಂಬೈಗೆ ಅಂದರೆ ಕರಾವಳಿಗೆ ಮತ್ತು ಮುಂಬೈಗೆ ಒಂದು ಭಾರಿ ದೊಡ್ಡ ನಂಟು, ತುಳುನಾಡಿಗೆ ಮತ್ತು ಮುಂಬೈಗೆ ಭಾರಿ ದೊಡ್ಡ ಒಂದು ನಂಟು, ಉಡುಪಿಗೆ ಮತ್ತು ಮುಂಬೈಗೆ ಒಂದು ನೇರವಾದಂಥ ಸಂಪರ್ಕ, ಮಂಗಳೂರಿಗೆ ಮತ್ತು ಮುಂಬೈಗೆ ಒಂದು ನೇರವಾದಂಥ ನಂಟು. ಸೊ ಇಂತಹ ಸಂದರ್ಭದಲ್ಲಿ ಕರಾವಳಿ ಮತ್ತು ಮುಂಬೈ, ಮಂಗಳೂರು ಮತ್ತು ಮುಂಬೈ, ಉಡುಪಿ ಮತ್ತು ಮುಂಬೈ ಇವೆಲ್ಲವನ್ನು ನಾವು ನೋಡುವಾಗ ಮೊಗವೀರರು ಮೊದಲಾಗಿ ಅಥವಾ ಆರಂಭಿಕ ಕಾಲಘಟ್ಟದಲ್ಲಿ ಮುಂಬೈಗೆ ತೆರಳಿದವರು ವೃತ್ತಿ ಸಲುವಾಗಿ, ಕಡಲ ಮಾರ್ಗವಾಗಿ. ಯಾಕಂದರೆ ಅವತ್ತು 100 ವರ್ಷಗಳ ಹಿಂದೆ ಕಡಲ ಮಾರ್ಗವೇ ಇದ್ದದ್ದು. ಆನಂತರ ಬ್ರಿಟಿಷರ ಕಾಲದಲ್ಲಿ ರೈಲ್ವೆ ಅಲ್ಲಲ್ಲಿ ಆರಂಭವಾಗುತ್ತೆ. ಪೂರ್ಣ ಪ್ರಮಾಣದ ಏನು ಮಂಗಳೂರು ಮುಂಬೈ ಅಂತ ಸಂಪರ್ಕ ಇಲ್ಲದಿದ್ದರೂ ಕೂಡ ಅಲ್ಲಲ್ಲಿ ರೈಲ್ವೆ ಮಾರ್ಗಗಳ ಆರಂಭ ಆಗುತ್ತೆ. ಆದರೆ ಅವತ್ತಿನ ಕಾಲಕ್ಕೆ ಅದು ದಕ್ಷಿಣ ಭಾರತಕ್ಕೆ ಬರುವವರು, ಅದು ಗುಜರಾತ್ ಭಾಗದಿಂದ ಇರ್ಬೋದು ಅಥವಾ ಮುಂಬೈ ಮಹಾರಾಷ್ಟ್ರ ಭಾಗದಿಂದ ಬರುವಂಥದ್ದು, ಅದು ಕಡಲ ಮಾರ್ಗವಾಗಿ ಬರ್ತಾ ಇದ್ದದ್ದು. ಈ ಮೀನುಗಾರಿಕಾ ಸಮುದಾಯದವರು ಕಡಲಿನ ಮಾರ್ಗದಲ್ಲೇ ಅಥವಾ ಕಡಲಿನಲ್ಲೇ ತಮ್ಮ ವೃತ್ತಿ ಜೀವನವನ್ನು ನಡೆಸ್ತಾ ಇದ್ದರಿಂದ ಅವರಿಗೆ ಕಡಲಿನ ಮತ್ತು ಕಡಲ ಮಾರ್ಗದ ಮತ್ತು ಆ ಕಡಲ ಸಾರಿಗೆಯ ಬಗ್ಗೆ ಚೆನ್ನಾಗಿ ಪರಿಚಯ ಇತ್ತು. ನೋಡಿ, ಇಲ್ಲಿ ಸುಭಾಷ್ ಅವರು ಒಂದು ನೆನಪು ಮಾಡಿಕೊಂಡ್ರಲ್ಲ, ಮುಂಬೈಗೆ ಬಂದ ಕರಾವಳಿಯ ಮೊದಲ ಸಮುದಾಯ, ಮೊದಲ ಜನರು ಯಾರು ಅಂತ ಹೇಳಿದರೆ ಅದು ಮೊಗವೀರರು ಅಂತ. ಎಸ್, ಅಲ್ಲಿ ಹೋಗಿ ಕೂಡ ಆ ಪರಿಶ್ರಮದಲ್ಲಿ, ಆ ಮಹಾನಗರಿಯಲ್ಲಿ, ಮುಂಬೈ ಇವತ್ತು ಯಾವ ರೀತಿ ಮಹಾನಗರಿಯೋ 100 ವರ್ಷಗಳ ಹಿಂದೆ ಕೂಡ ಅದು ಭಾರತದ ಭಾರಿ ದೊಡ್ಡ ನಗರನೇ. ಬ್ರಿಟಿಷ್ ಅವಧಿಯ ಏನು ಮುಂಬೈ, ಅದು ಆವತ್ತಿನ ಕಾಲಕ್ಕೆ ಭಾರತದ ಭಾರಿ ದೊಡ್ಡ ಪಟ್ಟಣವೇ. ಇವತ್ತಿನ ಕಾಲಕ್ಕೆ ಏನು ಮೆಟ್ರೋ ಸಿಟಿ, ಭಾರತದ ಅತಿ ದೊಡ್ಡ, ಅತಿ ಕಿಕ್ಕಿರಿದು ಜನಸಂಖ್ಯೆಯ ಭಾರಿ ದೊಡ್ಡ ಏನು ಉದ್ಯಮ ವ್ಯವಹಾರದ ಕ್ಷೇತ್ರವಾಗಿರುವಂಥ ಮುಂಬೈ, ಆವತ್ತಿನ ಕಾಲಕ್ಕೂ ಅದು ದೊಡ್ಡ ನಗರ, ದೊಡ್ಡ ಪೇಟೆ, ದೊಡ್ಡ ಪಟ್ಟಣವೇ ಮತ್ತು ದೊಡ್ಡ ಮಟ್ಟದಲ್ಲಿ ಉದ್ಯೋಗವನ್ನು ಕಲ್ಪಿಸ್ತಾ ಇರುವಂಥ ಕ್ಷೇತ್ರ ಕೂಡ ಆಗಿತ್ತು. ಆವತ್ತಿನ ಕಾಲಕ್ಕೆ ಈ ಭಾಗದಿಂದ, ಕರಾವಳಿ ಭಾಗದಿಂದ ಮುಂಬೈಗೆ ತೆರಳಿದ ಮೊಗವೀರ ಸಮುದಾಯದವರು ಆ ಪರಿಶ್ರಮದ ಬದುಕನ್ನು ಕಟ್ಟಿಕೊಂಡು ಅಲ್ಲಿ ಅಷ್ಟೇ ಬೆವರು ಸುರಿಸಿ ದುಡಿದು ಯಶಸ್ವಿ ಆಗ್ತಾರೆ. ಅವರ ಯಶಸ್ಸನ್ನು ನೋಡಿ ಮತ್ತೆ ಈ ಕರಾವಳಿಯಿಂದ ಬೆಲ್ಲವ ಸಮುದಾಯದವರು, ಬಂಟ್ ಸಮುದಾಯದವರು ಮತ್ತು ಇತರ ಹಿಂದುಳಿದ ಸಮುದಾಯದವರು, ಮುಸಲ್ಮಾನ್ ಸಮುದಾಯದವರು ಮುಂಬೈಗೆ ತೆರಳುತ್ತಾರೆ. ಇಲ್ಲಿ ಗಮನಿಸಬೇಕು, ಮೊದಲು ಅಂಥ ಒಂದು ದಾರಿಯನ್ನು ತೋರಿಸಿಕೊಟ್ಟವರು, ಮುಂಬೈಯಲ್ಲಿ ಹೋಗಿ ಬದುಕನ್ನು ಕಟ್ಟಿಕೊಳ್ಳಬಹುದು, ಮುಂಬೈಯಲ್ಲಿ ಹೋಗಿ ಆರ್ಥಿಕ ಸಂಪಾದನೆ ಮಾಡಬಹುದು ಅನ್ನುವುದನ್ನು ಈ ಕರಾವಳಿಯ ಜನರಿಗೆ ತೋರಿಸಿಕೊಟ್ಟವರು ಮೊಗವೀರರು. ಇದು ಮೊಗವೀರ ಕರಾವಳಿಯ ಚರಿತ್ರೆಯ ಒಂದು ವಿಶೇಷ ಅಧ್ಯಾಯ ಕೂಡ. ಮೊಗವೀರರ ಬದುಕಿನ ಮತ್ತು ಮೊಗವೀರರ ಕರಾವಳಿಯ ಬದುಕಿನ ನೀವು ವಿವಿಧ ಆಯಾಮಗಳನ್ನು ನೀವು ತೆರೀತಾ ಹೋದರೆ, ಆ ಚರಿತ್ರೆಯ ಪುಟಗಳನ್ನು ನೀವು ನೋಡ್ತಾ ಹೋದರೆ, ಇದು ಇನ್ನೊಂದು ಆ್ಯಂಗಲ್, ಇದು ಇನ್ನೊಂದು ಆಯಾಮ ಮತ್ತು ಭಾರಿ ಕುತೂಹಲದ ಮತ್ತು ಭಾರಿ ಏನು ನಾವು ಆದ್ಯತೆ ಆನ್ ಪ್ರಯಾರಿಟಿ ಗಮನಿಸಬೇಕಾದಂಥ ಇದು. ಇದಕ್ಕೊಂದು ಬೇರೆಯಾದಂಥ ಒಂದು ಇತಿಹಾಸ ಮತ್ತು ಹಿನ್ನೆಲೆ ಇದೆ. ಮುಂಬೈಯಲ್ಲಿ ಮೊಗವೀರರು ಅಂತ, ಮುಂಬೈಯಲ್ಲಿ ಮೊಗವೀರರು ಹೋದರು, ಉದ್ಯಮ ವ್ಯವಹಾರದಲ್ಲಿ ಸೇರಿಕೊಂಡರು, ಆಮೇಲೆ ರಾತ್ರಿ ಶಾಲೆಯಲ್ಲಿ ಸ್ವತಂತ್ರ ಭಾರತ ಅವಧಿಗೆ ಬರುವಾಗ ಕಲಿತರು,
ಸಣ್ಣ ಪುಟ್ಟ ಉದ್ಯೋಗಕ್ಕಿಂತ ಹೋದರು, ಅಲ್ಲಿ ಮತ್ತೆ ದೊಡ್ಡ ಉದ್ಯೋಗವನ್ನು ಸೇರಿಕೊಂಡರು, ತಮ್ಮದೇ ಉದ್ಯಮವನ್ನು ಆರಂಭಿಸಿದರು, ತಮ್ಮದೇ ವ್ಯಾಪಾರವನ್ನು ಆರಂಭಿಸಿದರು, ತಮ್ಮದೇ ಸಂಸ್ಥೆಗಳನ್ನು ಕಟ್ಟಿದರು. ಇವತ್ತಿಗೆ ನೀವು ಮುಂಬೈಯಲ್ಲಿ ನೋಡಿದರೆ ಮೊಗವೀರರು ಎಲ್ಲ ಕ್ಷೇತ್ರದಲ್ಲಿದ್ದಾರೆ. ಅದು ಸಂಗೀತ ಆದಂಥ ಕ್ಷೇತ್ರ ಇರ್ಬೋದು, ಅಥವಾ ಯಾವುದೇ ಕಲಾ ಪ್ರಕಾರ ಇರ್ಬೋದು, ಅಥವಾ ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಇಂಜಿನಿಯರಿಂಗ್ ಕ್ಷೇತ್ರ ಇರ್ಬೋದು, ವ್ಯಾಪಾರ, ಹೋಟೆಲ್ ಉದ್ಯಮ, ಸಾರಿಗೆ, ಎಲ್ಲ ವಿಚಾರಗಳಲ್ಲಿ ಇವತ್ತು ಮೊಗವೀರ ಸಮುದಾಯದವರು ತಮ್ಮ ಪ್ರಮುಖವಾಗಿ ಅಂದರೆ ಕರಾವಳಿಯಿಂದ ತೆರಳಿದ ಸಮುದಾಯಗಳ ಪೈಕಿ ಮುಂಬೈಯಲ್ಲಿ ಮೊಗವೀರರು ಗುರುತಿಸಿಕೊಳ್ತಾರೆ. ಇವತ್ತು ಅವರು ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಮೊಗವೀರ ಸಂಘ ಸಂಸ್ಥೆಗಳ ಮೂಲಕ ಸಮಾಜಮುಖಿ ಕಾರ್ಯಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಆ ಮೂಲಕ ಪತ್ರಿಕೆಗಳನ್ನು ಪ್ರಕಟಿಸ್ತಾ ಇದ್ದಾರೆ ತಮ್ಮ ಸಮುದಾಯದ ಮಾಧ್ಯಮವಾಗಿ. ಸೊ ಆ ಸೇವೆಯ ಮೂಲಕ ತಮ್ಮ ಮೂಲದ ಕುಲಮಾತೆ ಶ್ರೀ ಮಹಾಲಕ್ಷ್ಮಿಯ ಸೇವೆಯ ಕೈಂಕರ್ಯದಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ. ಸುಭಾಷ್ ಅವರು ಮಾತಾಡುವಾಗ ಹೇಳಿದರು, ನನಗೇನು ಬರಲಿಕ್ಕೆ ಆಗಲಿಲ್ಲ, ಆದರೆ ನೂರಾರು ಜನ ಶ್ರೀ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಅನ್ನೋ ಕಾರಣಕ್ಕಾಗಿ ಊರಿಗೆ ಬಂದಿದ್ದಾರೆ ಅಂತ. ಎಸ್, ಅಂಥ ಒಂದು ವೈಭವದ ಸಂಭ್ರಮ, ವೈಭವದ ಕ್ಷಣ. ನಾನು ನಿಮಗೆ ಇವತ್ತು ಬೆಳಗಿನಿಂದ ನಡೀತಾ ಇರುವಂಥ ಮತ್ತು ಈಗಲೂ ನಡೀತಾ ಇರುವಂಥ ಇವತ್ತಿನ ಈ ಒಂದು ಹೊರೆಕಾಣಿಕೆಯ ಶೋಭಾಯಾತ್ರೆಯ ಒಂದು ಸಂಭ್ರಮವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸ್ವಲ್ಪ ನೋಡ್ತಾ ಹೋಗೋಣ.
ತೂಯೇನೆ ಅಪ್ಪೇನ ಬ್ರಹ್ಮ ಕಲಶದ ಪುಲ್ಲು ತೂಯೇನೆ ಅಪ್ಪೇನ ಬ್ರಹ್ಮ ಕಲಶದ ಪುಲ್ಲು ತೂಯೇನೆ ಈತ ದಿನ ಕಾತ ದಿನ ಆಸೆ ನಿಜಾಡೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಪುನರ್ಪ್ರತಿಷ್ಠೆ ಪವಿತ್ರ ನಾಗಮಂಡಲೋತ್ಸವದ ಕಾರ್ಯಕ್ರಮ ಇವತ್ತಿನಿಂದ ಎಲ್ಲ ವಿಧಿವಿಧಾನಗಳ ಮೂಲಕ ಆರಂಭವಾಗುತ್ತೆ. ಏಪ್ರಿಲ್ 15ರ ತನಕ ವಿವಿಧ ಕಾರ್ಯಕ್ರಮಗಳು ನಡೆಯಲಿಕ್ಕೆ ಇರುವಂಥದ್ದು ಪ್ರಮುಖವಾಗಿ ಇವತ್ತು ನಡೀತಾ ಇರುವಂಥದ್ದು ಈ ಒಂದು ಬ್ರಹ್ಮಕಲಶೋತ್ಸವದ ಹಿನ್ನೆಲೆಯಲ್ಲಿ ಒರೆಕಾಣಿಕೆಯ ಮೆರವಣಿಗೆ ಇವತ್ತು ನಡೀತಾ ಇದೆ. ಅತ್ಯಂತ ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮ. ಇಡೀ ಕರಾವಳಿಯ ಎಲ್ಲ ಮತ್ತು ಸಮಸ್ತ ಮಗುವೀರ ಜನ ಸಮುದಾಯ ಪಾಲ್ಗೊಂಡಿರುವಂಥ ಒಂದು
ಕಾರ್ಯಕ್ರಮ ಇದು. ಆಮೇಲೆ ಮುಂದಕ್ಕೆ 6ನೇ ತಾರೀಕಿಗೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಬಿಂಬ ಪ್ರತಿಷ್ಠೆ ಕಾರ್ಯಕ್ರಮ ನಡೀಲಿಕ್ಕೆ ಇರುವಂಥದ್ದು ಭಾರಿ ಪ್ರಮುಖವಾದಂಥ ಕಾರ್ಯಕ್ರಮ ಅದು. ಜೊತೆಗೆ 9ನೇ ತಾರೀಕಿಗೆ ಬ್ರಹ್ಮ ಕುಂಭಾಭಿಷೇಕ ನಡೀಲಿಕ್ಕೆ ಇದೆ. 9ನೇ ತಾರೀಕಿಗೆ ಅತ್ಯಂತ ಮಹತ್ವದ ಕಾರ್ಯಕ್ರಮ ಕೂಡ. 13ನೇ ತಾರೀಕಿಗೆ ರಥೋತ್ಸವ ನಡೆಯುವಂಥದ್ದು. ಈ ನಡುವೆ ಇವತ್ತಿನಿಂದ 15ನೇ ತಾರೀಕಿನ ತನಕ ಪ್ರತಿನಿತ್ಯವೂ ವಿವಿಧ ಕಾರ್ಯಕ್ರಮಗಳು, ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೀಲಿಕ್ಕೆ ಇದೆ. ಇವತ್ತು ಮಧ್ಯಾಹ್ನ ಬೆಳಗಿನಿಂದಲೇ ಅದು ಕಾಸರಗೋಡು ಜಿಲ್ಲೆಯ ಉಪ್ಪಳದಿಂದ ಆಚೆ ಉತ್ತರದ ಬೈಂದೂರಿನ ಶೀರೂರಿನಿಂದ ಹೊರೆ ಕಾಣಿಕೆಯ ವಾಹನಗಳು ಸಾಲು ಬರ್ತಾ ಇದೆ. ಈಗಾಗಲೇ ಮಧ್ಯಾಹ್ನದ ಹೊತ್ತಿಗೆ ಒಂದಷ್ಟು ತಂಡಗಳು ಯಜಮಾಡಿಗೆ ಬಂದು ತಲುಪಿವೆ. ಊಟೋಪಚಾರದ ಕಾರ್ಯಗಳು ನಡೀತಾ ಉಂಟು ರಸ್ತೆ ಬದಿಯಲ್ಲೇ. ಮತ್ತು ರಸ್ತೆ ಬದಿಯಲ್ಲಿ ಅಲ್ಲಲ್ಲಿ ಪಾನಕದ ವ್ಯವಸ್ಥೆ, ಬಾಯಾರಿಕೆ, ಶರಬತ್ತು ನೀಡುವ ವ್ಯವಸ್ಥೆಗಳನ್ನು ಕೂಡ ಮಗುವಿಯರ ಸಮಾಜದ ಗ್ರಾಮಸಭೆಯ ಅಲ್ಲಲ್ಲಿ ಹೆದ್ದಾರಿಯಲ್ಲಿ ನೋಡ್ತಾ ಇದ್ದೀರಿ. ಈ ಒಂದು ಹೊರೆ ಕಾಣಿಕೆಯಲ್ಲಿ ಸಾಗ್ತಾ ಇರುವಂಥ ವಾಹನದವರಿಗೆ, ಜೊತೆಗೆ ಹೊರೆ ಕಾಣಿಕೆಯ ಜೊತೆಗೆ ಇರುವಂಥ ಜನರಿಗೆ, ಭಕ್ತರಿಗೆ ಬಾಯಾರಿಕೆಯನ್ನು ನೀಡುವಂಥ ವ್ಯವಸ್ಥೆಯನ್ನು ಕೂಡ ಭಾರಿ ಶಿಸ್ತುಬದ್ಧವಾಗಿ ನಡೆಸಿಕೊಂಡು ಬರಲಾಗಿದೆ. ನಡೀತಾ ಉಂಟು ಕೂಡ. ಮಧ್ಯಾಹ್ನದ ವೇಳೆಗೆ ವೈಭವದ ಒಂದು ಹೊರೆ ಕಾಣಿಕೆಯ ಯಾತ್ರೆ ಅದು ಕಾಲ್ನಡಿಗೆಯಲ್ಲಿ ಕಾಪುವಿನಿಂದ ಆರಂಭ ಆಗುತ್ತೆ. ಕಾಪು ಮುಳೂರಿನಿಂದ ಅದಕ್ಕೆ ಡಾಕ್ಟರ್ ನಾಡೋಜ ಜಿ ಶಂಕರ್ ಅವರು ಬ್ರಹ್ಮಕಲಶ ಪುಣ್ಯೋತ್ಸವ ಸಮಿತಿಯ ಗೌರವಾಧ್ಯಕ್ಷರು, ಜೊತೆಗೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಕೂಡ. ಅವರು ಈ ಒಂದು ಹೊರೆ ಕಾಣಿಕೆಯ ಶೋಭಾಯಾತ್ರೆಗೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಸಂಜೆ ವೇಳೆಗೆ ನವೀಕೃತ ಶ್ರೀ ಲಕ್ಷ್ಮೀ ತೀರ್ಥ ಸರೋವರದ ದೇವಸ್ಥಾನದ ಮುಂಭಾಗದ ಪುಷ್ಕರಣಿ, ಅದರ ಸಮರ್ಪಣೆ ಅಥವಾ ಅದರ ಉದ್ಘಾಟನೆ ಅದು ನವೀಕೃತಗೊಂಡಿದೆ. ಅದನ್ನು ಉಡುಪಿ ಅಷ್ಟಮಠಗಳಲ್ಲೊಂದಾಗಿರುವ ಶ್ರೀ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರು ನಿರ್ವಹಿಸಲಿಕ್ಕಿದ್ದಾರೆ. ಆಮೇಲೆ ಸಂಜೆ ಹೊತ್ತಿಗೆ 5:30 ಅವಧಿಗೆ ದೇವಸ್ಥಾನದ ನೂತನ ರಾಜಗೋಪುರದ ಸಮರ್ಪಣೆ ನಡೆಯಲಿಕ್ಕಿದೆ. ಅದನ್ನು ವೇದಪ್ರಕಾಶ್ ಶ್ರೀಯಾನ್ ಮುಂಬೈ ಸಮಿತಿಯ ಅಧ್ಯಕ್ಷರು, ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಮುಂಬೈ ಸಮಿತಿಯ ಅಧ್ಯಕ್ಷರಾಗಿರುವಂಥ ವೇದಪ್ರಕಾಶ್ ಅವರು ಈ ಒಂದು ರಾಜಗೋಪುರದ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಮತ್ತು ಸಂಜೆ ವೇಳೆಗೆ ಉಗ್ರಾಣ ಮುಹೂರ್ತ ಕೂಡ ನಡೀಲಿಕ್ಕೆ ಉಂಟು. ಇಡೀ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಗಳಿಗಾಗಿ 15 ದಿವಸಗಳ ಕಾರ್ಯಕ್ರಮಗಳಿಗಾಗಿ ಪ್ರತಿನಿತ್ಯವೂ ಊಟೋಪಚಾರ ಮತ್ತು ಇಡೀ ಈ ಒಂದು ಹೊರೆ ಕಾಣಿಕೆಯಲ್ಲಿ ಇವತ್ತು ಬಂದಿರುವಂಥ ಕೈ ಸೇರ್ತಾ ಇರುವಂಥ ಸುತ್ತುಗಳನ್ನೆಲ್ಲ ಉಗ್ರಾಣದಲ್ಲಿಡಲಾಗುತ್ತೆ. ಉಗ್ರಾಣದ ಇವತ್ತಿನ ಉಗ್ರಾಣ ಮುಹೂರ್ತ ಸಂಜೆ 5:30ಕ್ಕೆ ಉಡುಪಿಯ ಕಿದಿಯೂರು ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾಗಿರುವಂಥ ಭುವನೇಂದ್ರ ಕಿದಿಯೂರವರು ನಿರ್ವಹಿಸಲಿಕ್ಕಿದ್ದಾರೆ. ನೀವಿಲ್ಲಿ ಈ ಒಂದು ಹೊರೆ ಕಾಣಿಕೆಯ ಯಾತ್ರೆಯಲ್ಲಿ ಹೊರೆ ಕಾಣಿಕೆಯ ಜೊತೆಗೇನೆ ವಿವಿಧ ಸಾಂಸ್ಕೃತಿಕ ಕಲಾ ಜಾನಪದ ತಂಡಗಳು ಭಾಗವಹಿಸ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಸುಮಾರು 40ರಷ್ಟು ವಿವಿಧ ಕಲಾ ಪ್ರಕಾರಗಳ ತಂಡಗಳೇ ಇದ್ದಾವೆ. ಹುಲಿವೇಷ ಆದಿಯಾಗಿ ಕರಾವಳಿಯ ಜಾನಪದ ಕುಣಿತಗಳು, ವಿವಿಧ ವಾದ್ಯ ಚೆಂಡೆ ನಾದನದ ಪ್ರಕಾರಗಳು, ಕೊಂಬು ಕಹಳೆಗಳು ಸೇರಿದಂತೆ ಸುಮಾರು 40ರಷ್ಟು ವೈವಿಧ್ಯಮಯ ಸಂಭ್ರಮದ ರಂಗೇರಿಸುವಂಥ ಈ ಒಂದು ಐತಿಹಾಸಿಕ ಅಭೂತಪೂರ್ವವಾದಂಥ ಹೊರೆ ಕಾಣಿಕೆ ಯಾತ್ರೆ. ಯಾಕೆ ಐತಿಹಾಸಿಕ ಮತ್ತು ಅಭೂತಪೂರ್ವ ಅಂತ ಹೇಳಿದ್ರೆ, ಇಷ್ಟೊಂದು ದೀರ್ಘ ಅಥವಾ ಉದ್ದದ ಅದು ಕಾಸರಗೋಡಿನ ಉಪ್ಪಳದಿಂದ ಆರಂಭವಾಗಿ ಉಡುಪಿಯ ಕಾಪುವಿನ ಉಚ್ಚಿಲ ತನಕ, ಆಚೆ ಬೈಂದೂರಿನ ಶೀರೂರಿನಿಂದ ಆರಂಭವಾಗಿ ಮತ್ತೆ ಕಾಪುವಿನ ಉಚ್ಚಿಲದ ತನಕ ನಡೆಯುವಂಥ ಸುಮಾರು 100 ಕಿಲೋಮೀಟರಷ್ಟು ವ್ಯಾಪ್ತಿಯ ಈ ಒಂದು ಹೊರೆ ಕಾಣಿಕೆ ಯಾತ್ರೆ ಅದು ಅಭೂತಪೂರ್ವವಾದದ್ದು.
ಮತ್ತು ಯಾಕೆ ಅದೊಂದು ಚಾರಿತ್ರಿಕ ಅಂತ ಹೇಳಿದ್ರೆ, ನೀವು ಈ ಒಂದು ದೇವಸ್ಥಾನದ ಸಂಸ್ಥಾಪನೆಯ ಬಳಿಕ ಬಹುಶಃ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ 1957ರಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರತಿಷ್ಠಾಪನೆ ಆಗಿರ್ತದೆ. ಆವತ್ತಿನ ಸಮಾಜದ ಗುರುಗಳಾದ ಶ್ರೀ ಮಾಧವ ಮಂಗಳ ಗುರೂಜಿಯವರ ಪೂಜ್ಯರ ಕೈಯಿಂದ ಪ್ರತಿಷ್ಠಾಪನೆ ಆಗಿರುವಂಥ 1957ರಲ್ಲಿ. ಅವತ್ತಿನಿಂದ ಇವತ್ತಿನ ತನಕ ಉತ್ಸವಗಳು, ಜಾತ್ರೆಗಳು, ಬ್ರಹ್ಮಕಲಶಕ್ಕೂ ಕೂಡ, ಈ ಹಿಂದಿನ ಬ್ರಹ್ಮಕಲಶ ಕೂಡ ನಡ್ಕೊಂಡು ಬಂದಿದೆ. ಅಂದರೆ ಇವತ್ತಿನ ಈ ಬಾರಿಯ ಬ್ರಹ್ಮಕಲಶೋತ್ಸವದ ವಿಶೇಷ ಅಂತ ಹೇಳಿದ್ರೆ, ಇಡೀ ಸಮುದಾಯದ 336 ಗ್ರಾಮ ಸಭೆಗಳು ಕೂಡ ಜಂಟಿಯಾಗಿ, ಒಟ್ಟಾಗಿ, ಏಕಮನಸ್ಸಿನಿಂದ ಏಕಕಾಲಕ್ಕೆ ಈ ಒಂದು ಯಾತ್ರೆಯಲ್ಲಿ ಸೇರಿಕೊಳ್ಳೋದಿದೆ ಅಲ್ಲ, ಅದು ವಿಶೇಷ. ಇಡೀ 3 ಜಿಲ್ಲೆಯ ಕರಾವಳಿಯ ಈ ತುಳುನಾಡಿನ ಮಗುವೀರ ಸಮುದಾಯದವರು ಜೊತೆಯಾಗಿ ಹೆಜ್ಜೆ ಆಗ್ತಾ ಇರುವಂಥದ್ದು ಐಕ್ಯತೆಯಿಂದ ಮತ್ತು ಒಂದು ಶಕ್ತಿಯ ಪ್ರದರ್ಶನದ ಸ್ವರೂಪದಲ್ಲಿ ದೇವರ ಮುಂದೆ ತಲೆಬಾಗಿ ಶಿರಬಾಗಿ ನಡೆಯುತ್ತೇವೆ ಅಂತ ಇವತ್ತು ಏನು ಆ ಒಂದು ಯಾತ್ರೆ ನಡೀತಾ ಇದೆ ಅಲ್ಲ, ಅದು ಚಾರಿತ್ರಿಕವಾದದ್ದು. ಯಾಕಂತ ಹೇಳಿದ್ರೆ ಇಷ್ಟು ಸುದೀರ್ಘವಾದದ್ದು ಮತ್ತು ಎಲ್ಲ ಮಹಾಸಭೆಗಳು, ಅಂದರೆ ಎಲ್ಲ ಗ್ರಾಮ ಸಭೆಗಳು ಸೇರಿ ಭಾಗವಹಿಸ್ತಾ ಇರುವಂಥದ್ದು ಇದೊಂದು ಅಪರೂಪದ್ದೇ. ಯಾಕಂದರೆ ಈ ಹಿಂದೆ ಮಾತನಾಡಿದ ಅನೇಕ ಮಂದಿ ನಮ್ಮಲ್ಲಿ ಈ ವಿಚಾರವನ್ನು ಹಂಚಿಕೊಂಡರು ಕೂಡ. ಇಷ್ಟು ಸುದೀರ್ಘ ವ್ಯಾಪ್ತಿಯಲ್ಲಿ, ಸರಿಸುಮಾರು 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ, ಮತ್ತು ಎಲ್ಲ ಗ್ರಾಮ ಸಭೆಗಳು 336 ಗ್ರಾಮ ಸಭೆಗಳು ಕೂಡ ಒಟ್ಟು ಸೇರಿಕೊಂಡು ಬಂದಿರುವಂಥದ್ದು ಅದೊಂದು ವಿಶೇಷವಾದಂಥ ಮತ್ತು ಅಪರೂಪದ ಮತ್ತೊಂದು ಚಾರಿತ್ರಿಕವಾದಂಥ ಕಾರ್ಯಕ್ರಮ. ನೀವು ದೇವಸ್ಥಾನದ ಮತ್ತು ಮಹಾಸಭಾದ ಇತಿಹಾಸಗಳನ್ನೆಲ್ಲ ನೋಡ್ತಾ ಹೋದರೆ ಭಾರಿ ದೊಡ್ಡ ಒಂದು ಪರಂಪರೆ ಇದೆ, ಭಾರಿ ದೊಡ್ಡ ಒಂದು ಇತಿಹಾಸ ಇದೆ. ಸುಮಾರು 800 ವರ್ಷಗಳ ಇತಿಹಾಸ ಇರುವಂಥ ಏನು ಮಗುವೀರ ಸಂಘಟನೆ, ಸಮಾಜದ ಸಂಘಟನೆ 800 ವರ್ಷಗಳ. ಸೊ ಅದಕ್ಕೆ ಒಂದು ಸಾಂಸ್ಥಿಕವಾದಂಥ ರೂಪವನ್ನು ಕೊಟ್ಟಿರುವಂಥದ್ದು ಅಥವಾ ಸಿಕ್ಕಿರುವಂಥದ್ದು ಅದು 1923ರಲ್ಲಿ. ಅವತ್ತಿನ ಸಂದರ್ಭದಲ್ಲಿ ಸಮುದಾಯದ ಗುರುಗಳಾಗಿದ್ದಂಥ ಕೀರ್ತಿಶೇಷ ಶ್ರೀ ಮಾಧವ ಮಂಗಳ ಗುರುಗಳು ಅದನ್ನು ಒಂದು ಕಾನೂನಿನ ಪ್ರಕಾರ ಇವತ್ತು ನಾವು ರಿಜಿಸ್ಟರ್ಡ್ ಅಂತ ನಾವೇನು ಹೇಳ್ತೇವೆ, ಆ ರಿಜಿಸ್ಟರ್ಡ್ ಆಗಲಿಕ್ಕೆ ಕಾರಣಕರ್ತರು ಈ ಮಗುವೀರ ಮಹಾಜನ ಸಂಘದ ರಿಜಿಸ್ಟರ್ಡ್ ಆಗಲಿಕ್ಕೆ, ಕಾನೂನು ಪ್ರಕಾರ ಆಗಲಿಕ್ಕೆ ಕಾರಣಕರ್ತರು ಮಾಧವ ಮಂಗಳ ಗುರುಗಳು. ನೀವು ಅವತ್ತಿನ ಕಾಲಕ್ಕೇನೆ ಏನು ಸಂಘ, ಈ ಮಹಾಜನ ಸಂಘ ಭಾರಿ ದೊಡ್ಡ ಹೆಸರನ್ನು, ಕೀರ್ತಿಯನ್ನು, ಗೌರವವನ್ನು ಕಾಪಾಡಿಕೊಂಡು ಬಂದಂಥ ಒಂದು ಸಂಸ್ಥೆ. ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಉಪ್ಪಳದಿಂದ ಉಡುಪಿ ಜಿಲ್ಲೆಯ ಮಣೂರಿನ ಕೋಮೆ ಗ್ರಾಮದವರೆಗೆ ಸುಮಾರು 162 ಮಗುವೀರ ಗ್ರಾಮ ಸಭೆಗಳನ್ನು ಒಂದೇ ವೇದಿಕೆಯಡಿ ಅವತ್ತಿನ ಕಾಲಕ್ಕೆ 162 ಸಂಘಟಿಸಿ ಮಗುವೀರ ಸಮಾಜದ ಒಗ್ಗಟ್ಟು, ಕೂಡುಕಟ್ಟು ಮತ್ತು ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸಿ ಬರಲು ಸಮಾಜದ ಹಿರಿಯರು ಒಂದಾಗಿ ಸುಮಾರು 800 ವರ್ಷಗಳ ಇತಿಹಾಸ ಇರುವಂಥ ಮಗುವೀರ ಸಮಾಜದ ಸಂಘಟನೆಯಾದ ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘವನ್ನು 1923ರಲ್ಲಿ ಅಂದಿನ ಕುಲಗುರುಗಳಾದಂಥ 1923ರಲ್ಲಿ ಮಾಧವ ಮಂಗಳ ಪೂಜ್ಯರ ನೇತೃತ್ವದಲ್ಲಿ ಅದು ನೋಂದಣಿಯಾಗುತ್ತೆ. ಪ್ರಸ್ತುತ ಮಗುವೀರ ಮಹಾಜನ ಸಂಘವು ಬರಕೂರು ಹೋಬಳಿ ಮತ್ತು ಮಂಗಳೂರು ಹೋಬಳಿಯ 162 ಗ್ರಾಮ ಸಭೆ ಮತ್ತು ಬಗವಾಡಿ ಹೋಬಳಿಯ 174 ಕೂಡಿಗೆಗಳು ಸೇರಿ ಒಟ್ಟು 336 ಗ್ರಾಮ ಸಭೆಗಳನ್ನು ಜೊತೆಯಾಗಿರಿಸಿಕೊಂಡು ಉಪ್ಪಳದಿಂದ ಶಿರೂರುವರೆಗಿನ ಸಮಾಜ ಬಾಂಧವರನ್ನು ಒಗ್ಗೂಡಿಸಿಕೊಂಡು ಮುನ್ನಡೆಯುತ್ತಾ ಇದೆ. ಗುರು ಪರಂಪರೆ, ನೀವು ಮಗುವೀರ ಸಮಾಜದ ಗುರು ಪರಂಪರೆಯನ್ನು ಕೂಡ ನೀವು ಗಮನಿಸೋದಾದರೆ ಭಾರಿ ದೊಡ್ಡ ಒಂದು ಪರಂಪರೆ ಇರುವಂಥದ್ದು. ಅದು ಬೆಣ್ಣೆಕುದ್ರು ಶ್ರೀ ಕುಲಮಾಸ್ತ್ರಿ ಅಮ್ಮನವರ ಒಂದು ದೇವಸ್ಥಾನವು ವಿಶಿಷ್ಟವಾದಂಥ ಒಂದು ಪರಂಪರೆ ಇದ್ದಂಥ ಒಂದು ದೇವಸ್ಥಾನ. ಗುರುಶ್ರೇಷ್ಠರಾದಂಥ ಒಂದು
ಏನು ಪರಂಪರೆ ಈ ಸಮಾಜಕ್ಕೆ ಇರುವಂಥದ್ದು. ಗುರುಗಳ ಮಾರ್ಗದರ್ಶನದಲ್ಲೇ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿಕೊಂಡು ಮತ್ತು ಅದನ್ನೇ ಈಗಲೂ ಕೂಡ ಮುಂದುವರಿಸಿಕೊಂಡು ಬರ್ತಾ ಇರುವಂಥದ್ದು. ಒಂದು ಮಾಹಿತಿಯ ಪ್ರಕಾರ ಗುರು ಪರಂಪರೆಗಳನ್ನು ನಾವು ನೋಡಿದರೆ ಶ್ರೀ ಭದ್ರಮಂಗಳ ಪೂಜ್ಯರು, ಶ್ರೀ ಕೃಷ್ಣಮಂಗಳ ಪೂಜಾರ್ಯರು, ಶ್ರೀ ಅಣ್ಣಪ್ಪ ಮಂಗಳ ಪೂಜಾರ್ಯರು, ಶ್ರೀ ಅಂತಯ್ಯ ಮಂಗಳ ಪೂಜಾರ್ಯರು, ಶ್ರೀ ಲಿಂಗಯ್ಯ ಮಂಗಳ ಪೂಜಾರ್ಯರು ಮತ್ತು ಶ್ರೀ ಮಾಧವ ಮಂಗಳ ಪೂಜಾರ್ಯರನ್ನು ಅವರೆಲ್ಲ ಈ ಒಂದು ಸಮಾಜವನ್ನು ಮುನ್ನಡೆಸಿಕೊಂಡು ಬಂದವರು. ಇವರೆಲ್ಲರೂ ಸಮುದಾಯದ ಶ್ರೀ ಕುಲಮಾಸ್ತ್ರಿ ಅಮ್ಮನವರ ಪ್ರಧಾನ ಅರ್ಚಕರಾಗಿ ಸೇವೆ ಮಾಡಿಕೊಂಡು ಬಂದವರು. ಎಸ್, ನಮ್ಮ ಜೊತೆಗೆ ಕರುಣಾಕರ ಪುತ್ರನವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಇದು ಶ್ರೀ ಮಹಾಲಕ್ಷ್ಮಿ. ಭಾರಿ ಖುಷಿ ಆಗ್ತಾ ಇದೆ. ಈ ಶಂಕರ್ ಅವರ ಮಾರ್ಗದರ್ಶನದಲ್ಲಿ ಇಷ್ಟೆಲ್ಲ ದೊಡ್ಡ ದೊಡ್ಡ ಕೆಲಸ ಆಗ್ತಾ ಇದೆ ಮಗುವಿನ ಸಮಾಜದಲ್ಲಿ. ಹೌದು. ಭಾರಿ ಒಂದು ಅಭೂತಪೂರ್ವವಾದಂತ ಒಂದು ಹೊರೆ ಕಾಣಿಕೆಯ ಮೆರವಣಿಗೆಯನ್ನು ನಡೆಸ್ತಾ ಇದ್ದೀರಿ. ಮೆರವಣಿಗೆ ಭವಿಷ್ಯಕ್ಕೆ ಅಂತ ಹೇಳಿದ ಹಾಗೆ ಮೆರವಣಿಗೆ ನಡೀತಾ ಇದೆ. ಹೊರೆ ಕಾಣಿಕೆಗಳು ಇದು ಕರುಣಾಕರ ಪುತ್ರನವರೇ ಸುಮಾರು 2,000 ಹೊರೆ ಕಾಣಿಕೆಯ ವಾಹನಗಳು ಇವತ್ತಿನ ಈ ಒಂದು ಹೊರೆ ಕಾಣಿಕೆಯ ಮೆರವಣಿಗೆ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾ ಇರುವಂತದ್ದು. ಬಹುಶಃ ಇಡೀ ಕರಾವಳಿಯ ದೇವಸ್ಥಾನಗಳ ಉತ್ಸವ, ಜಾತ್ರೆ, ಬ್ರಹ್ಮಕಲಶೋತ್ಸವಗಳಲ್ಲೇ ಒಂದು ವಿಶಿಷ್ಟವಾದಂತ ಒಂದು ದಾಖಲೆ. ಕಳೆದ ಒಂದು 10-15 ವರ್ಷದಿಂದ ಮಗುವಿನ ಸಮಾಜ ಬಲಿಷ್ಠವಾಗಿ ಬೆಳೆಯುತ್ತಿದೆ. ಶ್ರೀಮಾನ್ ಜಿ ಶಂಕರ್ ಹೌದು, ಅವರ ನೇತೃತ್ವ, ಅವರ ಮಾರ್ಗದರ್ಶನ, ಸಪೋರ್ಟ್ ಎಲ್ಲ ಲೀಡರ್ಶಿಪ್ ಇದು ನಾವು ಕೊಂಡಾಡಲೇಬೇಕು. ಪುತ್ರನವರೇ, ಹಲೋ. ಇದು ಇವತ್ತಿನ ಈ ಒಂದು ಮೆರವಣಿಗೆಯನ್ನು ನೋಡಿದಾಗ ಇಡೀ ನಿಮ್ಮ ಎಲ್ಲಾ ಗ್ರಾಮ ಸಭೆಯವರು ಒಂದು ಏಕಮನಸ್ಸಿನಿಂದ ಏಕಕಾಲಕ್ಕೆ ಬಂದಿರುವಂಥದ್ದು ಭಾರಿ ದೊಡ್ಡ ಒಂದು ಚಾರಿತ್ರಿಕ ಘಟನೆ ಮತ್ತು ಒಂದು ಐಕ್ಯತೆಯನ್ನು ಮತ್ತು ಶಕ್ತಿಯನ್ನು ಐಕ್ಯತೆ ಕಾಣ್ತಾ ಇದೆ. ತುಂಬಾ ಐಕ್ಯತೆ ಕಾಣ್ತಾ ಇರ್ತದೆ. ಮತ್ತೆ ಮಗುವಿನ ಸಮುದಾಯಕ್ಕೆ ಭಾರಿ ದೊಡ್ಡ ಒಂದು ಪರಂಪರೆ ಉಂಟು, ಹಿನ್ನೆಲೆ ಕೂಡ ಉಂಟು. ಭಾರಿ ಒಂದು ಐಕ್ಯತೆಗಾಗಿ ಒಟ್ಟುಗೂಡುವವರು, ಒಗ್ಗಟ್ಟಿನಲ್ಲಿ ನಂಬಿಕೆ ಇರಿಸಿಕೊಂಡವರು ಅಂತ. ಏನ್ ಹೇಳ್ತೀರಿ? ಮಗುವಿನ ಸಮುದಾಯದ ಒಂದು ಈ ಒಂದು ಐಕ್ಯತೆ ಮತ್ತು ಅವರು ಕುಲಗುರುಗಳ ಗುರಿಕಾರರ ಪ್ರಾಮಾಣಿಕತೆ, ಇದೆಲ್ಲ ಗುಣ ಮಗುವಿನ ಸಮಾಜದಲ್ಲಿ ಇದೆ. ಎಸ್, ಇವಾಗ ನೀವು ಸಾಕ್ತಾ ಇರುವಂತ ಮೆರವಣಿಗೆ ಎಲ್ಲಿ ಬಂದಿದೆ? ನಾನು ಮುಂಬೈಯಲ್ಲಿ ಇದ್ದೇನೆ, ಅಲ್ಲಿ ನಮ್ಮ ಹುಡುಗರಿದ್ದಾರೆ. ಓಕೆ, ಗ್ರೇಟ್. ನೀವು ಮುಂಬೈಯಿಂದ ಟಿವಿ ಮೂಲಕ ನೋಡ್ತಾ ಇರುವಂತದ್ದು ಭಾರಿ ಖುಷಿ. ಈಗ ಮುಂಬೈಗೂ ಕರಾವಳಿಗೂ ಭಾರಿ ಒಂದು ನಂಟು ಇರುವಂತದ್ದು ಮತ್ತು ಮುಂಬೈಯಲ್ಲಿ ಮೊಗವೀರರು ಅವರು ಆ ಮುಂಬೈಗೆ ಮಹಾನಗರಕ್ಕೆ ಬಂದು ಅಲ್ಲಿ ಉದ್ಯಮವನ್ನು ಅರಸಿಕೊಂಡು ಇವತ್ತಿಗೆ ಕೂಡ ಒಂದು ಹೆಸರನ್ನು, ಒಂದು ಘನತೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ. ಮುಂಬೈಯಲ್ಲಿ ಮಗುವೀರ ಸಂಘ ಸಂಸ್ಥೆಗಳು ಮತ್ತು ಅವರ ಯಶಸ್ವಿನ ಬಗ್ಗೆ ಒಂದೆರಡು ಅಭಿಪ್ರಾಯಗಳನ್ನು ನೀವು ಹಂಚಿಕೊಳ್ಳಬೇಕು ಪುತ್ರನವರೇ. ಹೌದು, ಮುಂಬೈಯಲ್ಲಿ ಮಗಳು ಭಾರಿ ಓಲ್ಡ್ ಅಸೋಸಿಯೇಷನ್, ಬೇರೆ ಜಾತಿಗಳು ಮಾಡುವ ಸಂಘ ಸಂಸ್ಥೆಗಳಿಂದ ಮಗಳು ಮೊದಲೇ ಸ್ಥಾಪನೆ ಮಾಡಿದ್ರು. ಬ್ಯಾಂಕ್ ಆಗ್ಲಿ, ಶಾಲೆ ಆಗ್ಲಿ, ಮಗಳು ಮೊದಲೇ ಮಾಡಿದ್ರು ಮುಂಬೈಯಲ್ಲಿ. ಅದ ನಂತರ ಬೇರೆ ನಮ್ಮ ಜಾತಿಯವರು ಕೂಡ ಕಡಲ ಮಾರ್ಗವಾಗಿ ಮಂಗಳೂರು, ಉಡುಪಿಯಿಂದ ಮುಂಬೈಗೆ ಅವತ್ತಿನ ಕಾಲದಲ್ಲಿ 100 ವರ್ಷಗಳ ಮೊದಲು ಬಂದು ಸೇರಿದವರು. ಇವತ್ತಿಗೆ ಕೂಡ ನಿಮ್ಮ ಸಂಘ ಸಂಸ್ಥೆಗಳು, ಮಗುವೀರ ಸಂಘಗಳು ಭಾರಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈಗ ಅನೇಕ ಮಂದಿ ಮಂಗಳೂರು ಉಚ್ಚಿಲಕ್ಕೆ ಬಂದಾಗೆ ಕಾಣಿಸ್ತಾ ಉಂಟು.
ಎಸ್ ಎಸ್ ಪುತ್ರನವರೇ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಸ್, ಮುಂಬಯಿಯ ಬದುಕು ಮತ್ತು ಮುಂಬಯಿಯಲ್ಲಿ ತುಳುವರ ಬದುಕು, ತುಳುವರ ಅಂತ ಹೇಳಿದ್ರೆ ಕರಾವಳಿಯ ಎಲ್ಲ ಜನ ಸಮುದಾಯದವರು ಭಾರಿ ಪರಿಶ್ರಮದಿಂದ ಮುಂಬಯಿಯಲ್ಲಿ ಬದುಕನ್ನು ಕಟ್ಟಿಕೊಂಡವರು. ನೀವು ಗಮನಿಸಬೇಕಾದ ವಿಚಾರ ಏನಂತ ಹೇಳಿದ್ರೆ, ಮುಂಬಯಿಯಂಥ ಮಹಾನಗರಿಯಲ್ಲಿ ಹೋಗಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದು ಅದಷ್ಟು ಸುಲಭದ ಜಾಯಮಾನ ಅಲ್ಲ. ಅದೊಂಥರ ಸಾಗರದಾಗಿ, ಮುಂಬೈ ಅನ್ನೋದು ಒಂಥರ ಸಾಗರದಾಗಿ, ಲಕ್ಷ ಕೋಟಿ ಜನರ ನಡುವೆ ಒಂದು ಸಣ್ಣ ಬಿಂದುಗಳಾಗಿ ಮಾತ್ರ ಅಲ್ಲಿ ನಾವು ಗುರುತಿಸಲ್ಪಡಬಹುದು. ಅಂಥದರಲ್ಲಿ ತಮ್ಮ ಪರಿಶ್ರಮದಿಂದ, ತಮ್ಮ ಒಗ್ಗಟ್ಟಿನಿಂದ, ತಮ್ಮ ಐಕ್ಯತೆಯಿಂದ ತಮ್ಮ ಸಮುದಾಯದ ಸಂಘ ಸಂಸ್ಥೆಯನ್ನು ಕಟ್ಟಿಕೊಂಡು ಇವತ್ತಿನ ತನಕವು ಮತ್ತು ಈ ವರ್ತಮಾನದಲ್ಲೂ ಕೂಡ ತುಂಬ ವ್ಯವಸ್ಥಿತವಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಸಮಾಜ ಸೇವೆಯನ್ನು ಮಾಡಿಕೊಂಡು ಮುಂಬೈಯಲ್ಲಿರುವಂಥ ಮೊಗವೀರ ಸಮುದಾಯದ ಸಂಘ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇದು ನಾವು ಗಮನಿಸಬೇಕು. ಇಲ್ಲಿ ಪುತ್ರನವರು ಹೇಳಿದಾಗೆ ಮತ್ತು ಆವಾಗ ಮಾತನಾಡುವಾಗ ಸುಭಾಷ್ ಅವರು ಕೂಡ ನಮ್ಮ ಮುಂದೆ ವಿಚಾರವನ್ನು ಹಂಚಿಕೊಂಡರು. ಮುಂಬಯಿಯ ಒಂದು ಸಾಹಸದ ಪರಿಶ್ರಮದ ಬದುಕಿನ ನಡುವೆ ನಮ್ಮ ಸಮುದಾಯದ ಅಸ್ಮಿತೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಅಲ್ಲಿ ಸಮುದಾಯದ ಜನ ಉದ್ಯೋಗವನ್ನು ಕಟ್ಟಿಕೊಳ್ಳುವಂಥದ್ದು, ಸಂಘ ಸಂಸ್ಥೆಗಳನ್ನು ಆರಂಭಿಸುವಂಥದ್ದು, ಬ್ಯಾಂಕ್ಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ಆರಂಭಿಸುವಂಥದ್ದು, ಇವೆಲ್ಲ ಕೂಡ ಭಾರಿ ಒಂದು ಚಿತೋಹಾರಿಯಾದಂಥ ಬೆಳವಣಿಗೆಗಳು. ಅವೆಲ್ಲವೂ ಈ ತುಳುನಾಡಿನಲ್ಲೇ ಇರುವವರಿಗೆ ಒಂದು ಪ್ರೇರಣೆ ಮತ್ತು ಒಂದು ಸ್ಫೂರ್ತಿ ಮತ್ತೊಂದು ಧೈರ್ಯ. ಏನಿಲ್ಲ ಅಂತ ಹೇಳಿದ್ರು ಕೂಡ ಕೊನೆಗೆ ಮುಂಬಯಿಯ ನಮ್ಮ ಸಂಘದವರು ಸಹಾಯ ಸಹಕಾರ ಕೊಟ್ಟಾರು ಮತ್ತು ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ. ಅದು ನಾವು ಇವತ್ತಿಗೆ ನೋಡ್ತೇವೆ. ನಮ್ಮ ಅನೇಕ ಸಮುದಾಯಗಳ ನಡುವೆ ಕೂಡ ಇರುವಂಥ ಒಂದು ವರ್ತಮಾನದ ಸಂಗತಿ ಅದು. ಮುಂಬಯಿಯ ಬದುಕು, ಆ ಪರಿಶ್ರಮ, ಆ ಯಶಸ್ಸು, ಇದರೆಲ್ಲದರ ನಡುವೆ ಆ ಮೂಲ ಮಣ್ಣಿನ ಬೇರು ಉಂಟಲ್ಲ, ಆ ಮೂಲ ಮಣ್ಣಿನ ಕಂಪು, ಆ ಮೂಲ ಮಣ್ಣಿನ ನಂಬಿಕೆ, ಇವ್ಯಾವುದನ್ನು ಕೂಡ ಜನ ಮರೆತಿಲ್ಲ ಮುಂಬೈಗೆ ಹೋದವರು. ಅದು ನೀವು ಬಂಟ್ ಸಂಘದಲ್ಲಿ ನೋಡಬಹುದು, ಬಿಲ್ಲವ ಸಂಘದಲ್ಲಿ ನೋಡಬಹುದು, ಅಥವಾ ನೀವು ತುಳು ಕೂಟಗಳಲ್ಲಿ ನೋಡಬಹುದು, ಅಥವಾ ಕ್ರೈಸ್ತರ ಕೂಟಗಳಲ್ಲಿ, ಅಥವಾ ಬ್ಯಾರಿ ಸಮುದಾಯದಲ್ಲಿ, ಅಥವಾ ಯಾವುದೇ ಹಿಂದುಳಿದ ವರ್ಗಗಳ ಸಮುದಾಯಗಳಲ್ಲಿ ಒಟ್ಟು. ಯಾಕಂದರೆ ಈ ಭಾಗದಿಂದ, ಈ ಕರಾವಳಿಯಿಂದ ಹೋಗಿ ಮುಂಬಯಿಯ ಮಣ್ಣಿನಲ್ಲಿ ಅವರು ಬೆವರು ಸುರಿಸಿ ಅವರು ಪರಿಶ್ರಮದಿಂದ ಬದುಕನ್ನು ಕಟ್ಟಿಕೊಂಡು ಮತ್ತೆ ಅದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವುದು ಅಂತ ಒಂದು ಮಾತಿದೆ ಅಲ್ವಾ, ಆ ರೀತಿಯಲ್ಲಿ, ಆ ಸ್ವರೂಪದಲ್ಲಿ ನನ್ನ ಸಮಾಜಕ್ಕೆ, ನನ್ನ ಗಳಿಕೆಯ ಒಂದು ಸಣ್ಣ ಅಂಶ ನನ್ನ ಸಮಾಜಕ್ಕೆ ಅಂತ ಎಲ್ಲ ಸಮುದಾಯದವರು ಕೊಡ್ತಾ ಇದ್ದಾರೆ. ಸೊ ಅದೇ ಸ್ವರೂಪದಲ್ಲಿ ಮೊಗವೀರ ಸಮುದಾಯ ಕೂಡ ತನ್ನ ಸಮುದಾಯ ಅಥವಾ ತಮ್ಮ ಸಂಘಟನೆಗಾಗಿ ಊರಿನಲ್ಲಿರುವ ಮಹಾಜನ ಸಂಘಕ್ಕಾಗಿ ಅಥವಾ ಊರಿನಲ್ಲಿ ತಾವು ನಂಬ್ತಾ ಇರುವಂಥ, ತಾವು ನಡ್ಕೊಳ್ತಾ ಇರುವಂಥ ಕುಲ ಮಾತೆಯ ಸನ್ನಿಧಾನಕ್ಕಾಗಿ ಅವರು ತಮ್ಮ ಕೊಡುಗೆಯನ್ನು ನಿರಂತರವಾಗಿ ನೀಡಿಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇವತ್ತು ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ ಉಚ್ಚಿಲದ ನವನಿರ್ಮಾಣ ಅಥವಾ ಪ್ರತಿಷ್ಠೆ ಜೊತೆಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಕೂಡ ಅವರ ಕಾಣಿಕೆ ನಿರಂತರವಾಗಿ ಇದೆ ಮತ್ತು ಪಾಲ್ಗೊಳ್ತಾ ಕೂಡ ಇದ್ದಾರೆ. ಒಂದಷ್ಟು ಮಂದಿ ಈಗಾಗಲೇ ಉಚ್ಚಿಲಕ್ಕೆ ಅಥವಾ ಊರಿಗೆ ಬಂದಿದ್ದಾರೆ. ಜೊತೆಗೆ ಅವರು ಈ ಒಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ನೀವು ನೋಡ್ತಾ ಹೋದರೆ ಅಥವಾ ಗಮನಿಸ್ತಾ ಹೋದರೆ ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರ ನಡೀತದೆ. 14 ಕೋಟಿ ವೆಚ್ಚದಲ್ಲಿ ಸಭಾಭವನ ನಡೀತದೆ. ಸಭಾಭವನಕ್ಕೆ ಸುಮಾರು 7.5 ಕೋಟಿಯಷ್ಟನ್ನು MRPL ONGC ಕೊಟ್ಟರು ಕೂಡ ಉಳಿದ 7.5 ಕೋಟಿಯನ್ನು ಸಮುದಾಯದ ಮಂದಿ ಒಟ್ಟು ಸೇರಿಸ್ತಾರೆ. ಮತ್ತು ದೇವಸ್ಥಾನಕ್ಕೆ 35 ಕೋಟಿಯನ್ನು ಸಮುದಾಯದ ಜನ ಎಲ್ಲ ಮನೆಗಳಿಂದ ಕಿಂಚಿತ್ ಕಾಣಿಕೆ ಅಂತ ಹೇಳ್ತಾರಲ್ಲ, ಮುಷ್ಟಿ ಕಾಣಿಕೆ ಅಂತ, ಆ ರೀತಿಯಾಗಿ ಸಣ್ಣ ಕಾಣಿಕೆಯಿಂದ ಹಿಡಿದು
ದೊಡ್ಡ ದೊಡ್ಡ ಕೊಡುಗೆ ತನಕ ಸಮುದಾಯದ ಜನ ಕೊಟ್ಟು ಅದು ಇವತ್ತು ಒಂದು ಬ್ರಹ್ಮಕಲಶೋತ್ಸವದ ಶುಭ ಘಳಿಗೆಗೆ ಬಂದು ನಿಂತಿದೆ. ಎಸ್, ನಮ್ಮ ಜೊತೆಗೆ ದಿಲೀಪ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಎಸ್, ಇವತ್ತಿನ ಈ ಒಂದು ಶುಭ ಘಳಿಗೆ, ಶುಭ ಸಂದರ್ಭ, ಮತ್ತೊಂದು ಚಾರಿತ್ರಿಕವಾದಂತಹ ಒಂದು ಘಟನೆ, ಅತ್ಯಂತ ಸುದೀರ್ಘ ಅವಧಿಯ ವ್ಯಾಪ್ತಿಯ ಹೊರೆಕಾಣಿಕೆಯ ಮೆರವಣಿಗೆ. ಎಸ್, ಏನ್ ಹೇಳಲಿಕ್ಕೆ ಬಯಸ್ತೀರಿ ನೀವು? ಇವತ್ತು ಈಗಾಗಲೇ ಸ್ಟಾರ್ಟ್ ಆಗ್ಲಿಕ್ಕೆ ಇದೆ. ಅದು ಎಲ್ಲ ಬಂದು ನಿಂತಿದ್ದಾರೆ ಒಂದು ಕಡೆ. ಹೌದು. ಈಗಾಗಲೇ ಅದು ಸ್ಟಾರ್ಟ್ ಆಗ್ತದೆ. ಈಗ ಬಂದೆಲ್ಲ ಇಲ್ಲಿ ಅರೇಂಜ್ಮೆಂಟ್ ಆಗಿದೆ ಮಂದಿರದ ಪರಿಸರದಲ್ಲಿ. ಹಲೋ, ಎಸ್, ಕೇಳಿಸ್ತಾ ಉಂಟು ಸರ್. ದಿಲೀಪ್ ಅವರೇ, ಕೇಳಿಸ್ತಾ ಉಂಟು. ಈಗ ಸ್ಟಾರ್ಟ್ ಆಗಿ ಎಲ್ಲ ಒಂದೊಂದೇ ಬಂದು ಬರ್ತಾರೆ ಒಳಗೆ. ಅದಕ್ಕೆಲ್ಲ ಅರೇಂಜ್ಮೆಂಟ್ ಆಗಿದೆ. ಅದರ ನಂತರ ಸುಮಾರು 2,000 ಟೆಂಪೋಸ್ ಎಲ್ಲ ಬರುವ ಅಂದಾಜಲ್ಲಿದ್ದೇವೆ. ಇದು ದಿಲೀಪ್ ಅವರೇ, ಇಷ್ಟೊಂದು ದೊಡ್ಡ ವ್ಯಾಪ್ತಿಯಲ್ಲಿ ಆಚೆ ಕಡೆ ಕಾಸರಗೋಡಿನ ಉಪ್ಪಳದಿಂದ ಈಚೆ ಕಡೆ ಉತ್ತರಕ್ಕೆ ಬೈಂದೂರಿನ ಶಿರೂರಿನ ತನಕ ಈ ಒಂದು ಹೊರೆಕಾಣಿಕೆ ಯಾತ್ರೆಯಲ್ಲಿ ಪಾಲ್ಗೊಂಡಂಥದ್ದು, ಮತ್ತೆ ಕರಾವಳಿಯಲ್ಲೇ ಇದೊಂದು ವಿಶಿಷ್ಟವಾದಂಥ ಅಭೂತಪೂರ್ವವಾದಂಥ ಒಂದು ಮೆರವಣಿಗೆ. ಈ ಹಿಂದೆ ಯಾವತ್ತೂ ಕೂಡ ನಡೆದಿರಲಿಲ್ಲ ಅಲ್ವಾ? ಈ ಹಿಂದೆ ಯಾವತ್ತೂ ಕೂಡ ನಡೆಯದೇ ಇರುವಂತ ಒಂದು ಘಟನೆ. ಮತ್ತೆ ಒಟ್ಟು ಈ ಒಂದು ದೇವಸ್ಥಾನದ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಅಥವಾ ಅದನ್ನು ಪುನರ್ ನವೀಕರಣ, ಜೀರ್ಣೋದ್ಧಾರ ಮಾಡಿರುವ ಹಿನ್ನೆಲೆಯಲ್ಲಿ ತಾವು ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಇದು ಜೀರ್ಣೋದ್ಧಾರ ಈಗ ಮುಂಚೆ ಇದು 1957ರಲ್ಲಿ ಸ್ಥಾಪಿತವಾಗಿದೆ ಮಂದಿರ. ಹೌದು. ನಂತರ 2006ರಲ್ಲಿ ಒಮ್ಮೆ ಜೀರ್ಣೋದ್ಧಾರ ಆಗಿದೆ. ಈಗ ಜೀರ್ಣೋದ್ಧಾರ ಅಂದ್ರೆ ಒಂದು ಭವ್ಯವಾದ ಮಂದಿರ, ಹಾಗೆ ಒಂದು ಸಭಾಭವನ ಕೂಡ ಮಾಡಿದ್ದೇವೆ, ಆಕರ್ಷಣೀಯ ಸಭಾಭವನ. ಸೊ ಈಗ ಎಲ್ಲ ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ. ಇದೊಂದು ಒಂದು ಲ್ಯಾಂಡ್ ಮಾರ್ಕ್ ನಾಗೆ ಆಗಿದೆ ಮಂದಿರ. ಖಂಡಿತ. ಇಂಥ ಮಂದಿರ ಇಲ್ಲಿ ಚೌಕಂದ್ರಲ್ಲಿ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. ಹೌದು, ನಿಜ. ಒಂದು ಭವ್ಯ ಮಂದಿರ ಮಹಾಲಕ್ಷ್ಮಿ ತಾಯಿದ್ದು. ನೋಡು ಹಾಗಿದೆ. ಒಟ್ಟು ಇಡೀ ಒಂದು ಮಗುವೀರ ಸಮುದಾಯಕ್ಕೇನೆ ಸಮುದಾಯದ ಕಾರ್ಯ, ಸಮುದಾಯದ ಯೋಜನೆಗಳು, ಮಗುವೀರ ಮಹಾಜನ ಸಭಾದ ಕಾರ್ಯಕ್ರಮ ಯೋಜನೆಗಳಿಗೆಲ್ಲ ಒಂದು ಅತ್ಯಂತ ಪ್ರತಿಷ್ಠೆಯ ಸಂದರ್ಭ ಇದು. ಏನ್ ಹೇಳ್ತೀರಿ? ಹೌದು. ಮತ್ತೆ ಇಡೀ ನಿಮ್ಮ ಸಮುದಾಯದ ಜನರು ಕೂಡ 4 ದಿವಸ ಈ ತಿಂಗಳಲ್ಲಿ ರಜೆಯನ್ನು ಘೋಷಣೆ ಮಾಡಿ ನಿಮ್ಮ ಕುಲ ಕಸುಬುಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಇಡೀ ಸಮುದಾಯದ ಒಂದು ಐಕ್ಯತೆಗೆ ಒಂದು ಪ್ರತೀಕವಾಗಿ ಈ ಒಂದು ಕಾರ್ಯಕ್ರಮಗಳು ಕಾಣಿಸ್ತಾ ಉಂಟು. ಏನ್ ಹೇಳ್ತೀರಿ? ಸಮುದಾಯದ ಒಂದು ಐಕ್ಯತೆ, ಒಂದು ಮಗುವೀರ ಅಂತ ಹೇಳಿದ್ರೆ ಖಂಡಿತವಾಗಿ ಹೌದು, ಮಗುವೀರ ಅಂತ ಹೇಳಿದರೆ ಬಾರಿ ಪ್ರಾಮಾಣಿಕರು ಮತ್ತೆ ಬಾರಿ ಒಂದು ಐಕ್ಯತೆ ಇರುವವರು ಅಂತ ಒಂದು ನಂಬಿಕೆ ಉಂಟು ನೋಡಿ. ಬಾರಿ ಒಗ್ಗಟ್ಟಿನ ಜನರು ಅಂತ. ಅದರೆಲ್ಲ ಒಂದು ಸಾಕ್ಷೀಭೂತವಾಗ್ತಾ ಇರುವಂತ ಕಾರ್ಯಕ್ರಮ ಇದು. ಒಂದ್ ನಿಮಿಷ, ಥ್ಯಾಂಕ್ ಯು. ಮೆರವಣಿಗೆ ಹೋಗಿ ಯಶಸ್ವಿಯಾಗ್ಲಿ. ಥ್ಯಾಂಕ್ ಯು. ನೀವು ಕೂಡ ಇಲ್ಲಿ ಬನ್ನಿ. ಇಲ್ಲಿ ಇದ್ದೀರಾ ಈಗ ನೀವು? ಹೌದು. ನೇರ ಪ್ರಸಾರ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ 1957ರಲ್ಲಿ ಪ್ರತಿಷ್ಠಾಪನೆಗೊಂಡಂಥ ದೇವಸ್ಥಾನ. ಅವತ್ತಿನ ಪೂಜಾರ್ಯರಾಗಿರುವಂಥ ಶ್ರೀ ಮಾಧವ ಮಂಗಳ ಪೂಜಾರ್ಯರ ಒಂದು ನೇತೃತ್ವದಲ್ಲಿ ಅವತ್ತು ಪ್ರತಿಷ್ಠಾಪನೆಗೊಂಡದ್ದು ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. ನಂತರ 2005ರಲ್ಲಿ ಅವತ್ತಿನ ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘದ ಅಧ್ಯಕ್ಷರಾಗಿದ್ದಂಥ ಶ್ರೀ ಪ್ರಮೋದ್ ಮಧುರಾಜ್ ಅವರ ನೇತೃತ್ವದಲ್ಲಿ
ಪುನರ್ ಬ್ರಹ್ಮಕಲಶೋತ್ಸವ ಕೂಡ ನಡೆದಿತ್ತು, ಜೀರ್ಣೋದ್ಧಾರ ಕೂಡ ನಡೆದಿತ್ತು. ಆವತ್ತಿನ ಕಾಲಕ್ಕೆ 75 ಲಕ್ಷ ರೂಪಾಯಿ, ಆವತ್ತಿನ ಕಾಲಕ್ಕೆ ಭಾರಿ ದೊಡ್ಡ ದುಡ್ಡು ಕೂಡ ಹೌದೌದು. ನೂತನ ಗರ್ಭಗುಡಿಯನ್ನು ರಚನೆ ಮಾಡ್ತಾರೆ, ತೀರ್ಥಮಂಟಪ, ಸುತ್ತುಪೌಳಿ ದುರಸ್ತಿ ಮತ್ತು ಪ್ರಧಾನ ಗರ್ಭಗೃಹದ ಮೇಲ್ಛಾವಣಿ ದುರಸ್ತಿಯನ್ನು ಮಾಡಿ ಅವತ್ತು ಜೊತೆಗೆ ಶ್ರೀದೇವರ ಗುಡಿಯನ್ನು ಮತ್ತು ಗಣಪತಿ ದೇವರನ್ನು ಪ್ರತಿಷ್ಠಾಪನೆ ಎಲ್ಲ ಮಾಡುವ ಮೂಲಕ ಬ್ರಹ್ಮಕಲಶೋತ್ಸವ ನಡೆದಿತ್ತು 2005ರಲ್ಲಿ. ಅವತ್ತು ಪ್ರಮೋದ್ ಮಧುರಾಜ್ ಅವರ ಒಂದು ನೇತೃತ್ವ, ಯಾಕಂದರೆ ಆವತ್ತಿನ ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘದ ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದರು ಶ್ರೀ ಪ್ರಮೋದ್ ಮಧುರಾಜ್ ಅವರು. ಅವರ ನೇತೃತ್ವದಲ್ಲಿ 2005ರಲ್ಲಿ ಒಂದು ಜೀರ್ಣೋದ್ಧಾರ ನಡೆದಿತ್ತು. ಇದೀಗ ಮತ್ತೆ ನಡೀತಾ ಇರುವಂಥ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಪುನರ್ ಪ್ರತಿಷ್ಠೆ ಜೊತೆಗೆ ಪವಿತ್ರ ನಾಗಮಂಡಲೋತ್ಸವ, ಈ ಸಂದರ್ಭದಲ್ಲಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಒಂದು ನೇತೃತ್ವ, ಅವರು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಜೊತೆಗೆ ಜೀರ್ಣೋದ್ಧಾರ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಸಮಿತಿಯ ಅಧ್ಯಕ್ಷರುಗಳಾಗಿ ಜಯ ಸಿ ಕೋಟ್ಯಾನ್ ಬೆಳ್ಳಂಪಳ್ಳಿ, ಶ್ರೀ ಜಯ ಸಿ ಕೋಟ್ಯಾನ್ ಬೆಳ್ಳಂಪಳ್ಳಿ ಅವರು ಅಧ್ಯಕ್ಷರಾಗಿ, ಗುಂಡು ಬಿ ಅಮೀನ್ ಅವರು ಅಧ್ಯಕ್ಷರಾಗಿ, ವಾಸುದೇವ ಸಾಲ್ಯಾನ್ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸುಭಾಷ್ ಚಂದ್ರ ಕಾಂಚನ್ ಅವರು ಉಪಾಧ್ಯಕ್ಷರಾಗಿ, ಆಮೇಲೆ ಸುಧಾಕರ್ ಕುಂದರ್ ಅವರು ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ, ಭರತ್ ಎರ್ಮಾಳ್ ಅವರು ಕೋಶಾಧಿಕಾರಿಯಾಗಿ, ಮೋಹನ್ ಕರ್ಕೇರ ತೋನ್ಸೆ ಅವರು ಜೊತೆ ಕಾರ್ಯದರ್ಶಿಯಾಗಿ, ಅವರು ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘ ಈ ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವವರು. ಅಧ್ಯಕ್ಷರಾಗಿ ಜಯಕೋಟ್ಯಾನ್ ಅವರು, ದಕ್ಷಿಣ ಕನ್ನಡ ಜಿಲ್ಲಾ ಮಗುವೀರ ಮಹಾಜನ ಸಂಘದ್ದು ಮಗುವೀರ ಮಹಾಜನ ಸಂಘದ ಉಪಾಧ್ಯಕ್ಷರಾಗಿ ಸುಭಾಷ್ ಚಂದ್ರ ಕಾಂಚನ್ ಅವರು, ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ ಸುಧಾಕರ್ ಕುಂದರ್ ಅವರು, ಕೋಶಾಧಿಕಾರಿಯಾಗಿ ಭರತ್ ಎರ್ಮಾಳ್ ಅವರು, ಜೊತೆ ಕಾರ್ಯದರ್ಶಿಯಾಗಿ ಮೋಹನ್ ಕರ್ಕೇರ ಅವರು ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘದ ನೇತೃತ್ವವನ್ನು ವಹಿಸಿಕೊಂಡಿರುವವರು. ಅದೇ ರೀತಿಯಾಗಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಗುಂಡು ಬಿ ಅಮೀನ್ ಅವರು, ಅದರ ಗೌರವಾಧ್ಯಕ್ಷರಾಗಿ ನಾಡೋಜ ಜಿ ಶಂಕರ್ ಅವರು, ಜೊತೆಗೆ ಅಧ್ಯಕ್ಷರಾಗಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಗುಂಡು ಬಿ ಅಮೀನ್ ಅವರು, ಕಾರ್ಯದರ್ಶಿಯಾಗಿ ಶಂಕರ್ ಸಾಲ್ಯಾನ್ ಅವರು, ಕೋಶಾಧಿಕಾರಿಯಾಗಿ ವಿನಯ್ ಕರ್ಕೇರ ಮಲ್ಪೆ ಅವರು. ಜೀರ್ಣೋದ್ಧಾರ ಸಮಿತಿಯ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು ಇವರು. ಅದು ನಾಡೋಜ ಶಂಕರ್ ಅವರು ಗೌರವಾಧ್ಯಕ್ಷರು, ಗುಂಡು ಅಮೀನ್ ಅವರು ಅಧ್ಯಕ್ಷರು, ಶಂಕರ್ ಸಾಲ್ಯಾನ್ ಅವರು ಕಾರ್ಯದರ್ಶಿ, ವಿನಯ್ ಕರ್ಕೇರ ಅವರು ಕೋಶಾಧಿಕಾರಿ ಅವರು. ಜೊತೆಗೆ ಕ್ಷೇತ್ರಾಡಳಿತ ಸಮಿತಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಲ ವಾಸುದೇವ ಸಾಲ್ಯಾನ್ ಅವರು ಅಧ್ಯಕ್ಷರು, ನಾರಾಯಣ್ ಕರ್ಕೇರ್ ಅವರು ಕಾರ್ಯದರ್ಶಿಯವರು, ಜೊತೆಗೆ ಶಿವಕುಮಾರ್ ಎರ್ಮಾಳ್ ಅವರು ಕೋಶಾಧಿಕಾರಿ ಅವರು. ವಾಸುದೇವ ಸಾಲ್ಯಾನ್ ಅವರು ಅಧ್ಯಕ್ಷರು ಕ್ಷೇತ್ರಾಡಳಿತ ಸಮಿತಿಗೆ, ನಾರಾಯಣ್ ಕರ್ಕೇರ್ ಅವರು ಕಾರ್ಯದರ್ಶಿಯವರು, ಶಿವಕುಮಾರ್ ಎರ್ಮಾಳ್ ಅವರು ಕೋಶಾಧಿಕಾರಿ ಅವರು. ಆಮೇಲೆ ಮುಂಬೈ ಸಮಿತಿಗೆ ಶ್ರೀ ಬಿ ಜೆ ಶ್ರಿಯಾನ್ ಕೂಳೂರವರು ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘದ ಮುಂಬೈ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಹಿಳಾ ಮಹಾಜನ ಸಂಘದ ದಕ್ಷಿಣ ಕನ್ನಡ ಮಗುವೀರ ಮಹಿಳಾ ಮಹಾಜನ ಸಂಘದ ಅಧ್ಯಕ್ಷರಾಗಿ ಅಪ್ಪಿ ಎಸ್ ಸಾಲ್ಯಾನ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲ ಸಮಿತಿಗಳು ಮುಂಚೂಣಿಯಲ್ಲಿ ನಿಂತು ಈ ಒಂದು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಜೀರ್ಣೋದ್ಧಾರ ಅಥವಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಒಂದು ಕೈಂಕರ್ಯದಲ್ಲಿ ಮುಂಚೂಣಿಯಲ್ಲಿ ನಿಂತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೀವು ಮಹಾಲಕ್ಷ್ಮಿ ದೇವಸ್ಥಾನದ ಹಿನ್ನೆಲೆಗೆ, ಅದರ ಚರಿತ್ರೆಗೆ, ಅದರ ಪೂರ್ವಕ್ಕೆ ಬರುವಾಗ ನಾವು ನೆನಪು ಮಾಡಿಕೊಳ್ಳುವಂಥದ್ದು ಅದು ಬೆಣ್ಣೆಕುದುರು ಶ್ರೀ ಕುಲಮಾಸ್ತ್ರಿ ಅಮ್ಮನವರ ದೇವಸ್ಥಾನ. ಅದನ್ನು ಮಗುವೀರ ಸಮುದಾಯದವರು ತಮ್ಮ ಕುಲಮಾತೆಯ ಒಂದು ಸನ್ನಿಧಾನ ಅಂತ ನಂಬಿಕೊಂಡು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ರು. ಬಟ್ ಆ ಪರಿಸರ ಅವತ್ತಿನ ಸಂದರ್ಭಕ್ಕೆ ಏನಾಗಿತ್ತು ಅಂತ ಹೇಳಿದ್ರೆ ಅಲ್ಲಿಗೆ ಹೋಗುವುದು ಬರುವುದು ವರ್ಷದ ಎಲ್ಲ ಕಾಲದಲ್ಲೂ ಕಷ್ಟ ಆಗ್ತಾ ಇತ್ತು. ಒಂದು
ದ್ವೀಪ. ಬೆಣ್ಣೆ ಕುದುರು ಹೆಸರಿನಲ್ಲೇ ಕುದುರು ಅಂತ ಇದೆ. ಕುದುರು ಅಂತ ಹೇಳಿದ್ರೆ ನಾವು ತುಳುನಾಡಿನಲ್ಲಿ ಅಥವಾ ತುಳುನಾಡಿನ ಆಚೆಗೆ ಕೂಡ ಒಂದು ಪ್ರದೇಶ ಎಲ್ಲ ಭಾಗಗಳಿಂದ ನೀರಿನಿಂದ ಆವೃತ್ತವಾಗಿದ್ದರೆ ಅದು ಕುದುರು ಅಂತ ನಾವು ಎಲ್ಲ ಕಡೆ ಕೂಡ ನೋಡುವಂಥದ್ದು. ಈ ಬೆಣ್ಣೆ ಕುದುರು ಕೂಡ ಆ ರೀತಿಯಲ್ಲೇ ಇತ್ತು. ಅಲ್ಲಿಯ ಶ್ರೀ ಕುಲಮಾಸ್ತ್ರಿ ಅಮ್ಮನವರನ್ನು ತಮ್ಮ ಕುಲಮಾತೆಯಾಗಿ ಈ ಮಗವೀರ ಸಮುದಾಯದವರು ನಂಬಿಕೊಂಡು ಆರಾಧಿಸಿಕೊಂಡು ಮತ್ತು ಅಲ್ಲಿಗೆ ನಡ್ಕೊಂಡು ಬರ್ತಾ ಇದ್ದರು. ಮುಂದಕ್ಕೆ ಬರುವ ಸಂದರ್ಭದಲ್ಲಿ ಅದನ್ನು ಕುಲಗುರುಗಳಾಗಿರುವಂಥ ಕೀರ್ತಿಶೇಷ ಶ್ರೀ ಮಾಧವಮಂಗಳ ಪೂಜಾರ್ಯರ ಸಂದರ್ಭಕ್ಕೆ ಬರುವಾಗ ಅವರು ಎಲ್ಲ ಜನರಿಗೆ ಎಲ್ಲ ಕಾಲಕ್ಕೂ ದೇವಸ್ಥಾನಕ್ಕೆ ಬರಲಿಕ್ಕೆ ಒಂದು ಅನುಕೂಲ ಆಗಬೇಕು. ಆ ಕಾರಣಕ್ಕಾಗಿ ಅವರು ಉಚ್ಚಿಲದಲ್ಲಿ, ಈಗ ಇರುವಂಥ ಉಚ್ಚಿಲದಲ್ಲಿ, ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉಚ್ಚಿಲದಲ್ಲಿ ಈ ಒಂದು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಅದು ಅವರ ಒಂದು ಅಮೃತೋತ್ಸವದಲ್ಲಿ 1957ರಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರತಿಷ್ಠಾಪನೆ ಆಗುತ್ತೆ. ಆವತ್ತಿನಿಂದ ಇಡೀ ಸಮುದಾಯದ ಒಂದು ಭಾರಿ ದೊಡ್ಡ ಪ್ರಮುಖ ಮತ್ತು ಏಕೈಕ ಒಂದು ಆಧ್ಯಾತ್ಮ ಕೇಂದ್ರ, ಭಕ್ತಿಯ ಕೇಂದ್ರವಾಗಿ ಅದು ಕಂಗೊಳಿಸ್ತಾ ಉಂಟು. ಜೊತೆಗೇನೆ ಮಹಾಲಕ್ಷ್ಮಿ ದೇವಸ್ಥಾನ ಮಗುವೀರರಿಗೆ ಅವರ ಕುಲಮಾತೆ ಆದರೂ ಕೂಡ ಇತರ ಸಮುದಾಯದವರಿಗೆ ಕೂಡ ಭಾರಿ ಭಕ್ತಿಯ ಮತ್ತು ಭಾರಿ ಶ್ರದ್ಧೆಯ ಕೇಂದ್ರವಾಗಿದೆ. ಇತರ ಎಲ್ಲ ಸಮುದಾಯದವರು ಕೂಡ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಅಥವಾ ಶ್ರೀ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಬರ್ತಾರೆ, ನಿರಂತರವಾಗಿ ಬರ್ತಾ ಇರುವುದನ್ನು ನಾವು ನೋಡ್ತೇವೆ. ನಾನು ಈಗಾಗಲೇ ಹೇಳಿದೆ 1957ರಲ್ಲಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗುವಂಥದ್ದು ಅಂತ. 1957ರಲ್ಲಿ ಆವತ್ತಿನ ಸಂದರ್ಭದಲ್ಲಿ ಸಾಹುಕಾರರಾಗಿದ್ದಂಥ ದಿವಂಗತ ಸದಿಯಾ ಸಾಹುಕಾರ ಅವರು 13 ಎಕರೆ ಭೂಮಿಯನ್ನು ಈ ದೇವಸ್ಥಾನಕ್ಕಾಗಿ ದಾನ ಕೊಡ್ತಾರೆ. 13 ಎಕರೆ ಭೂಮಿಯನ್ನು ಅವರು ದಾನ ಕೊಡ್ತಾರೆ. ಅವರು ಕೊಟ್ಟ ಅವರಿಂದ ಪಡೆದ ದಾನಪತ್ರದ ಮೂಲಕ ಪಡೆದಂಥ ಭೂಮಿಯಲ್ಲಿ ಈ ಒಂದು ದೇವಸ್ಥಾನ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಆರಂಭವಾಗುತ್ತೆ ಅಥವಾ ಪ್ರತಿಷ್ಠೆ ಆಗುತ್ತೆ ಅಥವಾ ದೇವಸ್ಥಾನದ ನಿರ್ಮಾಣ ಆಗುತ್ತೆ. ಅವರ ನೆನಪಿಗಾಗಿ, ಅವರ ಗೌರವಾರ್ಥವಾಗಿ ಇವತ್ತು ಶ್ರೀ ಸದಿಯಾ ಸಾಹುಕಾರವರ ಒಂದು ಭಾರಿ ಚಂದದ ಪ್ರತಿಮೆ ಅಥವಾ ಪುತ್ಥಳಿ, ವಿಗ್ರಹ, ಸ್ಟ್ಯಾಚ್ಯೂ ಇವತ್ತು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಈ ಒಂದು ಜಾಗದಲ್ಲಿ ಅದರ ಅನಾವರಣ ಕೂಡ ಇವತ್ತು ಆಗಲಿಕ್ಕಿದೆ. ಸಂಜೆ ಅನಾವರಣ ಕೂಡ ಆಗಲಿಕ್ಕಿದೆ. ಒಂದು ಒಳ್ಳೆಯ ಸುತ್ತರಿಯ ಕಾರ್ಯ ಅದು. ಯಾಕಂತ ಹೇಳಿದ್ರೆ ಅವತ್ತಿನ ಕಾಲಕ್ಕೆ ಭೂಮಿ ಕೊಟ್ಟವರು, ಅವತ್ತಿನ ಕಾಲದಲ್ಲಿ ಅಷ್ಟೊಂದು 13 ಎಕರೆ ವಿಶಾಲವಾದ ಜಾಗವನ್ನು ಕೊಟ್ಟ ಕಾರಣದಿಂದಾಗಿ ಇವತ್ತಿಗೆ ಕೊಡೊಂದು ವಿಶಾಲವಾದಂಥ ಜಾಗದಲ್ಲಿ ದೇವಸ್ಥಾನ ಇರುವಂಥದ್ದು ಅದೊಂದು ಖುಷಿಯ ಮತ್ತು ಎಲ್ಲ ರೀತಿಯ ಸಕಲ ಸೌಕರ್ಯಗಳಿಗೂ ಕೂಡ ಅನುಕೂಲವಾಗುವಂಥ ಜಾಗ. ಆವತ್ತು ಆ ಮಹಾನುಭಾವ, ಆವತ್ತು ಆ ಸಾಹುಕಾರರ ಮಹಾನುಭಾವರು ಉದಾರವಾಗಿ 13 ಎಕರೆ ಭೂಮಿ ಕೊಟ್ಟ ಕಾರಣಕ್ಕಾಗಿ ದೇವಸ್ಥಾನ ನಿರ್ಮಾಣಕ್ಕೊಂದು ವ್ಯವಸ್ಥೆ ಆಯಿತು. ಅವರ ಗೌರವಾರ್ಥ, ಅವರ ಕೊಡುಗೆಯನ್ನು ಈ ಸಮುದಾಯ ಮರೆತಿಲ್ಲ. ಇಲ್ಲಿ ಗಮನಿಸಬೇಕಾದ ವಿಚಾರ, ಸಮುದಾಯ ಅವತ್ತಿನ ಕಾಲಕ್ಕೆ ದೇವಸ್ಥಾನ ನಿರ್ಮಾಣಕ್ಕೆ ಭೂಮಿ ಕೊಟ್ಟ ಸಾಹುಕಾರರನ್ನು ಮರೆತಿಲ್ಲ. ಅದು ಈ ಸಮುದಾಯದ ದೊಡ್ಡ ಗುಣ. ಮಗುವೀರ ಸಮುದಾಯದ ಪ್ರಾಮಾಣಿಕತೆ ಅನ್ನೋದಿದೆಯಲ್ಲ, ಅದು ಇವತ್ತು ಆ ಕಾಲದಲ್ಲಿ ಭೂಮಿ ಕೊಟ್ಟಂಥ ದೇವಸ್ಥಾನ ನಿರ್ಮಾಣಕ್ಕೆ 13 ಎಕರೆ ಭೂಮಿ ಕೊಟ್ಟಂಥ ಸದಿಯಾ ಸಾಹುಕಾರರ ಪ್ರತಿಮೆಯನ್ನು ಅನಾವರಣ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ, ಆ ಕಾಲಕ್ಕೆ ಭೂಮಿ ಕೊಟ್ಟವರಿಗೆ ಈ ಕಾಲದಲ್ಲಿ ನೆನಪಿಸುವಂಥದ್ದು, ಗೌರವ ಕೊಡುವಂಥದ್ದು. ಇನ್ನು 100 ಕಾಲಕ್ಕೆ ಆ ನೆನಪು ಅಜರಾಮರವಾಗಿರುತ್ತೆ. ದೇವಸ್ಥಾನದ ಮುಂದೆ ಇರುವಂಥ ಒಂದು ಪ್ರತಿಮೆ, ಯಾರ್ದಪ್ಪ ಈ ಒಂದು ಪ್ರತಿಮೆ ಅಂತ ಅಲ್ಲಿ ಬಂದವರು ಕೇಳಿಕೊಳ್ಳುವಂಥದ್ದು, ಜಿಜ್ಞಾಸೆ ಮೂಡುವಂಥದ್ದು ಸಹಜವೇ. ಆವಾಗ ಸಹಜವಾಗಿ ಅಲ್ಲಿ ಬರೆದಿರ್ತಾರೆ, ದೇವಸ್ಥಾನ ನಿರ್ಮಾಣ ಆಗಲಿಕ್ಕೆ ಭೂಮಿಯನ್ನು ದಾನ ಮಾಡಿದವರು ಅಂತ. ಒಂದು ನಿಮಿತ್ತ. ನಮ್ಮಲ್ಲೊಂದು ತುಳುನಾಡಿನ ಪರಂಪರೆ ಇದೆ, ಒಂದು ನಂಬಿಕೆ ಇದೆ. ಈ ಮಣ್ಣು ಯಾರಿಗೆ ಸೇರಿದ್ದು ಅಂತ ಕೇಳಿದರೆ ಅದು
ನಾವು ನಂಬುವ ದೇವರಿಗೆ ಸೇರಿದ್ದು ಅಂತ. ಆಯಾ ಕಾಲದಲ್ಲಿ ಆಯಾ ಸಂದರ್ಭದಲ್ಲಿ ಒಬ್ಬೊಬ್ಬರು ಯಜಮಾನರು ಬರ್ತಾರೆ. ಭೂಮಿಯ ಒಡೆತನ ಅಂತ ನಾವು ಹೇಳ್ತೇವಲ್ಲ, ಭೂಮಿಯ ಒಡೆತನಕ್ಕೆ ಅಂತ ಬರುವಾಗ ಅದೊಂದು ನಿಮಿತ್ತ. ಇವತ್ತಿದ್ದ ಯಜಮಾನ ಅವನ ಅವಧಿ ಮುಗಿದಾಗ ಮತ್ತೆ ಇನ್ನೊಬ್ಬ ಯಜಮಾನ, ಅವನ ಜೀವಿತ ಮುಗಿದಾಗ ಅದು ಮತ್ತೊಬ್ಬನ ಒಡೆತನಕ್ಕೆ. ಸೊ ಅವೆಲ್ಲ ಒಂದು ನಿಮಿತ್ತ ಅಂತ ನಾವು ಇಲ್ಲಿಯ ಒಂದು ನಂಬಿಕೆಯ ಪ್ರಕಾರ ಹೇಳುವಾಗ, ಅವತ್ತು ಸದ್ಯ ಸಾಹುಕಾರರ ಕೈಯಲ್ಲಿತ್ತು, ಅವರ ಒಡೆತನದಲ್ಲಿತ್ತು ಜಮೀನು. ಅಂದರೆ ತುಂಬ ಉದಾರವಾದಂಥ ಮನಸ್ಸು, ಉದಾರಿ ಹೃದಯ. ಅವರು ದೇವಸ್ಥಾನ ನಿರ್ಮಾಣ ಮಾಡೋದಿದ್ದರೆ ಜಾಗ ಇರಲಿ ಅಂತ ಕೊಟ್ಟರು. ಅದನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಉಳಿಸಿಕೊಂಡು ಬಂದಿದೆ ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘ. ಅವತ್ತವ್ರ ಭೂಮಿಯನ್ನು ಕೊಡುವುದು ಕೂಡ ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘಕ್ಕೆ ಕೊಡುವಂಥದ್ದು. ಅವರು ಆ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣ ಆಗುತ್ತೆ ಶ್ರೀ ಮಾಧವ ಮಂಗಳ ಪೂಜಾರಿಯರ ಒಂದು ನೇತೃತ್ವದಲ್ಲಿ. ಅವತ್ತಿನಿಂದ ಇವತ್ತಿನ ತನಕ ಕೂಡ ಭಾರಿ ಶ್ರದ್ಧಾ ಭಕ್ತಿಯಿಂದ ಮಗುವೀರ ಸಮುದಾಯದವರು ನಂಬಿಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ನಡೆಯುವಂಥ ಒಂದು ಜಾತ್ರೆ ಉತ್ಸವದಲ್ಲಿ ಮಗುವೀರ ಸಮುದಾಯದವರು ಭಾರಿ ಶ್ರದ್ಧಾ ಭಕ್ತಿಯಿಂದ ನಡೆದುಕೊಂಡು ಬರ್ತಾ ಇದ್ದಾರೆ. ಇವತ್ತಿಗೆ ಕೂಡ ಮೀನಿನ ಕೊರತೆ, ಮೀನಿನ ಕ್ಷಾಮ, ಬರ ಎಲ್ಲಾದರೂ ಉಂಟಂತಾದರೆ ಗೋಚರಿಸಿದರೆ ನೇರವಾಗಿ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಸನ್ನಿಧಾನಕ್ಕೆ ಹೋಗಿ ಮೀನುಗಾರರು ಪ್ರಾರ್ಥನೆ ಮಾಡಿಕೊಳ್ತಾರೆ ತಾಯಿಯಲ್ಲಿ. ಅವರ ನಂಬಿಕೆಯ ಪ್ರಕಾರ ದೇವರ ಅಥವಾ ದೇವರಿಗೆ ನಡ್ಕೊಂಡ, ಶಿರಭಾಗಿ ಬೇಡಿಕೊಂಡ ಕಾರಣಕ್ಕೆ ಅವರಿಗೆ ಮತ್ತೆ ಒಳ್ಳೆಯ ಫಸಲು, ಕೃಷಿಯಲ್ಲಿನ ಫಸಲು ಅಂತ ಹೇಳ್ತೇವಲ್ಲ, ಹಾಗೆ ಕಡಲಿನ ಫಸಲು, ಕಡಲಿನ ಕೃಷಿಕರು ಅವರು, ಅವರಿಗೆ ಫಸಲು ಮತ್ತೆ ಬರುತ್ತೆ. ಹಾಗಾಗಿ ಅವರಿಗೆ ಅಷ್ಟೊಂದು ಶ್ರದ್ಧಾಭಕ್ತಿ ತಮ್ಮ ಕುಲ ಮಾತೆಯ ಬಗ್ಗೆ. ಪ್ರತಿ ವರ್ಷವೂ ಮೀನ ಮಾಸದ ಹುಣ್ಣಿಮೆ ದಿವಸ ಧ್ವಜಾರೋಹಣ ಆಗಿ ಉತ್ಸವ ಇರುತ್ತೆ, ಅಲ್ಲಿ ಜಾತ್ರೆ ಇರುತ್ತೆ. ಆ ಉತ್ಸವದ 3ನೇ ದಿನಕ್ಕೆ ಮಹಾರಥೋತ್ಸವ ನಡೀತದೆ. ಉತ್ಸವದ 2ನೇ ದಿವಸದಂದು ಮಗುವೀರ ಸಮಾಜದ ಎಲ್ಲ ಕೂಡುಕಟ್ಟಿನ ಮೀನುಗಾರರಿಗೆ ಕಡ್ಡಾಯವಾಗಿ ರಜೆ ಇರುತ್ತೆ. ಅದು ಗಮನಿಸಬೇಕಾದಂಥ ವಿಚಾರ. ವರ್ಷದ ಜಾತ್ರೆಗೆ ಒಂದು ದಿವಸ ರಜೆ ಮಾಡುವಂಥದ್ದು. ಮತ್ತು ನವರಾತ್ರಿಯ 9 ದಿವಸಗಳು ಕೂಡ ಭಾರಿ ಶ್ರದ್ಧಾಭಕ್ತಿಯಿಂದ ನವರಾತ್ರಿಯ ಪೂಜೆ ಸೇವೆ ನಡ್ಕೊಂಡು ಬರ್ತಾ ಉಂಟು. ನೀವು ಮಗುವೀರ ಸಮುದಾಯದವ್ರದ್ದು ರಜೆ ಯಾವತ್ತು ಅಂತ ಕೇಳಿದರೆ, ಒಂದು ಮಹಾಲಕ್ಷ್ಮಿ ದೇವಸ್ಥಾನದ ವಾರ್ಷಿಕ ಜಾತ್ರೆಯ 2ನೇ ದಿವಸಕ್ಕೆ ಅವರು ಇಡೀ ತಮ್ಮ ಕುಲಕಸಬುಗೆ ರಜೆ ಘೋಷಣೆ ಮಾಡ್ತಾರೆ. ಈ ಬಾರಿಯ ವಿಶೇಷ ಅಂತ ಕೇಳಿದರೆ, ಈ ಬಾರಿ 4 ದಿವಸ ಏಪ್ರಿಲ್ 1ರಿಂದ ಏಪ್ರಿಲ್ 13ರ ಅವಧಿಯ ಮಧ್ಯೆ, ಏಪ್ರಿಲ್ 1ರಿಂದ ಏಪ್ರಿಲ್ 13ರ ಅವಧಿಯ ಮಧ್ಯೆ 4 ದಿವಸ ತಮ್ಮ ಕುಲಕಸುಬಿಗೆ ರಜೆ. ಇದು ಮೀನು ಪ್ರಿಯರು ಕೂಡ ಗಮನಿಸಬೇಕಾದ ವಿಚಾರ. ಏಪ್ರಿಲ್ 1ನೇ ತಾರೀಕು ಅಂದರೆ ಇವತ್ತು ಹೊರೆಕಾಣಿಕೆ ಇರುವಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮೀನುಗಾರರ ಮಗುವೀರ ಸಮುದಾಯದವರು ತಮ್ಮ ಕುಲಕಸುಬಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಇವತ್ತು ಇಡೀ ಕರಾವಳಿ ಪ್ರಾಂತ್ಯದಲ್ಲಿ ಮಗುವೀರರು ಮೀನುಗಾರಿಕೆಗೆ ತೆರಳಿಲ್ಲ, ರಜೆ ಮಾಡಿದ್ದಾರೆ. ಜೊತೆಗೆ ಮಗುವೀರ ಸಮುದಾಯದ ಮಹಿಳೆಯರು ಕೂಡ, ಮೀನು ಮಾರಾಟ ಮಾಡ್ತಾ ಇರುವಂಥ ಮಹಿಳೆಯರು ಕೂಡ ಎಲ್ಲರೂ ರಜೆಯ ಮೂಲಕ ಅವರು ಇವತ್ತು ಶ್ರೀ ದೇವರ ಹೊರೆಕಾಣಿಕೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ನಾಡಿದ್ದು 6ನೇ ತಾರೀಕಿಗೆ ಬುಧವಾರ ಕೂಡ ಮಗುವೀರ ಸಮುದಾಯದವರು ರಜೆ ಘೋಷಣೆ ಮಾಡಿದ್ದಾರೆ. ಅವತ್ತು ಕೂಡ ದೇವಸ್ಥಾನದಲ್ಲಿ ಶ್ರೀ ಮಹಾಲಕ್ಷ್ಮಿಯ ದೇವಿಯ ಬಿಂಬ ಪ್ರತಿಷ್ಠೆ ನಡೆಯುವಂಥ ಒಂದು ಅತ್ಯಂತ ಮಹತ್ವದ ಕಾರ್ಯಕ್ರಮ, ಅದು ಮಹತ್ವದ ಭಕ್ತಿಯ ಕಾರ್ಯಕ್ರಮ. ಸೊ ಏಪ್ರಿಲ್ 6ರಂದು ಕೂಡ ಮಗುವೀರ ಸಮುದಾಯದವರಿಂದ ಮೀನುಗಾರಿಕೆಗೆ ರಜೆ ಇರುತ್ತೆ. ಏಪ್ರಿಲ್ 6 ಕೂಡ ರಜೆ ಇರುತ್ತದೆ. ಜೊತೆಗೆ ಏಪ್ರಿಲ್ 9ರಂದು ಕೂಡ ಶನಿವಾರ ಬರುತ್ತೆ. ಶನಿವಾರ ಕೂಡ ಅದು ಬ್ರಹ್ಮ ಕುಂಭಾಭಿಷೇಕ ನಡೆಯುವಂಥ ದಿವಸ, ಬ್ರಹ್ಮಕಲಶ ಪುಣ್ಯೋತ್ಸವ ನಡೆಯುವಂಥ ಕಾರ್ಯಕ್ರಮ ಅದು. ಸೊ ಹಾಗಾಗಿ ಶನಿವಾರ ದಿವಸ ಕೂಡ ಏಪ್ರಿಲ್ 9ರ ಶನಿವಾರ ಕೂಡ ಮೀನುಗಾರಿಕೆಗೆ ಮಗುವೀರ ಸಮುದಾಯದವರು ರಜೆ ಘೋಷಣೆ ಮಾಡಿದ್ದಾರೆ. ಅವರ ಕಡಲಿಗೂ ತೆರಳುವುದಿಲ್ಲ, ಮೀನು ವ್ಯಾಪಾರ ಮಾರಾಟ ಕೂಡ ಇರುವುದಿಲ್ಲ. ಮಹಿಳೆಯರು
ಪುರುಷರು ಸೇರಿ 9ನೇ ತಾರೀಕಿಗೆ ಕೂಡ ರಜೆಯನ್ನು ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಮತ್ತು 13ನೇ ತಾರೀಕಿಗೆ ಕೂಡ ಅವತ್ತು ಈ ಬ್ರಹ್ಮಕಲಶೋತ್ಸವದ ರಥೋತ್ಸವ ಅಂತ ನಾವು ಹೇಳ್ತೇವೆ, ರಥೋತ್ಸವ. ಸೊ ಆವತ್ತಿನ ಒಂದು ವೈಭವದ ಸಂಭ್ರಮದಲ್ಲಿ ಕೂಡ ಪಾಲ್ಗೊಳ್ಳುವ ಸಲುವಾಗಿ ಇಡೀ ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಭಾ ಅದರ ನೇತೃತ್ವದಲ್ಲಿ ಇಡೀ ಮಗುವೀರ ಸಮುದಾಯದ ಕುಲಕಸುಬೆಗೆ ರಜೆಯನ್ನು ಸಾರಲಾಗಿದೆ. ನಾವು ಗಮನಿಸಬೇಕಾದದ್ದು, ಒಂದೇ ತಿಂಗಳ ಅವಧಿಯಲ್ಲಿ 4 ದಿನಗಳು ಮಗುವೀರ ಸಮುದಾಯದವರು ರಜೆ ಘೋಷಣೆ ಮಾಡಿದ್ದರೆ ಯಾವತ್ತಾದರೂ ಅದು ಈ ಹಿಂದೆ ಇರಲಿಲ್ಲ, ಅದೊಂದು ಇತಿಹಾಸವಿಲ್ಲ. ಇದೇ ಮೊದಲ ಬಾರಿಗೆ 4 ದಿವಸಗಳ ರಜೆಯನ್ನು ಘೋಷಣೆ ಮಾಡಿಕೊಂಡು 4 ದಿನಗಳ ರಜೆಯನ್ನು ಘೋಷಣೆ ಮಾಡಿಕೊಂಡು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ದೇವರ ಸೇವೆ ಕೈಂಕರ್ಯದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಸತತ ಅಂದರೆ 15 ದಿವಸಗಳ ಅವಧಿಯಲ್ಲಿ 4 ದಿವಸಗಳ ರಜೆ ಮೀನುಗಾರಿಕೆಗೆ. ಏಪ್ರಿಲ್ 1, ಏಪ್ರಿಲ್ 6, ಏಪ್ರಿಲ್ 9, ಏಪ್ರಿಲ್ 13 ಮಗುವೀರ ಸಮುದಾಯದವರು ಮೀನುಗಾರಿಕೆಗೆ ರಜೆ ಘೋಷಣೆ ಮಾಡಿರುವಂಥದ್ದು. ಸಮುದಾಯದ ಪುರುಷರು ಮಹಿಳೆಯರು ಮೀನುಗಾರಿಕಾ ವೃತ್ತಿಯಲ್ಲಿ ಈ 4 ದಿವಸಗಳಲ್ಲಿ ಇರುವುದಿಲ್ಲ. ಏಪ್ರಿಲ್ 1, ಏಪ್ರಿಲ್ 6, ಏಪ್ರಿಲ್ 9, ಏಪ್ರಿಲ್ 13 ಅವರೆಲ್ಲರೂ ಉಚ್ಚಿಲ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನದ ಈ ಒಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದಲ್ಲಿ ಈ 4 ದಿವಸಗಳಲ್ಲಿ ತಮ್ಮ ವೃತ್ತಿಗೆ ರಜೆ ಘೋಷಣೆ ಮಾಡಿ ಭಾಗವಹಿಸ್ತಾ ಇದ್ದಾರೆ. ಇದು ಇಲ್ಲಿ ಗಮನಿಸಬೇಕಾದಂಥ ವಿಚಾರ. ನಾನು ಮತ್ತೆ ಇವತ್ತಿನ ಕಾರ್ಯಕ್ರಮದ ಹಿನ್ನೆಲೆಗೆ ಬರುವ ಸಂದರ್ಭದಲ್ಲಿ ಇವತ್ತು ಮಧ್ಯಾಹ್ನ ಹೊರೆಕಾಣಿಕೆಯ ಶೋಭಾಯಾತ್ರೆ ಅದು ಮುಳೂರಿನಲ್ಲಿ ಆರಂಭವಾಗುತ್ತೆ. ಆ ಒಂದು ಶೋಭಾಯಾತ್ರೆಗೆ ಬ್ರಹ್ಮಕಲಶೋತ್ಸವ ಪುಣ್ಯೋತ್ಸವದ ಸಮಿತಿಯ ಮತ್ತು ಜೀರ್ಣೋದ್ಧಾರ ಸಮಿತಿಯ ಮುಖಂಡರಾಗಿರುವಂಥ ನಾಡೋಜ ಜಿ ಶಂಕರ್ ಅವರು ಚಾಲನೆ ಕೊಡಲಿಕ್ಕಿದ್ದಾರೆ. ಕಾಪುವಿನ ಮೂಳೂರಿನಿಂದ ವೈಭವದ ಹೊರೆಕಾಣಿಕೆಯ ಶೋಭಾಯಾತ್ರೆ ನೀವು ಬೆಳಗ್ಗೆಯಿಂದಲೇ ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಗಿನಿಂದ ಇಡೀ ಕರಾವಳಿಯ ಆದಿಯಾಗಿ ಸುಮಾರು 333 ಗ್ರಾಮಸಭೆಗಳು ಈ ಮಗುವೀರ ಸಮುದಾಯದ ಗ್ರಾಮಸಭೆಗಳವರು ತಮ್ಮ ಗ್ರಾಮಸಭೆಗಳಿಂದ ಹೊರಟು ತಮ್ಮ ಗ್ರಾಮ ವ್ಯಾಪ್ತಿಯಿಂದ ಹೊರೆಕಾಣಿಕೆಯ ಜೊತೆಗೆ ಹೊರಟು ಬಂದಿದ್ದಾರೆ. ಈಗ ಅವರೆಲ್ಲ ಯಜಮಾಡಿಯಲ್ಲಿ ಜೊತೆಗೆ ಕಾಪು ಮುಳೂರಿನಲ್ಲಿ ಕಾಪು ಸನಿಯದ ಪಡುಬಿದ್ರೆಯಲ್ಲಿ ಸೇರಿದ್ದಾರೆ. ಅಲ್ಲಿಂದ ಇದೀಗ ಚಾಲನೆ ದೊರೆತಿದೆ. ಭಾರಿ ದೊಡ್ಡ ಶೋಭಾಯಾತ್ರೆಗೆ ಕಾಪು ಮುಳೂರಿನಿಂದ ಚಾಲನೆ ದೊರೆತಿರುವಂಥದ್ದು ಭಾರಿ ದೊಡ್ಡ, ಭಾರಿ ಪ್ರಮುಖ ಮತ್ತು ಭಾರಿ ಸದ್ಭಕ್ತಿಯ ಶ್ರದ್ಧಾಭಕ್ತಿಯ ಒಂದು ಯಾತ್ರೆ ಇವತ್ತು ಆರಂಭವಾಗಿರುವಂಥದ್ದು. ನೀವು ಈಗ ಈ ಕ್ಷಣದಲ್ಲಿ ನೋಡಿದರೆ ಸಾವಿರಾರು ಯಾತ್ರಿಗಳು, ಸಾವಿರಾರು ಭಕ್ತರು, ಸಾವಿರಾರು ವಾಹನಗಳು, ಹೊರೆಕಾಣಿಕೆಯ ಸಾವಿರಾರು ವಾಹನಗಳು ಸಾಲಾಗಿ ಬಂದು ಯಜಮಾಡಿ ಸನಿಯಾದಲ್ಲಿ, ಕಾಪು ಮುಳೂರು ಸನಿಯಾದಲ್ಲಿ, ಪಡುಬಿದ್ರೆ ಸನಿಯಾದಲ್ಲಿ ಬಂದು ಸಾಲು ನಿಂತಿವೆ. ಈಗ ಮುಳೂರಿನಿಂದ ಶೋಭಾಯಾತ್ರೆ ಆರಂಭವಾಗುತ್ತೆ. ಇವತ್ತು ಬೆಳಗಿನಿಂದ ಕಾಸರಗೋಡಿನ ಉಪ್ಪಳದಿಂದ ಈಚೆ ಬೈಂದೂರಿನ ಶಿರೂರಿನಿಂದ ಸಾಲಾಗಿ ಬಂದಂಥ ವಾಹನಗಳು ಈಗ ಇಲ್ಲಿ ಬಂದು ಸೇರಿವೆ. ಈಗ ಶೋಭಾಯಾತ್ರೆಗೆ ಒಂದು ಅಧಿಕೃತವಾದಂಥ ಚಾಲನೆಯನ್ನು ಡಾಕ್ಟರ್ ಜಿ ಶಂಕರ್ ಅವರು ನೀಡಲಿಕ್ಕಿದ್ದಾರೆ. ಒಟ್ಟು ಈ ಒಂದು ಶೋಭಾಯಾತ್ರೆಯಲ್ಲಿ ನೀವಿಲ್ಲಿ ನೋಡ್ತಾ ಇದ್ದೀರಿ, ಮಹಿಳೆಯರು, ಕಲಾ ತಂಡದವರು ಎಷ್ಟೊಂದು ಸಂಭ್ರಮದಿಂದ ಭಾಗಿಗಳಾಗ್ತಾ ಇದ್ದಾರೆ ಅಂತ. ಎಷ್ಟೊಂದು ಖುಷಿ ನೋಡಿ, ಎಷ್ಟೊಂದು ಸಂಭ್ರಮ ನೋಡಿ. ಕೇವಲ ಹೊರೆಕಾಣಿಕೆಗಳ ತಂಡಗಳು ಮಾತ್ರ ಅಲ್ಲ, ಅದರ ಜೊತೆಗೇನೆ ವಿವಿಧ ಕಲಾ ಪ್ರಕಾರಗಳು, ವಿವಿಧ ಕಲಾ ತಂಡಗಳು, ವಿವಿಧ ಜಾನಪದ ಕುಣಿತಗಳ ತಂಡಗಳು, ವಿವಿಧ ವಾದನ ನಾದನ, ಕೊಂಬು, ಕಹಳೆ, ಚೆಂಡೆಯ ತಂಡಗಳು ಈ ಒಂದು ಮೆರವಣಿಗೆಗೆ ಶೋಭೆಯನ್ನು ತಂದುಕೊಟ್ಟಿರುವಂಥದ್ದು. ನಮ್ಮ ಜೊತೆಗೆ ಅರುಣ್ ರಾವ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ.
ನಮಸ್ತೆ. ನಾನು ಮುಂಬೈಯಿಂದ ಮಾತಾಡೋದು ಸರ್. ಎಸ್, ಮುಂಬೈಯಿಂದ. ಮುಂಬೈ ಸಂಘದ ಜೊತೆ ಕಾರ್ಯದರ್ಶಿ ಆಗಿದ್ದೇನೆ. ಎಸ್, ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತದೆ ನಮ್ಮ ಒಂದು ಸಮುದಾಯದ ಇಷ್ಟೆಲ್ಲ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರ, ಅದನ್ನ ತಿಳಿದು ತುಂಬಾ ಸಂತೋಷ ಆಯ್ತು. ಹೌದು, ಇವತ್ತು ನಾವು ಅರುಣ್ ಸರ್ ಬೆಳಗ್ಗೆಯಿಂದಲೇ ನೋಡ್ತಾ ಇದ್ದೇವೆ. ಬೆಳಗ್ಗೆಯಿಂದಲೇ ಅದು ಕಾಸರಗೋಡ್ನ ಫಾಲೋ ಮಾಡ್ತಿದ್ದೇನೆ. ಈಗ ನಿಮ್ಮ V4 ನ್ಯೂಸ್ ಇಂದ ನಮ್ಗೆ ಕಾಲ್ ಬಂತು, ತುಂಬಾ ಸಂತೋಷ ಆಯ್ತು ಸರ್ ಇದರಲ್ಲಿ ಭಾಗವಹಿಸಲಿಕ್ಕೆ. ಹೌದು, ನಾವು V4 ನಿಂದ ಬೆಳಗ್ಗೆಯಿಂದಲೇ ಇದನ್ನು ಒಂದು ನೇರ ಪ್ರಸಾರ ಮಾಡ್ತಾ ಇದ್ದೇವೆ. ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಸರ್, ಒಳ್ಳೆ ಕೆಲಸ ಮಾಡ್ತೀವಿ. ಹೌದು, ಬೆಳಗಿನಿಂದಲೂ ಅದನ್ನು ಕಾಸರಗೋಡ್ನ ಉಪ್ಪಳದಿಂದ ಈಚೆ ಬೈಂದೂರಿನ ಶಿರೂರಿನಿಂದ ಆರಂಭವಾಗಿರುವ ಈ ಪ್ರತಿ ಗ್ರಾಮ ಸಭೆಯಿಂದ, ನಿಮ್ಮ ಗ್ರಾಮ ಸಭೆಯಿಂದ ಬರುವಂತ ಏನು ಹೊರೆಕಾಣಿಕೆಯ ಸಾಲುಗಳನ್ನು ನಾವು ಬೆಳಿಗ್ಗೆಯಿಂದಲೇ ತೋರಿಸ್ತಾ ಇದ್ದೇವೆ. ಹೌದು, ಎಲ್ಲರಿಗೂ ನನ್ನ ಶುಭಾಶಯಗಳು. ನಮ್ಮ ಮಗುವಿನ ಸಮುದಾಯಕ್ಕೆ ಒಂದು ಬಹಳ ಒಳ್ಳೆಯ ಒಂದು ಸಂಭ್ರಮದ ದಿನ ಅಂತ ಹೇಳಲಿಕ್ಕೆ, ಶುಭ ದಿನ ಅಂತ ಹೇಳಲಿಕ್ಕೆ ಅಡ್ಡಿಲ್ಲ. ಬಹಳ ಸಂತೋಷ ಆಗುತ್ತದೆ. ಈಗೆಲ್ಲ ಸಂಭ್ರಮ ನೋಡ್ಲಿಕ್ಕೆ ಸಂತೋಷ ಆಗ್ತಿದೆ ನನಗೆ. ಈಗಾಗಲೇ ನಿಮ್ಮ ಮುಂಬೈಯಿಂದ ಅನೇಕ ಮಂದಿ ಮಗುವೀರರು ಊರಿಗೆ ಬಂದಿದ್ದಾರೆ. ಮಗುವೀರ ವ್ಯವಸ್ಥಾಪಕ ಮಂಡಳಿ ತುಂಬಾ ಕಾರ್ಯಕರ್ತರು ಬಂದಿದ್ದಾರೆ. ಕೃಷ್ಣಕುಮಾರ್ ವಂಗ್ಯರ, ಅಜಿತ್ ಸುವರ್ಣ ಇತ್ಯಾದಿ, ವೇದ್ ಪ್ರಕಾಶ್ ಪಿಎನ್, ತುಂಬಾ ಜನ ಬಂದಿದ್ದಾರೆ ಅಲ್ಲಿ. ಅವರನ್ನು ಸಹ ನೋಡಿದೆ, ಅವರ ಕಾಂಟ್ಯಾಕ್ಟ್ ಇದ್ದೇನೆ. ಇದು ಆಮೇಲೆ ಮತ್ತೆ ನನ್ನ ಉಳ್ಳಾಲ ಮಗುವಿನ ಸಂಘ ತುಂಬಾ ಜನ ಇದ್ದಾರೆ ಅಲ್ಲಿ. ಮನೋಜ್ ಸಾಲಿಯನ್, ಭರತ್ ಕುಮಾರ್ ಉಳ್ಳಾಲ್ ಇದ್ದಾರೆ. ತುಂಬಾ ಜನ ಅಲ್ಲಿ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ನಮ್ಮವರು. ಜೊತೆಗೆ ಗ್ರಾಮದ ಮೋಹನ್ ಬೇಸ್ರೆ, ಚೇತನ್ ಬೆಂಗ್ರೆ, ಹೌದು, ಎಲ್ಲರೂ ಮಾತಾಡಿದ್ರು. ಎಲ್ಲ ನಾವು ಗೆಳೆಯರು, ಅವರು ಅನೇಕ ಮಂದಿ ಮಾತಾಡಿದ್ರು. ನನ್ನ ಸಹೋದರ ಸಮಾನ. ಎಲ್ಲರೂ ಇದ್ದಾರೆ, ಅವರು ತುಂಬಾ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಹೌದಾ, ನೀವು ಹೇಳಿದ ಅವರ ಪೈಕಿ ಅನೇಕ ಮಂದಿ ಇವತ್ತು ಬೆಳಗಿನಿಂದ ಇವತ್ತಿನ ತನಕ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಮಾತಾಡಿದ್ರು. ತುಂಬಾ ಆಕ್ಟಿವ್ ಇದ್ದಾರೆ ಅವರೆಲ್ಲ. ಹೌದು, ಅವರೆಲ್ಲ ಮಾತಾಡಿದ್ರು, ಲೈವ್ ಆಗಿ ಮಾತಾಡಿದ್ರು. ಮತ್ತೆ ಮುಂಬೈಯ ನಿಮ್ಮ ಬಾಂಬೆಯ ಮಗುವೀರ ಸಂಘದವರು ಬಾರಿ ದೊಡ್ಡ ಮಟ್ಟದಲ್ಲಿ ಬಾರಿ ಒಂದು ಐಕ್ಯತೆಯಿಂದ ಈ ಒಂದು ಕಾರ್ಯಕ್ರಮ ಎಲ್ಲ ಸಾಂಗವಾಗಿ ನಡೆಯಬೇಕಂತ ಅನೇಕ ಪೂರ್ವಭಾವಿ ಸಭೆಗಳನ್ನು ಮತ್ತೆ ದೇಣಿಗೆಗಳನ್ನೆಲ್ಲ ಕೊಟ್ಟು ಸಹಕರಿಸಿದ್ದೀರಿ. ಅದು ಅದನ್ನು ಹೇಳಲಿಕ್ಕೆ ಒಂದು ದಿನ ಸಾಕಾಗ್ಲಿಕ್ಕೆಲ್ಲ ಅಷ್ಟು ಕೊಟ್ಟಿದ್ದಾರೆ. ಒಂದು ಸಣ್ಣ ಸಣ್ಣ ಉದ್ಯೋಗ ಮಾಡುವವರು ಸಹ ಕೊಟ್ಟಿದ್ದಾರೆ, ದೊಡ್ಡ ದೊಡ್ಡ ಉದ್ಯಮಿಗಳು ಸಹ ಕೊಟ್ಟಿದ್ದಾರೆ, ಹೋಟೆಲ್ ಉದ್ಯಮಿಗಳು ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ತುಂಬಾ ಮನಪೂರ್ವಕ ಜನ ಸಹಾಯ ಮಾಡಿದ್ದಾರೆ. ಹಾಗೆ ನಮ್ಮ ಗ್ರಾಮದಿಂದ ಸಣ್ಣ ಪಾರ್ಟಿಯಲ್ಲಿ ದೋಣಿಯಲ್ಲಿ ಕೆಲಸ ಮಾಡುವ ಹಣ ದೇಣಿಗೆ ನೀವು ಕೊಟ್ಟಿದ್ದಾನೆ. ದೊಡ್ಡ ದೊಡ್ಡ ಬೋಟ್ನವರು ಸಹ ಕೊಟ್ಟಿದ್ದಾರೆ. ಮೀನು ಮಾರುವ ಮಹಿಳೆಯರು ಸಹ ತುಂಬಾ ಧನ ಸಹಾಯ ಮಾಡಿದ್ದಾರೆ. ತುಂಬಾ ಸಂತೋಷದ ವಿಷಯ ಇದು, ತುಂಬಾ ಅಂದ್ರೆ ಅತ್ಯಂತ ಸಂತೋಷದ ವಿಷಯ. ಮತ್ತೆ ಇದು ಪರಾಕಾಷ್ಠೆಯ ವಿಷಯ ಎಂದು ಹೇಳಲಿಕ್ಕೆ ಆಗ್ತಿಲ್ಲ. ಹೌದು, ಬಹುಶಃ ಒಂದು ಚಾರಿತ್ರಿಕವಾದಂತ ಘಟನೆ ಕೂಡ ಹೇಳಬಹುದು. ಯಾಕಂತ ಹೇಳಿದ್ರೆ ಇಷ್ಟೊಂದು ಸುದೀರ್ಘ ಘಟನೆ ನಮ್ಮ ಇದರಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯಬೇಕಾದ ಒಂದು ಘಟನೆ ಇತ್ತು. ಇದು ಮಗುವೀರ ಸಮುದಾಯದ ಒಂದು ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರಬೇಕಾದ ಇದು ಘಟನೆ. ಖಂಡಿತ ಇದೆ. ಆಮೇಲೆ ನಾನು ನಿಮ್ಮ ಮುಂಬೈಯ ಏನು ಮಗುವೀರರ ಬಗ್ಗೆ ನೆನಪು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಭಾರಿ ಪೂರ್ವ ಕಾಲದಲ್ಲಿ ಸುಮಾರು 100 ವರ್ಷಗಳ ಹಿಂದೆ ಮುಂಬೈಗೆ ಬಂದು ಮಗುವೀರರು ಬಂದು ನೆಲೆಸ್ತಾರೆ. ಮುಂಬೈಯಲ್ಲಿ ಭಾರಿ ಪರಿಶ್ರಮದಿಂದ ಬದುಕನ್ನು ಕಟ್ಟಿಕೊಂಡು ಯಶಸ್ವಿಗಳಾಗ್ತಾರೆ. ಎಸ್, ನೀವು ಮುಂಬೈಯ ಈ ಒಂದು ಪರಿಶ್ರಮ ಮತ್ತು ಮುಂಬೈಯಲ್ಲಿ ಮಗುವೀರರು ಯಶಸ್ಸು ಕಂಡುಕೊಂಡ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿದೆ. ಮುಂಬೈ ಅಂದ್ರೆ ನಮ್ಮದು ತುಂಬಾ ಇದು ಮುಂಬೈ ಮಗುವಿನ ವ್ಯವಸ್ಥಾಪಕ ಮಂಡಳಿ ಆರಂಭವಾಗುವ ಮೊದಲು ಭಾರತ ಮಂಡಳಿ ಅಂತ ಒಂದು ಧಾರ್ಮಿಕ ಒಂದು ಮಂಡಳಿ ಪ್ರಾರಂಭವಾಗಿದೆ. ಒಂದು ಲಕ್ಷ್ಮೀನಾರಾಯಣ ದೇವರ ಪೂಜೆ ಮಾಡುದು. ಹೌದು. ಅದರ ನಂತರ ಮಗುವಿನ ವ್ಯವಸ್ಥಾಪಕ ಮಂಡಳಿ ಪ್ರಾರಂಭ ಆಯ್ತು. ಅದು ತುಂಬಾ ಮಗುವಿನ ಪ್ರೀ ನೈಟ್ ಸ್ಕೂಲ್ ಇರಬಹುದು, ಮಗುವಿನ ಶಾಲೆ, ನಮ್ಮ ಹೈಯರ್ ಸೆಕೆಂಡರಿ ಶಾಲೆ ಇದೆ, ಕಾಲೇಜ್ ಇದೆ, ಕಿಂಡರ್ ಗಾರ್ಡನ್, ಈಗ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ತುಂಬಾ ಒಂದು ಹಾಲ್ ಇದೆ, ನಮ್ದು ಸ್ವಂತ ಹಾಲ್ ಇದೆ ವ್ಯವಸ್ಥಾಪಕ ಮಂಡಳಿಯದ್ದು. ತುಂಬಾ ಅಂದ್ರೆ ತುಂಬಾ ಇದು
ಎಲ್ಲ ಕಾರ್ಯಕ್ರಮ ಮಾಡುತ್ತಾ ಇರ್ತಾರೆ ಇಲ್ಲಿ ಬಾಂಬೆಯವರು. ಒಂದು ಮಗುವಿನ ಫೆಸ್ಟಿವಲ್ ಅನ್ನ ಮಾಡ್ತಾ ಇದ್ರು ತುಂಬಾ ವರ್ಷಗಳ ಹಿಂದೆ. ಅದು ಮಗುವಿನ ಉತ್ಸವವನ್ನು ಮಾಡ್ತಾ ಇದ್ರು. ಈಗ ಅದು ಕಾಲಕ್ರಮೇಣ ಸ್ವಲ್ಪ ನಿಂತಿದೆ. ಅದಿರುವಾಗ ಅದರಲ್ಲಿ ನಮಗೆ ಊರಿನಲ್ಲಿ ಇದ್ದ ಹಾಗೆ ವಾತಾಗ್ತಿತ್ತು. ಊರಿನ ತಿಂಡಿ, ಆಟೋಟ ಹಬ್ಬ ಎಲ್ಲ ಮಾಡಿ ತುಂಬಾ ರಂಜನೆ ಇತ್ತು ಅದರಲ್ಲಿ. ಮುಂಬೈಯಲ್ಲಿ ಅಂದರೆ ಮುಂಬೈಯ ಬದುಕಿನಲ್ಲಿ, ಮುಂಬೈಯ ವೇಗದ ಬದುಕು ಮತ್ತು ಮುಂಬೈಯ ಬಾರಿ ಬ್ಯುಸಿಯ ಬದುಕಿನಲ್ಲಿ ಕೂಡ ನೀವು ಮೊಗವೀರರು ಆಗಾಗ ಒಂದಾಗ್ತಾ ಇರ್ತೀರಿ. ಹೌದೌದು, ಖಂಡಿತ. ನಮ್ಗೆ ಅದು ತುಂಬಾ ಉತ್ಸಾಹದ ವಿಷಯ. ಉತ್ಸಾಹದ ವಿಷಯ ಅಂದ್ರೆ ನಮ್ದು ಈಗ ಶನಿ ದೇವರ ಇದು ಇರಬಹುದು, ಅಥವಾ ಬೇರೆ ಬೇರೆ ದೇವರ ಇದು ಇರಬಹುದು. ಅದು ಮೊಗವೀರ ವ್ಯವಸ್ಥಾಪಕ ಮಂಡಳಿ, ವಿರಾರ್, ವಸೈ, ಮೀರಾ ಭಾಯಿಂದರ್, ಡೊಂಬಿವಲಿ, ನವಿ ಮುಂಬೈ, ಹೀಗೆ ಅನೇಕ ಜಾಗದಲ್ಲಿ ಒಂದೊಂದು ಅದರ ಶಾಖೆ ಮಾಡಿ ಇಟ್ಟಿದ್ದೇವೆ ನಾವು. ಅವರೆಲ್ಲ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಒಂದು ಹುಮ್ಮಸ್ಸು, ತುಂಬಾ ಜಾತಿ ಪ್ರೇಮ, ನಮ್ಮ ಅಭಿಮಾನ, ನಮ್ಮ ಜಾತಿಯ ಬಗ್ಗೆ ತುಂಬಾ ಅಭಿಮಾನ ನಮ್ಮ ಜನರಿಗೆ. ಅಭಿಮಾನ ತುಂಬಾ ಒಳ್ಳೆ ವಿಷಯ. ಹೌದು, ಅಭಿಮಾನ ಮತ್ತು ಮತ್ತೊಂದು ಒಂದು ಐಕ್ಯತೆಯ ಒಂದು ಸ್ವಭಾವ, ಒಂದು ಪರಂಪರೆನೇ ಇದೆ ಅದೊಂದು. ಮೊಗವೀರ ಅಂತ ಹೇಳಿದ್ರೆ ಒಗ್ಗಟ್ಟು ಅಂತ. ಹೌದು, ಮೊಗವೀರರ ಅಂದ್ರೆ ಅದು ತುಂಬಾ ವಿಶಿಷ್ಟ ನಮ್ಮ ಮನೋಭಾವ ಎಲ್ಲ. ವೆರಿ ಎಂಟರ್ಪ್ರೈಸಿಂಗ್ ಅಂಡ್ ವೆರಿ ಎಂಟರ್ಟೈನಿಂಗ್ ಅಂತ ಹೇಳಲಿಕ್ಕೆ ಆಗ್ತಿಲ್ಲ. ಹೌದೌದೌದು, ಅಷ್ಟೇ ಪರಿಶ್ರಮಿಗಳು ಕೂಡ. ತುಂಬಾ ಪರಿಶ್ರಮ ವಿಧಾನ, ಅದಕ್ಕೆ ಎರಡು ಮಾತಿಲ್ಲ. ಹೌದು ಹೌದು. ನಿಮ್ಮ ಮತ್ತೆ ನಮ್ಮ ದೇಹದಾಡಿಯ, ನಮ್ಮ ಮೊಗವೀರರ ದೇಹದಾಡಿ ಹೇಳಬೇಕಾದ್ರೆ ಅದು ಯಾರಿಗೂ ಸಾಧ್ಯ ಇಲ್ಲ, ಅಷ್ಟು ಗಟ್ಟಿ ಮುಟ್ಟು ದೇಹ. ಕಡಲಿನಲ್ಲಿ ವೃತ್ತಿಯನ್ನು ಮಾಡುವವರಲ್ವಾ? ಹೌದೌದು, ತುಂಬಾ ಕಷ್ಟ ಸಹಿಷ್ಣುಗಳು. ಹೆಂಗಸರು ಹಾಗೆ ತುಂಬಾ ಕಷ್ಟ ಮಾಡಿ, ಮನೆ ಮಾಡಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಮದುವೆ ಮಾಡಿ, ಅಲ್ಲಿ ಹೆಂಗಸರು ತುಂಬಾ ಕಷ್ಟಪಟ್ಟು ಜೀವನ ತೆಗೆಯುವರು. ಹೌದೌದೌದು. ಮತ್ತೊಂದು ಪ್ರಾಮಾಣಿಕತೆ ಅನ್ನುವಂಥದ್ದು ನಿಮ್ಮ ರಕ್ತದಲ್ಲೇ ಬಂದಿರುವಂತದ್ದು. ಅದು ರಕ್ತ ಅಂದ್ರೆ ಅದು ನಮ್ಮ ಅದರಲ್ಲಿ ಅದು ರಕ್ತದ ನರನಾಡಿಯಲ್ಲಿ ಬಂದಿದೆ ಅಂತ ಹೇಳಲಿಕ್ಕೆ ಅಡ್ಡಿಲ್ಲ. ಪ್ರಾಮಾಣಿಕತೆ. ಹೌದು 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 ಹೌದು. ಎಲ್ಲ ದೊಡ್ಡಷ್ಟಿಗೆ ನಮ್ಮ ಜನರಿಗೆ ದೊಡ್ಡಷ್ಟಿಗೆಲ್ಲ ಬೆಳ್ಕೊಂಡಿಲ್ಲ. ತುಂಬಾ ಪ್ರಾಮಾಣಿಕ, ಸದಯವರು, ಹಾಗೆ ಹೃದಯವಂತರು ತುಂಬಾ. ಹೌದು ಹೌದು. ಮತ್ತೆ ನೀವೆಲ್ಲ ಊರಿಗೆ ಬಂದಾಗ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಒಂದು ಬರುವಂತದ್ದೇ? ಖಂಡಿತ, ನಾನು ಬರ್ತಾ ಇದ್ದೇನೆ. 10 ತಾರೀಕಿಗೆ ಬರ್ತಾ ಇದ್ದೇನೆ ನಾನು. ಅಂದ್ರೆ 11ಗೆ ರೀಚ್ ಆಗ್ತೇನೆ, ನಾನು ಬರ್ತಾ ಇದ್ದೇನೆ. ಓಕೆ ಸರ್. ಎಸ್, ಥ್ಯಾಂಕ್ ಯು ಸರ್. ಭಾರಿ ಖುಷಿ ಆಯ್ತು. ಥ್ಯಾಂಕ್ ಯು. ಅರುಣ್ ಅವರು ಬಾರಿ ಮುಂಬೈಯ ಒಂದು ನಂಟು, ಮುಂಬೈಯ ಮೊಗವೀರರ ಬದುಕಿನ ಒಂದು ಸಾಧನೆಯ ಒಂದು ಸ್ಥೂಲ ನೋಟವನ್ನು ಕೂಡ ನಮ್ಮ ಮುಂದೆ ಇಟ್ಟರು. ಮುಂಬೈಯಲ್ಲೇ ಈ ಕರಾವಳಿಯಿಂದ, ಈ ದಕ್ಷಿಣ ಕನ್ನಡದಿಂದ, ಈ ಉಡುಪಿಯಿಂದ, ಈ ಮಂಗಳೂರಿನಿಂದ ತೆರಳಿದಂಥ ಮೊಗವೀರ ಸಮುದಾಯದ ಜನ ಅವರು ಯಾವ ರೀತಿಯಾಗಿ ತಮ್ಮ ಪರಿಶ್ರಮ, ತಮ್ಮ ಬದ್ಧತೆ ಮೂಲಕ ಸಂಘಟನೆಯನ್ನು ಕಟ್ಟುವಂಥದ್ದು, ಜೊತೆಗೆ ಉದ್ಯಮ ವ್ಯವಹಾರವನ್ನು ಕಟ್ಟುವಂಥದ್ದು, ಜೊತೆಗೆ ಸಂಘ ಸಂಸ್ಥೆ, ಬ್ಯಾಂಕ್, ಶಾಲೆಗಳನ್ನು ಕಟ್ಟುವಂಥ ವಿಚಾರವನ್ನು ಅವರು ಮುಂದಿಟ್ಟರು. ಖಂಡಿತ ಕೂಡ ಒಂದು ಕಾಲದಲ್ಲಿ ಉದ್ಯೋಗವನ್ನು ಅರಸಿಕೊಂಡು ಹೋಗುವಂಥದ್ದು. ಈ ತುಳುನಾಡಿನಲ್ಲಿ ನನಗೆ ಆದಾಯ ಮೂಲ ಇಲ್ಲ ಅಂತ ಆದಾಗ, ಅಥವಾ ಕಡಿಮೆ ಅಂತ ಆದಾಗ, ಎಲ್ಲರಿಗೂ ಕಣ್ಣಿಗೆ ಕಾಣ್ತಾ ಇದ್ದದ್ದು ಮುಂಬೈ. ಇವತ್ತು ಕಳೆದೊಂದು 20-25 ವರ್ಷಗಳಿಂದ ನಮ್ಮ ಜನ ಗಲ್ಫ್ನತ್ತ ಮುಖ ಮಾಡ್ತಾರೆ ಅಲ್ವಾ? ಅಂಥ ಒಂದು ಸನ್ನಿವೇಶ ಕಳೆದ 50 ವರ್ಷಗಳ ಹಿಂದೆ ಇದ್ದದ್ದು ಅದು ಮುಂಬೈಯತ್ತ. ಕರಾವಳಿಯ ತುಳುನಾಡಿನ ಜನರೇ ಆಗಿ ಅವರು ಎಲ್ಲಾದರೂ ಒಂದು ಕಡೆ ಉದ್ಯೋಗ ಅರಸಿಕೊಂಡು ಹೊರಡ್ತಾರೆ. ಆ ಸಂದರ್ಭದಲ್ಲಿ ಅವರು ಮೊದಲಿಗೆ ಹೋದದ್ದೇ ಮುಂಬೈಗೆ. ಮುಂಬೈ ಕರಾವಳಿಯ ತುಳುನಾಡಿನ ಜನರನ್ನು ಕೈಬೀಸಿ ಕರೆಯುತ್ತದೆ, ಸಲಹುತ್ತದೆ, ಸಾಕ್ತದೆ ಮತ್ತು ಬೆಳೆಸ್ತದೆ. ಇದು ನಾವು ಕರಾವಳಿಯ ಎಲ್ಲ ಸಮುದಾಯಗಳನ್ನು ಕೂಡ ಮುಂಬೈಯಲ್ಲಿ ನೆಲೆ ನಿಂತವರಲ್ಲಿ ನಾವು ಗಮನಿಸಬಹುದು. ಅದು ಬಂಟ ಸಮುದಾಯ ಇರಬಹುದು, ಬೆಲ್ಲವರಿರಬಹುದು, ಅಥವಾ ಮೊಗವೀರರು ಇರಬಹುದು, ಅಥವಾ ಕ್ರೈಸ್ತ ಸಮುದಾಯದವರಿರ್ಬೋದು, ಬ್ಯಾರಿ ಸಮುದಾಯದವರಿರಬಹುದು, ಅಥವಾ ಇತರ ಹಿಂದುಳಿದ ವರ್ಗದವರಿರಬಹುದು.
ಇವತ್ತಿನ ಸಂದರ್ಭದಲ್ಲಿ ಮುಂಬೈಗೆ ಉದ್ಯೋಗವನ್ನು ಅರಸಿ ಹೋಗುವವರ ಸಂಖ್ಯೆ ಅದು ಕಡಿಮೆಯಾಗಿದೆ. ಒಂದು ಕಡೆ ಗಲ್ಫ್ ಅನ್ನೋ ಆಕರ್ಷಣೆ, ಇನ್ನೊಂದು ಕಡೆ ಶಿಕ್ಷಣ. ನಮ್ಮ ಜನ ಶಿಕ್ಷಣದ ಮೂಲಕ ಒಂದು ಉನ್ನತ ಉದ್ಯೋಗ ಮತ್ತು ಉನ್ನತ ವ್ಯಾಸಂಗಕ್ಕೆ ಏನು ಮುಂದಡಿ ಇಡ್ತಾ ಇರುವಾಗಲೇ ಅವರಿಗೆ ಜಗತ್ತಿನ ಬೇರೆ ಬೇರೆ ಭಾಗ ಮತ್ತು ದೇಶದ ಬೇರೆ ಬೇರೆ ಕೇಂದ್ರಗಳು ಅವರನ್ನು ಅರಸಿ ಕರೆಯುತ್ತದೆ. ಸೊ ಹಾಗಾಗಿ ಇವತ್ತು ಮುಂಬೈಗೆ ಹೋಗುವವರ ಸಂಖ್ಯೆ ಕಡಿಮೆ ಆಗಿದ್ದರೂ ಕೂಡ ಆಲ್ರೆಡಿ ಈ ಮೊದಲೇ ಮುಂಬೈಗೆ ಹೋಗಿ ನೆಲೆಸಿ ಅಲ್ಲಿ ಬದುಕು ಕಟ್ಟಿಕೊಂಡವರು, ಅಲ್ಲಿ ತಮ್ಮ ಉದ್ಯಮ ವ್ಯವಹಾರದ ಮೂಲಕ ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸಿದವರು ಸಾವಿರ ಸಂಖ್ಯೆಯಲ್ಲಿದ್ದಾರೆ. ಅದು ಎಲ್ಲ ಸಮುದಾಯದಲ್ಲೂ, ಕರಾವಳಿ ಭಾಗದಿಂದ ಅವತ್ತು ಮುಂಬೈಗೆ ಹೋದಂಥ ಎಲ್ಲ ಸಮುದಾಯದವರು ಕೂಡ ಅಲ್ಲಿ ಭಾರಿ ಯಶಸ್ವಿಗಳಾಗ್ತಾರೆ. ಯಶಸ್ಸು ಅನ್ನೋದು ಓವರ್ನೈಟ್ ಬಂದಿರೋದಿಲ್ಲ. ರಾತ್ರೋರಾತ್ರಿಯಾಗಿ ಯಶಸ್ಸು ಯಾರಿಗೂ ಸಿಕ್ಕಿರೋದಿಲ್ಲ. ಸಣ್ಣ ಸಣ್ಣ ಕೆಲಸಗಾರರಾಗಿ, ದುಡಿಮೆಗಾರರಾಗಿ ಮುಂಬೈಗೆ ಹೋಗ್ತಾರೆ ಕರಾವಳಿಯ ಜನ. ನಾನು ಆಗ ಕೂಡ ಹೇಳಿದೆ, ಸಮುದ್ರ ಮಾರ್ಗ ಅವತ್ತಿನ ಕಾಲಕ್ಕೆ ಚೆನ್ನಾಗಿ ಅದರ ಬಗ್ಗೆ ಒಡನಾಟ ಮತ್ತು ಪರಿಚಯ ಇದ್ದದ್ದು ಮೊಗವೀರ ಸಮುದಾಯಕ್ಕೆ ಮಾತ್ರ. ಯಾಕಂದರೆ ಅವರು ಕಡಲ ಮಕ್ಕಳು ಮತ್ತು ಅವರು ಕಡಲಿನೊಂದಿಗೆ ವೃತ್ತಿಯಲ್ಲಿದ್ದವರು. ಕಡಲಿನ ಮಾರ್ಗದ ಬಗ್ಗೆ ಒಂದು ಒಳ್ಳೆಯ ಒಳನೋಟ ಮತ್ತು ಪರಿಚಯ ಇತ್ತು. ಆ ಕಾರಣಕ್ಕಾಗಿ 100 ವರ್ಷಗಳ ಹಿಂದೆ ಈ ಭಾಗದ, ಈ ತುಳುನಾಡಿನ ಮೊಗವೀರ ಸಮುದಾಯದವರು ಮುಂಬೈಗೆ ತೆರಳುತ್ತಾರೆ. ಆವಾಗ ಮಂಗಳೂರಿನಿಂದ ಅಥವಾ ಉಡುಪಿಯಿಂದ ಅಥವಾ ಮಲ್ಪೆಯಿಂದ ಮುಂಬೈಗೆ ಹೋಗ್ಬೇಕಂತ ಇದ್ದದ್ದು ಸಮುದ್ರ ಮಾರ್ಗನೇ. ಸೊ ಆ ಮೂಲಕ ಅವರು ಮೊದಲಾಗಿ ಹೋಗಿ ಮುಂಬೈಯಲ್ಲಿ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ತಾರೆ. ಈ ಭಾಗದ ಬೇರೆ ಸಮುದಾಯದವರು ಮುಂಬೈಗೆ ಹೋಗಿ ಬದುಕು ಕಟ್ಟಿಕೊಳ್ಳುವುದಕ್ಕಿಂತ ಮೊದಲು ನೀವು ಈ ಮೊಗವೀರ ಸಮುದಾಯದವರು ಹೋಗಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದನ್ನು ನಾವು ನೋಡ್ತೇವೆ. ಆ ಕಾರಣದಿಂದಾಗಿ ಹಾಗಂತ ಅವರು ಹೋದ ತಕ್ಷಣಕ್ಕೇನು ಅವರು ಭಾರಿ ದೊಡ್ಡ ಶ್ರೀಮಂತರಾಗಿರಲಿಲ್ಲ, ಆಗಲೂ ಇಲ್ಲ. ಸಣ್ಣ ಪುಟ್ಟ ಉದ್ಯೋಗಕ್ಕಂತಲೇ ಹೋದವರು. ಮತ್ತೆ ಮುಂದುವರಿದ ಹಾಗೆ ಅಥವಾ ಕಾಲಕ್ರಮೇಣದಲ್ಲಿ ರಾತ್ರಿ ಶಾಲೆಗಳಿಗೆ ಹೋಗ್ತಾರೆ. ರಾತ್ರಿ ಶಾಲೆಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡ್ತಾರೆ. ಆರಂಭಿಕ ಹಂತದಲ್ಲೆಲ್ಲ 10ನೇ ತರಗತಿ ತನಕ ಹೋಗೋದೊಂದು ದೊಡ್ಡ ವಿಚಾರವಾಗಿತ್ತು. ಅವತ್ತಿನ ಕಾಲದಲ್ಲಿ ಸುಮಾರು ನೀವು 40-50 ವರ್ಷಗಳ ಅವಧಿಯಲ್ಲಿ ಹಿಂದಕ್ಕೆ ನೀವು ಹೋಗೋದಿದ್ದರೆ 10th ಸ್ಟ್ಯಾಂಡರ್ಡ್ ಹೋಗಿದ್ದರೂ ಕೂಡ ನಿಮಗೆ ಬ್ಯಾಂಕಿನಲ್ಲಿ ಕೆಲಸ, ಸರ್ಕಾರಿ ಕೆಲಸಕ್ಕೆ ಅವಕಾಶ ಆಗ್ತಾ ಇತ್ತು. ಆ ರೀತಿಯಾಗಿ ರಾತ್ರಿ ಶಾಲೆಗಳಲ್ಲಿ, ಹಗಲು ಹೊತ್ತಿನಲ್ಲಿ ದಿನಕೂಲಿಯ ಕೆಲಸ, ಹೋಟೆಲ್ಗಳಲ್ಲಿ ಕೆಲಸ, ಕಾರ್ಖಾನೆಗಳಲ್ಲಿ ಕೆಲಸ, ಬ್ಯಾಂಕಿನಲ್ಲಿ ತಾತ್ಕಾಲಿಕ ನೆಲೆಯಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡಿಕೊಂಡು ರಾತ್ರಿ ಶಾಲೆ, ನೈಟ್ ಸ್ಕೂಲ್ನಲ್ಲಿ, ನೈಟ್ ಕಾಲೇಜಿನಲ್ಲಿ ಕಲಿತು ಪಾಸಾಗಿ ಮತ್ತೆ ಒಳ್ಳೆಯ ಉದ್ಯೋಗಕ್ಕೆ ಬಂದು ನೆಲೆ ನಿಂತು ಸಾಗುವವರು ಬಿಲ್ಲವ ಸಮುದಾಯದವರು, ಬಂಟ ಸಮುದಾಯದವರು ಮತ್ತು ಅದರಲ್ಲಿ ಅಗ್ರ ಪಂಕ್ತಿಯಲ್ಲಿ ಮೊಗವೀರ ಸಮುದಾಯದವರು ಮೂಲದಲ್ಲಿ ಅಂದರೆ ಆರಂಭಿಕ ಅವಧಿಯಲ್ಲಿ ಮುಂಬೈಗೆ ಮೈಗ್ರೇಟ್ ಆಗಿ ತೆರಳಿ ಮೈಗ್ರೇಟ್ಗಿಂತಲೂ ಉದ್ಯೋಗಕ್ಕಂತಲೇ ತೆರಳಿ ಅಲ್ಲಿ ತಮ್ಮ ಅಸ್ತಿತ್ವವನ್ನು ಅವರು ಯಶಸ್ವಿಯಾಗಿ ಸಾಧಿಸಿ ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೆ? ಈ ಸಮುದಾಯದವರಿಗೆ ಸಾಧಿಸಿ ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಂತರ ಮೊಗವೀರ ಸಮುದಾಯವನ್ನು ಫಾಲೋ ಮಾಡ್ತಾರೆ. ಮುಂಬೈಗೆ ಹೋಗಿ ಯಶಸ್ವಿಯಾದ ಲೀಡರ್ಸ್ ಯಾರಂತ ಕೇಳಿದರೆ ಅದು ಮೊಗವೀರರೇ. ಆಮೇಲೆ ಲೀಡರ್ಗಳನ್ನು ಫಾಲೋ ಮಾಡುವವರು ಉಳಿದ ಸಮುದಾಯದವರು. ಇದು ಗಮನಿಸಬೇಕಾದಂಥ ಚರಿತ್ರೆ ಇದು. ನೀವು ಕರಾವಳಿಯ ಮತ್ತು ಮುಂಬೈಯ ನಂಟು
ಕರಾವಳಿಯ ತುಳುನಾಡಿನ ಮತ್ತು ಮುಂಬಯಿಯ ನಂಟು ಈ ಇತಿಹಾಸ ಈ ಹಿನ್ನೆಲೆಗಳನ್ನು ನೀವು ನೋಡ್ತಾ ಹೋದರೆ ಮೊದಲಿಗೆ ಮುಂಬೈಗೆ ತೆರಳಿ ಅಲ್ಲಿ ಬದುಕನ್ನು ಕಟ್ಟಿಕೊಂಡವರು ಮೊಗವೀರರು, ನಂತರ ಉಳಿದವರು ಫಾಲೋ ಮಾಡ್ತಾರೆ. ಎಸ್, ಮೊಗವೀರರು ಅಷ್ಟೊಂದು ಯಶಸ್ವಿಯಾಗಿ ಯಶಸ್ಸನ್ನು ತೋರಿಸಿದ ಕಾರಣಕ್ಕಾಗಿ ಉಳಿದವರಿಗೆ ಕೊಡೋದು ಪ್ರೇರಣೆ ಆಗುತ್ತೆ. ನಮ್ಮ ಊರಿನ ಮೊಗವೀರರು ಮುಂಬೈಗೆ ಹೋಗಿ ದೊಡ್ಡ ಜನರಾದರು, ಯಶಸ್ವಿಯಾದರು, ಉದ್ಯಮಿಗಳಾದರು, ವ್ಯವಹಾರಸ್ಥರಾದರು, ಉದ್ಯೋಗಕ್ಕೆ ಸೇರಿಕೊಂಡ್ರು. ವೈ ನಾಟ್ ವಿ, ನಾವ್ಯಾಕೆ ಹೋಗಬಾರದು ಅಂತ ಮತ್ತೆ ಬಂಟ ಸಮುದಾಯದವರು ಹೋಗ್ತಾರೆ, ಬಿಲ್ಲವ ಸಮುದಾಯದವರು ಹೋಗ್ತಾರೆ. ಸೊ ಇದು ಮೊಗವೀರ ಸಮುದಾಯದ ಒಂದು ವಿಶೇಷವಾದಂಥ ಒಂದು ಚಾರಿತ್ರಿಕವಾದಂಥ ಘಟ್ಟ ಇದು ಒಂದು ವಿಶೇಷವಾದ ಚಾರಿತ್ರಿಕ ಘಟ್ಟ. ಒಂದು ಸಮುದಾಯ ಪರ ಊರಿಗೆ ಹೋಗಿ ಆ ಊರಿನಲ್ಲಿ ಒಂದು ಯಶಸ್ವಿ ಆಗುವಂಥದ್ದು, ತನ್ನ ಅಸ್ತಿತ್ವವನ್ನು, ತನ್ನ ಅಸ್ಮಿತೆಯನ್ನು, ತನ್ನ ಐಡೆಂಟಿಟಿಯನ್ನು ಸ್ಥಾಪಿಸುವುದಿದೆಯಲ್ಲ, ಅದೊಂದು ಚಾರಿತ್ರಿಕ ಘಟ್ಟವೇ ಆಗಿರುತ್ತೆ ಯಾವುದೇ ಸಮುದಾಯ ಆದರೂ ಕೂಡ. ಸೊ ಇದು ಮೊಗವೀರರು ಅದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿ ತೋರಿಸ್ತಾರೆ. ಮುಂದಿನ ಹಂತಕ್ಕೆ ಬರುವಾಗ ಅವರು ಉದ್ಯಮಿಗಳಾಗಿ, ವ್ಯವಹಾರಸ್ಥರಾಗಿ ಮತ್ತು ಸಮುದಾಯಕ್ಕೆ ಏನಾದರೂ ಮಾಡಬೇಕಲ್ಲ. ಮುಂಬೈಯಲ್ಲಿ ಬಂದು ನೆಲೆಸಿದ ಮೊಗವೀರ ಸಮುದಾಯದವರಿದ್ದಾರೆ, ಅವರಿಗಾಗಿ ಒಂದು ಶಾಲೆಗಳನ್ನು ಕಟ್ಟುವಂತ ಹೊರಡ್ತಾರೆ. ಅದು ಮುಂದಕ್ಕೆ ಇನ್ನಷ್ಟು ವಿಸ್ತಾರ ಆಗುತ್ತೆ, ಕಾಲೇಜ್ ಮಾಡ್ತಾರೆ, ಅಂತಾರಾಷ್ಟ್ರೀಯ ಮಟ್ಟದ ಸ್ಕೂಲ್ಗಳನ್ನು ಓಪನ್ ಮಾಡ್ತಾರೆ, ಬ್ಯಾಂಕ್ಗಳನ್ನು ಓಪನ್ ಮಾಡ್ತಾರೆ, ಮತ್ತು ನೂರಾರು ಮಂದಿಗೆ ತಮ್ಮದೇ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಕೊಡ್ತಾರೆ. ಆಗ ಮತ್ತೆ ಒಂದಷ್ಟು ಜನ ಮೊಗವೀರರು ಮತ್ತೆ ಮುಂಬೈಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲ ಚರಿತ್ರೆ ಯಾಕೆ ಹೇಳಬೇಕು, ಯಾಕೆ ಮಾತನಾಡಬೇಕಂತ ಹೇಳಿದ್ರೆ, ಇವತ್ತಿಗೆ ಕೂಡ ಮುಂಬಯಿಯ ಮತ್ತು ಮಂಗಳೂರಿನ, ಮುಂಬಯಿಯ ಮತ್ತು ಉಡುಪಿಯ ಮತ್ತು ಮುಂಬಯಿಯ ಮತ್ತು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಕ್ಷೇತ್ರಕ್ಕೂ ಆ ನಂಟು, ಆ ಬೆಸುಗೆ ಅದು ತುಂಬ ಗಟ್ಟಿಯಾಗಿಯೇ ಇದೆ. ಬೆಸುಗೆ ಇದೆ ಅಲ್ವಾ. ಅವರೆಲ್ಲರೂ ಇವತ್ತಿಗೆ ಕೂಡ ಪ್ರತಿ ವರ್ಷವೂ ಜಾತ್ರೆಯ ಸಂದರ್ಭದಲ್ಲಿ, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಜಾತ್ರೆ ಸಂದರ್ಭದಲ್ಲಿ ಊರಿಗೆ ಬರುವಂಥದ್ದು ಇದೆ. ಒಂದು ವೇಳೆ ಜಾತ್ರೆಗೆ ಬರಲಿಕ್ಕೆ ಆಗದೇ ಹೋದರೂ ಕೂಡ ಊರಿಗೆ ಬಂದಾಗ, ಅದು ಮಂಗಳೂರೇ ಇರ್ಬೋದು ಅಥವಾ ಉಡುಪಿನೇ ಇರ್ಬೋದು ಅಥವಾ ಕಾಸರಗೋಡು ಇರ್ಬೋದು ಅಥವಾ ಉಪ್ಪಳನೇ ಇರ್ಬೋದು, ಬಂದಾಗ ಒಮ್ಮೆ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ದೇವಿಯ ಸನ್ನಿಧಾನದಲ್ಲಿ ಶಿರಬಾಗಿ ನಿಂತು ಭಕ್ತಿಯಿಂದ ಬೇಡಿಕೊಳ್ಳುವಂಥದ್ದು ನಡ್ಕೊಂಡು ಬಂದಿದೆ. ಅದೊಂದು ಸಂಪ್ರದಾಯವಾಗಿ ನಡ್ಕೊಂಡು ಬಂದಿದೆ. ಸೊ ಅಂದರೆ ತಮ್ಮ ಕುಲ ಮಾತೆ, ತಮ್ಮ ಕುಲಸ್ವಾಮಿಗೆ ಪ್ರಣಾಮವನ್ನು ಸಲ್ಲಿಸುವಂಥದ್ದನ್ನು ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಇವತ್ತಿನ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾಗಿ ಅಷ್ಟೂ ಮುಂಬಯಿಯ ಅಷ್ಟೂ ಮೊಗವೀರ ಸಂಘದವರು ಕೂಡ, ಈ ತುಳುನಾಡಿನಲ್ಲಿರುವಂಥ ಮೊಗವೀರ ಸಂಘದವರು, ಗ್ರಾಮ ಸಭಾದವರು ಯಾವ ರೀತಿ ಶ್ರದ್ಧೆ, ಭಕ್ತಿ ಮತ್ತು ಭಾಗವಹಿಸ್ತಾರೋ, ಅಷ್ಟೇ ಶ್ರದ್ಧೆ, ಭಕ್ತಿ ಮತ್ತು ದೇಣಿಗೆ ಮತ್ತು ಕೊಡುಗೆಗಳ ಮೂಲಕ ಮುಂಬಯಿಯ ಮೊಗವೀರ ಸಂಘದವರು ಕೂಡ ಪಾಲ್ಪಡಿತಾರೆ. ಇದು ಮೊಗವೀರರ ಒಂದು ಐಕ್ಯತೆ, ಮೊಗವೀರರ ಒಂದು ವಿಶಿಷ್ಟತೆ. ಎಸ್, ನಾನು ಈ ಒಂದು ನೇರ ಪ್ರಸಾರದಲ್ಲಿ ನೀವು ಇವತ್ತಿನ ಬೆಳವಣಿಗೆಗಳನ್ನು ನಾವು ನಿರಂತರವಾಗಿ ನಿಮಗೆ ತೋರಿಸ್ತಾ ಇರ್ತೇವೆ. ನೋಡ್ತಾ ಇರಿ.
ಕೋಟಿದೆ ಒಡಗೂಡಿ ಮುಟ್ಟ ಮೊಗವೀರ ಸಮಾಜದ ಇತಿಹಾಸದ ಪುದರಡು ರಾಣಿ ಅಪ್ಪಕ್ಕನ ಒಟ್ಟಿಗೆ ಮೆರೆಯಿನ ವೀರರಾಯಿನ ಸೇನಾಧಿಪತಿ ಚನ್ನಮರಕಾಲ ಕುಂಜಮರಕಾಲ ನಮ್ಮ ಸಮಾಜದ ವೀರರು ಪಲ್ಪಿ ಪೆರ್ಮೆಡು ಸುಲ್ಮೆ ಸಂದಾಗ ಕೋಟಿದೆ ಒಡಗೂಡಿ
ಅಂಬಾ ಶಾಂಭವಿ ಚಂದ್ರಮೌಳಿರಬಲ ಅಪರ್ಣಾ ಉಮಾ ಪಾರ್ವತಿ ಕಾಳೇ ಹೈಮವತಿ ಶಿವಾತ್ರಿನಯನಿ ಕಾತ್ಯಾಯನೇ ಭೈರವಿ ಸಾವಿತ್ರಿ ನವಯೌವನ ಶುಭಕರಿ ಸಾಮ್ರಾಜ್ಯ ಲಕ್ಷ್ಮೀ ಪ್ರದಾ ಚಿದ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ಶ್ರೀರಾಜರಾಜೇಶ್ವರಿ ಸಿರಿಗನ್ನಡ ನೆಲದೇಳಿಗೆ ವ್ರತ ಪಾಲಿಸೆ ದಯದಿ ಕರುನಾಡಿನ ಕಲ್ಯಾಣವ ನೀ ಕೋರುತ ಮುದದಿ ಸಿರಿಗನ್ನಡ ನೆಲದೇಳಿಗೆ ವ್ರತ ಪಾಲಿಸೆ ದಯದಿ ಕರುನಾಡಿನ ಕಲ್ಯಾಣವ ನೀ ಕೋರುತ ಮುದದಿ ಕಳೆ ತುಂಬಿದ ರಾಜೇಶ್ವರಿ ಸುರನಗರವು ಮೆರೆಗೆ ನಗೆ ಬೀರಿದ ಶ್ರೀಮಾತೆಯ ರವಿ ಮೂಡಿದ ತಾಯೇ ರವಿ ಮೂಡಿದ ತಾಯೇ ಪ್ರೀತಿ ಕೈಲಾಸದ ಆನಂದವ ಭುವಿಗಿಳಿಸಿತು ಭಕುತಿ ಈ ಗ್ರಾಮದ ಬಹು ಪುಣ್ಯವು ಮೈ ತಾಳಿದ ರೀತಿ ಕೈಲಾಸದ ಆನಂದವ ಭುವಿಗಿಳಿಸಿತು ಭಕುತಿ ಶುಭ ಶೋಭೆಯು ಬೆಳಗ್ಗೆ ನೀ ತೋರಿದ ದಯೆಯಿಂದಲೇ ಬೆಳಗಾಯಿತು ಇಳೆಗೆ ಬೆಳಗಾಯಿತು ಇಳೆಗೆ ಆತಾಪಸಿ ಶ್ರೀ ಅತ್ರಿಯ ಶುಭಯಾಗದ ನೆಲದಿ ಸಿಂಹಾಟವಿ ನೆರೆಯಲ್ಲಿ ಹೈ ಪುಣ್ಯದ ಸ್ಥಳದಿ ಆತಾಪಸಿ ಶ್ರೀ ಅತ್ರಿಯ ಶುಭಯಾಗದ ನೆಲದಿ ಸಿಂಹಾಟವಿ ನೆರೆಯಲ್ಲಿ ಹೈ ಪುಣ್ಯದ ಸ್ಥಳದಿ ಮನಮೋಹಕ ಸುಮರಾಶಿಯ ಚಿಂತಾಮಣಿ ಗೃಹದಿ
ನೆಲೆ ನಿಂದಿಹ ಶ್ರೀದೇವಿಯೇ ರವಿ ಮೂಡಿದ ನಭದಿ, ರವಿ ಮೂಡಿದ ನಭದಿ. ಮಾಂಗಲ್ಯಕ್ಕೆ ನೀ ಮಂಗಳ ಶಿವಕಾಮಿನಿ ಧನ್ಯೆ, ಆ ಬೆಳ್ಗೊಡ ಶುಭ ಲಾಂಛನ ನಿನಗೊಪ್ಪಿದೆ ಮಾನ್ಯೆ. ಮಾಂಗಲ್ಯಕ್ಕೆ ನೀ ಮಂಗಳ ಶಿವಕಾಮಿನಿ ಧನ್ಯೆ, ಆ ಬೆಳ್ಗೊಡ ಶುಭ ಲಾಂಛನ ನಿನಗೊಪ್ಪಿದೆ ಮಾನ್ಯೆ. ಶ್ರೀಚಕ್ರದಿ ನೀ ಶೋಭಿಸ ವೀರಾಸನ ಬೆಳಗೆ, ರಾರಾಜಿ ಪರಾಜೇಶ್ವರಿ ರವಿ ಬಂದನು ಬಳಿಗೆ, ರವಿ ಬಂದನು ಬಳಿಗೆ. ಮಂದಾರದ ಸೌಗಂಧವ ಮಂದಾನಿಲ ತಂದ, ಮುಗಿಲಂಚಲಿ ಕಾರ್ಮೋಡದ ತೇಲಾಟವು ಚಂದ. ಮಂದಾರದ ಸೌಗಂಧವ ಮಂದಾನಿಲ ತಂದ, ಮುಗಿಲಂಚಲಿ ಕಾರ್ಮೋಡದ ತೇಲಾಟವು ಚಂದ. ಈ ಉದಯದಿ ಬಳಿ ಬಂದಿಹ ರವಿಗಾನಂದ, ಈ ಎಲ್ಲವೂ ನೀ ನೀಡಿದ ಪರಮಾನಂದ, ಪರಮಾನಂದ. ಮೂಲೋಕಕ್ಕೂ ನೀನೋರ್ವಳೆ ತಾಯಾಗಿಹೆ ಅಂಬೆ, ನೀನಾಗಿಹೆ ಏಕಾಕ್ಷರಿ ಭುವನೇಶ್ವರಿ ಅಂಬೆ. ಮೂಲೋಕಕ್ಕೂ ನೀನೋರ್ವಳೆ ತಾಯಾಗಿಹೆ ಅಂಬೆ, ನೀನಾಗಿಹೆ ಏಕಾಕ್ಷರಿ ಭುವನೇಶ್ವರಿ ಅಂಬೆ. ಬೀಜಾಕ್ಷರ 15 ಸಾಕಾರವು ನೀನೆ, ಬೀಜಾಕ್ಷರ 15 ಸಾಕಾರವು ನೀನೆ. ಶ್ರೀಲಲಿತೆಯ ರವಿ ಮೂಡಲು ತೋರಿದೆ ಕರುಣೆ, ತೋರಿದೆ ಕರುಣೆ. ಮೂಲೋಕದ ಶ್ರೀಮಾತೆಯ ಕರುಣಾಮಯಿ ಲಲಿತೆ, ಅತಿ ಪಾವನ ಪಂಚದಶಾಕ್ಷರ ಸಹಿತೆ. ಮೂಲೋಕದ ಶ್ರೀಮಾತೆಯ ಕರುಣಾಮಯ ಲಲಿತೆ, ಅತಿ ಪಾವನ ಪಂಚದಶಾಕ್ಷರ ಸಹಿತೆ. ಗಾಯತ್ರಿಯು ನೀನಾಗಿಹೆ ಜಗದೀಶ್ವರಿ ಮಾತೆ, ಗಾಯತ್ರಿಯು ನೀನಾಗಿಹೆ ಜಗದೀಶ್ವರಿ ಮಾತೆ. ರವಿ ಮೂಡಿದ ನಿನ್ನಿಂದಲೇ ಹೇ ಭಾಗ್ಯ ವಿಧಾತೆ, ಹೇ ಭಾಗ್ಯ ವಿಧಾತೆ. ಯೋಗೀಶ್ವರರ ದಯಾಳದಿ ಧ್ಯಾನದ ಮೂರ್ತಿ, ಗಾಯತ್ರಿಯ ಮಂತ್ರಾಕ್ಷರ ಮಹಿಮಾನ್ವಿತ ಕೀರ್ತಿ. ಯೋಗೀಶ್ವರರ ದಯಾಳದಿ ಧ್ಯಾನದ ಮೂರ್ತಿ, ಗಾಯತ್ರಿಯ ಮಂತ್ರಾಕ್ಷರ ಮಹಿಮಾನ್ವಿತ ಕೀರ್ತಿ. 8 ಕಲೆಯೆಲ್ಲವೂ ನಿನ್ನಲ್ಲಿದೆ ಪೂರ್ತಿ, ಎಂದೆಂದಿಗೂ ರವಿ ಉದಯಕ್ಕೆ ನಿನ್ನಿಂದಲೇ ಸ್ಫೂರ್ತಿ. ಜ್ಞಾನಾಕ್ಷಿಯು ನೀನಾಗಿಹೆ ಪರಮೇಶನ ಜಾಯೆ, ಕೈಲಾಸದ ಈ ಆಶ್ರಮ ಕಾಪಾಡುವ ತಾಯೆ. ಜ್ಞಾನಾಕ್ಷಿಯು ನೀನಾಗಿಹೆ ಪರಮೇಶನ ಜಾಯೆ, ಶ್ರೀ ಶಿವಪುರಿ ಗುರುವರ್ಯರ ಸಂಕಲ್ಪದಂತೆ, ಶ್ರೀ ಶಿವಪುರಿ ಗುರುವರ್ಯರ ಸಂಕಲ್ಪದಂತೆ. ನೀನೆಲೆಸಿರೆ ರವಿ ಮೂಡಿದ ನಿನ್ನಾಣತಿಯಂತೆ, ನಿನ್ನಾಣತಿಯಂತೆ.
ಸಾವಿರ ಮುದ್ದಾನ ತೋಡು ಇವರಿಗೆ ಪೂರ್ಣಗಂಟದ ಹೊರೆಕಾಣಿಕೆ ಮೆರವಣಿಗೆ ಶೋಭಾಯಾತ್ರೆ ಬರಂಗೊಂಡು ಶಿಕ್ಷಣೆ ಮಲ್ಪಡ್ಕೊಂಡು ವಿನಂತಿ ಮಲ್ತೊಂದಿಲ್ಲ. ನಿರ್ಮಾಣ ಮಲ್ಪುನಕ್ಕೆತ್ತಿನ ಇವಕ್ಕೆ ಹೊರೆಕಾಣಿಕೆ ಮೆರವಣಿಗೆ ಶೀರೂರು ಮೂರೂರು ಮುಟ್ಟದ ನಮ್ಮ ಅಂಚನೆ ಅಂಚಿ ಹೆಜಮಾಡಿಯಂತೆ ಉತ್ತರದ್ದು ಬಂದಿದೆ. ನಿರಂತರ ಹೊರೆಕಾಣಿಕೆ ಮೆರವಣಿಗೆ ಆ ಮೈಟ್ ಬರುವುದುಂಟು. ಈ ಮೈಟ್ ಸುಮಾರು 1,000 ಗಾಡಿ ಮಿಂಚಿನ ಏಪ್ರಿಲ್ ಇನಿ ಹೊರೆಕಾಣಿಕೆ ಮೆರವಣಿಗೆ ಅಂಚನೆ ವಾರ್ಷಿಕ ರಥೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿದಾರಿಗೆ ಅಂಚನೆ ಬೆನ್ನುಗಾಟೆ ತಂಡದ ನಾಟಕ ಪ್ರದರ್ಶನ ಡಾನ್ಸ್ ಕಾರ್ಯಕ್ರಮ. ಈ ಮಾತ ಕಾರ್ಯಕ್ರಮದ ಭಕ್ತಾಭಿಮಾನಿವೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದೆ. ಶ್ರೀ ಮಹಾಲಕ್ಷ್ಮಿನ ಕಡೆ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ನಮ್ಮ ಮಾತ ನಿರ್ಮಾಣ ಮಲ್ಪುನಕ್ಕೆತ್ತಿನ ಹೊರೆಕಾಣಿಕೆ ಮೆರವಣಿಗೆ
ಮಜ್ಜಿಗೆ ಉಚ್ಚಿಲ ಮಹಾಲಕ್ಷ್ಮಿ ಅಪ್ಪನ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಈ ಸ್ತಬ್ಧ ಚಿತ್ರದ ಕೊಡುಗೆ ಪಸ್ಸಿರ್ ಬೋಟ್ ಮೀನುಗಾರರ ಸಂಘ. ಮಾತಿನ ಚರಿತ್ರೆ ಒಂದು ಕೆಂಪಿನ ಮುಗಲಿಗೆ ತುಳುನಾಡು ಒಂದು ಪುದಾರು ಒಂದು ವೀರೇರು ಶೂರೇರು ಹೀರೇರು ಮುಗುಲೆ ತುಳುನಾಡಿದ ಮೊಗವೀರೇರು.
ಕೋಟಿದೆ ಬಡಗೂಡಿ ಅವತಾರವ ಎತ್ತಿದನು. ತೆತ್ತೀಸ ಕೋಟಿದೆ ಬಡಗೂಡಿ ಅವತಾರವ ಎತ್ತಿದನು. ಭಕ್ತವತ್ಸಲನಮ್ಮ ಪುರಂದರ ವಿಠಲ, ಭಕ್ತವತ್ಸಲನಮ್ಮ ಪುರಂದರ ವಿಠಲ, ನಿತ್ಯೋತ್ಸವ ಕಂದ ಕಂಡೀರೇ, ನಿತ್ಯೋತ್ಸವ ಕಂದ ಕಂಡೀರೇ. ಅಮ್ಮ ನಿಮ್ಮ ಮನೆಗಳಲ್ಲಿ, ಅಮ್ಮ ನಿಮ್ಮ ಮನೆಗಳಲ್ಲಿ ಯಶಸ್ವಿಗೊಳಿಸೋಣ ಎನ್ನುವಂತ ಪ್ರಾರ್ಥನೆಯ ಮನವಿಯನ್ನ ನಿಮ್ಮ
ರಾಜ್ಯದ ಸಂಯುಕ್ತ ಕ್ರಮ.
ಅತ್ಯಾಕರ್ಷಕ ಶಬ್ದಗಳ ಮೂಲಕ ಸುಂದರವಾದ ಸಂಜಯ ಹೊತ್ತಿನ
ನಿಜವಾಗಲೇ ಇವತ್ತಿನ ದಿವಸ ಇತಿಹಾಸ ಪುಟವನ್ನು ಸೇರಿಸುವಂತಹ ದಿವಸ ಎಂದರೆ ಬೇಡ ತಪ್ಪಾಗಲಾರದು. ಇತಿಹಾಸದಲ್ಲಿರುವ ಇಂತಹ ಕ್ರಾಂತಿಕಾರಿ